ತಂದು ಹೆಂಗೆ ಬರ್ತಾರೆ ಒಳ್ಳೆ ಬರ್ತದೆ.
ಶರಣು ತೀರುವಗ್ರ ಶಾಲಿ ವಾಗಿನಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶರಣು ಶರಣು ಧರೆಯೆಲ್ಲವೂ ನಿನ ಉದರ ತುಳಿರು ತಿರುತಿರಿ ಎಂಬಳು ನಿನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣನಿಧಿ ಅನಂತ ಕೀರುತಿ ಮುನಿಗಣ ಸನ್ನುತ ಖಗಪತಿ ವಾಹನ ಘನತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾನ್ ವಿಘ್ನವ್ಯಾಲ
ಕುಲಾಭಿಮಾನ ಗರುಡೋ ವಿಘ್ನೇಶ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದವಗೆ ಗಣಪಗಿ ಚೆಲ್ವ ತ್ರಿಜಗ ವಂದಿತ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗಿ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆಬಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆಯೇ ಗಣಪಗಿ ನೆನೆಗಿರೋ ಜನರೆಲ್ಲ ಗುಣಯುತನ ಘನ ಮೂರ್ತಿ ಮದ ಊರ ಗಣನಾಥನ ಘನ ಮೂರ್ತಿ ಮದ ಊರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜಯವರ ಸುತನ ಕೋವಿದೆ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ
ಹರಿತ ಸಿದ್ಧಿಯ ನೀವ ಭವಹರನ ಹರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತಾ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ತ ಗಜಮುಖನ ನಿನ್ನ ಪಾದವ ನೆನೆವೆಯೇ ಗಜಮುಖನ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೋಂ ತನ ದಿದ್ದನಂ ಧೀಂ ತನ ದಿದ್ದನ ಧೀಂ ತನ ದಿದ್ದನಕ ತೋಂ ತನ ದಿದ್ದನ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ತಂ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಆ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜೆಗಳ ಬಾಲ ನೆನೆಸಿ ಬಾಲಗಿರಿಜೆಗಳ ಬಾಲ ನೆನೆಸಿರಿ ಜಲವರಿದ ಜಯಶೀಲ ನಿನ್ನನು
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಧರೆಗೊಳ್ಳು ರಂಜಿಸುವ ಧರೆಗೊಳ್ಳು ರಂಜಿಸುವ ಮದಪುರಪುರದಲ್ಲಿ ನೆಲೆಸಿರುವ ಮದಪುರಪುರದಲ್ಲಿ ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣಾದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೈ ದಿನ ತೈ ದಿನ ತೈ ದಿನ ತೈ ದಿ ತೈ ದಿನ ತೈ ದಿನ ತೈ ದಿನ ತ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ತ ವಂದೇ ದೇವರ ದೇವ ತೋಂಗ ತೋತಗತ ದಿನ ದಿನ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ
ಒರೆವುದೇನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಒರೆವುದೇನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲಿ ಚದುರೆ ನಿನ್ನಂಗವಾ
ದಿನ ತೈ ತತ್ತೋಂಗತಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗತಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗತಿ ಕುತಕತೈ ತಾದರಿ ಗಿಡ ಗಿಡದಗ ತತ್ತೋಂಗತಿ ಕುತಕ ತಯ್ಯ ತಯ್ಯ ತಯ್ಯತ ತಕತ ದಿನತ ಧಿನಿತ ದಿನತ ತೋಂತ ದಿನತ ಧೀಂತ ದಿನತ 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 ಧಿತ್ತಾಂ ಧಿಂ ತರಿಗಿಡದಗ ತರಿಗಿಡ ಗಿಡದಗತಾಂ ಧಿತ್ತಾಂ ಧಿಂ ತರಿಗಿಡದಗ ತರಿಗಿಡ ಗಿಡದಗತಾಂ ಧಿತ್ತಾಂ ಧಿಂ ತರಿಗಿಡದಗ ತರಿಗಿಡ ಗಿಡದಗತಾಂ ತರಿಗಿಡ ಗಿಡದಗತಾಂ ತರಿಗಿಡ ಗಿಡದಗತಾಂ ತರಿಗಿಡ ಗಿಡದಗತಾಂ 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 ಗಿಡದಗತೈ ದಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ಧಿಂ ತರಿಗಿಡದಗ ತರಿಗಿಡ ಗಿಡದಗ ಧಿಂ ತರಿಗಿಡದಗ ತರಿಗಿಡ ಗಿಡದಗ ಧಿಂ ತರಿಗಿಡದಗ ತರಿಗಿಡ ಗಿಡದಗ ಧಿತ್ತಾಂ 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 ತೈ ಧಿಮಿತ ದಿನತೈ ತಕತ ದಿನತೈ ತೋಂತ ದಿನತೈ ತಕತ ದಿನತೈ 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 ತೈ 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 ತತ್ತತ್ತಂ ತಾನನಾಂ ತದಿರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣಮಸ್ತು. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಾಯಗಾರನು ನೀನೇ ಮಹಿಮನು ನೀನೇ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಕಾಯ ಜಪಿತ ಲೋಕ ನಾಯಕ ಹರಿಯೇ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಮಾಯ ಗಾರನು ನೀನೇ ಮಹಿಮನು ನೀನೇ ತೋಂ ದಗಿಡ ದಿನ್ನತೈ ಹಿಂ ದಗಿಡ ದಿನ್ನತೈ ಹಿಂ ದಗಿಡ ತೋಂ ದಗಿಡ ಧೀಂ ದಗಿಡ ದಿನ್ನತೈ ತದೈ ದಿನತೈ ತಗ ದಿನತೈ ತೈ ದಿನತೈ ತೈ ದಿನದಾ ದಿನ ತೈ ದಿನದಾ ದಿನ ತೈ 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 ತತ್ತತ್ತಂ ಆಹೋ
ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಅರ್ಪಣ ಆಹೋ ಮಹಾರಾಜರುಗಳಾದ ಕೊಡೆತ್ತೂರು ಗೊತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರ್ಗಳವರು ಮತ್ತು ಮಹಾರಾಜರುಗಳಾದ ಕೊಡೆತ್ತೂರು ಗೊತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರ್ಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ಪ್ರೀತಿ ಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೆ ಶಾಲು ಮದನಾರಿ ಪ್ರಿಯೆ ಮಂಗಳ ದೇವಿಕಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿ ಮಂಗಳ ದೇವಿಕಾಯೇ ಮದನಾರಿ ಪ್ರಿಯೆ ಮಂಗಳ ದೇವಿಕಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿಯೇ ಮಂಗಳ ದೇವಿ ಗಾಯೇ ಆ ಆ ಮದನಾರಿ ಪ್ರಿಯೆ ಮಂಗಳ ದೇವಿ ಗಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿಯೇ ಮಂಗಳ ದೇವಿ ಗಾಯೇ ಅಮ್ಮ ಸದಮಲಾಂಗ ಮೃದಂಗ ಸನ್ನಿಭೆ ಮದದ ವೈರಿ ಕುಲಾಪ ಹಾರಿಣಿ ಪದುಮ ಸಖನುತೆ ಖ್ಯಾತೆ ನಿರ್ಜರ ಮಧುಕುಲಾರ್ಚಿತೆ ವೈಷ್ಣವೇಶ್ವರಿಯೇ ಪದುಮ ಸಖನುತೆ ಖ್ಯಾತೆ ನಿರ್ಜರ ಮಧುಕುಲಾರ್ಚಿತೆ ವೈಷ್ಣವೇಶ್ವರಿಯೇ ಮದನಾರಿ ಪ್ರಿಯೆ ಮಂಗಳ ದೇವಿ ಗಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿಯೇ ಮಂಗಳ ದೇವಿ ಗಾಯೇ ಅಮ್ಮ ಮತ್ತೆ ಮಹಿಷನೆಂಬ ಕಳ್ಳನಾನೆ ಕೊಂದೆಯೇ ಆ ಆ ಆ ಆ ಮತ್ತೆ ಮಹಿಷನೆಂಬ ಕಳ್ಳನಾನಿ ಕೊಂದೆಯೇ ಧೂರ್ತ ಧೂಮ್ರಾಕ್ಷಣ ಕ್ಷಣ ಮಾತ್ರ ಎಲ್ಲಿಗೆ ಮತ್ತೆ ಮಹಿಷನೆಂಬ ಕಳ್ಳನನಿ ಕೊಂದೆ ಧೂರ್ತ ಧೂಮ್ರಾಕ್ಷಣ ಕ್ಷಣ ಮಾತ್ರ ಗೆಲ್ಲೇ ಮದನಾರಿ ಪ್ರಿಯೆ ಮಂಗಳ ದೇವಿ ಗಾಯೇ
ಪದವ ನಂಬಿದೆ ನಿತ್ಯ ಜ್ಞಾನವನಿಯೇ ಮಂಗಳ ದೇವಿಕಾಯೇ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತೈ ತೈದಿನ ತೈ ತಗದಿನ ತೈ ತೈದಿನ ತೈ ತೈದಿನ ದಾದಿನ ತೈದಿನ ದಾದಿನ ತೈ 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 ತತ್ತ ತೋಂಗ ತೋ ತಗದ ದಿನ ತೈ ಹೋಗಿ ಹೇಳಬಹುದು ಹೊತ್ತು ಹೋಗದೆ ನಾಗೆ ಆದಿಕೇಶವರಂಗ ಧಾಮ ಬಾರೋ ಮನೆಗೆ
ಒಳಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಒಡಮಡುತ್ತ ವರ್ಣಿಪೆನಿ ಕಥಾಮೃತವ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ತಾಯೇ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ನೀ ಕರುಣದಿ ಕಾಯೇ ದಯಸಾಗರೆಯೇ ಭಕ್ತಿಯುದ ದ್ವಯವನ್ನು ಮರೆಗೊಂಡೆ ವತಿಯುವುದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯಲಿ ಕರುಣದಿ ಕಾಯೇ ಆದಿಮಾಯೇ ಜಗದಾದಿಮಾಯೇ ಸುತ್ತಮುತ್ತ ಎತ್ತ ನೋಡಿದ ರಕ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳುಹಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯತು ಜಯತು ಆದಿಮಾಯೆ. ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನನ, ಜನ್ಮಕ್ಕೆ ಕಾರಣರು ಯಾರೆಂಬುದಾಗಿ ಪರಿತಪಿಸುವ ವೇಳೆಯಲ್ಲಿ ಓಂಕಾರವೆಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಈ ಕ್ಷಣದಲ್ಲಿ ಕಾಣಿಸಿಕೊಂಡಿದೆ ಎನ್ನುವುದರಿಂದ ನಿಮ್ಮ ದಿವ್ಯಾತ್ಮ ಸ್ವರೂಪವನ್ನು ಕಂಡು ಆನಂದ ಪುಳಕಿತರಾಗಿದ್ದೇವೆ. ಯಾತಕ್ಕೆ ಜನ್ಮವನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು?
ಸಕಲವನ್ನು ತಿಳುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಅಮ್ಮ, ಆವರಿಸಿದ ಕತ್ತಲೆಯ ಮಧ್ಯೆ ಭೋರ್ಗರೆಯುತ್ತಿರುವ ಜಲರಾಶಿಯ ಮೇಲೆ ಎಲ್ಲಿಯ ಮೂಲೆಯಲ್ಲಿ ಹುಟ್ಟಿಕೊಂಡವರು ನಾವು. ನಿನ್ನ ಅನುಗ್ರಹ ವಿಶೇಷದಿಂದಲೇ ತೇಲುತ್ತಾ ತೇಲುತ್ತಾ ಮತ್ತೆ ಒಂದಾದೆವು ತಾಯಿ. ಆಗಲೇ ಕೇಳಿಸಿತು ನಭೋವಾಣಿ. ಅದರ ಪ್ರಕಾರದಂತೆಯೇ ಶರದಿಯ ಮೇಲೆ ಪದ್ಮಾಸನವನ್ನೇ ಬಳಿದು ಓಂಕಾರವನ್ನೇ ಧ್ಯಾನಿಸಿದಾಗ ಪ್ರಣವ ಸ್ವರೂಪವೇ ಮೈತಳೆದು ಬಂದು ನಮ್ಮ ಕಣ್ಣ ಮುಂದೆ ನಿಂತಿದೆ. ನಾನು ಮನೆಯೆಲ್ಲ ರೋಮಾಂಚನಗೊಂಡಿದೆ ತಾಯಿ. ನೀನಲ್ಲದೆ ನಮ್ಮನ್ನು ರಕ್ಷಿಸುವವರು ಅನ್ಯರು ಯಾರಿದ್ದಾರೆ? ಸಕಲವನ್ನು ಪಡೆದು ನಮ್ಮನ್ನು ಸಾನುರಾಗದಿಂದ ಪಡೆಯಬೇಕು. ಜಯ ಜಯ ಹರಿಹರ ಬ್ರಹ್ಮರದಿರಿಸಿಯೇ ನಾಮವ ಹರುಷತಿ ಮೂವರಿಗೆ ಇರುವುದು ನಿಮ್ಮಿಂದ ಕಲ ಕಾರ್ಯ ಮುಂದಕ್ಕೆ ಒರೆದ ಬೇನದ ನಿಮಗೆ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಬೆಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿ, ಧೈರ್ಯವನ್ನ ತಾಳಿ. ನನ್ನ ಸಂಕಲ್ಪದಿಂದ ನಿಮ್ಮ ಮೂವರ ಜನನವಾಯಿತು. ಇನ್ನು ಜಗತ್ತಿನವರು ನಿಮ್ಮನ್ನು ಗುರುತಿಸುವುದಕ್ಕಾಗಿ ಒಂದೊಂದು ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಕಂಗೊಳಿಸುವನು ನೀನೇ ಬ್ರಹ್ಮ, ಧನ್ಯನಾದೆ. ನೀಲಂದ ಶೋಭಿಸುವನು ನೀನೇ ವಿಷ್ಣು, ಕೃತಾರ್ಥನಾದೆ. ಸ್ಫಟಿಕದಂತೆ ಕಂಗೊಳಿಸುವನು ನೀನೇ ಮಹೇಶ್ವರ. ಪುನೀತನಾದ ತಾಯಿ. ಮಕ್ಕಳೇ, ಇನ್ನು ನಿಮ್ಮಿಂದ ಘನವಾದಂತ ಕಾರ್ಯಗಳಾಗಬೇಕು. ಏನಮ್ಮ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಮೂವರ ಜನನವಾಯಿತು. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕಾಗಿ ಕ್ಷೇತ್ರಗಳನ್ನು ಅನುಗ್ರಹಿಸ್ತೇನೆ. ಎಲ್ಲಿ? ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ, ರಾಜಸಗುಣ ಭರಿತನದಂತ ನೀನು ಸೃಷ್ಟಿಯ ಕಾರ್ಯಗಳನ್ನು ಮಾಡುತ್ತಾ ಸತ್ಯಲೋಕದಲ್ಲಿರಬೇಕು ಮಗನೇ. ಮಹಾಪ್ರಸಾದ. ವಿಷ್ಣು, ಅಮ್ಮ. ಸಾತ್ವಿಕ ಗುಣ ಭರಿತನದಂತ ನೀನು ಎಲ್ಲಾ ಜೀವರಾಶಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿರಬೇಕು. ವರಪ್ರಸಾದ. ಮಹೇಶ್ವರ, ತಾಮಸ ಗುಣ ನಿನ್ನ ಲಡಕವಾಗಿದೆ. ಕಾಲಕ್ಕೆ ಅನುಸಾರವಾಗಿ ಲಯಗೊಳಿಸುತ್ತಾ ಕೈಲಾಸದಲ್ಲಿರಬೇಕು. ಹಾಗೆ ಆಗಲಿ ತಾಯಿ. ಮಕ್ಕಳೇ, ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗವನ್ನು 3 ಮೂರ್ತಿಗಳನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಹೋಗಿ ಮಕ್ಕಳಿರ. ಕಷ್ಟ ಬಂದ್ರೆ ನಾವೇನು ಮಾಡ್ಲಮ್ಮ? ಕಷ್ಟ ಬಂದರೆ ಕಷ್ಟ ಕಾಲಗಳನ್ನು ನಿಷ್ಠೆಯು ಭಜಿಸಲು ಕೊಟ್ಟು ಸದರುಶನವಾಗ ಇಷ್ಟದಿವು ಪರವೇರೆಂದ ಭಯವಿದ್ದೈದನು ತಟ್ಟನಂತರ್ಧಾನವೋ ನನ್ನ ಮುದ್ದು ಮಕ್ಕಳೇ, ಅಮ್ಮ, ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗದಲ್ಲಿ ನಿಮಗೆ ದುಷ್ಟಿಂದ ಕಷ್ಟಗಳು ಬಂದರೆ ನೀವು 3 ಕೂಡ ನನ್ನನ್ನು ಧ್ಯಾನಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ನಾನು ಪರಿಹರಿಸಿಕೊಡ್ತೇನೆ. ಇದು ಅದೃಷ್ಟಲಾಗ್ತೇನೆ, ಜಯ ಜಯ ಅದೃಷ್ಟಲಾಗ್ತೇನೆ, ಜಯ ಜಯ ಅದೃಷ್ಟಲಾಗ್ತೇನೆ. ಹೊಳವಿಪ ವೈಶ್ಯರಾಲಿ ಪೂದು ರಾಜ ಸಗುಣ ಅಡಸಿದರೆ ವಿಧಾತವು ಕಡು ಮದವನ್ನು ತಾಳಿ ತನ್ನಯ ಮನದಲ್ಲಿ ನುಡಿದರೆ ಭಯಗೋಳು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಹರಿಹರಾಲಿಸಿ ರಚಿಸುವ
ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲ್ಲಿ ಹಿರಿಯವರೈಸೆನ ಅರಿತರೆ ನಮ್ಮಲ್ಲಿ ಹಿರಿಯವರೈಸೆನ ಮರೆಯಲ್ಲ ಇದು ಕರೆಯೋ ಹರಿಹರಾಲಿಸಿಯೇ ಓ ಮೃಡನೆ, ಬ್ರಹ್ಮ ಓ ಪದುಮಾಕ್ಷ, ಬ್ರಹ್ಮವಾಣಿ ಆಲಿಸಬೇಕು. ಕೇಳುವ. ಕ್ಷೇತ್ರ ಪಾತ್ರ ಗುಣ ನಾಮ ಎಲ್ಲವನ್ನು ಅನುಗ್ರಹಿಸವರಿದ್ದಾರೆ ಅಮ್ಮ. ನಮ್ಮ ನಡೆಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಸಕಾಲದಲ್ಲಿ ಒದಗಿಸಿಕೊಟ್ಟವಳಿದ್ದಾಳೆ. ಈಗ ಅಮ್ಮ ಇಲ್ಲ, ಬೇಸರ ಆಗ್ತದೆ. ಪ್ರತ್ಯಕ್ಷವಾಗಿಲ್ಲ ಅಷ್ಟೇ, ಕಷ್ಟ ಬಂದಾಗ ಬರ್ತೇನೆ ಹೇಳಿದ್ದಾರೆ. ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಅನ್ನೋ ಹಾಗೆ ಆಡಿದ್ದಾಳಲ್ಲ. ಹಾಗಾದ್ರೆ ನಾವು ಸುಖವನ್ನು ಇಲ್ಲಿ ನೋಡಬೇಕಲ್ಲ. ಹೌದು, ಸುಖವನ್ನು ಒದಗಿಸಬೇಕಾದ್ದು ಆದ್ಯ ಕರ್ತವ್ಯ ಆಗಿದೆ. ಏನು ಕಡಿಮೆ ಮಾಡ್ಲಿಲ್ಲಲ್ವ ನಮಗೆ? ನಾಳೆ ನನ್ನಿಂದ ಸೃಷ್ಟಿ ಎಂಬ ಮಹತ್ಕಾರ್ಯ ನಡೆಯುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಮೋದದಿ ಸೃಜಿಸುವುದು, 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕವಾಗಿ ಕೋಟ್ಯಾನ್ಕೋಟಿ ಜೀವಿಗಳ ಉತ್ಪತ್ತಿ ನನ್ನಿಂದ ಆಗ್ತದೆ. ಏನು ಹಿಂದೆ ಉಳಿದೆ ವಿಷಯ? ನಾಳೆ ಸೃಷ್ಟಿ ಆಗುವ ಜೀವರಾಶಿಗಳು ಅಂದ್ರೆ ನನಗೆ ಅರ್ಥಾತ್ ನನಗೆ ಮಕ್ಕಳ ಹಾಗೆ. ಆ ಮಕ್ಕಳಿಗೆ ಯಾವುದು ಅವ್ಯವಸ್ಥೆ ಆಗಬಾರ್ದಲ್ಲ. ಅದಕ್ಕೆ ಅಲ್ವ ನಮ್ಮ ಸೃಷ್ಟಿಯಾದ್ದು. ಅದೌದು. ಆದರೆ ಅವ್ಯವಸ್ಥೆ ಆದರೆ ದೂರುದು ಯಾರನ್ನು? ತಾಯಿಯಿಂದ 3 ಇದ್ರು ಮಕ್ಕಳು ವ್ಯವಸ್ಥೆಗೆ. ಆದ್ರೆ ನಮ್ಗೆ ಏನು ಆದರ್ಶ ಪ್ರಾಯರಾಗಿ ಕಾಣಿಸಿಕೊಳ್ಳಲಿಲ್ಲ. ನಮ್ಗೆ ಇಲ್ಲಿ ಅವ್ಯವಸ್ಥೆ ಆಯ್ತಲ್ಲ ಎನ್ನುವುದಾಗಿ ನಮ್ಮೂರನ್ನು ದೂರುದಿಲ್ವೋ? ಹಾಗೆ ಆಗ್ಲಿಕ್ಕಿಲ್ಲ ಬ್ರಹ್ಮ. ಯಾಕೆಂದ್ರೆ ಯಾಕೆ? ತಪ್ಪು ಮಾಡುವುದು ಯಾರು, ಶಿಕ್ಷೆ ಅನುಭವಿಸುದು ಮತ್ತೊಬ್ಬ ಅಂತ ಆಗ್ಬಾರ್ದಲ್ಲ. ಹಾಗಿರುವಾಗ ಒಳ್ಳೆ ವ್ಯವಸ್ಥೆಯನ್ನು ಕೊಡಬೇಕು. ಆದ್ರಿಂದ ನಮ್ಮೂರಲ್ಲಿ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಯಾಕೆಂದ್ರೆ ಲೋಕ ಎಂದ್ರೆ ಮನೆ ಹಾಗೆ. ಮನೆಯಲ್ಲಿ ಎಲ್ಲರೂ ಯಜಮಾನರಾಗುವುದಕ್ಕೆ ಸಾಧ್ಯವಿಲ್ಲ. ಒಬ್ಬ ಯಜಮಾನ, ಉಳಿದವರು ಸದಸ್ಯರು. ಹಾಗಿರುವಾಗ ಎಲ್ಲರೂ ಯಜಮಾನರಾಗುವುದಕ್ಕೆ ಹೊರಟ್ರೆ ಅಲ್ಲಿ ಅವ್ಯವಸ್ಥೆ ತಲೆದೋರಿ ಮತ್ತೆ ಮನೆ ಬೇರೆ ಬೇರೆ ಮಾಡಬೇಕಾಗ್ತದೆ. ಅಂತಹ ವ್ಯವಸ್ಥೆ ನಮ್ಮ ಪಾಲಿಗೆ ಯಾವತ್ತೂ ಬರಬಾರದಲ್ಲ. ನಮ್ಮ ಜೀವನ ಲೋಕಕ್ಕೆ ಆದರ್ಶ ಆಗಬೇಕು. ಆದ್ರಿಂದ ಹೇಗೆ ನಮ್ಮಲ್ಲಿ ಒಬ್ಬ ನೇತಾರ ಯಜಮಾನ ಇದ್ರೆ ಒಳ್ಳೇದಲ್ವಾ? ನಾಯಕಿಯಾಗಿ ಅಮ್ಮನೇ ನಮ್ಮ ಜೊತೆ ಇರುತ್ತಾ ನಾಯಕನ ಅಗತ್ಯ ಉಂಟೆ ಬ್ರಹ್ಮ? ನಮ್ಮವರಿಗೆ ನಾಯಕಾಗಿ ಕಾಣಿಸಿಕೊಂಡ ಅಮ್ಮ ಇರುತ್ತಿದ್ದರೆ ಈ ವ್ಯವಸ್ಥೆ ಬೇಡ. ಇಲ್ಲದೆ ಇರುವುದರಿಂದ ನಾವು ಮಾಡಬೇಕಾಗ್ತದೆ. ಆಡಿದ್ದಾಳಲ್ಲ. ಹೌದು. ಪ್ರತ್ಯಕ್ಷವಾಗಿ ಇಲ್ಲದೆ ಇದ್ರು ಪರೋಕ್ಷವಾಗಿ ನಿಮ್ಮ ಜೊತೆಯಲ್ಲೇ ಇದ್ದೇನೆ ಮಕ್ಕಳೇ ಅನ್ನುವ ಹಾಗೆ. ಮತ್ತೆ ಯಾಕೆ ಭಯ ನಮಗೆ? ಅಂದ್ರೆ ಈಗ ನಾಳೆ ಸೃಷ್ಟಿಯಾದಂತ ಜೀವರಾಶಿಗಳಲ್ಲಿ ಸಂಬಂಧ ಎನ್ನುವುದಿರ್ತದೆ. ಹೆಣ್ಣು ಗಂಡೆನ್ನೋ ಪ್ರಭೇದ, ಹೆಣ್ಣು ಗಂಡು ಮದುವೆ ಆಗುವುದರ ಮೂಲಕವಾಗಿ ಗಂಡ ಹೆಣ್ಣು ಎನ್ನುವ ಸಂಬಂಧ ಏರ್ಪಟ್ಟು ಆಮೇಲೆ ಹೊಸ ಜೀವಿಯ ಸೃಷ್ಟಿ ಆಗ್ತದೆ. ಹಾಗೆಂತ ಮಕ್ಕಳ ಭವಿಷ್ಯತ್ತನ್ನು ತಿಳಿದು ತಂದೆಯಾದವ ಮನೆ ಕಟ್ಟಿಸ್ತಾನೆ. ಆದ್ರೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಯೋಗ ಇರುವುದಿಲ್ಲ. ಹುಟ್ಟಿದಂತ ಮಗ ಆ ತಂದೆ ತಾಯಿಯನ್ನೇ ಮನೆಯಿಂದ ಹೊರದಬ್ಬಿ ವೃದ್ಧಾಶ್ರಮದಲ್ಲಿ ಕುಳಿತುಗೊಳಿಸ್ತಾನೆ. ಆಗ ಅಯ್ಯೋ ಬ್ರಹ್ಮದೇವರು ನನ್ನ ಹಣೆಯಲ್ಲಿ ಬರದಿರಲ್ಲ ಈ ನರಕ ಯಾತನೆ ಎಂಬುದಾಗಿ ಆ ಅಪ್ಪನು ಹೇಳಬಾರದು. ನನಗೆ ಸುಖವನ್ನು ಬರೆಯುವಾಗ ಸರಿ ಬರಿಬೇಕು. ಅಲ್ಲ, ಅದು ಬರದಂತೆ ಆಗುವುದಲ್ಲ. ಹಾಗಿರುವಾಗ ಅವರವರು ಮಾಡಿಕೊಳ್ಳುವುದು ಬುದ್ಧಿ, ಶಕ್ತಿ, ಮನಸ್ಸು ಈ ಮೂರರ ಒಗ್ಗೂಡುವಿಕೆಯಿಂದ ಕರ್ಮದ ಫಲ. ಹೌದು, ಹೌದಲ್ಲ? ಹಾಗಿರುವಾಗ ಬ್ರಹ್ಮ ಬರ್ದದ್ದು ಹೀಗೆ ಅಂತ ಅವ್ರು ಹೇಳ್ಬಾರ್ದಲ್ಲ. ಸುಖವನ್ನು ಅನುಭವಿಸುತ್ತಿರುವ ಮಗನೇ ಆಗಲಿ ಪಾಲನಾಧಿಕಾರಿ ಅಂತ ಶ್ರೀಮನ್ನಾರಾಯಣನಿಂದ ನನಗೆ ಸುಖ ಸಿಕ್ಕಿತು ಎಂಬಾಗ ಹೇಳುವ ಹಾಗಿಲ್ವಲ್ಲ. ಒಂದು ವೇಳೆ ತುಂಬಾ ವರ್ಷ ಬದುಕಬೇಕು ಅಂತ ಆಸೆ ಇದ್ದವ ಬೇಗ ಸತ್ತಂತಾದ್ರೆ ಅಯ್ಯೋ ಆ ಲಯಾಧಿಕಾರಿ ನನ್ನನ್ನು ಬೇಗ ಸಾಯುವಂತೆ ಮಾಡಿದ್ರಲ್ಲ ಎಂಬುದಾಗಿ ಆತ್ಮ ಹೇಳಬಾರ್ದಲ್ಲ. ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಅಪವಾದ ಬರಬಾರ್ದು. ಆದ್ರಿಂದ ನಾಯಕ ಇದ್ರೆ ಒಳ್ಳೇದು. ಬ್ರಹ್ಮ, ನೀನು ಆಡಿದಂತಹ ಇಷ್ಟು ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ನಗು ಬರ್ತದೆ ಬ್ರಹ್ಮ ನನಗೆ. ಆನಂದ ಯಾಕೆ? ಇಲ್ಲದೆ ಇದ್ರೆ ಅಮ್ಮನಿಂದ ಪ್ರತ್ಯಕ್ಷಗೊಂಡ ಕಾಲಕ್ಕೆ ಏನೂ ಅರಿಯದೇ ಇರುವಂತಹ ನೀನು ಅಮ್ಮನನ್ನು ನಾವು ಅನ್ನೋ ಹಾಗೆ ನುತಿಸಿದೆ. ಆದ್ರೆ ಈಗ ಹಾಗಲ್ಲ. ಅಮ್ಮನಿಂದ ಎಲ್ಲವೂ ದತ್ತವಾದ ಬಳಿಕ ನಾನೇ ನಾಯಕ, ನಾನೇ ಯಜಮಾನ ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡೆ. ಈಗೆಲ್ಲ ಗೊತ್ತಾಗಿದೆ. ಈ ಪ್ರಪಂಚದಲ್ಲಿ ನಾನು ಅನ್ನುವುದು ಶಾಶ್ವತ ಅಲ್ಲ ಬ್ರಹ್ಮ. ಚೆನ್ನಾಗಿ ಯೋಚನೆ ಮಾಡು. ಪ್ರತ್ಯಕ್ಷಗೊಂಡಂತಹ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ.
ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಜ್ಞಾನ ಶಕ್ತಿ ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಈಗ ಮೊದಲಿಗೆ ಅಮ್ಮ ಕರೆದದ್ದು ಯಾರನ್ನು? ಯಾರನ್ನು? ನನ್ನನ್ನು. ಹೌದಾ? ಹೇಗೆ? ಬ್ರಹ್ಮ. ಮಗನೇ ನೀನು ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಹೆಸರು. ಹೆಸರಲ್ಲಿ ವಿಶೇಷವಾದ ಅರ್ಥ ಇದೆ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂಬುದಾಗಿ ಅರ್ಥ. ಹಾಗಿರುವಾಗ ನಾನು ದೊಡ್ಡವ. ಅಷ್ಟೇ ಅಲ್ಲ, ತಾಯಿಯಾದವಳಿಗೆ ತುಂಬಾ ಮಂದಿ ಮಕ್ಕಳಿದ್ರೆ, ಈಗ ಗರ್ಭಿಣಿಯಾಗಿ ಅವಳಿ ಮಕ್ಕಳನ್ನು ತ್ರಿವಳಿ ಮಕ್ಕಳನ್ನು ಹೆಡೆದಳೆಂದಾದ್ರೆ ನಾಮಕರಣ ಮಾಡುದು ಮೊದಲಿಗೆ ಯಾರಿಗೆ? ಜ್ಯೇಷ್ಠ ಪುತ್ರನಿಗೆ. ಆದ್ದರಿಂದ ಅರಿತರೆ ನಮ್ಮಳು ಹಿರಿಯವನೈಸೆ ನಾ ಮರೆಯಲ್ಲ. ಇದು ಕರೆಯಾದ ಮಾತು. ನಿಮಗೆ ನಾನು ಅಣ್ಣನಿದ್ದೇನೆ. ನೀನು ಹೇಳಿದಂತೆ ಭವಿಷ್ಯತ್ತಿನಲ್ಲಿ ತ್ರಿವಳಿ ಮಕ್ಕಳು ಹುಟ್ಟಿಕೊಂಡರು ಅಂತಾದ್ರೆ ಆದ್ರೆ ಆ ಮೂವರಿದ್ರೆ ಹೇಗೆ ಹೆಸರು ಹುಟ್ಟಿದ ಮಕ್ಕಳಲ್ಲಿ ಕ್ಷಣ ಮಾತ್ರದ ವ್ಯತ್ಯಾಸವೂ ಇರ್ತದೆ. ಇಂಥದ್ದೇ ದೊಡ್ಡ ಮಗು, ಇಂಥದ್ದೇ ಸಣ್ಣದು ಅಂತ ಗುರುತಿಸಿಕೊಳ್ಳುವುದಕ್ಕೆ ಆಗ್ತದೆ. ಆದ್ರೆ ನಮ್ಮ ಸೃಷ್ಟಿಯಲ್ಲಿ ಹಾಗಲ್ಲ. ಏಕಕಾಲದಲ್ಲಿ ಮೂವರ ಜನನಾಗಿದೆ. ಯಾರು ಮೊದಲು ಹುಟ್ಟಿದ್ರು ಅಂತ ಕೇಳಿದ್ರೆ ಉತ್ತರ ನಮ್ಮಲ್ಲಿಲ್ಲ. ನಾಮಕರಣ ಮೊದಲಿಗೆ ನಿನಗಾಗಿದ ಅಲ್ಲ ಹರನಿಗಾಗಿದ? ನನ್ನನ್ನೇ ಹೇಳಿದಾರಂತ ಆದ್ರೆ ನಾನು ದೊಡ್ಡ ಮಗ ಅಂತ ಅರ್ಥ. ಹಾಗೆ ಇದನ್ನು ನೀವು ತಿಳ್ಕೊಳ್ಬೇಕು. ಮೊದಲು ನನಗೆ ಹೆಸರಿರಿಸಿದ್ದಾರೆ, ಆದ್ದರಿಂದ ನಾನು ಶ್ರೇಷ್ಠವ ಅಂತ ಹೇಳುದು. ಹೇಗೆ ಒಪ್ಪಿದ್ರೆ? ಬ್ರಹ್ಮ, ನೀನು ಆಡಿದಂತಹ ಮಾತನ್ನು ಕೇಳಿದ್ರೆ ಇದು ನೀನು ಮಾತಾಡುದಲ್ಲ. ನಾನೇ ಇದು ವಿಷಯ ಸಾಧ್ಯವೇ ಇಲ್ಲ ನೀನು ಹೀಗೆ ಮಾತಾಡ್ಲಿಕ್ಕೆ. ಮತ್ತೆ ನಿನ್ನ ಒಳಗಿರುವಂತದ್ದು ನೀನನ್ನು ಮಾತಾಡಿಸು. ಅಮ್ಮ ಹೇಳಿಸುದು. ಯಾರು? ನಿಮಗೆ ಗೊತ್ತಾಗ್ಬೇಕಲ್ಲ. ಅಮ್ಮ ಪ್ರತ್ಯಕ್ಷವಾಗಿ ಹೇಳುವುದನ್ನೆಲ್ಲ ಹೇಳಿದ್ದಾಳೆ. ಇನ್ನು ನಿನ್ನ ಒಳಗಿದ್ದುಕೊಂಡು ಹೇಳುವುದಕ್ಕೇನಿಲ್ಲ. ಹಾಗಿದ್ರೆ ಒಳಗಿಂದ ಯಾವುದು ಅನ್ನೋ ಹಾಗೆ ಯೋಚಿಸಿದ್ರೆ ಮದ, ಅಧಿಕವಾದಂತ ಮದವನ್ನೇ ಮೈತುಂಬಿಕೊಂಡು ಮಾತಾಡ್ತಾ ಇದ್ದೀನಿ ನೀನು. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತುಂಟ. ಹಾಗಾದ್ರೆ ಹಿರಿಯತನಕ್ಕೆ ಮರ್ಯಾದೆ ಇಲ್ಲ. ಆಗುದಿಲ್ವಾ? ಹೇಗೆ ಹರನೆ? ಬ್ರಹ್ಮ, ಈ ಹಿಂದೆ ಅನಾಥ ಪ್ರಜ್ಞೆಯಲ್ಲಿದ್ದವರು ನಾವು. ಆದರೆ ಈಗ ಸನಾತ ಪ್ರಜ್ಞೆಯನ್ನು ಮೂಡಿಸಿಕೊಂಡವರಿದ್ದೇವೆ. ತಬ್ಬಲಿಗಳಲ್ಲ, ಅನಾಥರಲ್ಲ, ಜ್ಞಾನ ವಿಹೀನರಾಗಿದ್ದೆವು. ಪ್ರತ್ಯಕ್ಷಳಾದಂತಹ ಮಾತೆ ನಮ್ಮ ಬದುಕಿನಲ್ಲಿ ಸುಜ್ಞಾನದ ಹೊನಲನ್ನೇ ಹರಿಸಿದ್ದಾರೆ. ಉಂಟು ಮಾಡುವುದಕ್ಕೆ ಕಾರ್ಯವನ್ನಿತ್ತಿದ್ದಾಳೆ. ಆ ಕಾರ್ಯದಲ್ಲಿ ಮುಂದುವರಿದುಕೊಂಡು ಹೋಗಬೇಕಾದವರು ನಾವು. ಆದರೆ ಮೊದಲು ಪ್ರಾರಂಭಿಸಬೇಕಾದವರು ಯಾರು? ಅದು ನೀನು. ನಿನ್ನದಾದಂತಹ ಕಾರ್ಯವಿಶೇಷದಿಂದಾಗಿ ನೀನು ದೊಡ್ಡವ ಅಂತ ಹೇಳ್ತಾ ಇದ್ದೆ. ಇದನ್ನು ನೀವು ಒಪ್ಪಿಕೊಂಡ್ರೆ ಆಯ್ತು, ಇಲ್ಲಿಗೆ ವಿಷಯ ಮುಗಿಯುತ್ತದೆ. ಅಮ್ಮ, ನೀನು ದೊಡ್ಡವ ಹೌದು, ಆದರೆ ನನಗಿಂತ ಸಣ್ಣವ. ಅದ್ಯಾಕೆ? ಪ್ರಮಾಣಬದ್ಧನಾಗಿಯೇ ಹೇಳುತ್ತಾ ಇದ್ದೇನೆ. ಅಂದ್ರೆ ನೀನು ಸೃಷ್ಟಿಯನ್ನು ಮಾಡ್ತಿ, ಅವ ಪಾಲಿಸ್ತಾನೆ, ನಾನು ಲಯಗೊಳಿಸ್ತೇನೆ. ಲಯಗೊಳಿಸಿದಲ್ಲಿಗೆ ಲಯಾಧಿಕಾರಿಯ ಪರಿಧಿ ಎನ್ನುವುದು ಮುಕ್ತಾಯವಾಗುವುದಿಲ್ಲ. ಲಯ ಅಂದ್ರೆ ಏನು? ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು. ನಿನ್ನ ಸೃಷ್ಟಿಯನ್ನು, ಅವನ ಪಾಲನೆಯನ್ನು ಸಮಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದವನು ನಾನು. ನನ್ನ ಕೆಲಸದಲ್ಲಿ ಲವಲೇಶ ದೋಷವಾದರೂ ಕೂಡ ನಿನ್ನ ಸೃಷ್ಟಿಯೂ ಇಲ್ಲ, ಅವನ ಪಾಲನೆಯೂ ಇಲ್ಲ. ಮತ್ತೆ ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ. ನೋಡಿದೆ, ಮೇಲಿಂದ ಕೆಳಗೆ ನೋಡು. ಪಂಚವದನಗಳನ್ನು ಹೊಂದಿದ್ದೇನೆ. ನಿಮಗಿರುವುದು 2 ಕಣ್ಣು, ನನಗೆ 3ನೆಯ ಕಣ್ಣು. ಅದನ್ನು ತೆರೆದನು ಅಂತಾದ್ರೆ ಸುಡುವೆನು ಸಕಲವನು. ನಿನ್ನ ಸೃಷ್ಟಿಯೂ ಇಲ್ಲ, ಅವನ ಪಾಲನೆಯೂ ಇಲ್ಲ. ಹಾಗಾಗಿ ನಾನು ದೊಡ್ಡವ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಒಂದು ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಬ್ರಹ್ಮ ಸೃಷ್ಟಿಸಿದಲ್ಲಿಗೆ ಅವರ ಉದ್ಯೋಗ ಮುಗಿಯುತ್ತ ಭಾವಿಸಬೇಡಿ. ನನಗೆ ಹೆಚ್ಚು ಹೆಚ್ಚು ಹೊಣೆಗಾರಿಕೆ ಮತ್ತೆ ಬೇರೆ ಏನಲ್ಲ, ಜೀವರಾಶಿಗಳ ಹುಟ್ಟು ನನ್ನಿಂದ. ಹೌದಾ? ಯಾವಾಗ ವಯಸ್ಸು ಬರುವುದು, ಆಯುಸ್ಸು ಬರುವುದು, ಮತ್ತೆ ವರುಷ ನಿರ್ಮಾಣವಾಗುವುದು ನನ್ನಿಂದ. ಆಮೇಲೆ ಕೊನೆ ಯಾವಾಗ, ಅಂತ್ಯ ಯಾವಾಗ, ಮರಣ ಯಾವಾಗ ಎಂಬುದನ್ನು ಬರೆಯುವ ನಾನು. ಎಲ್ಲರೂ ಬಂದು ನೋಡುವುದು ಬರೆದದ್ದು ಏನು ಅಂತ. ಹೌದಾ? ಮೊದಲಿಗೆ ನನಗೇನು ಬರೆದಿದ್ದಾರೆ, ಹೇಗೆ ಬರೆದಿದ್ದಾರೆ ಅಂತಲ್ವಾ? ಬರೆಯುವುದಕ್ಕೆ ನೀನೇ ಜನ. ಹೌದಾ? ಅಷ್ಟೇ ಅಲ್ಲ, ವಿಧಿಯು ಕಟ್ಟಿದುದು ಕಳೆಯಲ್ಕೆ ತೀರ್ದುಮೇ. ಅಷ್ಟೇ ಅಲ್ಲ, ಲೋಕದಲ್ಲಿ ಈಗ ಅಮ್ಮನಿಗೆ ತುಂಬಾ ಮಂದಿಯನ್ನು ಸೃಷ್ಟಿ ಮಾಡಬಹುದಿತ್ತು. 3ರನ್ನೇ ಯಾಕೆ ಸೃಷ್ಟಿಸಿದ್ದಾರೆ? 3 ಮಂದಿಗಳು ಸಾಕು. ನಾಳಿನ ಲೋಕಕ್ಕೆ ಬೇಕಾಗುವುದು ಯಾರು? ತಂದೆ, ತಾಯಿ, ಗುರು. ಸೃಷ್ಟಿಸೋಕೆ ನಾನು. ಹೌದಾ? ಆಮೇಲೆ ತಂದೆಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಳುವವ ಅವ ದುಡಿದು ಸಂಪಾದನೆ ಮಾಡ್ತಾನೆ, ತಂದು ಕೊಡ್ತಾನೆ. ಹಾಗಿರುವಾಗ ಆ ಮಕ್ಕಳನ್ನು ನೋಡಿಕೊಳ್ಳುವ ಹೊಣೆ ಯಾರಿಗೆ? ತಾಯಿಯಾದವಳಿಗಿದು. ಹಾಗಿರುವಾಗ ತಂದೆಯಾಗಿ ನಾನು ಇರುವಾಗ ತಾಯಿಯಾಗಿ ನೀನು ನೋಡಿಕೊಳ್ಳುವುದು, ನನ್ನ ಮಕ್ಕಳನ್ನು ನೋಡ್ಲಿಕ್ಕೆ ಇರುವುದು. ಮತ್ತೆ ನಾಶವಾಗಬೇಕು ಯಾವಾಗ ಇರುವುದನ್ನು ಬರೆದಿದ್ದೇನೆ. ಆ ಮಕ್ಕಳನ್ನು ನಾಶ ಮಾಡುವಂತ ಉದ್ಯೋಗ ಅದಕ್ಕೆ ಹೇಳಿದ್ದಲ್ವಾ ನಾವು 3 ಜೊತೆಯಾಗಿ ಸಾಗು ಅಂತ ಹೇಳಿದ್ದು. ಅದಕ್ಕೆ ಒಬ್ಬನಿಂದ ಆಗುದಿಲ್ಲ, ಅದು ಕಷ್ಟ ಆಗ್ತದೆ. ಅದೇ ನಾಳೆ ಹೋಗಕ್ಕೆ ಮತ್ತೆ ಪಾಠವಾಗುದಂತದ್ದು. ಪಿತೃದೇವೋಭವ, ಮಾತೃದೇವೋಭವ, ಆಚಾರ್ಯ ದೇವೋಭವ. ತಂದೆಯಾಗಿ ನಾನು, ತಾಯಿಯಾಗಿ ನೀನು, ಹಾಗೆ ಹರನು ಗುರುವಾಗಿ ಕಾಣಿಸಿಕೊಳ್ಳುವಾಗ ವ್ಯವಸ್ಥಿತವಾಗ್ತದೆ. ಆದ್ರಿಂದ ಸೃಷ್ಟಿಪ ಕಾರ್ಯ ಘನವಾದ. ಅಷ್ಟೊಂದು ಘನವೇ?
ಸೃಷ್ಟಿಪ ಕಾರ್ಯ ಅದಷ್ಟೋ ಫಲವಲ್ಲ. ಅದಷ್ಟೋದು ಫಲವಲ್ಲ, ಕೆಟ್ಟು ಹೋಗದ ತೆರರೇ ಸೃಷ್ಟಿಪ ಕಾರ್ಯವದಷ್ಟೋದು ಫಲವಲ್ಲ, ಹೋಗದ ತೆರರೇ ಕೊಟ್ಟು ಬೇಕಾದುದ ಪೊರೆಯುವ ಅದಲ್ಲವೇ, ಕೊಟ್ಟು ಬೇಕಾದುದ ಪೊರೆಯುವ ಅದಲ್ಲವೇ ಶ್ರೇಷ್ಠವೇ ದೊರೆದ ಹರಿ, ಕೊಟ್ಟು ಬೇಕಾದುದ ಪೊರೆಯುವ ಶ್ರೇಷ್ಠವೇ ದೊರೆದ ಹರಿ. ಸೃಷ್ಟಿಸುವಂತ ಕಾರ್ಯ ಏನುಂಟು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀನು. ಸತ್ಯ. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಅಲ್ಲ ಯಾಕೆ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿಯ ಕೆಲಸವನ್ನು ಮಾಡು ಹೇಳಿದ್ದಾರೆ. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು ಏನು? ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ರೇನಾಗ್ತದೆ ಹೇಳು? ಹಾಗೆ ಬಿಡಬಾರ್ದು, ಅದು ಕೆಟ್ಟು ಹೋಗ್ತದೆ. ಆ ಸೃಷ್ಟಿ ಹಾಳಾಗಿ ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವವನು ಯಾರು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬಂದ ಕೂಡಲೇ ಆಹಾರದ ವ್ಯವಸ್ಥೆ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ವ್ಯವಸ್ಥೆ ಬೇರೆ ಯಾವುದಿಲ್ಲ. ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಅದು ಮೊಳಕೆ ಹಿಡಿದು ಹೆಮ್ಮರವಾಗಿ ಈ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ನಾವಪ್ಪಲಾರೆ, ನೀ ಹೇಳಿದ್ದು ತಪ್ಪು. ಸರಿ ನಿನ್ನ ವಚನವು ಪೊರೆಯುವಾದರೆ ಶ್ರೇಷ್ಠವು. ವಚನವು ಪೊರೆಯುವಾದರೆ ಶೇಷನು, ಪೊರೆಯುವಾದರೆ ಶೇಷನು. ಹರಿಹರರೆಮ್ಮನೆ ಭೇದವಿಲ್ಲದೆ, ಹರಿಹರರೆಮ್ಮಲಿ ಭೇದವಿಲ್ಲದೆ ನಿನ್ನೋ ಎರದವಾಗಿಯನು ಹರನೆಂದ ಲಾಕ್ಷಣ ಸರಿಯಿಲ್ಲ ವಚನವು. ನೀನಾಡಿದ್ದು ಸರಿ. ಕೇವಲ ಸೃಜಿಸುವ ಕಾರ್ಯವನ್ನು ಹೊಂದಿದ ಮಾತ್ರಕ್ಕೆ ಬ್ರಹ್ಮ ಸ್ವತಂತ್ರನಲ್ಲ. ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮೋದದಿ ಸೃಜಿಸುವವನು ಬ್ರಹ್ಮ. ಇದರಲ್ಲಿ ಪ್ರಪಂಚಕ್ಕೆ ಆತನ ಕೊಡುಗೆ ಏನೂ ಇಲ್ಲ. ಮಾಯೆಯ ನೆಲೆಯಲ್ಲಿ ಜನಿಸಿದಂತಹ ಜೀವಿಗಳು ತನ್ನ ಮತಿಗೆ ಎಟಕುವ ಗತಿಗಳನ್ನು ನಿನ್ನ ಒಂದೊಮ್ಮೆಗೆ ನೀನು ಬದಲಿಸಲೂಬಹುದು. ಹಾಗಾಗಿ ನೀನು ಕರ್ಮಾಧ್ಯಕ್ಷ. ಒಂದೊಮ್ಮೆಗೆ ಬ್ರಹ್ಮ ಬರೆದ ಪ್ರಾರಬ್ಧವನ್ನಾದರೂ ತಿದ್ದುವಂತ ಅವಕಾಶ ನಿನಗಿದೆ. ಹಾಗಾಗಿ ಹರಿ, ನಾನು ಹೇಳುವುದು ಇಷ್ಟೇ. ಹೇಗೆ? ಪ್ರತ್ಯಕ್ಷಳಾದಂತಹ ಮಾತೆ ಹೇಳುವುದಕ್ಕೆ ಹೆಸರು, ಮಾಡುವುದಕ್ಕೆ ಕಾರ್ಯ. ಇಷ್ಟನ್ನು ಬಿಟ್ರೆ ಅವ ದೊಡ್ಡವ ಇವ ಸಣ್ಣವೆಂದು ಎಲ್ಲಿಯಾದ್ರೂ ಹೇಳಿದ್ದಾಳ? ಒಬ್ಬ ನಾಯಕ ಬೇಕು ಅಂತ ಇದ್ರೆ ಅಮ್ಮನೇ ಹೇಳ್ತಾ ಇದ್ದು.
ಈ ವಾದ ನನಗೆ ಸಲ್ಲ. ಹರಿಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಹಾಗಾಗಿ ನಾನು ನಿನ್ನಲ್ಲಿ ಐಕ್ಯ ಆಗ್ತೇನೆ. ಇಷ್ಟು ಶೀಘ್ರ? ಹೌದು. ಯಾಕೆ ಹೇಳಿದೆ? ಯಾಕೆ? ಪಾಲನಾ ಕಾರ್ಯವೇ ಘನವೆಂದು ನಾನು ಅರಿತಿದ್ದೇನೆ. ಹಾಗಾಗಿ ನಾನು ನಿನ್ನನ್ನೇ ಸೇರುತ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನ ಒಳಗೆ ಸೇರಿಕೊಳ್ತಿಂತಾದ್ರೆ ನಿನಗೆ ಯೋಗ್ಯವಾದ ಪಥ ಬೇಕಲ್ಲ. ಹೋಗುವೊಳಗೆ ನಿನ್ನನ್ನು ಸೇರಿದಲೆ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಒಳ ಸೇರಿಕೊಂಡಿದ್ದಾನೆ. ಅರ್ಥ ಅಲ್ಲ ಅನರ್ಥ. ನೀ ಬರ್ತೀಯಾ? ಸೇರಿದ್ದು ನೀನು ಸೇರಿಸಿಕೊಂಡದ್ದು. ಒಳಗೆ ಬರ್ತೀಯಾ? ನಿಮ್ಮ ಉಪಾಯ ಎಲ್ಲ ನನಗೆ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ಯಾ? ಸಿಟ್ಟಾಗಬೇಡ, ನಿನಗೆ ಅವಕಾಶ ಉಂಟು. ಸಿಟ್ಟು? ಹೌದು. ಸಿಟ್ಟು ಈ ಸಲ ಬಾರದೆ ಇದ್ದೀತ. ಅದ್ಯಾಕೆ? ಹೌದೇನೋ? ಏನು? ತಮ ಗುಣವುಳ್ಳ ಹರ ಸಾತ್ವಿಕನಾಗಿ ನಿನ್ನನ್ನು ಸೇರಿದ. ಸಾತ್ವಿಕನಾದ ನೀನು ನನ್ನ ಶ್ರೇಷ್ಠತೆ ಒಪ್ಪದಿರುವುದರಿಂದ ರಜೋಗುಣ ನಿನ್ನಲ್ಲಿ ಆವರಿಸಿದೆ. ನಿಮಗೆ ಇಬ್ಬರಿಗೂ ಗುಣ ಆಗಲಿಲ್ಲ, ನಿನಗೆ ಹೆಚ್ಚೇ ಆಗಿದೆ. ನನ್ನ ಗುಣ ಎಂದು ತೋರ್ಪಡಿಸಬೇಕಾಗಿದೆ. ಹರಿಹರರು ನೀವಿರ ನರಕವಾಗಿದೆಲೇನು? ಇರುವುದೇ ಭೀತಿ ಮನದೊಳಗೆ. ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸುವುದಕ್ಕೆ ಒಂದೇ ದಾರಿ, ಬಾಯಿದ್ದಕ್ಕೆ ದೂರವ ಪೆಟ್ಟು ಪೆಟ್ಟು. ಬ್ರಹ್ಮ, ಸ್ವಲ್ಪ ಸಮಾಧಾನ ಮಾಡಿ. ಯಾಕೆ? ಹರ ನನ್ನ ಒಳಗೆ ಸೇರಿದ ಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ದೂರಕ್ಕಾಗಿ ಮನ ಮಾಡಿದವನು ನೀನು. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಹೇಳು? ಗೆದ್ದು ದೊಡ್ಡವನಾಗ್ತೇನೆ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ಲೂ ತೀರ್ಮಾನ ಆಗುವುದು. ಮತ್ತೆ ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಳಬೇಕು ಅನ್ನೋ ಹಾಗೆ. ಅದಕ್ಕೆ ಒಂದು ದಾರಿ ಉಂಟು. ಯಾವುದು? ಅಮ್ಮನೇ ಹೇಳಿದ್ದಲ್ವ, ಏನೆಂದು? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನೋ ಹಾಗೆ ಉಂಟು. ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಬಲ್ಲೆಯ? ನಿನ್ನೊಳಗೆ ನಾನು ಹೋಗುವುದು, ನನ್ನಲ್ಲಿ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ಅಮ್ಮನ ಕೊಡುಗೆಯಲ್ಲಿ ನನಗಿಂತ ನಿನ್ನ ಒಳಗೆ ಅಧಿಕವಾದದ್ದು ಉಂಟು ಅಂತ ಆದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನೇ ಒಪ್ಪಿಕೊಂಡು ಮೊದಲು ನೀನು ಶೋಧನೆ ಮಾಡು. ಆದಿತ್ತು, ದಾರಿ ಬಾಯಿ ಆದಿತ್ತ. ಏನು ಇದೋ ತೆರೆದಿದ್ದೇನೆ. ಇವನ ಮೋಸ ನನಗೆ ಮಾತ್ರ ಗೊತ್ತಾಗುವುದು. ಬ್ರಹ್ಮ ಸೃಷ್ಟಿಯ ಉದ್ಯೋಗ ದೊಡ್ಡದು, ಸ್ಥಾನ ದೊಡ್ಡದು, ಎಲ್ಲರೂ ನನ್ನನ್ನೇ ಪೂಜಿಸ್ತಾರೆ, ಗೌರವಿಸ್ತಾರೆ ನಾಳೆ ಎನ್ನುವುದನ್ನು ತಿಳಿದು ಎಲ್ಲವನ್ನು ಕಲಿಬೇಕು, ತಿಳಿಬೇಕೆನ್ನುವ ಉದ್ದೇಶ ಹೊರಟಿದ್ದಾನೆ. ಆಗಲಿ, ಅದಕ್ಕೆ ಮುಕ್ತ ಅವಕಾಶ ನೀಡಿದ್ದೇನೆ. ಹರಿಹರರಿಗೆ ಬ್ರಹ್ಮೋಪದೇಶ ಬ್ರಹ್ಮನ ಉದರದಲ್ಲಿ, ಹೋದದ್ದು ಬಾಯಿಯಲ್ಲಿ, ಅದರಲ್ಲಿ ಬರಬಾರ್ದು, ಸುತ್ತಾಡಬೇಕು. 9 ದ್ವಾರ 8 ಮುಚ್ಚುತ್ತೇನೆ, ಮತ್ತೆ ಅದರಲ್ಲಿ ಬರ್ತಾನೆ ಇಲ್ಲೋ ನೋಡುವ. ಹರಿಯು ಬಗುತ್ತಲೇ ವಿಧಿಯ ಜಠರವ, ಹರಿಯು ಬಗುತ್ತಲೇ ವಿಧಿಯ ಜಠರವ, ಪರೀಕ್ಷಿಸಲು ಬಳಿಕಲ್ಲಿ ಕಂಡಗೋ ಸರಿದ ಕಲ್ಪದಿ ಪ್ರಳಯ ಹೋದಿದ ತರಗಳೆಲ್ಲ ಹರಿಯು ಬಗುತ್ತಲೇ ವಿಧಿಯ ಜಠರವ. ಸರಿ, ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. 1-2 ದಿನಗಳ ತಿರುಗಾಟ ಅಲ್ಲ, ಎಷ್ಟೋ 1000 ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ತೇನ ಯಾಕೆ ಹೀಗೆ? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲಿ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು 1000 ವರ್ಷಗಳಲ್ಲಿ ಸುತ್ತಾಡಿದ್ರೂ ಕೂಡ ಕೈ ಕಾಲುಗಳಲ್ಲಿ ಬಲ ಕಡಿಮೆ ಆಯ್ತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದ್ರೂ ಇರ್ಬೋದು ಅನ್ನೋಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ
ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾಧ್ಯನ ಹೊರಗೆ. ಶೋಧಿಸಿದೆನು ನರವ ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವಾ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಯ ವಿನೋದ. ಶೋಧಿಸಿದೆನು ನರವ ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವ ಶೋಧಿಸಿದೇನು ನಿನ್ನ ಉದರವ. ಏನುಂಟು ಬ್ರಹ್ಮನಲ್ಲಿ? ಏನುಂಟು ನೋಡಿದ್ಯೋ? ಏನಿಲ್ಲ. ನೋಡ್ಲಿಲ್ವ ನೀನು? ಹಾಗಲ್ವಾ? ಏನು ಉಂಟು ಏನಿಲ್ಲ, ಎಲ್ಲವನ್ನು ತುಂಬಿಕೊಂಡವನು ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಹರನಂಥವರಿದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದೇ ಇಲ್ಲ. ಕಾರಸ್ಥಾನ ಕಡಿಮೆ, ನೀನೊಬ್ಬ ಸಾಕು. ಬೇಡ ಬಿಡೋಣ, ಇದ್ದದ್ದಲ್ಲೇ ಹಾಗುಂಟು ಅನ್ನು ಹಾಗೆ ನೋಡಿದ್ರೆ ಕೈ ಕಟ್ಟಿದ್ದು ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದ್ದೆಲ್ಲ ಬಾಯಿ ಬಿಟ್ಟ ಹಾಗೆ, ಕಣ್ಣು ಮುಚ್ಚಿದ್ದು ಕಣ್ಣು ಮುಚ್ಚಿದ ಹಾಗೆ, ಕುಳಿತದ್ದೆಲ್ಲ ಕುಳಿತ ಹಾಗೆ. ಬ್ರಹ್ಮ ಯಾವುದಕ್ಕೂ ಚಲನೆಯೇ ಇಲ್ಲ. ಸೃಷ್ಟಿ ಆಗ್ಬೇಕಷ್ಟೇ, ಚೇತನ ಕೊಡ್ತೇನೆ. ನೀನು ಚಾಲಕ, ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಚಲಿಸ್ತದೆ ಅಲ್ವಾ? ಅದೆಲ್ಲ ಚಲಿಸುವ ದೃಶ್ಯವನ್ನು ಕಾಣಬೇಕು ಅಂತ ಉಂಟು ನನಗೆ. ನೋಡು, ಆಮೇಲೆ ನೋಡು ಮುಂದಕ್ಕೇನು ಅನ್ನು ಹಾಗೆ. ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನುವ ಹಾಗೆ ಹೊಳಿತಾ ಉಂಟು. ಗೊತ್ತಾಯ್ತಾ? ಏನಪ್ಪಾ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಬಂಗಾರ. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದ್ದು, ಏನು ಈ ಸಲ ಬ್ರಹ್ಮನಿಗೆ ಒಳ್ಳೆ ಹೆಸರಿಡಬೇಕು ಅನ್ನೋ ಹಾಗೆ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಸಾಗರ ಗರ್ಭ, ಭೂ ಗರ್ಭ, ತಾಯಿ ಗರ್ಭ, ಈಗ ಹಿರಣ್ಯ ಗರ್ಭ. ಗರ್ಭಾನುಗ್ರಹ ಮಾಡುವಾಗ ಬ್ರಹ್ಮ ಎಂಬ ವಿಶೇಷತೆ ಗುರುತಿಸಿ ಹೆಸರು ನಿಲ್ಲಿಸಿದ್ದಿ. ಅದೊಂದು ನೀನು ಬಂದದ್ದು, ನೀನು ಬಿಟ್ಟದ್ದು. ಅದೋ ದ್ವಾರದ ಮೂಲಕ ಬಂದುದರಿಂದ ನಿನಗೆ ಅದೋಕ್ಷಜ ಎಂಬ ಹೆಸರು ನಿಲ್ಲಿಸಿದ್ದೇನೆ. ಎಲ್ಲವನ್ನು ನೋಡಿ ಬಂದಿದ್ಯಲ್ಲ, ಈಗ ನಾನು ದೊಡ್ಡವಂತ ಒಪ್ಪು ಸೃಷ್ಟಿ ಮಾಡ್ತೇನೆ. ಜೀವರಾಶಿ ಅವಸರ ಮಾಡಬೇಡ, ಸೃಷ್ಟಿ ಮಾಡು. ನಮ್ಮದೊಂದು ಮಾತು ಹಾಗೆ ಉಳಿಯುವುದಿಲ್ವಾ? ಯಾವುದು? ಈಗ ನಾನು ಹೇಳಿದ್ದೆಂತದ್ದು, ಒಮ್ಮೆ ನಾನು ನಿನ್ನೊಳಗೆ ಹೋಗುವುದು, ಆಮೇಲೆ ನೀನು ಸೇರುವುದು. ಈಗ ನಾನು ಒಳ ಹೋಗಿ ಹೊರ ಬಂದಾಯ್ತಲ್ಲ, ಒಮ್ಮೆ ನೀನು ಹೋಗಬೇಡುವ ಬ್ರಹ್ಮ? ಬೇಕಾದೆಲ್ಲ ಸುಮ್ಮನೆ ಸಮಯ ಹಾಳು ಮಾಡುದು ಯಾಕೆ? ಇಷ್ಟೊತ್ತು ಇಲ್ಲಿಗೆ ನಿಲ್ಲಿಸುವ, ಸೃಷ್ಟಿ ಮಾಡ್ತೇನೆ. ನಿನಗೆ ಎಷ್ಟೊತ್ತು ಸಮಯ ಹಾಳದ್ದು ಗೊತ್ತಾಗ್ಲಿಲ್ಲ ಅಲ್ವಾ? ನೀನು ನನಗೆ ಬೇಕಾಗಿ ಹೋಗುವುದು ಬೇಡ. ನೀನು ಯೋಚನೆ ಮಾಡು, ನಿನ್ನಿಂದಲೇ ಸೃಜಿಸಲ್ಪಟ್ಟಂತಹ ಮುಂದಿನ ಕರ್ಮ ಪ್ರಪಂಚದ ಮಂದಿಗಳು ಆಡ್ಲಿಕ್ಕಿಲ್ವಾ? ಅವರೊಳಗಿಂದ ಮಾತಾಗಿದೆ, ಹರಿಯೊಳ ಹೋಗಿ ಹೊರ ಬಂದಿದ್ದಾನೆ. ಬ್ರಹ್ಮನಿಗೆ ಕೂಡ್ಲಿಲ್ಲ ಅಂತ ಆಡುದಿಲ್ವಾ? ಬ್ರಹ್ಮವಾಣಿಗೆ ತಪ್ಪುವುದಿಲ್ಲ, ದಾರಿ ಕೊಡು. ನಿನಗೆ ದಾರಿ ಬೇಕಾ? ನಿನಗೆ ಯಾವ್ದಾದಿತ್ತು? ಯಾವುದು? ಅದೇ ಆದಿತ್ತು. ಅದೇ ಬೇಡ. ನಿನಗೆ ಬಾಯಿ ಆದಿತ್ತ? ಹೋಗೋಣಯ್ಯ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆ ಏನು, ಅಂತಸ್ತು ಏನು ಅನ್ನೋದು ಅಲ್ಲಿಯವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು, 9 ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡುವ. ಸುರತ ವೈಶರು ಕೇಳಿ ಪರಮೇಶಿಗರು ಬದಿ ಹರಿಯಾಜ ಖರವ ಪೊಗುತ್ತಲೇ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೂಡ ಅರಣಿಯಲ್ಲವನು. ಸುರತ ವೈಶರು ಕೇಳಿ ಪ್ರವೇಶ ಮಾಡಿದ್ದು ಜಠರವನ್ನು, ಮರೆಗೊಂಡ ಧರಣಿ ನನ್ನಲ್ಲಿ ಮಾತ್ರ ಅಂತ ಭಾವಿಸಿದ್ದೆ, ಇವನಲ್ಲಿ ಇದೆ. ಓಹೋ ಆಶ್ಚರ್ಯ, ಒಂದು ಬ್ರಹ್ಮಾಂಡ ನನ್ನಲ್ಲಿ, ಇವನಲ್ಲಿ ಹಾಗಲ್ಲ.
ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ, ಹೆಮ್ಮೆಯ ತಳೆದೆ ಪಂಥವು ಬೆಳೆಸಿದೆ, ನನ್ನಿಂದ ಹರಿಯು ಅಧಿಕ ಎಂಬ ವಿಚಾರ ಗೊತ್ತಾಯಿತು. ಎಲ್ಲೋ ಗೊತ್ತಾದ್ದು ಇಲ್ಲಿ ಯಾಕೆ ಅಂತ ಸಾರ್ವೇನು ಹೊರಗೆ ನೋಡಿದ್ರೆ, ಮೇಲೆ ನೋಡಿದ್ರೆ ಬಾಯಿ ಮುಚ್ಚಿದ್ದಾನೆ, ಮೇಲೆ ಮತ್ತೆ ಅದು ಇಲ್ಲ, ಕೆಳಗೆ ನೋಡಿದೆ ಯಾವುದಿಲ್ಲ. ನಾನಾದ್ರೆ ತಮ್ಮ ಎನ್ನುವ ಭಾವನೆಯಿಂದ ಬರಲಿಕ್ಕೆ ಒಂದು ದ್ವಾರ ಬಿಟ್ಟಿದ್ದೆ. ಈಗ ಅವ ನೋಡಿದ್ರೆ ಎಲ್ಲವನ್ನು ಬಂಧಿಸುವ ಮೂಲಕವಾಗಿ ತಾನೇನು ತೋರ್ಪಡಿಸಿದ್ದಾನೆ. ಅವ ಏನು ಅಂತ ಗೊತ್ತಾಗ್ತದೆ, ನಾವೇನು ಗೊತ್ತಾಗಬೇಕಾದ್ರೆ ಹೊರ ಹೋಗ್ಬೇಕು, ಸೃಷ್ಟಿ ಆಗಬೇಕು. ಏನು ಮಾಡುದು, ದಾರಿ ಕಾಣುವುದಿಲ್ಲ, ಒಂದೇ ದಾರಿ ಅಮ್ಮ ಅಮ್ಮ. ಸ್ಮರಿಸೆ ಭಕ್ತಿಯೊಳಾದಿವ ಹರಿಯ ನಾಭಿ ಕಮಲನಾಳದಿ ಮೆರೆವ ಪಥಗೋಚರಿಸೆ ಪೊರಟ ಕ್ಷಣವೇ ಬರುತ್ತಿರಲು ಹರಿ ಯೋಗಮಾಯೆಯ ಬೆರಸಿ ವಟಪತ್ರದಲಿತ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಹರಿ ಯೋಗಮಾಯೆಯ ಬೆರಸಿ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೆಯೋ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹೇಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಾಯಿ ಆಗ್ತೇನೆ. ಪರುತಲ ಕಮಲದ ಸರಸಿಜದ ಮೇಲೆ ತಾಳಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುವುದ ನಾಲ್ದೆಸೆ ನೋಡೆ ಮೆರೆದ ನಾಲ್ಮೊಗದಿರುವುದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿಯು ಪರಿಶೋಭಿಸುತ್ತಲವ ಹರಿಯ ಪದಯುಗಳವು ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಡದೊಳಗ ಅಚ್ಚರಿಯದುವೆ ಸುರತ ವೈಶ್ಯರು ಲಾಲಿಸಿ ಕಮಲನಾಳದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿದು ಮೂರು ಕಡೆ ನೋಡಿದೆ, ಮತ್ತೆ ಮೇಲೆ ನೋಡಿದಾಗ ಈಗ ವರ ಪಂಚವದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯುವ ಅಧಿಕ ಎಂಬ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದ ವಿದ್ಯಾಸಕ್ತನಾಗಿದ್ದಾನೆ. ಎಚ್ಚೆತ್ತ ಬಳಿಕ ಎಲ್ಲಾ ವಿಚಾರ ತಿಳಿಸೋಣ. ಅಷ್ಟರವರೆಗೆ ನುತಿಸುತ್ತಾ ಇರುತ್ತೇನೆ. ಹರಿಯೇ ವಿಷ್ಣು ನಾರಾಯಣ ನಾರಾಯಣ. ಕಿರು ಬೆರಳಿರಲಿ ಹೊರಗೆಡ
ವಶದಲ್ಲಿ ಏನು ಆಶ್ಚರ್ಯ! ಇದ್ದಕ್ಕಿದ್ದ ಹಾಗೆ ಹುಟ್ಟಿ ಕಣ್ಣುಗಳನ್ನು ತೆರೆದು ನೋಡಿದೆ. ಅಗಾಧವಾದ ಜಲರಾಶಿ, ಕತ್ತಲೆಯ ಮೊತ್ತವಲ್ಲದೆ ಬೇರೇನು ಕಾಣುತ್ತಾ ಇಲ್ಲ. ಅಪಾರವಾದ ಈ ಜಲನಿಧಿಯ ಮಧ್ಯೆ ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಇಲ್ಲಿ ನಾನೊಬ್ಬನೇ ಇರುವುದೇ? ಅಲ್ಲ, ನನ್ನ ಹಾಗೆ ಬೇರೆ ಯಾರಾದರೂ ಇರಬಹುದೇ? ಇಳಿಯುವುದು ಹೇಗೆ? ಅನ್ವೇಷಿಸಬೇಡುವೆ? ಹಾಗಾದ್ರೆ ಹುಡುಕುವೆ. ಇದಕ್ಕೆ ಬಾಯಿ ಬರುವುದಿಲ್ಲ. ನಾನು ಯೋಚನೆ ಮಾಡುದು ಅವನಿಗೆ ಬರುವುದಿಲ್ಲ. ನನಗೆ ಮಾತು ಬರ್ತದೆ. ನನಗೂ ಬರ್ತದೆ. ಹಾಗಾದ್ರೆ ಹೇಳು. ಏನು? ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ತಾಯಿಯಲ್ಲಿ? ನಿನ್ನ ತಾಯಿಯಲ್ಲಿ? ನಿನ್ನ ತಂದೆಯಲ್ಲಿ? ನನ್ನ ತಂದೆ ನಿನ್ನ ತಾಯಿಯೆಲ್ಲ ಒಟ್ಟೊಟ್ಟಿಗೆ ಇರ್ತಾರ? ನನ್ನ ತಂದೆ ಇದ್ದಲ್ಲಿ ನಿನ್ನ ತಾಯಿ ಇರ್ಬೋದ? ನನಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಅಜ್ಜ? ನಿನ್ನ ಅಜ್ಜಿ ಕಾಣುವುದಕ್ಕೆ ಮಾತ್ರ ಎಂತದ್ದು ಗೊತ್ತಿಲ್ಲ ನಿನಗೆ. ನನಗೂ ಏನು ತಿಳಿದಿಲ್ಲ. ಅಯ್ಯ, ತಿಳುವಳಿಕೆಯ ಮಟ್ಟಿಗೆ ನಾವಿಬ್ಬರು ಒಂದೇ ಸ್ಥಿತಿಯಲ್ಲಿ, ಅದರಲ್ಲಿ ಒಂದರಲ್ಲಿ ಮಾತ್ರ ಅಲ್ಲ ನಮಗೆ ಹೋಲಿಕೆ. ಕಾಣುವಾಗಲೂ ನೀನು ನನ್ನ ಹಾಗೇ ಇದ್ದಿ. ಎಲ್ಲಿಯವರೆಗೆ ಸಾಮ್ಯತೆ? ನನಗೆ ಎಲ್ಲೆಲ್ಲಿ ಅಂತದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿ ಉಂಟು. ಆದ್ರೆ ಒಂದು ಸಣ್ಣ ವ್ಯತ್ಯಾಸ, ನೀನು ನನಗಿಂತ ಒಂದು ಸ್ವಲ್ಪ ಸಣ್ಣ, ನೀನು ನನಗಿಂತ ಸ್ವಲ್ಪ ಉದ್ದ. ಅದೌದು, ನೀನು ಗಿಡ್ಡ, ನೀನು ಬೊಡ್ಡ. ನಿನ್ನನ್ನು ಕಾಣುವಾಗ, ನಿನ್ನ ಮಾತುಗಳನ್ನು ಕೇಳುವಾಗ ನನಗರಿವಿಲ್ಲದೆ ನಿನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯಗಳು ಹುಟ್ಟಿ ಬರುವುದಕ್ಕೆ ತೊಡಗಿತು. ನಿನ್ನನ್ನು ನೋಡುವಾಗ ಭಕ್ತಿ ಗೌರವಗಳು ಹೆಚ್ಚಾಗ್ತಾ ಉಂಟು. ಹೌದೇ? ಒಳ್ಳೇದಾಯ್ತು. ನಾವಿರೋರು ಪರಸ್ಪರ ಸಂಧಿಸಿದ ಕಾಲಕ್ಕೆ ನಮ್ಮೊಳಗೆ ಎಲ್ಲಿಯಾದರೂ ವೈಮನಸ್ಸು ತಲೆದೋರಿದ್ದಿದ್ದರೆ ಕೋಲಾಹಲ ಆಗುತ್ತಾ ಇತ್ತು. ಬದಲಾಗಿ ಮಧುರವಾದ ಭಾವಗಳೇ ತೋರುತ್ತಿವೆ. ಅಯ್ಯ, ನಮ್ಮೊಳಗೆ ಅಂಕುರಿಸಿದ ಭಾವಗಳನ್ನು ಆಧರಿಸಿ ನಾವಿಲ್ಲಿ ಒಂದು ಸಂಬಂಧ ಮಾಡುವನ? ಹೇಗೆ? ಅಯ್ಯ, ನನಗಿಂತ ಚಿಕ್ಕವನಾಗಿ ನನ್ನ ಕುರಿತಾಗಿ ಗೌರವ ಲಕ್ಷ್ಯವನ್ನು ಹೊಂದಿರುವ ನಿನ್ನನ್ನು ನಾನು ತಮ್ಮ ಹೀಗೆಂದು ಅಂಗೀಕರಿಸಲೇ? ನನಗಿಂತ ಹಿರಿಯನಾಗಿ ನನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯವನ್ನು ಹೊಂದಿದ ನಿನ್ನನ್ನು ನಾನು ಅಣ್ಣ ಎನ್ನುವ ಹಾಗೆ ಸಂಬೋಧಿಸಲೇ? ನಾನು ನಿನಗೆ ಅಣ್ಣ, ನೀನು ನನಗೆ ತಮ್ಮ. ತಮ್ಮ, ಅಣ್ಣ, ಅನುಜ, ಅಗ್ರಜ. ಓ ತಮ್ಮ, ಅಣ್ಣ, ಏ ತಮ್ಮ. ಅಣ್ಣ. ಒಪ್ಪನೆ ಬೇಸರ ಬಂದು ಹೋಗಿತ್ತು. ಜೊತೆಯಾಗಿ ನೀನೊಬ್ಬ ಸಿಕ್ಕಿದೆ ಅನ್ನುವ ಸಂದಲ್ಲ ಸಂತೋಷ ಹೇಳುವುದಕ್ಕೆ ಹೊರಟದ್ದು. ಆದ್ರೆ ಶಬ್ದವೇ ಬರುವುದಿಲ್ಲ. ಸಂಕಟ ತಮ್ಮ, ಸಂಕಟ ತಮ್ಮ, ಸಂಕಟ. ನನಗೂ ಇಲ್ಲಿ ಎಂತದ ಆಗ್ತದೆ. ನನಗ ಹೊಟ್ಟೆ. ಇದು ಎಂತದ? ಇದು ಹೊಟ್ಟೆ. ಇದು ಹೊಟ್ಟೆಯೋ? ಇದು ಹೊಟ್ಟೆಯೋ? ಇದು ಹೊಟ್ಟೆಯ? ಹೌದೌದೌದು, ಇದು ಹೊಟ್ಟೆ, ಇದು ಹೊಟ್ಟೆ. ಆದರೆ ಬರಿದ ಆಗಿದೆ ತಮ್ಮ. ನಮ್ಮನ್ನು ಕಾಡುತ್ತಿರುವಂತಹ ಹಸಿವೆಯನ್ನು ನಿವಾರಿಸುವುದಕ್ಕಾಗಿ ಇಲ್ಲಿ ತಿನ್ನುವುದಕ್ಕೆ ಇಲ್ಲಿ ತಿನ್ನುವುದಕ್ಕೆ ಎಂತ ಊಟ.
ಹರಿಯುತ್ತಿರುವಂತ ನೀರಿಗೆ ಬಡಿಯುವ. ಹಸಿವೆಯನ್ನು ಈಡೇರಿಸುವುದಕ್ಕೆ ಅಥವಾ ನಿವಾರಿಸುವುದಕ್ಕೆ ಒಂದು ಒಳ್ಳೆ ಉಪಾಯ ಹೇಳ್ತಾನೆ ನನ್ನ ತಮ್ಮ ಅನ್ನುವಾಗ ಕಿವಿ ನಿಮಿರಿಸಿ ಕೇಳಿದರೆ, ನೀರಿಗೆ ಬಡಿಯುವುದ? ಬಡಿದರೆ ಹೊಟ್ಟೆ ತುಂಬಲಿಕ್ಕೆ ಉಂಟು, ಆಯಾಸ ಆದೀತು. ಇದು ಬಡದಲ್ಲ, ಹೊಟ್ಟೆ ಇವ ಹೇಳುದು ತಲೆ ಉಂಟು ಇವನಿಗೆ. ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ಲ. ಈಗ ನಾವು ಬಡಿದ ರಭಸಕ್ಕೆ ಎಲ್ಲಿಯಾದ್ರೂ ತಳಭಾಗದಲ್ಲಿ ಪ್ರಾಣಿ ಇದ್ರೆ ನಾವು ಬಡಿದ ರಭಸಕ್ಕೆ ಮೇಲೆ ಬರ್ತದೆ, ಕಣ್ಣಿಗೆ ಕಾಣುತ್ತದೆ, ಹೊತ್ತಿಗೆ ಹಿಡಿದು ತಿನ್ನುವ. ಇದು ಒಳ್ಳೆ ಉಪಾಯ. ಹಾಗಾದ್ರೆ ಬಡಿಯುವ. ತಮ್ಮ, ಏ ತಮ್ಮ, ತಮ್ಮ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಬಾ. ಅಣ್ಣ, ನಾನು ಇಲ್ಲಿರ್ತೇನೆ. ನೀನೆಲ್ಲಿರ್ದೆ? ನಾನಲ್ಲಿ ಇರುತ್ತೆ. ಏನು ಮಾಡುತ್ತಿರ್ದೆ? ನೀರನ್ನು ಬಡಿಯುತ್ತಾ ಮುಂದೆ ಸಾಗುತ್ತಿದ್ದೆ. ಆ ಕಾಲದಲ್ಲಿ ನೀರಿನ ಆಳದಿಂದ ಒಂದು ಮೊಗ್ಗು ಮೇಲೆ ಬಂತು. ಬೊಗ್ಗು ಬೊಗ್ಗು ಮೊಗ್ಗು ಬೊಗ್ಗು ಮೊಗ್ಗು ಮೊಗ್ಗು. ಆ ಮೊಗ್ಗನ್ನೇ ನಾನು ತದೇಕ ಚಿತ್ತದಿಂದ ನೋಡ್ತಿರುವ ಕಾಲಕ್ಕೆ ಆ ಮೊಗ್ಗು ನಿಧಾನವಾಗಿ ತನ್ನ ದಳಗಳನ್ನು ವಿಕಸನಗೊಳಿಸಿತು. ಮುದುಡಿದ ತಾವರೆ ಅರಳಿದ ತಾವರೆಯ ಮಧ್ಯೆ ಒಂದು ಟಿಕ್ಕ 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 ಅದಲ್ಲ, ಕೀಟ ಕೀಟ ಕಿಟ್ಟ ಕಿಟ್ಟ ಕೀಟ ಅಂತ ಕೀಟ ಕೀಟ. ಕೆಂಪು ಕೆಂಪಗೆ ದುಂಡು ದುಂಡಗೆ ಓ ಕಣ್ಣೆಸರ ಆಗುವಂತೆ ಶೋಭಿಸುತ್ತಿರುವ ಆ ಪ್ರಾಣಿಯನ್ನು ಹಿಡಿದು ಇಲ್ಲ, ನೀನು ಹಸಿದಿರುವಾಗ ನಿನ್ನನ್ನು ಬಿಟ್ಟು ನಾನು ಅದನ್ನು ಹೇಗೆ ತಿನ್ನಲಿ? ಆದ ಕಾರಣವೋ ನನ್ನ ಪ್ರೀತಿಯ ತಮ್ಮ, ನನ್ನ ಕಣ್ಣಿಗೆ ಬಿದ್ದಿರುವ ಕೆಂಪಾಗಿರುವ ಆ ಪ್ರಾಣಿಯನ್ನು ನಾವು ಹಿಡಿದು ಜೊತೆಯಾಗಿ ತಿಂಬನ. ತಿನ್ನುವ ಪ್ರಾಣಿಯಲ್ಲಿಟ್ಟು ಹೋದ
ಸಿಕ್ಕಿತ್ತು. ಬಡ್ತಲ್ಲಿಗೆ ಬಡಿದ? ನಾನು ಪ್ರಾಣಿಗೆ ಬಡ್ದದ್ದಲ್ಲವಾ? ಬಿದ್ದದ್ದು ನನಗಲ್ಲವಾ? ಅಯ್ಯೋ, ಹಾಗಾದ್ರೆ ನನ್ನ ಎಡಗೈಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದದ್ದು ಯಾರು? ನಾನಲ್ವಾ? ತಮ್ಮ, ನಿನಗೆ ಬೇನೆ ಆಯ್ತಾ? ಅದು ಬ್ಯಾನ್ ಆಗದೆ. ಬೇಸರ ಮಾಡಬೇಡ, ನಮಗೊಂದು ಪ್ರಾಣಿ ಸಿಗುತ್ತದಲ್ಲ, ಅದರ ಒಂದು ದೊಡ್ಡ ಮಾಂಸದ ತುಂಡನ್ನು ನಾನು ನಿನಗೆ ಇಡ್ಡಿ ಕೊಡ್ತೇನೆ. ಆದ ನೋವಿನ ಪರಿಹಾರಕ್ಕಾಗಿ ಅದನ್ನು ಕಡೆ ಹಲ್ಲಿಗೆ ಕೂತು ನೆಕ್ಕು 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 ನೆಕ್ಕು. ಅಣ್ಣ, ಪ್ರಾಣಿಯಲ್ಲಿ ಉಂಟ? ಹುಡುಕುವ. ಹರಿಯಲಾಭಿ ಕಮಲರಾಳದಿ ಮರೆಗಳು ಕರ ಹರಿಸಿದನು ದೈತ್ಯರು ದಿನ ಬರುವರೆಲ್ಲ. ಏನಿದು ವಿಪರ್ಯಾಸ? ಸೃಷ್ಟಿಕರ್ತ ನಾನು, ನನ್ನ ಕಣ್ಣ ಮುಂದೆ ಎರಡು ಜೀವ. ಹರಿಹರರು ನನ್ನನ್ನು ಹೆದರಿಸಕ್ಕೆ ಈ ರೂಪದಿಂದ ಕಾಣಿಸಿಕೊಂಡಿರಬಹುದೇ? ಏನೋ ಸೃಷ್ಟಿ ಅದ್ಭುತವೇ ಅಮ್ಮ ಅಮ್ಮ. ಮರುಗಲೇಕೆ ವಿಧಾತ ಮಲದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲಲೇ ಪರೇ ಪರೆಯ ಬಂದ ಕಷ್ಟವಲರಿತು ಕೂಬೆ. ಮಗನೇ ಬ್ರಹ್ಮ, ಅಮ್ಮ, ಸೃಷ್ಟಿಯ ಕಾರ್ಯದಲ್ಲಿ ಕುಂದುಕೊರತೆಗಳು ಬಂತೆ. ಯಾರಿಂದ ಕಷ್ಟ ಬಂತು, ಕಷ್ಟವನ್ನು ಪರಿಹರಿಸಿಕೊಡ್ತೇನೆ ಮಗನೇ. ಓ ಮಾತೆಯೇ, ಜಲದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನುವ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ, ನೀವೇ ರಕ್ಷಿಸಬೇಕಮ್ಮ. ಮಗನೇ, ದುಷ್ಟರ ಬಾಧೆ ನಿನಗೆ. ಹೌದಮ್ಮ. ಭಯಪಡಬೇಡ. ಆದಿ ಮಾಯಾದ ನಾನು ಯೋಗ ಮಾಯೆಗೆ ಹರಿಯನ್ನು ಆವರಿಸಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟ ಪರಿಹರಿಸುವುದಕ್ಕೆ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚರಗೊಂಡಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಒದಿಸುವುದಕ್ಕಾಗಿ ನನ್ನ ಕೈಲಿದ್ದಂತಹ ಸುದರ್ಶನ ನಿನ್ನ ಕೈಗಪ್ಪಿಸ್ತಾ ಇದ್ದೇನೆ. ಅಷ್ಟವರೆಗೆ ನಾನು ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ನೀನು ಅಡಗಿರಬೇಕು. ನಿನಗೆ ಶುಭವಾಗಲಿ ವಿಧಾತ. ಯೋಗಮಯು ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ತೊಲಗಿ ನಿಲಲ ಯೋಗಮಯು. ಸುದೀರ್ಘವಾದಂತಹ ನಿದ್ದೆಯಲ್ಲಿದ್ದವನು ನಾನು ಪಕ್ಕನೆ ಎಚ್ಚರವಾಗಿ ನೋಡ್ತೇನೆ. ವಿಶೇಷವಾದಂತಹ ಆಯುಧವೊಂದು ಕರಗಳನ್ನು ಬಂದು ಸೇರಿಕೊಂಡಿತ್ತಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕಿದೆ. ನೋಡೋಣ ನೋಡೋಣ. ತರುತ್ತಾಗ ಕಂಡಾಲಿನ ಬರಲಿಲ್ಲದೆ ನುಡಿಸಿದರಾಗ ಗರ್ವದಲ್ಲಿ
ಮೇಲೆ ಕುಳಿತುಕೊಂಡ ಕಾರಣವೇನು ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ಏನೆಲ್ಲ ಕರೆಯ ಕರೆಯುದ ನೀನು ಅಲ್ಲಿ ಅಂತದ್ದು ನೋಡುದು ಇಲ್ಲಿ ಅಲ್ವಾ ಕರೆಯುದು ನಿನ್ನನ್ನು? ಏನ್ ನನಗೆ ಕಿವಿ ಕೇಳುದಿಲ್ವಾ? ಯಾರಿಗೆ ಗೊತ್ತು? ನಿನ್ನನ್ನು ನನ್ನನ್ನು ಕರೀಲಿಕ್ಕೆ ನಿನ್ನನ್ನು ಕರೆದದ್ದು. ನಿನ್ನಲ್ಲಿ ಹೇಳಿದಲ್ಲ ಕರ್ದ ಅವನಲ್ಲಿ ಹೇಳಿದ ಕರಿ. ಕರಿ ಅಂದರೆ ಕಪ್ಪಾಗಿನವ. ಹಾಗೆ ಸಂಬೋಧನೆ ಮಾಡಿ. ಅಯ್ಯೋ ಓ ನಾವು ದೂರದಿಂದ ನೋಡುವಾಗ ಇಲ್ಲಿ ಒಂದು ಮಲಗಿದ ಆಕೃತಿ ಕಂಡಿತು. ಹೌದಾ? ಇಲ್ಲಿಗೆ ಧಾವಿಸಿ ಬರುವಾಗ ಹಾ ಇಲ್ಲಿ ಕುಳಿತ ಆಕೃತಿ ಕಾಣ್ತದೆ. ಅದು ಯಾರು ಮಲಗಿದ್ದು ನಾನೇ ಅಲ್ವ? ಅದು ಅಲ್ಲಪ್ಪ, ಯಾರು ಹೇಳಿದ್ದು ಅಲ್ಲ ಅಂತ? ಮಲಗಿದ್ದ. ಹೌದಾ? ನಾನೇ. ನೀನು ಕುಳಿತಿದ್ದಿ. ಅದು ಈಗ ಕುಳಿತದ್ದು. ಯಾರು? ನಾನು ಕುಳಿತದ್ದ? ಆಹಾ, ನಾನು ಎದ್ದದ್ದಲ್ಲ, ನನ್ನನ್ನು ನೀವು ಎಬ್ಬಿಸಿದ್ದು. ಯಾಕೆ ಎಬ್ಬಿಸಿದ್ದು ಗೊತ್ತಾಯ್ತು? ಅದು ಯಾಕೆ? ಇದು ಮಲಗುವ ಜಾಗವಾ? ಇಲ್ಲಿ ಯಾರು ಮಲಗಿದ್ರು ನಾವು ಎಬ್ಬಿಸುತ್ತೇವೆ. ಅಲ್ಲಿ ಮಲಗಲಿಕ್ಕಿಲ್ಲ, ಇಲ್ಲಿ. ಅಲ್ಲಿ ಮಲಗುವುದಕ್ಕೆ ಇಲ್ಲಿ ಇಲ್ಲಿ ಇದು ಮಲಗುವುದು ಅದಲ್ವಾ ಇದು? ಅದೇ ಒಂದು ಅಂಗೈ ಅಗಲದ ಎಲೆ ಹಾಕಿ ಕುಳಿತಿದ್ದಿ. ಹೌದು. ಹೇಗೂ ಎಲೆ ಹಾಕ್ಲಿಕ್ಕೆ ಆಯ್ತು. ಎಲೆ ಹಾಕುತ್ತಿಂತ ಆಗುವಾಗ ಒಂದು 3 ಎಲೆ ಹಾಕಬಹುದಿತ್ತಲ್ಲ. ಆಗುದಿಲ್ಲ. ಯಾವುದಿಲ್ಲ? ಅಲ್ಲ 3 ಎಲೆ ಅದು ಆಗುದಿಲ್ವಾ? ಯಾಕೆ ಆಗುದಿಲ್ಲ? ಅದು ನನಗೆ ಮಾತ್ರ, ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ. ನಾವು ಆಗಿನಿಂದ ಕುಳಿತುಕೊಳ್ಳುವುದಕ್ಕೆ ಎಡೆ ಇಲ್ಲದೆ ಎಷ್ಟು ಒದ್ದಾಡ್ತೇವೆ. ನಿಮಗೆಲ್ಲ ಎಲ್ಲ ಹಾಕ್ಲಿಕ್ಕೆ ನಾನು ಜನವ? ಮತ್ತೆ ನಿನಗೆ ಹಾಕ್ಲಿಕ್ಕೆ ಯಾರು? ಸಂಪಾದನೆ ಮಾಡಿಕೊಳ್ಬೇಕು ಅದೆಲ್ಲ. ಎಲ್ಲಿಂದ ಸಂಪಾದಿಸಿ? ಇಲ್ಲಿ ಇಲ್ಲ ಎಲ್ಲ ಇಲ್ಲ. ಅಯ್ಯ, ಓ ಎಲೆ ಹಾಕು, ಎಲೆಯ ಮೇಲೆ ಕುಳಿತುಕೋ, ನಮ್ಮನ್ನು ನೋಡು. ಹಾ ಆದರೆ ಕರ್ರಗೆ ಇದ್ದುಕೊಂಡು ಹಾ ಬೆಳ್ಳಗಿನ ಹಲ್ಲು ಬಿಟ್ಟುಕೊಂಡು ನಮ್ಮನ್ನು ನೋಡಿಯೂ ಬೆಚ್ಚದೆ ಬೆದರದೆ ಹಾ ಕುಳಿತಿರುವ ನಿನ್ನ ಕುರಿತಾಗಿ ನಮಗೆ ಅತೀವವಾದ ಆಸಕ್ತಿ. ಏನು? ಯಾರು ನೀನು? ಯಾರು ನೀನು? ಯಾರು? ಸ್ವಲ್ಪ ನಿಲ್ಲು. ಓಯ್, ನೀನ್ ಯಾರನ್ನ ಹುಡುಕುದು? ಬಾ. ಎಂತದ್ದು ತಪ್ಪಿಸಿಕೊಂಡಿದೆ ನಿನ್ನ? ನಾನು ನಿನಗಿಂತ ಮೊದಲು ಒಂದು ಪ್ರಾಣಿಯನ್ನು ನೋಡಿದೆ. ನೀನು ಬೇರೆ ನೋಡಿ ಬಂದದ? ನಾನು ಒಬ್ಬನಲ್ಲ, ಇಬ್ಬರು ಒಂದನ್ನು ನೋಡಿದ್ದು. ಇಬ್ಬರು ಒಂದನ್ನು ನೋಡಿ ನನ್ನಲ್ಲಿ ಹೇಳುವಂತ ಬಂದದ? ನಿನ್ನಲ್ಲಿ ಎಂತದ ಕೇಳುದು? ಅಲ್ಲಿ ಉಂಟು ಅಂತ ಹಾಗಲ್ವಾ? ನಮಗೆ ಅದು ಹುಚ್ಚ. ಅದಕ್ಕೆ ಬಂದದಲ್ವಾ ನೀವು? ನಾವೇ ಸುಧಾರಿಸುವುದಿಲ್ಲ. ನೀನೆಂತದಕ್ಕೆ ನೋಡಿ ಅಲ್ಲಿ ಬಿಟ್ಟು ಬಂದದ? ನೋಡಿದ್ದು ಮಾತ್ರ ಅಲ್ಲ, ಮತ್ತೆ ಹಿಡಿಲಿಕ್ಕೆ ಹೇಗೆ ಸಿಕ್ಕಿತಾ? ತಪ್ಪಿಸಿಕೊಂಡಿತ್ತು. ಮತ್ತೆ ನೀವು ಹೋದ್ರೆ ಅದು ಸಿಗ್ಲಿಕ್ಕೆ ಉಂಟಾ? ಇವನೊಂದು ಸ್ವರ ಕೇಳಿದ್ರೆ ಸಾಕು, ಅದು ನಿಲ್ಲಿಕ್ಕಿಲ್ಲಪ್ಪ. ನಾವು ಬಿಡ್ಲಿಕ್ಕೆ ಉಂಟಾ? ಹಾಗಂತ ನಾವು ಬಿಡ್ಲಿಲ್ಲ, ಮತ್ತೆ ಓಡಿಸಿಕೊಂಡು ಹೋದೆವು. ಹಾ, ಇಲ್ಲಿವರೆಗೆ ಬಂದು ಇಲ್ಲಿಗೆ ಬಂದಿದ್ದ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಇಬ್ಬರು ಜೊತೆಯಾಗಿ ಹುಡುಕಿ ಎಲ್ಲಿಯಾದ್ರೂ ಇರ್ಬೋದು. ಅಯ್ಯ, ನಮಗಾಗುವಂತದ್ದು ಉಂಟ ಅನ್ನುವ ಹಾಗೆ ಆಗಿನಿಂದ ಹುಡುಕಿ ಸಿಗದೇ ಇದ್ದ ಕಾಲದಲ್ಲಿ ನಿನ್ನನ್ನು ನಾವು ಕಂಡದ್ದು. ಓ, ನಿಮಗೆ ಸಿಗ್ಲಿಲ್ಲ? ಪ್ರಾಣಿಸಿದವ ನೀನು, ಆದ್ದರಿಂದ ನಿನ್ನಲ್ಲಿ ಕೇಳುವುದು ಏನು? ತೋರು ಬೇಗ. ಮೊದಲು ಕಂಡ ಹೊರನಲ್ಲಿ ಹೋದ. ನಿಮ್ಮ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೊಡುವ. ಆದ್ರೆ ನೀವು ಜನ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ನೀನ್ ಯಾವನ? ನೀನ್ ಯಾರ? ನಮ್ಮ ಪರಿಚಯ ಕೇಳಿದ್ರೆ ನಮಗೆ ನಾಚಿಕಲ್ಲ, ನಿನಗೆ ನಾಚಿಕೆ ಆಗಬೇಕು. ಎಂತದ್ದು ನಿಮ್ಮದು ಗೊತ್ತೇ ಇಲ್ಲ? ಯಾರ ಇವ ತಮ್ಮ ಅಲ್ವಾ? ಅವ ಅಣ್ಣ ಅಲ್ವಾ? ಅದು ನಿಮ್ಮನ್ನು ನೋಡಿದ್ರೆ ಗೊತ್ತಾಗುದಿಲ್ಲ ನೀನು ಅಣ್ಣ ಇವ ತಮ್ಮ ಅಂತ. ಅದಲ್ವಾ? ಏನಾದ್ರೂ ಹೆಚ್ಚುಗಾರಿಕೆ ಇದ್ರೆ ಅದನ್ನ ಹೇಳಿ. ಉಂಟಲ್ಲ ನಮಗೆ ಹೆಚ್ಚು. ಎಂತದ್ದು ಹೆಚ್ಚು? ನಮಗೆ ಇರುವುದು ಸ್ವಲ್ಪ ಹೆಚ್ಚೆ. ನೀನು ಸ್ವಲ್ಪ ಹೆಚ್ಚೆ ಉಂಟು ನಿನ್ನಲ್ಲಿ, ಇವನಿಗಿಂತ ನಿನ್ನಲ್ಲಿ ಹೆಚ್ಚೆ ಉಂಟು. ಅಯ್ಯೋ, ಹೇಳಿದರೆ ನೀನು ಹೆದರಕೂಡದು. ಹೆದರಿಕೆಯ? ನನ್ನ ತಮ್ಮ ಇದ್ದಾನಲ್ಲ, ಇದ್ದಾನೆ. ನನ್ನ ತಮ್ಮ ಶೂರ, ನನ್ನ ಅಣ್ಣ ವೀರ. ಅಷ್ಟೇಯ? ನಾವಿಬ್ಬರು ವೀರ ಧೀರ. ವೀರರೇ? ಶೂರ ಅಹುದೇ ಭೂರಿ ದೋಷವಾಂತೆ ದಿಟ್ಟವೋ, ಭೂರಿ ದೋಷವಾಂತೆ ದಿಟ್ಟವೋ.
ದಿಟವು ಭೂರಿ ದೋಷವಂತೆ ದಿಟವು ಯಾರ ಕಾಡಿರಯ್ಯ ಮೊದಲು ನೀವು ಯಾರ ಕಾಡಿರಯ್ಯ ಮೊದಲು ನಾರಿಯೇನೆಂದು ಧೀರಜೂರರೌದೇ ನೀವು ಭೂಮಿದೋರ್ಯವಂತೆ ದಿಟವು ಯಾರ ಕಂಡಿರಯ್ಯ ಮೊದಲು ನಾರಿಯೆನೆಯೋದು ತೋರುವ ಜಲದಿಗಧಿಕಾರಿ ಆಗಿರುವೆ ನಾನು ತೋರುವ ಜಲದಿಗೆ ಅಧಿಕಾರಿ ಆಗಿರುವೆ ನಾನು ಬೇರೆ ಕಾಣೆ ಬೇರೆ ಕಾಣೆ ಎಲ್ಲ ಹೊರತು ವಾರಿದಿಯಲಿ ಬೇರೆ ಕಾಣೆ ಎಲ್ಲ ಹೊರತು ವಾರಿದಿಯಲಿ ಬೇರೆ ಕಡೆಯಲ್ಲ ಹೊರತು ವಾರಿದಿಯಲಿ ಶೂರರವುದೇ ನೀವು ಗಂಭೀರರು ನೀವು. ನಿಮ್ಮನ್ನು ಕಂಡು ಕಂಡು ನೀನು ಅಲ್ವಾ ಇವು ಕೊಂಡು ಏ, ನಿಮ್ಮನ್ನು ನೋಡಿ ನೋಡಿ ಭೂರಿ ಎಷ್ಟೆಷ್ಟ ಎಂತದ್ದು ಹೇಳಿದ ಭೂರಿ ಅಂದರೆ ಭೂರಿ 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 ಅಂದರೆ ಬಹಳ ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು. ಎಂತ ಆನಂದ? ನಿತ್ಯಾನಂದ. ಯಾಕೆ ಬಲ್ಲಿರ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು, ನನಗೆ ಜೋಡಿಲ್ಲ. ನಿನಗೆ ಯಾವ ಕರ್ಮಕ್ಕೆ ಅದು? ಯಾವುದು? ಈ ಸಾಗರ ಸಮಗಾರ. ಜೋಡಿ ಇಲ್ಲ, ಸಮಗಾರರು ನೀವು ಕಾಣಿಸಿದಿರಲ್ಲ, ಹಾಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವನು ನೀನಲ್ಲಿ ಒಂದು ಪ್ರಶ್ನೆ ಕೇಳಿದ್ದು, ಅದೆಂತದ್ದು? ತೋರ್ಬೇಗ ಮೊದಲು ಕಂಡ ತೋರ್ನಲ್ಲಿ ಬೋದ ಕಂಡ ಆರ ಕಂಡಿರಯ್ಯ ನೀವು? ನಾನರಿಯದನು, ನೀವು ನೋಡಿದ್ದನು ನಾನು ನೋಡ್ಲಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ. ಇಲ್ಲಪ್ಪ, ಬೇರೆ ನೋಡಿದ್ಯಾ? ಬೇರೆ ನನಗೆ ತೋರಿಸು. ಇಲ್ಲಿ ಬಾ, ಅಲ್ಲಿ ಅಂತ ನೀನ್ ನೋಡಿದ್ಯಾ? ಬೇರೆ ನಾವು ಹುಟ್ಟಿದ ಅರಬ್ಯ ನೋಡ್ತಾ ಇರುವ ಮುಖ ಅದು. ಹೌದಾ? ಮತ್ತೆ ನಾನದೇ ಹೊಸತು ನೋಡಿದ್ದು. ನೀನು ಬೇರೆ ನೋಡಿದ್ಯಾ? ಬೇರೆ ಇದೇ ನೋಡಿದ್ದು, ಬೇರೆ ನೋಡಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ ನನಗೆ? ಒಮ್ಮೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನೇ ಕೇಳ್ತಾನೆ. ನಾನು ನಿಜಕ್ಕೂ ಗೊತ್ತಿಲ್ವಾ? ನಾನು ನೋಡ್ಲಿಲ್ಲ. ಗದರಿಸುದೆಂತ? ಏನು ಗದರಿಸದೆ? ಏನು ಗದರಿಸದೆ? ಅಷ್ಟು ಯೋಗ್ಯತೆ ಉಂಟು ನನಗೆ. ಹೌದಾ? ಮತ್ತೆ ಅಷ್ಟು ಯೋಗ್ಯತೆ ಇರುವ, ನಮ್ಮನ್ನೂ ಗದರಿಸುವಷ್ಟು ಧೈರ್ಯ ಇರುವ ನೀನು ಯಾರು? ಅದೇ ನನ್ನ ವಿಷಯ ಗೊತ್ತಿಲ್ಲದೆ ಮಾತಾಡುದಲ್ವಾ ನೀನು? ನನಗೆ ಗೊತ್ತಾಯ್ತು. ಈಗ ನನ್ನ ವಿಷಯ ಅವನಿಗೂ ಗೊತ್ತಿಲ್ಲ. ನಿನ್ನ ವಿಷಯ ನನಗೆ ಗೊತ್ತುಂಟು, ನಿನ್ನದ್ದು ನನ್ನದು ನಿಮಗೆ ಗೊತ್ತಿಲ್ಲ ಅಂತ. ನಿನಗೆ ಗೊತ್ತುಂಟು. ಸಾಮಾನ್ಯ ಅನ್ನುವ ಹಾಗೆ ಭಾವಿಸಬೇಡಿ. ಕಾಣ್ತಾ ಇದೆ ಅಲ್ವಾ ಜಲಧಿ? ಈ ಜಲಧಿಗೆ ಒಡೆಯ ಮೂಗಿ ಕೊಡುತ್ತೇನೆ ಈಗ.
ತಲೆ ಕೆಟ್ಟು ತಲೆ ಕೆಟ್ಟದ್ದು ಈಗ ನಿನ್ನ ಮಾತು ಕೇಳಿದ ಮೇಲೆ. ನಿನಗೆ ಯಜಮಾನ ಅಂತ ಹೇಳಿದ್ದು ನಾನು ನೆಗಡದಿಟ್ಟದ್ದು ನೀನು ನಮಗ ನೀನು ನಾಯಕ ಯಜಮಾನ ನಾನು ಯಜಮಾನ. ಇಲ್ಲಿ ಯಾರಾದ್ರೂ ಇದ್ರೆ ಕೇಳಿ ಇದೆಲ್ಲ ಇವನತ್ತ ಈ ಕ್ಷೇತ್ರಕ್ಕೆ ನಾನು ಜನ ನಿನ್ನ ಕ್ಷೇತ್ರವೇ ಕೇಳು. ಅದರಿಂದ ಈ ಕ್ಷೇತ್ರದ ಆಸೆ ಎಂತದು ಆಸೆ ಉಂಟು. ಒಳ್ಳೇದಾಯ್ತು ಒಳ್ಳೇದಾಯ್ತು. ಇಲ್ಲಿಗೆ ನೀನು ಅಧಿಕಾರಿ ಹೌದಾದ ನಮ್ಮ ಒಂದು ಪ್ರಶ್ನೆಗೆ ಉತ್ತರಿಸು. ಯಾವುದು? ನಾವು ಮೊದಲು ಕಂಡು ಪ್ರಾಣಿ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಅಂತ ಹೇಳ್ಬೇಕು ಅಂತ ಇದ್ರೆ ನೀವು ನೋಡಿದ್ದೀರಲ್ಲ ಪ್ರಾಣಿ, ಅದು ಹೇಗಿತ್ತು ಅಂತ ಬೇಕು ನನಗೆ. ಹೇಗಿತ್ತು? ಹಸಿವ ಎಂತದೊಂದು ಸ್ವರವನಿಲ್ಲ. ನಾವು ಮೊದಲು ನೋಡಿದ ಪ್ರಾಣಿ, ಆ ಪ್ರಾಣಿಗೆ ತಲೆಗಳು 5. ಎಷ್ಟು? 5 ಪ್ರಾಣಿ ಎಷ್ಟಿತ್ತು? ಒಂದು ಪ್ರಾಣಿಗೆ 5 ತಲೆಯ? ಅವ ಕೇಳಿಯೇ ಕಾಕಾವಿಕೆ. ಹೌದು, ಅದು ಹೇಗೆ ಇರ್ಬೋದು ಅಂತ ಯೋಚನೆ ಮಾಡುದು ನಾನು. ಒಂದು ಪ್ರಾಣಿಗೆ 5 ತಲೆ ಆಗಿರ್ಬೋದು. ಮೊದಲು ಇದೇ ಉಂಟು ಅಂತ ನೋಡಿ. ಏನಾಗಿದೆ? ಒಂದು ಪ್ರಾಣಿಗೆ 5 ತಲೆ ಉಂಟು ಅನ್ನುವಾಗ ನಿನಗೆ ವಿಸ್ಮಯ ಆಗುತ್ತದೆ. ಒಂದು ಪ್ರಾಣಿಗೆ 4 ಕೈ ಇರಬಹುದಾ? ಅದಿಲ್ಲಿ ಬೇರೆ ನಾನು ಚತುರ್ಭುಜಧಾರಿ. ಚತುರ್ಭುಜಂ ಅಮ್ಮಲ್ವಾ? ನಿನಗೆ 4 ಕರ, ಅದಕ್ಕೆ 2. ಅದು ನಮ್ಮನ್ನು ನೋಡಿ ಅದಕ್ಕೆ ಭಯ ಹುಟ್ಟಿಸಿದ್ದೀರಿ ನೀವು. ನಿನಗೆ ಹೆದರಿಕೆಯೇ ಇಲ್ಲ. ನಗಾಡುತ್ತಾನೆ. ಅದು ಕೆಂಪು ಕೆಂಪು, ಬಿಳಿ ಬಿಳಿ, ರುಟು ರುಟು. ಇವಾಗ ಕಪ್ಪು ಕಪ್ಪು. ಯಾರ ಕಪ್ಪು? ಯಾರ ಕಾರ್ಯ ನೀನೆ ಮತ್ತೆ ಯಾರು? ನಾನು ಸರಿ ನೋಡಿದ್ಯಾ? ಅಂತ ಸರಿ ನೋಡಿ. ಈಗ ನಾನು ಕಪ್ಪು ಅಂತ ಹೇಳುದ ನೀನು? ಅಷ್ಟು ಬೀಳಿದ್ದೇನೆ ಅಂತ ಕಪ್ಪು ಅಂತ ಯಾರು ಹೇಳಿದ್ರು? ಇದಕ್ಕಿಂತ ಕಪ್ಪಿನದ್ದು ಇನ್ನೊಂದು ಇದ್ದಾರೆ. ನೀನು ಬಿಳಿ ಉಂಟಲ್ಲ ಈಗ ಇಲ್ಲಿ. ನೀನು ಬೀಳಿದ್ದೇನೆ ಅಂತ ನಿನ್ನ ತಲೆಯಲ್ಲಿ ಉಂಟಲ್ಲ. ಇದು ಕಪ್ಪ. ಮತ್ತೆಂತದ್ದು? ಅವನು ಕಪ್ಪೆ. ಕಪ್ಪು ಕಪ್ಪೆ. ಅಯ್ಯ, ನೀನು ಪೂರ್ತಿ ಕಪ್ಪು ಅಂತ ಹೇಳಲಿಕ್ಕಿಲ್ಲ. ಮತ್ತೆ ನಿನ್ನ ಒಂದು ಅಂಗ ಮಾತ್ರ ಬೀಳಿ. ಅದೆಲ್ಲಿ? ನಾಚಿಗಾದೀತು ನಿನಗೆ ಹೇಳಿ. ಅದೆಂತದ್ದು ನಾಚಿಗೆ? ನಿನ್ನ ಹಲ್ಲುಗಳು ಬಿಳಿ, ಅದಕ್ಕೆ ನಾಚಿಗೆ ಆಗುದ ನಿನಗೆ? ಪೂರ್ತಿ ಕಪ್ಪಿದ್ದವರಿಗೆ ಒಂದಂಗ ಬಿಳಿ ಇದ್ರೆ, ಅಥವಾ ಪೂರ್ತಿ ಬಿಳಿ ಇದ್ದವರಿಗೆ ಕೆಲವು ಅಂಗ ಕಪ್ಪಿದ್ರೆ ನಾಚಿಕೆ ಆಗೋದಿಲ್ಲ. ಇರ್ಬೋದು, ನನಗಾಗುದಿಲ್ಲ ಅದು. ನಿನಗೆ ಅದೆಲ್ಲ ಇಲ್ವಾ? ಆ ಪ್ರಾಣಿಯನ್ನು ನಮಗೆ ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗುದ? ಮತ್ತೆ ಏನು ಅಷ್ಟು ಬೇಗ ತೀರ್ಮಾನ ಮಾಡಿ ಆಯ್ತಾ? ನಾವು ಬರುವಾಗಲೇ ಆಲೋಚನೆ ಮಾಡಿಕೊಂಡು ಬಂದದ್ದು. ನುಂಗುದು ನುಂಗುವುದೇ. ಏನು ಅಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ಸತ್ಯ ಹೇಳ್ಬೇಕಾ? ನುಂಗುವುದು ಅತ್ಯಂತ ಸುಲಭದ ಕೆಲಸ. ಬೇರೆ ನುಂಗುವುದು, ಇದನ್ನು ಕಷ್ಟ ಅಂತ. ನನ್ನ ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೇನೆ. ಅದು ಗಿಡ್ಡದ ಬೆರಳು ಅಂತ ಆಲೋಚನೆ ಮಾಡಬೇಡ. ದೇಹದ ಒಳಗೆ ಇಡೀ ದೇಹಕ್ಕೆ ವಿಷವಾದೇನು ನಾನು? ಯಾವ ವಿಷವನ್ನಾದರೂ ಜೀರ್ಣಿಸಿಕೊಳ್ಳುವ ಹಸಿವೆ. ನನ್ನನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟ ಸಾಧ್ಯ. ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಇಬ್ಬರು ಜೊತೆಯಾಗಿ ನನ್ನ ಕಾಲು ಹಿಡಿದ್ರೆ ನಿಮ್ಮನ್ನು ಉಳಿಸ್ತೇನೆ. ಇಲ್ಲದೇ ಇದ್ರೆ ಅಳಿಸುವೆ.
ಗಟ್ಟಿಯಾಗುತ್ತಾ ಬರ್ತದೆ. ತಿಮ್ಮ ತಮ್ಮ ತಮ್ಮ ಪ್ರಾಣಿ ಬಿದ್ದದೆ, ನಾನು ತಿಂದು ಬರ್ತೀನಿ. ನನಗೆ ನಿನಗೆ ಇನ್ನೊಂದು ಸಿಕ್ಕಿದೆ. ನೀನು ಅದನ್ನು ತಿನ್ನು, ನಾನು ಇದನ್ನು ತುಂಬಾ ಇರುವುದು ಒಂದೇ ಪ್ರಾಣಿ, ಇಬ್ಬರಿಗೂ ತಡೆಯಲಾರದ ಹಸಿವೆ. ನಾವಿದನ್ನು ಅರ್ಧ ಮಾಡಿ ತಿನ್ನುವನ. ಹೇಗೆ ಹೇಗೆ? ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ನೀನು ನನ್ನ ತಮ್ಮ, ಪ್ರೀತಿಯ ತಮ್ಮ, ತುಂಬಾ ಹಸಿವಾಗಿದೆ. ಆದ ಕಾರಣ ಅದರ ಸೊಂಟದಿಂದ ಕೆಳಗೆ ಎಂಥದ್ದೆಲ್ಲ ಉಂಟು ಅದೆಲ್ಲ ನಿನಗೆ, ಸೊಂಟದಿಂದ ಮೇಲೆ ಇರುವುದು ಮಾತ್ರ ನನಗೆ ಸಾಕು. ಸೊಂಟದಿಂದ ಕೆಳಗೆ ಎಂತದುಂಟ? ಸೊಂಟದಿಂದ ಎರಡು ಕಾಲು ಮತ್ತೆಂತದ್ದು. ನನಗೆ ಕಡಿಮೆ ಆಯ್ತು, ನಿನಗೆ ಹೆಚ್ಚಾಯ್ತು. ಇಲ್ಲ ಸರಿಯಾಗಿಲ್ಲ. ಹಾಗಾದ್ರೆ ಹೀಗೆ ಮಾಡುವ, ಅದರ ಎಲುಬು ಮತ್ತೆ ಚರ್ಮ ಒಂದು ಪಾಲು, ಅದರ ರಕ್ತ ಮತ್ತೆ ಮಾಂಸ ಇನ್ನೊಂದು ಪಾಲು. ನನ್ನ ಪ್ರೀತಿಯ ತಮ್ಮ, ನಿನಗೆ ತುಂಬಾ ಹಸಿವಾಗಿದೆ. ಆದ ಕಾರಣ ಅದರ ಎಲುಬು ಚರ್ಮ, ಚರ್ಮ ಎಲುಬು, ಎಲುಬು ಚರ್ಮ, ಚರ್ಮ ಎಲುಬು, ಎಲುಬು ಚರ್ಮ, ಚರ್ಮ ಚರ್ಮ ನಿನಗೆ. ನನಗದರ ರಕ್ತ ಮತ್ತೆ ಮಾಂಸ ಮಾತ್ರ ಸಾಕು. ಎಲುಬು ಚರ್ಮದಲ್ಲಿ ಎಂತದುಂಟ? ಎಲುಬು ಚರ್ಮ ಮತ್ತೆಂತದ್ದು. ಅದು ಕಡಿಮೆ ಆಯ್ತು, ನಿನಗೆ ರಕ್ತ ಮಾಂಸ ಹೆಚ್ಚಾಗ್ಲಿಲ್ವಾ? ಸರಿಯಾಗಿ ಮೊನ್ನೆ ಹುಟ್ಟಿದ್ದಷ್ಟೇ, ಈಗಲೇ ಅಣ್ಣ ತಮ್ಮಂದರಲ್ಲಿ ಪಾಲಿಗೆ ಜಗಳ. ಹಾಗಾದ್ರೆ ಹೀಗೆ ಮಾಡು, ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿಯು, ಒಂದು ಕಾಲು ಒಂದು ಕೈ ನೀನು ಹಿಡಿಯು, ಒಂದು ಕಾಲು ನಿನಗೆ, ಒಂದು ಕಾಲು ಒಂದು ಕೈ ನನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ, ಒಂದು ಕಾಲು. ಒಟ್ಟು ಎಷ್ಟಾಯ್ತು? ಎರಡು ಕಾಲು. ಎರಡು ಕಾಲು ಆಯ್ತಾ? ನೀನು ಒಂದು ಕಾಲಲ್ಲಿ ಎರಡು ಕಾಲು ಮಾಡಿ. ಅದಲ್ಲ, ಒಂದು ಕಾಲು ಒಂದು ಕೈ ನೀನು, ಒಂದು ಕಾಲು ಒಂದು ಕೈ ನಾನು ಹಿಡಿಯು. ಇಬ್ಬರು ಪರಸ್ಪರ ವಿರುದ್ಧದಕ್ಕೆ ಅದನ್ನು ಸೆಳೆಯುವುದು. ನನಗೆ ಸಿಕ್ಕಿದಷ್ಟು ನನಗೆ, ನಿನಗೆ ಸಿಕ್ಕಿದ್ದು ನನಗೆ. ಅದು ನನಗೆ ಎಂತದು? ಅವಸರದಲ್ಲಿ ತಪ್ಪಿ ಹೋಯ್ತು. ನಿನಗೆ ಸಿಕ್ಕಿದ್ದು ನಿನಗೆ, ನನಗೆ ಸಿಕ್ಕಿದ್ದು ನನಗೆ. ಬಾ 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 ಬಾ. ಅಣ್ಣ ಸಾಯಿಲ್ಲ, ಅವಾಗ ಹೇಳಿದ ಹೊಟ್ಟೆಯಲ್ಲಿ ವಿಷಾದೇನು. ಜೀವಾದದ್ದೆಲ್ಲ ತಿನ್ನುವುದು ಬೇಡ. ಹಾಗಾದ್ರೆ ಈ ಉಪ್ಪು ನೀರಿನಲ್ಲಿ ಬಿದ್ದು ಪೂರ್ತಿ ಸಾಯಲಿ. ಅಲ್ಲಿವರೆಗೆ ಕಾಯುವ. ಸೆಳಸಿ ಪಂಚಸಹಸ್ರ ಕಾಲದಿ ಧನುಜರಲ್ಲಿ ಜಯ ಸೇರದಿರುತ್ತಿವೆ. ನಳಿನಲ ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಜಯ ಜಯ ಮನದೊಳರಿತನು ದುರದೊಳಸದಳ ಹಲಗೊಳಿಸುವೆ ಕಪಟದೊಳಗೆ ಹೋದೆನುತ್ತ ಧನುಜರನು ಪೊಗಳುತ್ತ ಯುದ್ಧೋದ ಸೆಳಸಿ ಪಂಚಸಹಸ್ರ ಕಾಲದಿ ಸೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರೂ ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನೋ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಒಳ್ಳೆ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಬರ್ಲಿ ಬರ್ಲಿ ಬರ್ಲಿ. ಮೆಚ್ಚಿ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ನಿಮ್ಮ ಪೌರುಷಕ್ಕೆ ಆಶ್ಚರ್ಯವಾದನ
ಉಚ್ಚರಿಸುವುದೇನೋ ಅಚ್ಚಳಿಯದ ಭಜರಹುದು ಸಂಕರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಹಳಿರೆ ಬಾಪುರೆ ಧಿರುರೆ ಮಜರೆ ಪೂತು ಮಜರೆ. ಅಣ್ಣ ಆಗ ಅವನ ಮಂಡೆಗೊಂದು ಕೊಟ್ಟದ್ದು. ಈಗ ನೋಡು, ಬಾಬ್ರೆ 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 ಬಾಬ್ರೆ. ನನಗೀಗ ಗೊತ್ತದ್ದು ಮಂಡೆಗೆ ಬೆಟ್ಟದವರು ಹೀಗೆ ಮಾತಾಡುದು. ಯಾರಿಗ ತಲೆಗೆಟ್ಟದ್ದು? ತಲೆಗೆಟ್ಟದ್ದು ನಿಮಗೆ. ನಿಮ್ಮನ್ನು ಹೊಗಳಿದ್ದ ನಾನು. ಮತ್ತೆಂತದ್ದು? ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಸಂತೋಷವಾಯಿತು. ಆದ್ರೆ ಯೋಚಿಸುವುದಲ್ಲ ನಾನು. ಇಷ್ಟು ಸಮಯಗಳಲ್ಲಿ ನಿಮ್ಮ ಜೊತೆಯಾಗಿ ಯುದ್ಧವನ್ನು ಮಾಡಿದ್ದು. ನಿನ್ನ ಮುಖವನ್ನು ಸಾರಿ ನೋಡುದು ಈಗಲೇ ಅಲ್ವಾ? ಮುಖ ನೋಡಿ ಮಾತಾಡು, ಮುಖ ನೋಡಿ ಮಾತಾಡು. ನಿಮ್ಮಲ್ಲಿ ಎಂತದೊಂದು ಸಾಮ್ಯತೆ ಅಂತ ಯೋಚನೆ ಮಾಡುವುದು. ಹೌದು. ಇವನ ಕೇಶ, ನಿನ್ನ ಮೀಸೆ, ನಿನ್ನ ಕಣ್ಣು, ಇವನ ಬೆನ್ನು, ಇವನ ಕೊರಳು, ಇವನ ಬೆರಳು, ಇವನ ಕಂಠ, ಇವನ ಸೊಂಟ, ಇವನ ಕೈ, ಇವನ ಬಾಯಿ, ಇವನ ಬೆನ್ನು, ಇವನ ಕಣ್ಣು, ಇವನ ತುಟಿ, ಇವನ ಕಾಟಿ. ಎಂತದಿದು ಅಪ್ಪ? ಅದ್ಯಾಕೆ ಮಾತಾಡುದು? ನಿನಗೆ ಯಾಕೆ ಬಿಸಿ ಆಗುದು? ಅವನ ಕೇಶ ನನ್ನ ಮೀಸೆಯ, ಈ ಮೀಸೆ ನನ್ನ ಸ್ವಂತದ್ದು. ಕಟ್ಟಿದ ಅಲ್ಲಿ ಯಾರೋ ಬಿಚ್ಚಿ ಬಿಸಾಡಿದ್ದನ್ನು ನಾನು ಕಟ್ಟಿಕೊಂಡು ಬಂದದ್ದು. ಮತ್ತೆ ಸ್ವಂತದ್ದು? ಇದು ಹುಟ್ಟಿದ ಮೀಸೆ. ಕಟ್ಟಿದ್ದಲ್ಲ, ಹುಟ್ಟಿದ್ದು. ಅವನ ಸೊಂಟ ನನ್ನ ಕಂಠವ, ಅವನ ಸೊಂಟ ನಿನ್ನ ಕಂಠ. ಅದೆಂತದ್ದು? ಅವನ ಬಾಯಿ ನನ್ನ ಕೈಯ. ಅದ್ಯಾರು ಹೇಳಿದ್ದು? ನೀನ್ ಹೇಳಿದಲ್ಲ. ನಾನು ಹಾಗೆ ಹೇಳಿದ್ದಲ್ಲೂ ಅದು. ನಿನ್ನ ಕೆದರಿದ ಕೇಶ ರಾಶಿ ಏನು? ನಿನ್ನ ಪೊದರು ಮೀಸೆ ಏನು? ನಿನ್ನ ಬಲಿಷ್ಠವಾದ ಕೈ ಏನು? ನಿನ್ನ ದೀರ್ಘವಾದ ಬಾಯಿ ಏನು? ನಿನಗೆ ಇಷ್ಟ ಆಗ್ತದೆ. ನಿಮಗೆಲ್ಲವನ್ನು ಬಿಡಿಸುವುದಕ್ಕೆ ಹೋದ್ರೆ ಸಮಯ ಎಷ್ಟು ಬೇಕು? ಅಂತ ಇಷ್ಟು ಈಗಲೇ ತುಂಬಾ ಕಳೆದು ಹೋಯ್ತು. 5,000 ಕಳೆದು ಹೋಯ್ತು. ಅದು ಸುಳ್ಳು. ಎಂತದ್ದು ಸುಳ್ಳು? ನಾವು ಕೇಳುವ ಎಂತದ್ದು ಇದು? ಇದೆಲ್ಲ 5,000ಕ್ಕೆ, ಇದೆಲ್ಲ 5,000ಕ್ಕೆ ಬರ್ತದ? ಅದಲ್ವಾ? ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಸಮಯ ಎಷ್ಟು ಕಳೆದು ಹೋಯಿತು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ನಡೆದು ಹೋದಂತ ಸುದೀರ್ಘವಾದಂತಹ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು. ಯುದ್ಧದಲ್ಲಿ ಗೆದ್ದವರು ನೀವು. ಗೆದ್ದವರು ನಾವು ನಿಜ, ಸೋತವರ ಸುದ್ದಿ. ಯಾರು ಸೋತದ್ದು? ಯುದ್ಧಾರಂಭದಲ್ಲಿ ನೀನು ಸೋಲುವನ್ನು ನಮಗೆ ಖಚಿತವಿತ್ತು. ಆದ ಕಾರಣ ಸೋತಿದ್ದೇನೆನ್ನುವ ಹಾಗೆ ಬೇಸರ ಬೇಡ. ಸೋತಿದ್ದೇನಂತ ಬೇಸರ ಇಲ್ಲ ನನಗೆ. ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೇದೇ ಆಯ್ತಲ್ಲ. ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರೂ ಕೊಡುವುದು ಅಂತ. ಈಗ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಗೆದ್ದಂತ ನಿಮಗೇನಾದ್ರೂ ಕೊಡಬೇಕು ಅನ್ನೋ ಹಾಗೆ. ನೀವು ಮಾಡ್ಬೇಕಾದಿಷ್ಟೇ. ನಿಮ್ಮ ದೇಹವನ್ನು ಕುಗ್ಗಿಸಿ, ಶಿರವನ್ನು ಹಾಗೆ ಬಾಗಿಸಿ, ಎರಡೂ ಕೈಗಳು ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನಾನು ಕೊಡುವವ. ನೀವು ಬೇಡುವವರು. ಏನು ಬೇಕು, ಎಷ್ಟು ಬೇಕು ಬೇಡಿಕೊಳ್ಳಿ, ತಟಪಟ ಕೊಡ್ತೇನೆ. ಎಂತದ್ದು ಬೇಕು ನೀವು? ತಟಪಟ ಕೊಡುದಾದ್ರೆ ಆಗಲೇ ಕೊಡ್ಬೇಕು. ಅದಲ್ಲ, ಈಗ ಬೇರೆ ಕೊಡುದು ಅಂತ ಒಂದು ಸಮಾಧಾನ ಆಯ್ತು. ಏನು? ಇಲ್ಲಿ ಕೊಡುವ ಕ್ರಮ ಉಂಟಲ್ಲ? ಉಂಟು, ಬೇಕಾದಷ್ಟು ಕೊಡ್ತಾರೆ. ಯಾವುದಕ್ಕೂ ಕಡಿಮೆ ಮಾಡ್ಲಿಕ್ಕಿಲ್ಲ ಇಲ್ಲಿ. ಕೊಡ್ತಾರೆ ಅಂತದ್ದು ಯಾರ್ಯಾರ ಮೇಲೆ? ನಾನು ಕೊಡಿಸ್ತೇನೆ. ನಿನಗೆ ಎಷ್ಟು ಬೇಕು? ಆಲೋಚನೆ ಬಿಟ್ಟು ಕೊಡುವ ಆಲೋಚನೆ ಇಲ್ಲ ನಿನಗೆ. ನಾನೇ ಕೊಡುದು ಅಂತ ತೀರ್ಮಾನ ಮಾಡಿದ್ದೇನೆ. ಅಯ್ಯ, ಒಂದು ಸ್ಪಷ್ಟವಾಗಿ ತಿಳ್ಕ. ಏನು? ನಾವು ಬಡವರು, ನಾವು ಹಸಿದವರು. ಕೇಳು ಕೇಳು, ಎಷ್ಟು ಬೇಕು ನಿನಗೆ? ಎಂತದ್ದು ಬೇಕು? ಎಲ್ಲಿ ಬೇಕು ನಿನಗೆ? ಎಂತದಿಲ್ಲ, ಎಷ್ಟು ಬೇಕು ನಿನಗೆ? ಹಾಗೆ ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ ಬಿಟ್ಟು ಹೋದ ಕಡೆಯಲ್ಲೆಲ್ಲ ಕೇಳುವವರಲ್ಲ ನಾವು. ಮತ್ತೆ ಕೊಡುವ ಅರ್ಹತೆ, ಕೊಡುವ ಯೋಗ್ಯತೆ ಇದ್ದಲ್ಲಿ ಮಾತ್ರ. ಈಗ ನನಗೆ ಯೋಗ್ಯತೆ ಕಡಿಮೆ ಉಂಟು ಅಂತ ಹೇಳುದ ನೀವು? ಈಗಲ್ಲ, ಮೊದಲೇ ನಿನಗೆ ಯೋಗ್ಯತೆ. ಮೊದಲೇ ಬೇಕಾದಷ್ಟು ಉಂಟು ನನಗೆ. ಆದ ಕಾರಣ ನೀನು ಕೊಟ್ಟದ್ದನ್ನು ತೆಗೆದುಕೊಳ್ಳುವಷ್ಟು ಸಣ್ಣವರಲ್ಲ ನಾವು. ಮತ್ತೆ ನಾವು ಬೇಡುವವರಲ್ಲ, ಬೇಡದವರು. ನೀವು ಬೇಡದವರು, ಮತ್ತೆ ಬೇಡದೇ ಇರುವವರು. ಮತ್ತೆ ನಾವು ಕೊಡುವವರು. ನಮ್ಮದು ಕೊಡುವ ಕೈ, ನಿಮ್ಮದು ಕೊಟ್ಟ ಕೈ. ಅಲ್ಲ, ಕೊಟ್ಟ ಕೈ. ಕೊಡುವ ಕೈ. ಆದ ಕಾರಣ ಸೋತವನಾದ ನೀನು ಕೇಳು, ದೊಡ್ಡವರಾದ ನಾವು ನೀವು ಕೊಡ್ತೀರಾ?
ಹೌದಾ? ಬೇಗ ಕೇಳಿದ್ರೆ ಸಿಗ್ತದೆ, ದೊಡ್ಡವರೆಲ್ಲ ಹಾಗೆ ಕೊಡುವುದಕ್ಕೆ. ನಿಮ್ಮಿಂದ ಪಡ್ಕೊಳ್ಬೇಕು ಅಂತ ಆಸೆ ಉಂಟೆ, ಆದ್ರೆ ಏನು ಮಾಡುವ, ನನಗೆ ವಿಶ್ವಾಸ ಇಲ್ವೇ? ಹಾ, ಪಡ್ಕೊಳ್ಳಬೇಕು, ಆದ್ರೆ ಕೊಂಡೋಗುವುದು ಹೇಗೆ ಅಂತ. ಅಲ್ಲ, ನೀವು ಕೊಡ್ತೀರೋ ಇಲ್ವೋ ಅಂತ ಭರವಸೆ ಇಲ್ಲ, ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಬರ್ಬೇಕು ಅಂತ ಇದ್ರೆ ನೀವು ಕರ ತಟ್ಟಬೇಕು. ನೀವು ಕರ ತಟ್ಟಿದ್ರೆ ನಂಬಿಕೆ ಬರ್ತದೆ. ಆಯ್ತು, ನೀ ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ ಅದಲ್ಲಿ ಆಗಾದಿಲ್ಲ. ನಿಮ್ಮಲ್ಲಿ ಭಜನೆ ಮಾಡ್ಲಿಕ್ಕೆ ಹೇಳಿದ್ದ ನಾನು. ಅದಲ್ವಾ, ಕರ ತಟ್ಟಿ ನಂಬಿಕೆ ಕೊಡುದು ಅಂತ ಒಂದು ಕ್ರಮ ಉಂಟು. ನನ್ನ ಕೈಯ ಮೇಲೆ ನಿಮ್ಮ ಕರಗಳನ್ನು ಇರಿಸಿ ತ್ರಿಕರಣಪೂರ್ವಕವಾಗಿ ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಅನ್ನೋ ಹಾಗೆ ಆಡಿದ್ರೆ ಆಮೇಲೆ ಕೇಳ್ತೇನೆ. ಆಯ್ತು, ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ, ತಕ್ಕುದಾದ ದಿಕ್ಕು ಎಲದರು ತಕ್ಕಲು ಯುವಯ ವಿಕ್ರಮ ಮೂದಗೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ, ಮಂಕುಮತಿಗಳು, ಬುದ್ಧಿಶೂನ್ಯರು, ಮೂರ್ಖರು, ಶತಮೂರ್ಖರು, ಪೆದ್ದರು, ದಡ್ಡರು, ಬಡ್ಡರು. ಅಲ್ಲಿಂತದ್ದು ನೋಡು, ನಿನ್ನನ್ನು ಹೇಳಿದ್ದು ನಾನು. ನೀವೇ ದಡ್ಡರು, ಅದೆಲ್ಲ ನೀವೇ. ಬಪ್ಪರು, ಬೆಪ್ಪರು, ಅದಕ್ಕೆಲ್ಲ ಅರ್ಥ ಎಂತದ್ದು? ಅರ್ಥ ಉಂಟಪ್ಪ, ಎಲ್ಲದಕ್ಕೂ ಅರ್ಥ ಉಂಟು. ಕೆಲವು ಶಬ್ದಕ್ಕೆ ಅರ್ಥ. ನಿಮಗೆ ಯಾವ ಶಬ್ದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ? ಮೂರ್ಖ ಅಂದ್ರೆ ಅಂತದ ಒಳ್ಳೆಯವ ಅಂತ. ಹೌದು. ಈಗ ನಮ್ಮಲ್ಲಿ ಯಾರು? ನೀನು ತಮ್ಮ ಅಲ್ವಾ? ಹೌದು. ನೀನು ಮೂರ್ಖ, ಒಳ್ಳೆಯವ. ಹೌದಾ? ನಾನು ಹಾಗಾದ್ರೆ ಅಣ್ಣ? ಇವ ಅಣ್ಣ ಅಲ್ವಾ? ಇವ ಶತಮೂರ್ಖ ಅಂದ್ರೆ ಬಹಳ ಒಳ್ಳೆಯವ. ತಮ್ಮ ನೀನು ಮೂರ್ಖ, ಅಣ್ಣ ನೀನು ಶತಮೂರ್ಖ, ಬಾರಿ ಒಳ್ಳೆಯವ. ನೀನು ಒಳ್ಳೆಯವ, ನೀನು ಬಾರಿ ಒಳ್ಳೆಯವ. ಸಾಕ. ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ. ಭಲೇ ಜೋಡಿ ನಿಮ್ಮದು. ದೀರ್ಘವಾದಂತ ದೇಹವನ್ನು ಬೆಳೆಸಿಕೊಂಡಿದ್ದೀರಿ. ಇಷ್ಟಿಷ್ಟು ದೊಡ್ಡದುಂಟು ತಲೆ. ಹೌದು. ಎಂತದುಂಟ ತಲೆಯೊಳಗೆ? ಯಾರಿಗೊತ್ತು? ಎಂತದಿಲ್ಲ. ಕೊಡ್ತೇನೆ ಅಂತ ಹೇಳ್ತೀಯಲ್ಲ, ಏನನ್ನು ಕೊಡ್ತೀನಿ ನೀನು? ತಲೆಯನ್ನ ಕೊಡ್ತೇವೆ, ಎಂತದುಂಟು ನೋಡ್ಬೇಕಾದ್ರೆ. ಅದನ್ನೇ ಕೊಡಿ. ಏನ ಮಾಡುವುದೆಂಬ ಪ್ರಾಣವ ಕೇಳಿದಾಗ ಜಾಣತನದಲೇ ವಂಚಿಸುತ್ತ ಸಾಲು ರಾಗದ ನೀವೇ ಮನದಿರ ಎನ್ನುತ್ತಲೇ ತಾನೇ ಮೊಳೆಯುಡ ಮಾತಾ ಏನ ಮಾಡುವುದು ಬಾಯಿಗೆ ಬಂದ ಹಾಗೆ ಮಾತಾಡಿ ಅವನ ವಂಚನೆಗೆ ಬಲಿಯಾಗಿ ಬಿಟ್ಟೆ. ನನಗೆ ಬದುಕಬೇಕು ತಮ್ಮ, ಒಳ್ಳೆ ಊಟ ಆದ್ರೂ ಊಟ ಮಾಡಿ ಸಾಯ್ಬಹುದು ತಮ್ಮ. ಬದುಕು ಒಂದು ಉಪಾಯ ಹೊಳದದು. ಗಟ್ಟಿ ಹೇಳಿದ್ರೆ ಅವನಿಗೆ ಕೇಳ್ತಾನೆ, ಗುಟ್ಟಿ ಹೇಳ್ತಾನೆ. ಬಾ ಕೊಡಿ 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 ಕೊಡಿ. ಕೊಡುವುದಕ್ಕೆ ಸಿದ್ಧರಾಗಿ ಇದ್ದಾವಯ್ಯ. ಮತ್ತೇನು? ಒಂದು ಸಹಾಯ ಇದೆ. ಏನು? ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವಲ್ಲಿ ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಪಡೆದುಕೋ. ಕರ್ಣದ ಕಿಲ್ಬೇಷದಿಂದ ಕಾಣಿಸಿಕೊಂಡಂತ ಇವರು ಅಜ್ಞಾನಿಗಳಾಗಿದ್ದಾರೆ. ಇವರಿಗೆ ಸುಜ್ಞಾನವನ್ನು ಅನುಗ್ರಹಿಸಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳುತ್ತೇನೆ. ಕ್ಷೀರಾಳವ ಶಯನ ನಾರಾಯಣ ನೀರಜದಳ ನಯನ ಕ್ಷೀರಾಳವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ದಿನೋದಾರಿ ರಮಾರಮಣ ನಾರಾಯಣ ಕ್ಷೀರಾಳವ ಶಯನ ನಾರಾಯಣ 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 ಕ್ಷೀರಾರ್ಣವ ಶಯನನಾದ
ಸೃಷ್ಟಿ ಸ್ಥಿತಿ ಲಯಕಾರಕನಾದ ಅಣುರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪ್ತನಾದ ಓ ಕಮಲ ನಯನನೇ, ಓ ಕಮಲ ವದನನೇ, ಓ ಕಮಲ ನಾಭನೇ, ಓ ಕಮಲ ಪಾದನೆ, ನಾವು ಮಾಡಿದ ಸರ್ವಾಪರಾಧವನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು. ನಾವು ಯಾರು, ನಾವು ಎಲ್ಲಿಗೆ, ನಾವು ಎಷ್ಟು, ಇದನ್ನು ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು. ಸ್ವಾಮಿಯೇ ಶರಣಾಗತರಾಗಿದ್ದೇವೆ, ಶರಣಾಗತರಾಗಿ. ಓ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನದ ಕತ್ತಲು ದೂರವಾಯಿತು, ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಹಾಯಾಗಿ ಪವಡಿಸಿದವ ನೀನು. ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅದೇ ಪ್ರಭು, ನಾವು ಯಾರು ಎನ್ನುವುದನ್ನು ತಿಳಿಯದೆ ಹೋಗಿದ್ದೇವೆ. ಸಕಲ ವಿಚಾರವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಿ ಅನುಗ್ರಹಿಸಬೇಕು ಪ್ರಭು. ಮಕ್ಕಳೇ, ಮೃದು ತಲುವ ಹೋದಿರ್ಪ ನೀನೇ ಮಧು, ಮೃದು ತಲುವ ಹೊಂದಿರ್ಪ ನೀನೇ ಮಧು, ಕಠಿಣ ಕಾಯದೊಳಿರ್ಪ ಈತನೇ ಕೈಟ ಫಲೋ, ಏನು ತಪ್ಪೆಸರಿಸಿಯೇ ನಿಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನಾವು. ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತ ಯಾವುದೇ ಒಂದು ಜೀವಿಗಾದ್ರೂ ಗುರುತಿಸಲ್ಪಡುವುದಕ್ಕೆ ಹೆಸರು ಅನ್ನುವುದು ಅಗತ್ಯ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಠಬ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಮಧುವನ್ನು ಕೊಂದು ಮಧುಸೂದನ, ಕೈಠಬನನ್ನು ಕೊಂದು ಕೈಠಬಾಂತಕ ಅನ್ನುವಂತಹ ಹೆಸರಿನಿಂದ ಕಾಣಿಸಿಕೊಳ್ಳುವವನಿದ್ದೇನೆ. ಆದ್ರೆ ಮಕ್ಕಳೇ, ತಿಳಿದೆಯೋ ನೀವೊಂದನ್ನು ಮಾತನ್ನ ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ ಅನ್ನುವ ಹಾಗೆ ಯೋಚನೆ ಮಾಡಬೇಡಿ. ಜಂಕಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ. ಸಹೃದಯ ಕಲಾ ಅಭಿಮಾನ ವಿಜ್ಞಾಪನೆ. ಇಂದಿನ ಈ ಸೇವೆ ಆಟವನ್ನಾಡಿಸಿದಂತಹ ಸೇವಾದಾರರಿಗೆ ನಮ್ಮ ಮೇಳದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಲದೆ ಸೌಮ್ಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ನೋಡ್ತಿರೋ ತಮಗೆಲ್ಲರಿಗೂ ನಮ್ಮ ಮೇಳದ ಪರವಾಗಿ ಅನಂತ ಧನ್ಯವಾದಗಳು. ತಮಗೆಲ್ಲರಿಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕರುಣಿಸಲು ಶ್ರೀದೇವಿ ಪ್ರಾರ್ಥಿಸ್ತಾ ಇದ್ದೇವೆ. ನಾಳೆ ಸಂಜೆ 5:45ರಿಂದ ಗುರುವಾಯನಕೆರೆ ಸುಧೆತಾರು ಮನೆ ವಿಜಯಕುಮಾರ್ ಶೆಟ್ಟಿಯವರ ಬಾಪ್ತು ಶ್ರೀ ದೇವಿ ಮಹಾತ್ಮ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ಚಂದ ಕಾಣಿಸ್ಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅಲ್ಲದೆ ನಮ್ಮ ಈ ಮೇಳು ನಿಮ್ಮೂರಿಗೆ ಬಂದಾಗ ಅಥವಾ ಇನ್ನಿತರ ಯಾವುದೇ ಮೇಳು ನಿಮ್ಮೂರಿಗೆ ಬಂದಾಗ ಸಕಲ ವಿಧದ ಸಹಕಾರವನ್ನು ಕೊಟ್ಟು ಸಹಕರಿಸುವ ಕೇಳಿಕೊಳ್ತಾ ಮುಂದಿನ ಕತೆಗೆ ಅನುವು ಕೇಳಿಕೊಳ್ತಿದ್ದೇನೆ. ಜೈ ಹಿಂದ್. ಯಕ್ಷಗಾನ ಮುಗಿಲ್. ಜನನಿಯಾಜ್ಞೆಯಲಿ ಮಾಲಿನಿಯೋ ಜನನಿಯಾಜ್ಞೆಯಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ, ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ. ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ, ಕನಕ ಗರ್ಭನ ತಪವನು ಗೈವೆ ನೆನುತ್ತಲೇ, ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಜನನಿಯಾಜ್ಞೆಯಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು. ಓ
ಓ ಜೈ ನಮೋ ಪರಮೇಶ್ವರ, ನೀನೇ ರಕ್ಷಿಸು ತಂದೆ. ಪರಮಾತ್ಮನಿಂದಲೇ ಸೃಜಿಸಲ್ಪಟ್ಟಂತಹ ಪ್ರಪಂಚದಲ್ಲಿ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡಂತಹ ಮಾನವನೋರ್ವನ ಜೀವನವು ಪಾವನವಾಗಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ತೊಡಗಿಸಬೇಕು ಎಂಬುದಾಗಿ ಲೋಕಮುಖಿ ತೋರಿಸಿಕೊಟ್ಟವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನವ್ವೆಯಾದಂತಹ ದಿತಿದೇವಿ. ಅವರ ಮನವೆಂಬಂತಹ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ನಾನು. ಮಾಲಿನಿ ನಾಮಕಳು. ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆದರವಂತೆ. ನಮ್ಮಲ್ಲೂ ಹಾಗೆ ಬೇಸಿಗೆಯ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದ ಬಂಜರ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಇಷ್ಟು ಆನಂದವಾಗುತ್ತದೆ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಶಿಶು ಶ್ಯಾಮಲಿಯಾಗಿ ಕಂಗೊಳಿಸುತ್ತಾಳಂತೆ. ಅಂತಿ ಸಂತೋಷದಿಂದಿರಬೇಕಾದಂತಹ ನನ್ನವ್ವೆ ಅಂತಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ರು. ನೇರವಾಗಿ ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತ ಆಳವಂತಹ ಕಥೆಯೊಂದನ್ನೇ ಹೇಳಿಬಿಟ್ಟಳಲ್ಲ. ನ್ಯಾಯದಲ್ಲಿ ದೊರಕಬೇಕಿತ್ತು ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ. ಮೋಸದಿಂದ ಪಡೆದುಕೊಂಡವರು ದೇವಾನುದೇವತೆಗಳು. ಕಳುಹಿಸಿಕೊಟ್ಟದ್ದ ಅಷ್ಟು ನನ್ನ ಅಗ್ರಜರನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವಿಯಾದಂತಹ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದ್ದೇನೆ. ಅಸುರಕುಲ ಉದ್ಧಾರವಾಗಬೇಕಾದ್ರೆ ನನ್ನಿಂದ ಏನಾಗಬೇಕಮ್ಮ? ಅಮ್ಮ ಹೇಳಿದ ಮಾತು, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ, ಗಂಡಿನಲ್ಲಾಗದ್ದನ್ನು ಹೆಣ್ಣಾಗಿ ನೀನು ತೋರಿಸಬೇಕು ಮಗಳೇ. ಏನು ಮಾಡಬೇಕು ಎಂಬುದಾಗಿ ಕೇಳಿದೆ. ಅರಣ್ಯ ಗರ್ಭವನ್ನೇ ಸೇರು. ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನ ಆಚರಿಸಿ ಒಲಿದು ಬಂದಂತಹ ದೇವರಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಅಮ್ಮ ಆಜ್ಞೆ ಮಾಡಿದ್ದೆ. ಅಮ್ಮ ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡವಳು ನಾನು. ಆ ರೀತಿಯಲ್ಲಿ ಜನನಿಯ ಆಜ್ಞೆಯಲ್ಲಿ ಮಾಲಿನ್ಯ ಬಂದು ಬಂದು ದಟ್ಟಾರಣ್ಯವನ್ನು ಸೇರಿಕೊಂಡೆ. ಕಾಣುವಂತಹ ಶರದಿಯಲ್ಲಿ ಬಿಂದು ಶುಚಿಭೂತಳಾದೆ. ತಪವನ್ನು ಆಚರಿಸುವುದೇ ಮುಂಚಿತವಾಗಿ ನನ್ನ ಬಗ್ಗೆ ನಾ ಸ್ವಲ್ಪ ಯೋಚನೆ ಮಾಡಬೇಕು. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾಗಿ ಅತಿ ಯೌವನವತಿಯಿಂದ ಕೂಡಿದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದ್ರೆ ಸೌಂದರ್ಯ ಎಂಬುದಿರುತ್ತದಂತೆ. ಹಾಗಾದ್ರೆ ಈ ಮುಖ್ಯವಾಗಿ ತಪಸ್ಸನ್ನಾಚರಿಸಿದ ತಪಸ್ಸು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಈ ಮಾತನ್ನೆಲ್ಲೇ ಸೂಚಿಸಿದೆ. ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿ ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದ್ರೆ ಇನ್ನೊಂದು ಪಕ್ಷ ಉಂಟು ದೇವತೆಗಳು. ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಚಿತ್ತಭಿತ್ತಿಯಲ್ಲಿ ಹೊಳೆಯುತ್ತಲ್ಲ ಒಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಂತೂ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಕಣ್ಣಿಗೆ ಬಿತ್ತೊಂದು ಹರಿಣದ ಮರಿ. ಆ ಹರಿಣದ ಮರಿ ನಾನಾದ್ರೆ ಹೇಗೆ? ಅಲ್ಲಿ ನೋಡಿ ಅಂತೆ, ಅತ್ತ ಕಡೆಯಿಂದ ಇತ್ತ ಕಡೆ ಬೇಟೆಗಾರನೊಬ್ಬ ಸಂಚರಿಸುತ್ತಾ ಇದ್ದಾನೆ. ಹಾಗಾದ್ರೆ ಉರುಗದ ರೂಪ ಅದೀತೆ. ಮೇಲೆ ನೋಡಿ, ಗರುಡನ ಸಂಚಾರ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಾ ಉಂಟು. ಮತ್ ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಬಿದ್ದುಕೊಂಡಿದೆ ಮಹಿಷಿಗಳ ಹಿಂಡು. ಸಾಧು ಪ್ರಾಣಿಗಳು, ಅದರ ತಂಟಿಗೆ ಯಾರು ಬರುವುದಿಲ್ಲ. ಮತ್ತೇಕೆ ಸಾವಕಾಶ? ಮಹಿಷಿಯ ರೂಪವನ್ನಾದ್ದು ತಪಸ್ಸನ್ನಾಚರಿಸುತ್ತೇನೆ. ಪಡೆಯುವುದಕ್ಕೆ ಮಾಧ್ಯಮವೇ ತಪಸ್ಸು. ಈ ಹಿಂದೆ ಪುರಂದರ ನಾಮ
ಮಗನೆನಿಸಿದಂತಹ ಮಾನವ ತನ್ನ ಜೀವನವನ್ನು ಯಜ್ಞವನ್ನಾಗಿಸುವ ಪರಿಣಾಮವಾಗಿ ದೇವಲೋಕದ ಪದವಿಯನ್ನು ಹೊಂದುವುದಕ್ಕೆ ಸಾಧ್ಯವಾಯಿತು. ಆದರೆ ನಮ್ಮ ಋಷಿಮುನಿಗಳ ತಪಸ್ಸು ಆಗಲ್ಲ. ಅರಿಷಡ್ವರ್ಗಗಳನ್ನೇ ನಿಗ್ರಹಿಸಿ ತಪಸ್ಸನ್ನು ಆಚರಿಸುವವನು ನಾನು. ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ. ಕಾರಣವನ್ನು ತಿಳಿದೇ ಬಂದವ ನಾನಿದ್ದೇನೆ. ಕೇವಲ ಹೆಣ್ಣೊಬ್ಬಳು ವಿರಚಿಸುತ್ತಿರುವ ತಪಸ್ಸು ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ಭಂಗಗೊಂಡಿದ್ದಲ್ಲ, ಬದಲಾಗಿ ಅವಳು ಉಪಕ್ರಮಿಸುವ ಬಗೆ, ಅವಳಲ್ಲಿರುವಂತಹ ವಾಂಚೆ ನನ್ನ ತಪಸ್ಸನ್ನು ಭಂಗಗೊಳಿಸಿದೆ. ಅಷ್ಟಕ್ಕಾದರೂ ಇವಳು ಸಾಮಾನ್ಯದವಳೆ. ಅಪಮಾನ ಅಂತಹ ಮುನಿಕುಲದಲ್ಲಿ ಹುಟ್ಟಿ ಇಂತಹ ಅಪಕೃತ್ಯವನ್ನು ಮಾಡುತ್ತಿದ್ದಳಂತಾದ್ರೆ ಇದು ಮುನಿಕುಲಕ್ಕೆ ಅಪಮಾನ. ಅಷ್ಟಕ್ಕಾದರೂ ಇವಳನ್ನು ಸುಮ್ಮನೆ ಬಿಡುವುದೇ ಸರಿಯಲ್ಲ. ಮುಂದೆ ಪ್ರಪಂಚದ ಜನರು ಇದನ್ನು ಅನುಸರಿಸುತ್ತಾರೆ. ಹಾಗಾಗಿ ಇವಳ ಉದರದಲ್ಲಿ ಹುಟ್ಟುವ ಮಗ ಆಗಲಿ. ಮುನಿ ಶುಭಾಶೋಕ ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿವರ್ತನೆ ಎಂಬುದು ದೊರಕದೆ ಹೋಗಲಿ. ಇನ್ನಿಲ್ಲಿರುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇರಂತೆ. ಏನಿದು ಘನತರ ತಪವು ಮನಿನಿ ಮಣಿಯ ನಿವಳಲಿದರಿಟವು ಸಾನುರಾಗದೊಳಿವೆ ಮನದಿರವನ್ನು ತಾನಿವೆ ನೆನೈ ತಂದ ಕಮಲ ಜನು. ಏನಿದು ಹೆಣ್ಣು ಲೋಕದ ಕಣ್ಣು. ಹೆಣ್ಣೊಬ್ಬಳು ಮನಸ್ಸು ಮಾಡಿದರೆ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಕೊಟ್ಟ ಮಾಲಿನಿ, ಏನು ನಿನ್ನ ಬಯಕೆ ಕೇಳಿಕೋ ಮಗಳೇ. ಹೌದಮ್ಮ. ಕರುಣಾಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣಾಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವ ಧುರಧೀರನಾಗಿಹ ತರಳನ ಬಯಸಿ, ಧುರಧೀರನಾಗಿಹ ತರಳನ ಬಯಸಿ ನಾ ವಿರಚಿಸಿದೆನು ಘೋರ ತಪವ ದೇವಾ. ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೀವಿ. ಶುಭವಾಗಲಮ್ಮ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದ ಉಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ ಸತ್ಯಲೋಕದಿಂದಲೇ ದರೆಗಳಿದೆ. ಆಗಂತೆ ಸತ್ಯ. ಕರುಣೆಯ ತೀರುಣಿ ಮಮತೆಯ ಸೂರುಣಿ ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಪ ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತುವೆ ಎನ್ನುವುದೇ ಹೌದಾದಲ್ಲಿ ನನಗಾಗಿ ಎಲ್ಲ ಹೆತ್ತವ್ವಿಗಾಗಿ ಕರಟಿ ಕಮರಿ ಹೋಗುತ್ತಿರುವ ಅಸುರ ಕುಲದ ಏಳಿಗೆಗಾಗಿ ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯಬೇಕು. ಅಂತಹ ವರಬಂಧದಯ ಪಾಲಿಸುತ್ತದೆ. ತಥಾಸ್ತು. ಆದರೆ ಹುಟ್ಟುವ ಮಗ ಮಹಿಷನಾಗುತ್ತಾನೆ. ತಂದೆ ಎಂತಹ ಮಾತನ್ನೇ ಹಾಡಿಬಿಟ್ಟು ವರವನ್ನು ನೀಡು ಎಂಬುದಾಗಿ ಕೇಳಿದ ನನ್ನ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆಯ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟಿದ್ದಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ, ಹೇಗೆ ನನ್ನ ಎದೆಯಾಲನ್ನು ಉಳಿಸಲಿ, ತಾಯಿ ಏನೆಂಬುದಾಗಿ ಹೇಳಲಿ. ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿ
ದಿನ್ನುದರದಲ್ಲಿ ಮುಂದೆ ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಪರಾಕ್ರಮಿ ಜನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮಾನಿನಿಯ ಮರುಗದಿರೋ ಮಾಲಿನಿ ಮಗಳೇ, ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ದುಃಖಿಸುತ್ತಿರುವೆಯ ತಾಯಿ? ಮತ್ತೇನು ಮಾಡಲಿ? ನಮಗೂ ಬೇಸರ ಆಗ್ತದಮ್ಮ. ಆದ್ರೆ ಇದಕ್ಕೆ ಕಾರಣ ನೀನೇ ಆಗಿರುವೆಯಲ್ಲ. ಹೇಗದು? ಸುಂದರ ನಿನ್ನ ರೂಪವನ್ನು ಮರೆಸಿ ಮಹಿಷಿ ರೂಪದಲ್ಲಿ ತಪಸ್ಸಿಗೆ ತೊಡಗಿದಿ. ಸುಪಾರ್ಶ್ವಕರ ತಪಸ್ಸಿಗೆ ಭಂಗವಾಯಿತು. ಕುಪಿತನಾಗಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪಗೊಂಡಿದ್ದಾನ. ಹೆಣ್ಣಾದವಳು ನಾನು ಮಾನವನ್ನು ಪ್ರಾಣವನ್ನು ಉಳಿಸಲಿಕ್ಕೆ ಉದ್ದೇಶಗೋಸ್ಕರ ನಿಜ ರೂಪವನ್ನು ಮರೆಗೊಳಿಸಿದೆ ಮಹಿಷಿಯ ರೂಪವನ್ನ ತಿಳಿದು ಮಾಡಿದ್ದು ಅಪರಾಧ, ತಿಳಿಯದೆ ಮಾಡಿದ್ದು ಪ್ರಮಾದ. ನನ್ನಿಂದ ಆದದ್ದು ಅದೇ. ಆದ್ರೆ ನಾವು ಉಳಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಶನೆ ಸಿಗುವುದಕ್ಕೆ ಸಾಧ್ಯವಿಲ್ಲವೇ? ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಮೂರು ಮೂರ್ತಿಗಳನ್ನು ಸಾಧ್ಯವಾಗದೆ ಹೋಗಲೆಂಬ ಬಿರುನುಡಿನಾಡಿದ್ದಾನೆ. ಮುನಿವರ ನರದ ವಚನವು ತಪ್ಪಲರಿಯದು, ಅದರಂತೆ ಮಹಿಷನೇ ಹುಟ್ಟುತ್ತಾನಮ್ಮ. ಹಾಗಾದ್ರೆ ನಾವು ಮಾಡಿದಂತಹ ತಪಸ್ಸು ವ್ಯರ್ಥವಾಗಿ ಹೋಯಿತು. ವ್ಯರ್ಥವಾಯಿತು ಎಂದಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರೆದಕ್ಕಂಟ ಮತ್ತೆ ಅನುಗ್ರಹಿಸಕ್ಕೆಂದೇ ಬಂದಿದ್ದೇನೆ. ಏನದು? ಹುಟ್ಟುವಂತ ಮಗ ಕೋಡನಾದನು ಜಾಣನಾಗ್ತಾನೆ, ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸುತ್ತಾನೆ. ಯೋಗ್ಯ ಮಗ ಉದಿಸಿ ಬರ್ತಾನೆ. ಶುಭವಾಗಲಿ. ಕನಕ ಗರ್ಭನನೆ ಮಾವನಗೊಂಡು ಮಾಲಿನಿ ಘನಹರುಷವತಾಡಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದಿ ಜನನಿಯಲಿ ಇತ್ತಲೊಂದಿನ ದಿತಿಯು ತನ್ನ ಯಾಳಿದ ಪುತ್ರರನೆದು ಚಿತ್ತದಲ್ಲಿ ಕಳವಳಿಸಿ ಕುಳ್ಳಿರಲಂದು ದಿತಿಯು ಜೈನಮೋ ಜಗದ್ರಕ್ಷಕ, ಕಾಪಾಡು ತಂದೆ ಕಾಪಾಡು. ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ ನೋಡಿ. ಚಿಂತೆ ಎನ್ನುವುದು ಜೀವಂತ ಇರುವಾಗಲೇ ಸುಟ್ಟರೆ, ಚಿತೆ ಹಾಗಲ್ಲ, ಸತ್ತ ಮೇಲೆ ಸುಡುತ್ತದೆ. ಅಂತಹ ಚಿಂತೆ ಎನ್ನುವಂತ ದಳ್ಳುರಿಯಲ್ಲಿ ಸುಟ್ಟು ಸುಡುಕರಿಯಾಗುತ್ತಾ ಇದೆ ಈ ದಿತಿದೇವಿಯ ಜೀವನ. ಯಾಕೆ ಹೇಳಿದೆ ಗೊತ್ತೇ? ಹೇಳಿಕೊಳ್ಳುವುದಕ್ಕೆ ಕಶ್ಯಪರ ಹಿರಿಯ ಬಡ ದಿತಿದೇವಿ ನಾನು, ಶೋಣಿತಾಪುರದ ಒಡತಿ. ಆದ್ರೆ ಯಾವ ನೆಮ್ಮದಿ ಉಂಟು ಹೇಳಿ? ಕಣ್ಣೀರನ್ನೇ ಕುಡಿದು ಬದುಕುವಂತ ಸ್ಥಿತಿ ನನ್ನ ಪಾಲಿಗಾಗಿ ಹೋಯಿತು. ಪುತ್ರ ಶೋಕದಿಂದ ನರಳುತ್ತಾ ಇದ್ದೇನೆ. ಆದ ಕಾರಣವೇ ಮಗಳಾದ ಮಾಲಿನ್ಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸಿ ಅರಮನೆಗೆ ಬಂದವಳಿದ್ದಾಳೆ. ಬಂದಂತ ಮಗಳಿಗೆ ಯೋಗ್ಯ ವರನಂತ ವಿದ್ಯುನ್ಮಾಲಿಯೊಂದಿಗೆ ಬಹಳ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಸಿದೆ. ಅವರಿಬ್ಬರ ದಾಂಪತ್ಯ ಪ್ರತೀಕವಾಗಿ ಕುಮಾರನೋರ್ವ ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದ್ರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಆದ್ರೆ ಅದನ್ನೆಲ್ಲ ನೋಡಿ ನಾನು ಆಲೋಚನೆ ಮಾಡುವುದು, ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿಯಿತಲ್ಲ. ಯಾರಿದ್ದಾರೆ ಉಳಿಯಿತು?
ವರ್ಷಗಳು ಕಳೆದು ಹೋಯ್ತು. ನಿಜ. ನಮ್ಮೆಬ್ಬರ ದಾಂಪತ್ಯ ಜೀವನದಲ್ಲಿ ಮಗ ಒಬ್ಬ ಹುಟ್ಟಿದ್ದಾನೆ. ಮಹೇಶ್ ಅನ್ನುವಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆಯ ಮೇಲೆ ಕೈರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ರಿ. ಕಣ್ಣೀರು ಸುರಿಸಬೇಕಾದ್ರೆ ಯಾವುದೋ ಒಂದು ಸಂಕಷ್ಟಕ್ಕೆ ನೀವು ಒಳಗಾಗಿದ್ದೀರಿ ಅನ್ನುವುದು ನಿಮ್ಮ ಮುಖವನ್ನು ನೋಡಬೇಕು ಸ್ಪಷ್ಟವಾಗಿದೆ. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ನನ್ನ ಕಣ್ಣೀರಿನ ಕಥೆಯನ್ನು ಏನು ಅಂತ ಹೇಳಿ ಮಗನೇ. ಏನಾಯ್ತಮ್ಮ? ನನ್ನಲ್ಲಿ ಹೇಳ್ಕೊಳ್ಳಿ. ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಸರಿ, ಆದ್ರೆ ಏನು ಅವರನ್ನು ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗೆ ಬರಲಿಲ್ಲ. ಈ ಮಾತು ಯಾಕೆ ಈ ಮಾತು? ಹುಟ್ಟಿದಂತ ಗಂಡು ಮಕ್ಕಳನ್ನು ಸ್ವರ್ಗಲೋಕದ ಆಸೆಯಿಂದ ಕಳಿಸಿಕೊಟ್ಟೆ ಮಗನೇ. ಏನಾಯ್ತಮ್ಮ ಮುಂದೆ? ಅಲ್ಲಿಗೆ ಹೋದ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದ ಮಗನೇ. ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಹೌದೇ? ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಪಿ ಯಾರು ಬರಲಿಲ್ವೇ? ಮೋಸ ವಂಚನೆಯಿಂದ ಆ ಬಡ ಸುರಪ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಸ್ವರ್ಗಲೋಕಕ್ಕೆ ಹೋಗ್ತೇನೆ. ಸಮರದ ಮೂಲಕ ಸುರಪನನ್ನು ಬಡಿದು ಓಡಿಸ್ತೇನೆ. ಸುರಗದ್ದಿಗೆಯನ್ನು ಏರ್ತೇನೆ. ಆ ಚಂದವನ್ನು ನೀವು ನೋಡ್ಬೇಕು, ನೀವು ಸಂತೋಷ ಪಡ್ಬೇಕು. ತಾಯೇ, ಆದಷ್ಟು ಬೇಗ ನನ್ನನ್ನು ಕಳುಹಿಕೊಂಡು ಹೋಗಿ ಶಾಲಿಯಾಗಿ. ಸಮರದಲ್ಲಿ ಕೈ ಸೋತು ದಿಕ್ಕು ದೆಸೆಯದೆ ಓಡಿ ಹೋಗಿದ್ದಾನೆ. ಯಾವುದನ್ನು ಪಡೆಯಬೇಕೆಂಬ ಆಸೆಯಲ್ಲಿ ನಾನು ಬಂದಿದ್ದನು, ಅದನ್ನು ಇವತ್ತು ನಾನು ಪಡೆಯುತ್ತೇನೆ. ಸುರಪ ಓಡಿ ಹೋಗಿದ್ದಾನೆ. ಸುರಪೀಠ ಬರಿದಾಗಿದೆ. ಏರಿಕೊಳ್ತೇನೆ ನೋಡೋಣ. Para
ಬಡಿದೋಡಿಸಿ ಸುರಗದ್ದಿಗೆನೆ ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಆ. ಬಲವಾದಂತಹ ರೆಕ್ಕೆನೆ ಬೀಸುತ್ತಾ ಬೀಸುತ್ತಾ ಆ. ದೇವತೆಗಳ ಪಕ್ಷವಾಗಿ ಬಂದವ ಯಾರು ನೀನು? ಏನು ಸ್ವರ್ಗಲೋಕದ ಪೀಠದಲ್ಲಿ ಕುಳಿತಂತಹ ದೇವೇಂದ್ರನ ಕೆಳಗಿಳಿಸಿ ಸ್ವರ್ಗದ ಅಧಿಕಾರವನ್ನ ನೀನು ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಪಡೆದುಕೊಂಡಿದ್ದಾನೆ. ಪೀಠದಲ್ಲಿ ಕುಳಿತು ಆಳ್ವಿಕೆಯನ್ನು ನಡೆಸಬಹುದು ಅನ್ನುವ ಹಾಗೆ ಕಣ್ಣರಳಿಸಿ ಕುಳಿತೆಯಲ್ಲ. ಹೌದು. ಅರಳಿಸಿದಂತಹ ನಿನ್ನ ಕಣ್ಣುಗಳನ್ನ ಮುಚ್ಚಿಸುವುದಕ್ಕೆ ಬಂದವ ಯಾರು? ಯಕ್ಷರಾಜ ಪ್ರಿಯಲಾಕ್ಷ. ಏನು ನೀನು ನನ್ನ ಬಾಲಿಗೆ ನಿರ್ಲಕ್ಷ್ಯ. ನಿನ್ನ ನಿರೀಕ್ಷೆಯಲ್ಲೇ ಇದ್ದವ ನಾನು. ಈ ಹಿಂದೆ ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ ನಾನು. ಆವತ್ತು ಬ್ರಹ್ಮದೇವರು ಹೇಳಿದ ಮಾತು ಇವತ್ತಿಗೆ ನೆನಪಿಗೆ ಬರ್ತಾ ಉಂಟು. ದೇವರೇ ಹೇಳಿದ ಮಾತೇನು ಗೊತ್ತಾ? ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ಆ ಯಕ್ಷನೇ ತಾನೇ ನೀನು ನಿನ್ನ ತಲೆಗಡೆ
ನಬುರ ಕೈ ಕರಿದ ತಿಂಗಳ ವಿದ್ಯುನ್ಮಾಲಿಯನ್ನು ವಧಿಸಿ ಸ್ವರ್ಗಲೋಕದ ಅಧಿಕಾರವನ್ನ ಸುರಪಣಿಗೆ ಒಪ್ಪಿಸಿದವನಿದ್ದೇನೆ. ದೇವತೆಗಳೆಲ್ಲ ಸಂತೋಷಗೊಂಡು ಯಕ್ಷರಾಜನಿಗೆ ಜಯವಾಗಲಿ, ಯಕ್ಷರಾಜನಿಗೆ ಶುಭವಾಗಲಿ ಎನ್ನುವಂತ ಜಯಘೋಷವನ್ನೇ ಹಾಕುತ್ತಾ ಇದ್ದಾರೆ, ಹೂಮಳೆಯನ್ನು ಗೈತಾ ಇದ್ದಾರೆ. ಇನ್ನು ತಡ ಮಾಡುವಂತದ್ದಲ್ಲ, ನನ್ನದಾದಂತಹ ಯಕ್ಷಲೋಕವನ್ನ ಸೇರಿಕೊಳ್ತೇನೆ. ನಡುಗುತ್ತ ಭರದಿ ನಡೆದಂದಾಗ ಮಾಲಿನಿಗೆರಗಿ ಬೇಳಿದನು ಅಮ್ಮ ಅಮ್ಮ ಮುಚ್ಚುಬಾಯ್. ಮುಚ್ಚುಬಾಯ್ ಅಂತ ಹೇಳಿ. ಯಾರು ನೀನು? ನನ್ನ ಪರಿಚಯ ಸಿಗ್ಲಿಲ್ವಾ? ಪರಿಚಯ ಇದ್ರೆ ಕೇಳ್ತೇನೆ ನಾನು. ಅಮ್ಮ, ನೀವು ನನ್ನನ್ನು ಇಟ್ಟುಕೊಂಡದ್ದು ಕೆಲಸಕ್ಕೆ ದೂತ? ಹೌದೌದು. ನನ್ನವರೊಂದಿಗೆ ಹೋದವ? ನಿಮ್ಮವರೊಂದಿಗೆ ದೈವಲೋಕಕ್ಕೆ ಹೋದವ. ದೈವಲೋಕ? ದೇವಲೋಕಕ್ಕೆ? ದೇವಲೋಕಕ್ಕೆ ಹೋದವ. ಅಲ್ಲಿಂದ ಬಂದಿಯಾ? ಅಲ್ಲಿಂದಲೇ ಬಂದೆ. ಎಲ್ಲಿದ್ದಾರೆ ನನ್ನವರು? ಯಾರು? ನನ್ನವರು ನಿಮ್ಮವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಏನು ಬರ್ಲಿಲ್ಲ? ವಿಷಯ ಉಂಟು ಅಮ್ಮ. ಏನು ವಿಷಯ? ಗುಣಮಣಿಯೇ 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 ಮತ್ತೆ ಯಾಕೆ ಕುಡಿಯುವುದು? ಎಲ್ಲಿ ಹೇಗೆ ಮಾಡುದು ನೀವು? ಲಾಲಿ ಬೇಕಮ್ಮ, ಲಾಲಿ ಬೇಕು. ಲಾಲಿಸಬೇಕು, ಲಾಲಿಸಬೇಕು. ಆಮೇಲೆ ಪೋಲಿಸ್ಬೇಕು, ಪೋಲಿಸ್ಬೇಕು, ಪಾಲಿಸಬೇಕು, ಪಾಲಿಸ್ಬೇಕು. ಅಮ್ಮ, ನಾವೆಲ್ಲ ಒಟ್ಟಿಗೆ ಹೋದೇವಲ್ಲ, ಅಲ್ಲಿಗೆ ನಾವು ಹೋದ ವಿಷಯ ಅನಿಮಿನೇಷನ್ ಅವ್ರಿಗೆ ಗೊತ್ತಾಯ್ತು. ಅನಿಮಿನೇಷನ್ ಅನಿಮೇಷನ್ ಗೊತ್ತಾಯ್ತು. ಅವ್ರು ಯುದ್ಧಕ್ಕೆ ಬಂದ್ರು. ಯುದ್ಧಕ್ಕೆ ಬಂದದ್ದು? ಬಂದ್ರು.
ಮೊದಲು ಬಂದವ ಅಗ್ನಿ. ಎಂತದು? ಅವನ ಹೆಸರು ಅಗ್ನಿ. ಅಗ್ನಿ. ಅವನೊಟ್ಟಿಗೆ ಅರಣ್ಯ ದೇವ, ವರುಣ, ವರುಣ ದೇವ, ಆಮೇಲೆ ಕುಬೇರ ಎಲ್ಲ ಇದ್ರು. ಬಂದ್ರು, ಯುದ್ಧ ಮಾಡಿ 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 ಕೆಟ್ಟು ತಿಂದು ಓಡಿದ್ರು. ಸೋತು ಹೋದ್ರು. ಸೋತು ಓಡಿದ್ರು. ನಂತರ ಯಾರು ಬಂದ್ರು? ಆಮೇಲೆ ಎಮ್ಮೆ ಮೇಲೆ ಕೂತ್ಕೊಂಡು ಹೇಮ ಬಂದ. ಎಮ್ಮೆ ಮೇಲೆ ಕೂತ್ಕೊಂಡು ಹೇಮ. ಯಾರು ನಿಮ್ಮ ಅಜ್ಜಿ? ಅಲ್ಲ, ಯಮ ಬಂದದ್ದು. ಯಮ ಯಮ. ಎಮ್ಮೆ ಅದು ಮತ್ತೆ ಎಮ್ಮೆ ಅಲ್ವಾ? ಕೋಣ. ಕೋಣವದು. ಅದ್ರ ಮೇಲೆ ಕೂತ್ಕೊಂಡು ಬಂದ. ಬರುವಾಗಲೇ ಪಾಯಸ ಹಿಡ್ಕೊಂಡು ಬಂದಿದ್ದು. ಪಾಯಸ ಪಾಶ ಅದು ಹಿಡ್ಕೊಂಡು ಬಂದ. ಬಂದ ನಿಮ್ಮವರೊಂದಿಗೆ ಯುದ್ಧ ಮಾಡಿದ. ಯುದ್ಧ ಮಾಡಿ ಮಾಡಿ ಅವನು ಪೆಡ್ತಿಂದು ಓಡಿದ. ಓಡಿದ್ದೆ. ನೋಡಿದ್ದೆ ಓಡಿದ್ದು. ಅಮ್ಮ, ಅವ ಒಂದು ಓಡು ಚಂದ ಕಾಣ್ಬೇಕಿತ್ತು. ದೃಶ್ಯ ದೃಶ್ಯ. ಹೌದು. ಅವ ಓಡುವಾಗ ನಮ್ಮವ್ರು ಹೇಳುವುದು ಏನು? ಶೈವಿನಿಯ ರಸ ಯಮಧರ್ಮರಾಯನ ಹಗ್ಗದ ಕೋಣ ಬಿಟ್ಟರ. ನೀನು ಮೊನ್ನೆ ಎಲ್ಲಿದ್ದ ಇಲ್ಲಿಗೆ ಬಂದದ್ದು? ಅಲ್ಲಿಂದಲೇ ಬಂದು ನಮ್ಮವರು ಹೇಳುವಂತಹ ದೃಶ್ಯ. ಹೌದೌದೌದು. ಸಂತೋಷದಿಂದ ಅಷ್ಟು ವೇಗವಾಗಿ ಓಡಿದ. ಆಮೇಲೆ ಗುಜರಿ ಇಟ್ಕೊಂಡು ಗ್ರೂಪ್ ಬಂದ. ಗುಜರಿ ಇಟ್ಕೊಂಡು ವಜ್ರಾಯುಧ ಹಿಡಿದುಕೊಂಡು ಸುರಪಾಲ ಬಂದದ್ದು. ವಜ್ರ ಇದು ಅದನ್ನು ಹಿಡ್ಕೊಂಡ ಬಂದ. ಅವ 56ರಲ್ಲಿ ನೇತಾಡಿಕೊಂಡೇ ಬಂದ. 56 ಐರಾವತದಲ್ಲಿ. ಐರಾವತದಲ್ಲಿ ಬಂದ. ಬಂದು ನಿಮ್ಮವರ ಮುಂದೆ ನಿಂತು ಕೇಳಿದ, ನಿಮಗೆ ಪುರ್ಸೊತ್ತುಂಟ? ಏಯ್ ಪಾಪಿ, ಯಾರಲ್ಲಿ ಕೇಳುದು? ನಿಮ್ಮವರೆಲ್ಲ ಕೇಳುದು ಪುರ್ಸೊತ್ತುಂಟ ಯಾಕಂತ ಕೇಳಿದ್ರು. ಯುದ್ಧ ಮಾಡ್ಲಿಕ್ಕೆ ಅಂದ. ಅಷ್ಟು ಹೇಳಿದ ತಡೆ ಅಂತ ಬಂದಿಟ್ರು. ಹೌದಾ? ಹೌದೌದು. ಏನಾಯಿತು? ಓಡಿದ್ದೆ. ಹೌದಾ? ಅವನ ಐರಾವತ ಓಡಿದ್ದೆ. ಓಡಿದ ಮೇಲೆ ನಿಮ್ಮವ್ರ ಆಚೆ ಈಚೆ ನೋಡಿದ್ರು. ಇನ್ಯಾರಾದ್ರೂ ಬರ್ಲಿಕ್ಕೆ ಬಾಕಿ ಇದ್ದಾರಾ? ಏಯ್, ಎಂತದಕ್ಕೆ? ಅಲ್ಲಿ ದೇವಲೋಕದಲ್ಲಿ ಯುದ್ಧದಲ್ಲಿ. ಹೌದು. ಹಾಗೆ ಕೇಳುದಾ? ಅಲ್ಲ, ಯಾರ್ಲಿಕ್ಕೆ ಬರ್ಲಿಕ್ಕೆ ಬಾಕಿ ಯಾರಿದ್ದಾರೆ ಅಂತ ಆಗ್ಬೇಕು. ಯಾರು ಇಲ್ಲ ಅಮ್ಮ. ನೇರವಾಗಿ ಹೋದ್ರು. ಆಂಧ್ರದಲ್ಲಿ ಕುಳಿತರು. ಅಲ್ಲಿ ಆಂಧ್ರದ ಪೀಠ ಇತ್ತು, ದೇವೇಂದ್ರನ ಪೀಠದಲ್ಲಿ. ಅದು ಇಂದ್ರನ ಪೀಠ. ಆ ಇಂದ್ರ ಪೀಠದಲ್ಲಿ ಅಲ್ಲಿ ಕುಳಿತರು. ಕುಳಿತ ಮೇಲೆ ಹೇಳಿದ್ರು, ನಮಗೆಲ್ಲರಿಗೆ ಯುದ್ಧ ಮಾಡಿ ತುಂಬಾ ಸುಸ್ತಾಗಿದೆ, ಅದಕ್ಕೆ ಕುಡಿಯುವುದಕ್ಕೆ ಇಲ್ಲಿ ಸಿಗ್ತದಾ ಕೇಳಿದ್ರು. ಎಂತದಿತ್ತಲ್ಲಿ? ಇಲ್ಲಿ ಕೊಂಡೋದದ್ದು ಏನು ಉಳಿಲಿಲ್ಲ. ಮತ್ತೆ ಅಲ್ಲಿತ್ತಲ್ವ? ಯಾವುದು? ನಂದಿನಿಯವರ ಹಾಲು. ಎಂತದು? ಹೌದಮ್ಮ, ಅಲ್ಲಿಯ ನಂದಿನಿಯ ಹಾಲು. ಹೌದೌದು. ಅದನ್ನು ಕುಡಿದೆವು. ಕುಡಿದ ಮೇಲೆ ಹೇಳಿದ್ರು, ನಮಗೆಲ್ಲರಿಗೂ ಸಾಂಕ್ರಾಮಿಕ. ಎಂತದು? ಸಾಂಕ್ರಾಮಿಕ ರೋಗ. ಸಾಂಸ್ಕೃತಿಕ. ಸಾಂಸ್ಕೃತಿಕ ಮತ್ತೆಂತದು? ಅದು ಕುಡಿಯುವುದಿಲ್ಲ. ಸಾಂಸ್ಕೃತಿಕ. ಹೌದು. ಅದು ಕಾರ್ಯಕ್ರಮ ಆಗ್ಬೇಕಂದ್ರು. ಅದಕ್ಕೆ ಏನು ಮಾಡುದು ಅಂತ ಆಯ್ತು. ನಾಷ್ಟ ಮಾಡುದಂತ ಆಯ್ತು. ನಾಷ್ಟ, ನಾಟ್ಯ ಮಾಡುವುದು. ನಾಟ್ಯ ಮಾಡುವುದು. ಅದಕ್ಕೆ ಲಂಬಾಣಿಯವರೆಲ್ಲರೂ ಬಂದ್ರು. ನೀನು ತರಿಸಿದ್ದ? ಅಲ್ಲ, ಲಂಬಾಣಿಯವರಲ್ಲಿ ರಂಬಾದಿ ತರುಣಿಯರು. ತರುಣಿ. ಹೌದು, ತರುಣಿಯರು. ಬಂದಾಗ್ಲೇ ಗೊತ್ತಾಯ್ತು ಅವ್ರು ತರುಣಿಯರು ಅಂತ. ಅಮ್ಮ, ಅದ್ರಲ್ಲಿ ರಂಭೆವೃಷ ಮೇನಕ್ಕೆ ಎಲ್ಲ ಇದ್ರು. ಅಟ್ಟಿಗೆ ಮಂಜಾಲ್ ದೋಸೆ. ಮಂಜಾಲ್ ದೋಸೆ. ಮಂಜು ಘೋಷೆ. ಮಂಜು ಘೋಷೆ. ಆಮೇಲೆ ಇಟಾಚಿ ಬಂತು. ಯಾವುದು? ಇಟಾಚಿ. ವಿಶ್ವಾಚಿ. ಹಾಗೆ ಅವಳು ಬಂದ್ರು. ಆಮೇಲೆ ಸದ್ದು ಮಾಡ್ತಾ ಬಂದ್ರು. ಅಲ್ಲ, ಯಾವುದು? ಆಂಬುಲೆನ್ಸ್. 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 ಅಲಂಬು. ಅಲಂಬುಸೆ. ಅವರ ಹೆಸರಲ್ಲಿ ಈ ಸರಿ ಬದಲು ಮಾಡಿದ್ದು ನೀನು ಪಾಪಿ. ಹೌದಾ? ಆಮೇಲೆ ಪಂಜಿಗ ಸಿಕ್ಕಿಲ್ಲ ಕೇತ್ವೆ. ಪಂಜಿಗ ಸಿಕ್ಕಿಲ್ಲ ಕೇತ್ವೆ. ಮುಂಜಿಗಸ್ತಳೆ ನಿಲೋತ್ತಮೆ. ಅವ್ರ ಹೆಸರ ಒಂದು ಹೆಸರು ಬದಲು ಮಾಡಿದ್ದಾರೆ. ಅಮ್ಮ, ಅವರು ನಾಟ್ಯ ಮಾಡುವುದಕ್ಕೆ, ಆಮೇಲೆ ಗಾನ ಹಾಡುವುದಕ್ಕೆ ಶಂಭೂರ್ಣ ರಾಧ. ಶಂಭೂರ್ಣ ನಾರದ. ತುಂಬುರ ನಾರದ. ತುಂಬೂರು ನಾರದನ. ಮಾತೆಂತದ್ದು? ಹೌದು, ದೇವರ್ಷಿ ನಾರದ. ಬಂದ್ರಮ್ಮ ಅವರು ಗಾನ ಆಡುವುದಕ್ಕೆ. ಆಮೇಲೆ ಮೊದಲು ಬಡಿಯೋದಕ್ಕೆ ಜನ ಇದ್ರು. ಯಾರು? ಅಮ್ಮ, ಕೆಂಪು ಮುಂಡ ಸಿಕ್ಕಿದ್ರು, ಬಿಳಿ ಬಟ್ಟೆ ಎಲ್ಲ ಹಾಕಿದ್ರು, ಸ್ವಲ್ಪ ಕಟ್ಟ ಇಲ್ಲಿ ಓತದ ಹಾಗೆ. ನನ್ನಷ್ಟೇ ಇಲ್ಲ, ಸ್ವಲ್ಪ ಸ್ವಲ್ಪ ಇತ್ತು. ಅವರು ಮದ್ದಲೆ ಬಡಿಯುವುದಕ್ಕೆ ಬರುವಾಗಲೇ 7 ಮದ್ದಲೆ ತಂದಿದ್ರು. ಮದ್ದಲೆ ಮಾಂತ್ರಿಕ. ಮಾಂತ್ರಿಕ ಕರ್ಮ ಅವರು, ಮಾಂತ್ರಿಕ. ಅವರಿಗೆ ಮಾಟ ಮಾಡ್ಬೇಕು ಮಾಂತ್ರಿಕ. ಬಾಡಿಗೆ ಸಿಕ್ತದಲ್ಲ, ಬಾರಿಸಿದ್ದು ಒಂದೇ. ಹೌದಾ? ಮತ್ತೆಂತ ಉಳಿದಾರಲ್ಲಿ ಇಟ್ಟಿದ್ದಾರೆ. ಅಮ್ಮ, ಹಾಗೆ ಅವರು ಬಡಿಯುವುದರ ಗಾನ ಆಡುವುದಕ್ಕೆ ನಾಟ್ಯ ಎಲ್ಲ ನಡೀತಾ ಇತ್ತಮ್ಮ. ನಾಟ್ಯವನ್ನು ನಾವು ನೋಡುವಂತಹ ಸಮಯದಲ್ಲಿ ಎಂತದಾಯ್ತು? ಸರಿ ಇದ್ದಿ. ಒಬ್ಬ ಬಂದ. ಯಾರು ಬಂದದ್ದು? ಬಂದವ ಒಂದೇ ಒಂದು ಮಾತು ಹೇಳಿದ್ದು. ಏನು? ನಾನು ಬರುವವರೆಗೆ ಯಾರ್ಯಾರ್ದೋ ಹವ, ನಾನು ಬಂದ ಮೇಲೆ ನನ್ನದೇ ಹವ. ಯಾರು ಬಂದದ್ದು? ಯಶ್. ಎಂತದು? ಯಶ್. ಹೀಗೆ ಕೂದಲೆಲ್ಲ ಯಕ್ಷರಾಜ ಪಿಂಗಳಾಕ್ಷ ಬಂದದ್ದು. ಅದು ಮಹಾಬಲ. ಹಾರಾಡಿ ಮಹಾಬಲ ಅವಳು ಬಂದ.
ಅಮ್ಮ ಅವ ಬಂದು ಅದೇ ಹೇಳಿದಮ್ಮ ನಿಮ್ಮವರ ಮುಂದೆ ನಿಂತು ಒಂದೇ ಒಂದು ಮಾತು ಹೇಳಿದ್ದು ಏನು? ಈ ಸಂಜೆ ತುಕ ಮಂಡೆ ಸಮಾನಾಗಿ ತುಕಾರತಿ ಹೆಂಗ ಬಾಸ್ತಾಗಿ ತುಜನ ಪೀಠಗೆ ದೇವೇಂದ್ರ ಪೀಠ ತುಂಬುಟ್ಟು ಕರವಾಸು ವಾಸು ಎಂತದು? ಅದು ಯಕ್ಷನ ಭಾಷೆ. ಯಕ್ಷನ ಭಾಷೆ ಸಂಜು ಅಂದ್ರೆ ನನ್ನವರು ಬಿಡುವುದಕ್ಕುಂಟದಕ್ಕೆ ನಿಮ್ಮವರು ಬಿಡ್ತಾರ? ನಿಮ್ಮವರು ಅಷ್ಟೇ ಜೋರಾಗಿ ಮಾತಾಡಿದ್ರು. ಏನು ಅವರಿಗೆ ಭಾಷೆ ಉಂಟ? ಎಂತದೋ ಅಲ್ಲ ತುಂಬಾ ಭಾಷೆ ಉಂಟಂತ ಹೇಳುದು ಇಲ್ಲ ಉಂಟಲ್ಲ. 19 ಭಾಷೆ ಬರ್ತದೆ ಅವರಿಗೆ. ಹೌದಪ್ಪ. ಹೌದಮ್ಮ. ಆ ಒಂದು ಭಾಷೆಯಲ್ಲಿ ಮಾತಾಡಿದ್ರು. ಯಾವ್ದು? ಸಂಸ್ಕೃತಂ ವಾರ್ತಾ ಶ್ರೀಯಂತ ಪ್ರವಾಚಕ ಬರನೆವನ್ನ ಸಾಗರ ಇತಿ ವಾರ್ತಾ. ಎಂತದ ಇದು? ಯಾವ ಭಾಷೆ ಇದು? ಅದು ಅವರು ಮಾತಾಡಿದ ಭಾಷೆ ನನಗೆ ಗೊತ್ತುಂಟ. ನನ್ನವರಿಗೆ ತಿಳಿದ ಭಾಷೆ. ಅದನ್ನು ಕೇಳಿದ್ದು ಓಡಿ ಬಂದ ಓಡಿ ನಚ್ಚಿಬಿಟ್ಟ. ನಿಮ್ಮವರಿಗೆ. ನನ್ನವರಾದ್ರೆ ಏನಾದ್ರೂ ಹೇಳಿದ್ರೆ? ಏನ್ ಹೇಳಿಲ್ಲ, ಅಲ್ಲೇ ಕೆಳಗೆ ಕುಳಿತು. ಮತ್ತೆ ಅವನಲ್ಲಿ ಅಂತ ಕರ್ಮ ಅವನಲ್ಲಿ ಎಂತ ಮಾತಾಡುದು? ಅಲ್ಲಿ ಕುಳಿತರು. ಪುನಃ ಮಾಡಿ ಬಂದ ಒಂದು ತಾಕಿದ. ಈಗ ಮಾತನಾಡಿದೆ? ಮಾತಾಡ್ಲಿಲ್ಲ. ಮತ್ತೆ ಅವನಲ್ಲಿ ಎಂತ ಕರ್ಮ ಮಾತಾಡ್ತಿದ್ದ ಸುಮ್ಮನೆ. ನಂತರ ಪುನಃ ಮಾಡಿ ಬಂದ ಒಂದು ನಚ್ಚಿಬಿಟ್ಟ. ಈಗ ನನ್ನವರು ಅಲ್ಲ, ನಿಮ್ಮವರಲ್ಲ. ನಿಮ್ಮವರು ಬಗ್ಬೇಡಿ, ಎಂತ ಅವನಿಗೆ ಬಡಿಲ್ಲ. ಅವನಲ್ಲಿ ಎಂತ ಕರ್ಮ ಮಾತಾಡುದಂತ ಸುಮ್ಮನೆ ಅಲ್ಲೇ ಮಲಗಿದ್ರು. ಮಲಗಿದ್ರ? ಹೌದೌದು. ಮಲಗಿ ಕೆಲವೊಮ್ಮೆ ಯುದ್ಧ ಮಾಡ್ತಾರೆ. ಹೌದಾ? ಹೌದು. ನಾನು ನೋಡ್ಲಿಲ್ಲ. ಅಮ್ಮ ರಾಯರು ಯಾಕೆ ಮಾತಾಡಿದ್ರಂತ ಹತ್ತಿರ ಹೋಗಿ ನೋಡ್ತೇನಮ್ಮ. ರಾಯರು ನಾಲಗೆ ಇಷ್ಟು ಹೊರಗೆ ಹಾಕಿದ್ರು. ಎಂತದು? ಹೆದರುವಂತದ್ದು ಏನು ಆಗ್ಲಿಲ್ಲ. ಹೆದರುವಂತದ್ದು ಏನು ಸರಿದ್ದಾರೆ. ಸರಿ ಇದ್ರು. ಕಣ್ಣು ಮುಚ್ಚಿದ್ರು. ನಾಲ್ಗೆ ಹೊರಗೆ ಕಣ್ಣು ಮುಚ್ಚಿದ್ರು. ಏನಾಯ್ತು? ಅಳುವಂತದ್ದು ಏನು ಆಗ್ಲಿಲ್ಲ. ಮತ್ತೆ ನಾನು ಹತ್ತಿರ ಹೋಗಿ ನೋಡ್ತೇನೆ ಯಾಕೆ ಅಂತ. ರಾಯರು ಸತ್ಯ. ಪತಿಯ ನೀ ಮಾಡಿದೆಯಲ್ಲ ಈ ಬರಿಯನ್ನ ಜತೆಯಗಲುವರೇನಲ್ಲ ಕ್ಷಿತಿಯೋಳು ನಿನ್ನಗಲಿ ಜೀವಿಸಲುದಿ ವ್ಯಥೆಯ ಯಾರೊಡನೆ ನಲಿ ಪತಿಯೇ ನೀ ಮಾಡಿದೆಯಲ್ಲ. ಶಿವನೇ, ಎಂತಹ ಕರ್ಣ ಕಠೋರವಾದಂತಹ ಮಾತನ್ನೇ ಕೇಳಿಬಿಟ್ಟೆ ನಾನು. ಬರಸಿಡಲೇ ಬಂದು ನನ್ನ ಕಿವಿಗೆ ಬಡಿದಂತಹ ಅನುಭವವಾಯಿತು. ಯಾಕೆ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು? ಸ್ವರ್ಗ ಲೋಕವನ್ನು ಪಡೆದು ಬರುತ್ತೇನೆ ಮಾಲಿನೆಂಬುದಾಗಿ ಹೋದವರು ನನ್ನವರು. ಬಾರದ ಲೋಕವನ್ನೇ ಸೇರಿಬಿಟ್ಟಿರ ಪ್ರಭು, ಬಾರದ ಲೋಕವನ್ನೇ ಸೇರಿಬಿಟ್ಟಿರ. ನನ್ನ ಸ್ಥಿತಿ ಹೇಗಾಯಿತು ಬಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಬಿದ್ದಂತಾಯಿತು. ನನ್ನವರಿಲ್ಲದ ಬದುಕು ನನಗೆ ಬೇಕೆ? ನನ್ನವರಿಲ್ಲದ ಜೀವನ ನನಗೆ ಶೂನ್ಯ. ನನ್ನವರೊಂದಿಗೆ ನಾನು ಕೂಡ ಸಾಯುತ್ತೇನೆ. ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರೆ ಸಮರ ಸಮರ್ಥನಾಗಿ ಹದರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮನ ಸಮುತ್ತವನು ಸಜಬಡಿ ನಾಕವ ಅರ್ತಿಯಲೆ ವಶಗೈವೆ ಎನ್ನುತ್ತಲೇ ಕರೆದಳ ಮಗನ. ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಹತ್ತಿರದಿಂದಾದ್ರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ನಾಳಬಾರದು, ನಾನು ಸಾಯಬಾರದು, ನಾನು ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ ಮುಡಿಯ ಹೂವನ್ನೇ ಕಿತ್ತು ಕೈಯ ಕಗ್ಗಳವನ್ನೇ ಹರಿದು ಕೊರಳ ಮಾಂಗಲ್ಯವನ್ನೇ ಕಿತ್ತು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ನಿಂತು ನಗುತ್ತಾ ಇದ್ದೀರಾ. ಶಾಶ್ವತವಾದಂತಹ ನಗುವಲ್ಲ, ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಲಿದ್ದ. ನದ್ದಿ ಸಂಜಾತಿ ಮಾಲಿನಿಯಲ್ಲ,
ಹಾಗಾದ್ರೆ ನನ್ನ ದುಃಖವನ್ನು ಯಾರಲ್ಲಿ ಹೇಳುವುದು? ಯಾರಿದ್ದಾರೆ ನನಗೆ? ಯಾರಿದ್ದಾರೆ? ಯಾರಲ್ಲಿ ಯಾಕಾಗಿ ಹೇಳಬೇಕು? ನನ್ನ ಮಗನಿದ್ದಾನೆ ಮಹೇಶ. ಸಮಸ್ತ ವಿಚಾರವನ್ನು ಅವನಲ್ಲಿ ಯಾರು ನಿಮಗೊಂದು ಗತಿಯ ಕಾಡಿಸದಿದ್ದರೆ ನಾ ದಿತಿ ಸಂಜಾತಿ ಮಾಲಿನಿ ಅಲ್ಲ. ಕರೆಯುತ್ತೀರಿ ನನ್ನ ಮಗನನ್ನು, ಕರೆಯುತ್ತೀರಿ ನನ್ನ ಕರಣ ಕುಡಿಯನ್ನು. ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕನ್ನ, ಬಾ ಮಗನೇ, ಬಾ ಕುಮಾರ.
ಕರೆದೆಯ ಜನನಿ? ಹೌದು ಮಗನೇ. ಕರೆದೆಯೋ ತಾಯಿ? ಹೌದು ಕುಮಾರ. ರಾಜ ಆಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರರ ಜೊತೆಯಲ್ಲಿ ಆಟ ಮಾಡುತ್ತಾ ಇದ್ದೆ ತಾಯಿ. ಒಂದೊಮ್ಮೆಗೆ ಹೆತ್ತಪ್ಪೆಯ ಕರುಳಿನ ಕೂಗು ಕೇಳಿಸಿತಮ್ಮ. ಆ ಕೂಗನ್ನಾಲಿಸಿ ನೇರವಾಗಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಲಸೂತ್ರ ಕಾಲಾಕೊಂಡಿದೆ. ಅಮ್ಮ, ಧಾರಾಕಾರವಾದಂತಹ ಕಣ್ಣೀರು ಸುರಿಯುತ್ತಾ ಇದೆ. ಈ ರೀತಿ ದುಃಖ ಪಡುವರೆ ಏನಾಯ್ತಮ್ಮ ನಿನಗೆ? ಕಷ್ಟ ಬಂತು ಮಗನೇ. ಶಂಕರನ ಮೆಂಟರ ನಿಜತ್ವವನ್ನು ಅಮ್ಮ
ಸುರಿಸಿಕೊಂಡು ಮರುಗಬೇಕುತ್ತಾ ಇದ್ರೆ ಏನಮ್ಮ ಕಷ್ಟ? ನಮ್ಮವರಿಂದ ಏನಾದ್ರೂ ನಿಮಗೆ ತೊಂದರೆ ಆಯಿತೆ? ರೋಗ ರುಜಿನಗಳಿಂದ ನಿಮಗೆ ಶರೀರ ಬಾಧೆ, ಅಥವಾ ಮೇಲಿನ ಲೋಕದವರಾದಂತಹ ಹರನ ತ್ರಿಶೂಲವೇ, ಹರಿಯ ಚಕ್ರವೇ, ತರಸಿಜೋಧ್ವನ ದಂಡವೇ ಅಮ್ಮ ನಿಮ್ಮನ್ನು ಘಾತಿಸಿದೆ ತಾಯೇ. ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ್ಥನಾದಂತಹ ನಿಮ್ಮ ಮಗ ಮಹಿಷಾಖ್ಯ ನಾನಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ಬೇಸರವನ್ನು ನನ್ನಲ್ಲಿ ಹೇಳಿಕೊಂಡಿರೆಂದಾದ್ರೆ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಡ್ತೇನೆ. ನಾನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಕವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಸುರರನೆಲ್ಲ ಗೆಲಿದು ಮೆರೆಯೇ, ಸುರರನೆಲ್ಲ ಗೆಲಿದು ಮೆರೆಯೇ ಕಂದ ಕಂದ ಯಕ್ಷನೈದಿ ನಿನ್ನ ಪಿತನ ತರಿದನಂತೆ ಕಂದ 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 ಬೇಡವೇ ಅಯ್ಯೋ ಕಂದ ಕಂದ, ಅಮ್ಮ ರಾಜ ಅಂಗಣದಲ್ಲಿ ಆಡುತ್ತಿದ್ದವ ನೀನು. ಹೌದು. ಮಾತಿಯ ಮಾತಿಗೆ ಹೂಗುಟ್ಟು ಓಡಿಕೊಂಡು ಬಂದೆಯ ಮಗನೇ. ಹೌದಮ್ಮ. ಅಮ್ಮ ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲು. ಏನಾಯ್ತಮ್ಮ ಮಗನೇ, ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯಿತೆ. ಹೌದು. ಹೇಗಮ್ಮದು? ಕಂದ, ನಿನ್ನ ತಂದೆ ಸೈನ್ಯವನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತೀರೆಂಬುದಾಗಿ ಹೋದಂತಹ ವಿಚಾರ ನಿನಗೂ ತಿಳಿದಿದೆ ತಾನೆ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದರಂತೆ. ಅಲ್ಲಿದ್ದಂತಹ ಸುಮನಸರನ್ನೆಲ್ಲ ಸೋಲಿಸಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಅಮ್ಮ ಅಮ್ಮ ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ ತಾಯಿ? ಇದಕ್ಕೆ ದುಃಖಿಸುವುದು ಯಾಕಮ್ಮ ನೀನು? ಸಂತೋಷ ಹೌದು ಮಗನೇ. ಎಷ್ಟು ನೀರು ಹರಿಯುತ್ತಾ ಇದೆ ಯಾಕಮ್ಮ? ಮಗನೇ, ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಅಂದ್ರೆ ಸ್ವರ್ಗದ ಪೀಠವನ್ನು ಏರಿದಂತಹ ನಿನ್ನ ತಂದೆಯನ್ನು, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಕೊಂದರು ಮಗನೇ.
ಮನದೊಳು ಗರ್ಜಿಸಿ ಮಣಿದ ತಿರುಳೆಂದ ಅಮ್ಮ ಅಲ್ಲ, ಅಯ್ಯೋ ಮಗನೇ, ಹೀಗೂ ಆಗಿ ಹೋಯಿತೆ. ಹೌದು ಕಂದ. ಅಮ್ಮ ಮಗನೇ, ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ ತಾಯಿ. ಮತ್ತೇನು ಮಾಡಿ? ಆಕಾಶವೇ ಕಲಚಿ ಮೈ ಮೇಲೆ ಬಿದ್ದಂತಹ ಅನುಭವ ಆಗುತ್ತಾ ಇದೆ. ಅಮ್ಮ ಮಗನೇ, ಅಮ್ಮ ಕಂದ. ನನ್ನ ಅಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ತಾಯೇ. ಹೌದು ಮಗನೇ, ನನ್ನ ಅಪ್ಪ ಸ್ವರ್ಗಲೋಕದಲ್ಲಿ ಸುಣಿಗಿದರೆ ಭಾರತ ಲೋಕವನ್ನೇ ಸೇರಿದರು ಮಗನೇ. ಇನ್ನು ನನ್ನ ಅಪ್ಪ ಬರುವುದಿಲ್ಲ ತಾಯೇ. ಇಲ್ಲ ಮಗನೇ. ಅಯ್ಯೋ 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 ಅಯ್ಯೋ, ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಅನಾಥ ಭಗವಾದಿ ಅಮ್ಮ. ಇನ್ನು ನನಗೆ ಯಾರಿದ್ದಾರೆ? ಹಾಗೆನ್ನದಿರು ಮಗನೇ. ಯಾಕಮ್ಮ? ನಿನಗೆ ನಾನಿದ್ದೇನೆ ಕಂದ. ಅಮ್ಮ 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 ಮಗನೇ, ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರ್ದಂತೆ. ಸತ್ತ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದು. ನನ್ನ ಅಪ್ಪನನ್ನು ಕೊಂದ ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ಯಾತಕ್ಕೆ ಭಯವುಗಳು ಈ ಕ್ಷಣ ಬರಸುತ್ತಲಿ ಆ ಯಕ್ಷ ಮಗನೇ. ಲಕ್ಷ ವೀಕ್ಷರು ನನಗೆ ಲಕ್ಷ್ಯವೇ ಅಲ್ಲ. ನನ್ನನ್ನು ಕಳುಹಿಸಿಕೊಡು, ಹೋಗಿ ಬಾ. ನಿಲ್ಲ ಮಗನೇ, ಸಂತೋಷವಾಯಿತು. ತನಯ ನಾಡಿದ ನುಡಿಗೆ ಮಾಲಿನಿಯೇ, ತನಯ ನಾಡಿದ ನುಡಿಗೆ ಮಾಲಿನಿಯೇ, ಮನದಿ ಹರುಷವನಾಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕದಿ, ಹೇಗಮ್ಮ? ವನಜನಾಭನು ಬರುವ ಕೃತಕದಿ, ವನಜನಾಭನು ಅನವರತ ಸುಮನಸರ ಪಕ್ಷದಿ. ಪಕ್ಷ ಬದಲಿಸುವನೆ ನಿನಗೆ ಬೀಳುವೆನೊಂದು ವಿಧಿಯಲಿ ಬಡೆದು ವರಗಳನ್ನು, ವಿಧಿಯಲಿ ಬಡೆದು ವರಗಳನ್ನು ಕಂದ. ನನ್ನನ್ನು ಬಿಟ್ಟು ಬಿಡಮ್ಮ. ಆ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನೆ. ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಯಾಕಮ್ಮ? ನಿನ್ನಂತಹ ಮಕ್ಕಳಿರುವಾಗ ನಾನು ಯಾಕೆ ಹೆದರಬೇಕು? ಹೆದರಬೇಡ, ಧೈರ್ಯವನ್ನು ತಂದುಕೋ. ನೀನು ಒಂದಲ್ಲ ಸಾವಿರ ನನ್ನಲ್ಲಿ ಹೇಳು, ನಾನು ಈಡೇರಿಸಿಕೊಡ್ತೇನೆ. ಕಂದ, ಅಮ್ಮ, ಯುದ್ಧ ರಂಗದಲ್ಲಿ ಆ ದೇವತೆ ಗೆಳೆಯರು ನಿನಗೆ ಘನವೇ ಹೇಳು, ಲೆಕ್ಕಾಚಾರವೇ ಅಲ್ಲ. ತೃಣಕ್ಕೆ ಸಮಾನ. ಹೌದಮ್ಮ. ಆದ್ರೆ ಯುದ್ಧ ರಂಗದಲ್ಲಿ ಸ್ವತಂತ್ರ ಅವರ ಹರಿಯಮರೆಯನ್ನು ಹೋಗುತ್ತಾರೆ ಮಗನೇ. ಅವನ ಅಪ್ಪ ಬೇಕಾದ್ರೂ ಬರಲಿ, ನಾನು ಯುದ್ಧದಲ್ಲಿ ಜಯಿಸಿಕೊಂಡೇನಮ್ಮ. ಯುದ್ಧ ರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾನೆ ಮಗನೇ. ಮೋಸ? ಹಾ. ಯುದ್ಧದಲ್ಲಿ ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಗೆದ್ದುಕೊಂಡೇವು. ಹಿಂದಿನಿಂದ ಬಂದು ಕಪಟವನ್ನು ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಇದರ ಬಗ್ಗೆ ನಾವು ಸ್ವಲ್ಪ ಆಲೋಚಿಸಲೇಬೇಕು. ಅದಕ್ಕೆ ಮಗನೇ, ಅದಕ್ಕೆ ಏನು ಮಾಡ್ಬೇಕಮ್ಮ? ಕಂದ, ನೀನ್ ಈಗಲೇ ಕಾಡನ್ನು ಸೇರಬೇಕು. ಕಾಡಿಗೆ ವಿಧಾತರ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಅಜೇಯನಾಥ ವರವನ್ನು ಪಡೆಯಬೇಕು. ತದನಂತರ ಸ್ವರ್ಗವನ್ನು ಏರಬೇಕು. ಅಲ್ಲಿದ್ದಂತಹ ಸುಮನಸರನ್ನೆಲ್ಲ ಕೊಂದು ಸ್ವರ್ಗದ ಸುರಗದ್ದುಗೆಯನ್ನು ಏರಬೇಕು ಮಗನೇ. ಆಶೀರ್ವಾದ ಮಾಡಮ್ಮ, ಹೋಗಿ ಬರ್ತೇನೆ. ಹಿಡಿದುಕೋ ಮಗನೇ.
ನಿನ್ನ ರಕ್ಷಣೆಗಾಗಿ ಕಂದ ಸ್ವೀಕರಿಸಿಕೊಂಡಿದ್ದೇನೆ. ಆದಷ್ಟು ಬೇಗ ವಿಜಯಶೀಲನಾಗಿ ಬಾ ಮಗನೇ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನ ವಿಧಾನದ ಬಗೈವೆ ಎನ್ನುತ್ತ ಆತ ತೂಕ್ಷಣ ಪೊರಟೈ ತಂದು ಪುಷ್ಕರ ಕ್ಷೇತ್ರವ ಮುಗುತಲ್ಲಿ ಬಳಿಕ ಬಿಡಲಾಸುರ ನಮ್ಮವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಇದ್ದದ್ದು ಹೇಗೆ ನಮ್ಮದೇ ನಡೆ ನಮ್ಮ ನಡೆಯನ್ನು ಕಂಡು ಅಸೂಯೆ ಪಡುವವರದೆಷ್ಟೋ ಮಂದಿ ಇದ್ದರು. ಆ ಸಂದರ್ಭದಲ್ಲಿ ಶೋಣಿತಾಪುರದ ಅಧಿಕಾರ ಅದು ಸಾಕಾಗುವುದಿಲ್ಲ, ಸ್ವಲ್ಪ ಮೇಲೆ ಹೋಗಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಇಂದ್ರಾದಿ ಸುಮಣಸರನ್ನು ಹೊಡೆದೋಡಿಸಿದ ಕಾಲದಲ್ಲಿ ಹೋಗಿ ದೇವೇಂದ್ರ ದೂರಿದ್ದದ್ದು ಯಾರಲ್ಲಿ? ಆ ಹರಿಯಲ್ಲಿ ಅಂದನ ಅಂತಲ್ಲ ಚಕ್ರ ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ವಾಸವಾಗುವ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಿದೆ. ನಾವು ಹೀಗೆ ಇರುವುದು ಉದ್ಧಾರ ಆಗುವುದಕ್ಕಿಲ್ವಾ? ಮಿತ್ರ, ಕೇಳಿ ಬಂತಲ್ಲ ಒಂದು ಸುದ್ದಿ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಹುಟ್ಟಿದ್ದಾನೆ ಮಾತ್ರವೇ ಅಲ್ಲ, ಏನಾದ್ರು ಮಾಡಿದ್ದ? ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು 3 ಮೂರ್ತಿಗಳಿಂದಲೂ ಹಾಗೂ ದರೆಯ ಯೋನಿಜರಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದುಕೊಂಡಿದ್ದಾನಂತೆ. ಹಾಗಾದರೆ ನಮಗೆ ಸಮರ್ಥ ನಾಯಕ ಮಕೇಶ ನಮ್ಮ ನಡೆ ಮಹಿಷ ನಡೆ.
ಕುಳಿತುಕೊಳ್ಳಿ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಮಂದಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಿ. ನಿಮ್ಮನ್ನು ನೋಡುವಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡವರ ಹಾಗೆ ಇದ್ದೀರಿ. ಯಾರಯ್ಯ ನೀವು? ಇಲ್ಲಿಗೆ ಯಾಕೆ ಬಂದಿರಿ? ನಿಮ್ಮ ಹೆಸರೇನು? ಎಲ್ಲವನ್ನು ನನ್ನಲ್ಲಿ ಅರುಹಿ ಲಾಲಿಸಬೇಕು. ಲಾಲಿಪುರಾದರಿ ಮಾಲಿನಿ ಸುಕುಮಾರ ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ಶುಭವಾಗಲಿ ನಿಮಗೆ. ನಿನ್ನ ಹಿತವಂತರೇ ನಾವಾಗಿದ್ದೇವೆ. ನಾನವಂತರೇ? ಹೌದೌದು. ಯಾರಯ್ಯ ನೀವು? ನಾನು ಇಷ್ಟರವರೆಗೆ ನೋಡಿದ್ದಿಲ್ವಲ್ಲ. ನಾನೇ ಶಂಕಾಸುರ. ಸರಿ. ನಾನೇ ದುರ್ಗಾಸುರ. ನಾನೇ ಬಿಡಲಾಸುರ. ಓ, ಇವರೆಲ್ಲ ಯಾರು? ಎಲ್ಲರೂ ನಮ್ಮವರೇ. ಸೇರಿಸಿಕೊಂಡು ಇಲ್ಲಿಗೆ ಬರುವರೇ ಕಾರಣ ಏನು? ನಾವು ಈ ಹಿಂದೆ ಶೋಣಿತಾಪುರದಲ್ಲಿ ಇದ್ದವರು. ನಾನು ನೋಡಿದ್ದಿಲ್ವಲ್ಲ ಅಂತ ಹೇಳಿದಕ್ಕೆ. ನಿನ್ನ ಅಪ್ಪನ ಕಾಲದಲ್ಲಿ. ಓ, ಆದಿಯಲ್ಲಿದ್ದವರು. ಹೌದೌದು. ಮತ್ತೆ ಶೋಣಿತಾಪುರ ಬಿಟ್ಟದ್ದು ಯಾಕೆ? ಕಾರಣ ಉಂಟು ಮಹಿಷ. ಏನದು? ಯಾರಿದೆ ಲೋಕ ಇಂದ್ರಾದಿ ಸುಮನಸರನ್ನು ಹೊಡೆದೋಡಿಸಿ ನಮ್ಮದಾದಂತಹ ಅಧಿಕಾರವನ್ನು ಸ್ಥಾಪಿಸಿದವರು. ಮತ್ತೆ ಅಲ್ಲಿ ಬಿಟ್ಟದ್ದು ಯಾಕೆ? ಕಾರಣವು ಏನು? ಅಧಿಕಾರ ಹೆಚ್ಚಿನ ಸಮಯ ನಮ್ಮ ಪಾಲಿಗೆ ಒದಗಿ ಬರಲಿಲ್ಲ. ಮತ್ತೆ ಬಂದ ನಾರಾಯಣ ಅಂತ ನಾವು ಭಾವಿಸಿದ್ರೆ ಬಂದದ್ದವನ ಕೈಯಲ್ಲಿರುವ ಚಕ್ರ. ಏನಾಯ್ತು ಚಕ್ರ? ಚಕ್ರಾಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವೆ. ಅಯ್ಯೋ, ಆಮೇಲೆ ಎಲ್ಲಿದ್ದೀರಿ? ಅಲ್ಲಿಯವರೆಗೆ ಹೀಗುಗಳಲ್ಲಿ ಗೆಡ್ಡೆಗೆರಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದೆವು. ಆವಾಗ ಬಂತಲ್ಲ ಒಂದು ಶುಭ ವಾರ್ತೆ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ ನಮಗೆಲ್ಲರಿಗೂ ಸಮರ್ಥ ನಾಯಕನೇ ನೀನೆ ಎಂದು ತಿಳಿದು ನಿನ್ನ ಬಳಿಗೆ ಬಂದವರಿದ್ದೇವಯ್ಯ. ಆಶ್ರಯ ಕೊಟ್ಟಿದ್ದೇನೆ, ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಆಶ್ರಯ ಪಡೆಯುವುದಕ್ಕೆ ಬಂದವರಲ್ಲ. ಮತ್ತೆ ಬೇಡುವ ಆಶ್ರಯ? ಆಶ್ರಯ ಬೇಕು. ನಮಗೆ ಮಾತ್ರ ಅನ್ಯಾಯದಲ್ಲ, ನಿನಗೂ ಆಗಿದೆ. ನಿನ್ನ ಅಪ್ಪನನ್ನು ಕೊಲ್ಲಿಸಿ
ಗಂಭೀರವಾಗಿ ಇರುವಂತಹ ಸ್ಥಳ ಸ್ವರ್ಗಕ್ಕೆ ಯಾರು ಅಂತ ಕೇಳಿದ್ದೀರಿ. ದೇವೇಂದ್ರ ಮಹಾಪ್ರಭುಗಳು ಹಾಗೆಂದುಕೊಳ್ಳಬಹುದು. ಹೊರಟು ನಿಂತಹ ಕಾರ್ಯ ಅನೇಕವಿದೆ. ಕೇಳಿದಿರ ನಮ್ಮೊಡನೆ ಯುದ್ಧಕ್ಕಾಗಿ ಬಂದಿದ್ದಾರಂತೆ. ಸಮರವನ್ನೇ ಕೊಡಬೇಕಾಗಿದೆ. ನಿಮ್ಮ ಆಯುಧ ಹಿಡಿದುಕೊಳ್ಳಿ. ಏರಿ ವಾಹನ ನಡೆಯುವ ರಣಾಂಗಣಕ್ಕೆ. ಕಳೆದುಕೊಂಡವರಿದ್ದೀರಿ. ಈ ಬಾರಿ ಮರಳಿ ಬಂದಿದ್ದೀರಿ. ಈ ಬಾರಿ ಅಂಗಾಂಗಗಳಲ್ಲ, ನಿಮ್ಮ ಪ್ರಾಣವನ್ನು ತೆಗೆದು ಶಕ್ತಿಯಿಂದ ಪಡೆಯುವುದಕ್ಕಾಗಿ ಬಂದವರಿದ್ದೇವೆ. ಒಳ್ಳೆಯ ಮಾತಿನ ಬೆಟ್ಟಿ ಕೊಡ್ತೀಯಲ್ಲ, ಬೆಟ್ಟಿ ನಿಂತು ಒಮ್ಮೆ ಮುರಿದಂತ ನಿನ್ನ ಸೊಂಟ ಅಣ್ಣ
ಶಿವೆನು ಏನಲ್ಲ ಐರಾವತವನ್ನಾಡರಿ ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಲೆ ದುಡಿತೇನೋ? ಹೌದು. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದವನಿದ್ದೇನೆ. ಹೇಗೆ? ನನ್ನ ಅಪ್ಪನಾದಂತಹ ವಿದ್ಯುನ್ಮಾನಿಯನ್ನು ಕೊಂದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗು. ಮುಚ್ಚುಬಾಯಿ ವರಪ್ರಸಾದವಾಗಿ ಪಡೆದಂತಹ ಸ್ವರ್ಗ ಅದನ್ನು ಕೇಳುವುದಕ್ಕೆ ಮುಂದೆ ಬಂದ್ರೆ ಹಿಡಿದ ಆಯುಧದಿಂದ ತಲೆ ಕತ್ತರಿಸಿ ತಲೆ ಕತ್ತರಿಸಿಗೆ ಅಷ್ಟು ಸುಲಭದ ತಲೆ ಅಂತ ಭಾವಿಸಬೇಕು. ಏನು ಮಹಾ ಏನು ಕರ್ಪೂರದ ಗೊಂಬೆ ಅಂತ ಭಾವಿಸಿದ್ಯಾ? ಸಚಿವ ಕೂಡ ತುಂಡಾಲಿ ತಪಸ್ಸಿನ ಮೂಲಕ ವರ ಸಂಪಾದಿಸಿಕೊಂಡಂತಹ ಶಕ್ತಿಯುತ ಮಹಿಷನಿದ್ದೇನೆ. ನೀನು ಮಹಿಷ ಆದ್ರೆ ನಿನ್ನ ಕೋಡಲಿಕ್ಕೆ ಸ್ವರ್ಗಲೋಕದ ಒಡೆತನ ನಮ್ಮ ಪಾಲಿಗಾಯ್ತಲ್ಲ. ಮೂರು ಲೋಕದ ಒಡೆತನ ನನಗಾಯಿತು. ಇನ್ನು ಮುಂದೆ ನಾನೇ ಅರಸ. ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಬೇಕು, ನನ್ನನ್ನೇ ಪೂಜಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ ಅವರ ಶಿರ ಕತ್ತರಿಸಿ ಯಾರು 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 ಚಂದ್ರನೇ ನಿಮಗಾದರೂ ಸರಿ. 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹೇಶನ ಹೇಳಿಕೆ ಇಲ್ಲದೆ ಸಂಚರಿಸ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ಶಂಕದುರ್ಗಾಧ್ಯರೇ, ಸ್ವರ್ಗಲೋಕದಲ್ಲಿ ಅದೆಷ್ಟೋ ವಸ್ತುಗಳಿವೆಂತೆ, ಎಲ್ಲವನ್ನು ನೋಡಬೇಕು. ಈ ಕಡೆ ಬನ್ನಿ. ಅವಧರಿದು ಕಮಲದ ಗುರುಳರ ತುಳಿಯ
ಒರೆಯುವುದಿನ್ನೇನು ಧರೆಯೊಂದು ಹೊರುವಳು ನೀನೋರಬಲ್ಲಿ ದೇವೇಂದ್ರ ವಾಣಿನಾಥರನ್ನೆಲ್ಲ ನೆರೆಹಿಕೊಂಡು ಬೇಸರದ ಮುಖ ಹೊತ್ತು ಬಂದ ಸಂದೇಶ ಏನು ಗೊತ್ತಾಗ್ಲಿಲ್ಲ. ನಿನ್ನಿಂದಲ ವರಪ್ರಮತನಾದಂತಹ ಕಾಲ ಮಹಿಷ 3 ಲೋಕಗಳಿಗೂ ಕಂಟಕನಾಗಿದ್ದಾನಯ್ಯ. ಅವನನ್ನು ವಧಿಸಿ ಲೋಕಕ್ಕೆ ಒಂದು ಕಲ್ಯಾಣವನ್ನು ಉಂಟು ಮಾಡಬೇಕು. ಭಕ್ತಿಗೊಲಿದು ನೀಡಿದಂತಹ ವರವನ್ನು ಹಿಂದೆಗೆದುಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆದರೆ ಒಂದು ದಾರಿ ಇದೆ, ವೈಕುಂಠದ ಅಗತ್ಯ. ಆದ್ರಿಂದ ಇಲ್ಲಿಂದ ನಾವು ತೊಡಗುವ ಶ್ರೀಮದ್ ರಮಾರಮಣ ಗೋವಿಂದ. ಹೊರದೊಗಿನಾದಿಯ ಬಳಿಯೊಳಗಿದಿರಾಗಿಯೇ ಮುರಗರ ನಡೆದರು ಚರಣಕ್ಕೆ ಬಂದಿದೆ ಹರಿಗರ ಮುಂದಾಗಿ ಸುರುಳನ ಗದನದೊಳು ದೇವರಿಗೆ ನಮೋ ನಮಃ. ನಾರಾಯಣ ದೇವರಿಗೆ ಪ್ರತಿ ನಮಸ್ಕಾರ. ಏನು ಭಾವಯ್ಯ ಮಧ್ಯಪಥದಲ್ಲೇ ಭೇಟಿಯಾದಿರಲ್ಲ? ಭಾವಯ್ಯ, ಕೈಲಾಸವನ್ನು ಬಿಟ್ಟು ಬರುವುದಕ್ಕೆ ಕಾರಣ ಉಂಟು. ಏನು? ಎಲ್ಲಿ ನೋಡಿದರೂ ಮಹೇಶ ಆತನನ್ನು ಹೇಗಾದರೂ ಮಾಡಿ ಓದಿಸಬೇಕಲ್ಲ ಭಾವ. ಸರಿ, ನಾವಿಬ್ಬರು ಜೊತೆಯಾಗಬೇಕು ಅಂತ ಇದ್ರೆ ಮೂಲ ಕಾರಣ ಮಹಿಷ. ಅವನ ಬಗ್ಗೆ ಆಡುವುದಕ್ಕೆ ಬಹಳಷ್ಟಿದೆ. ಸರಿ, ಒಂದು ಕೆಲಸ ಮಾಡು. ಏನು? ಚಂದ್ರಕಾಂತ ಶಿಲೆ ಕಾಣಿಸ್ತದೆ, ಕುಳಿತು ಉಳಿದವರು ಚಂದ್ರಗಾಂಧ ಶಿಲೆಯೊಳಗಾಗಿ ಖಳನ ಮದಿಸುವ ಯೋಜಿಸುವುದೇ ಇರಲಿದ್ದಾಗ ನಳಿದವ ನಡೆದು ವೈಕುಂಠನು ಕಾಣದೆಯೇ ವೈಕುಂಠದಲ್ಲಿ ಹರಿಯಿಲ್ಲ, ಕೈಲಾಸದಲ್ಲಿ ಹರನಿಲ್ಲ. ಈ ಗೋವಿಂದ ವಿಶ್ವೇಶ್ವರರು ಯಾವ ಸಮಾಲೋಚನೆಯಲ್ಲಿದ್ದಾರೆ? ಅಗೋ ಏನು ಕೇಳಿಸಿ ಬಳಿಗ ಶರೀರವಾಡಿ ಏನಂತೆ ಅದು? ಅಲ್ಲಿಗೆ ಹೋಗೋಣ. ಬಳಿ ಬಂದು ಹರಿಗರರ ಪದಕ್ಕೆ ರಗಿದ ಕೆಲವು ಮಗಿದ ಬಾಧೆಯ ಪರಿಗರಿಸುತ್ತಲೇ ನೀನೆ ನಮ್ಮನ್ನು ಬರಬಹುದಲ್ಲ. ಸರ್ವರು ವಂದಿಸುತ್ತಾರೆ. ಎಲ್ಲರಿಗೂ ಶುಭವಾಗಿ ಮೇಲೇಳಿ. ಏನು ಬಂದಿರಪ್ಪ? ಶೋಣಿತಾಪುರದ ಮಾಲಿನ ವಿದ್ಯುನ್ಮಾಲಿನ ಮಗನಾದ ಕಳ ಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯ ಮಾಡುತ್ತಾ ಇದ್ದಾರೆ. ನೀವೇ ಮೊರೆಯಬೇಕು. ಯಾರು ಯೋಚಿಸುವಂತಹ ಸಮಯ ಇದಲ್ಲ. ದುಷ್ಟನಾದಂತ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ದುರುಳ ಮನುಷ್ಯನ ವಧೆಗೆ ನನ್ನಲ್ಲಿದ್ದಂತಹ ದಿವ್ಯ ತೇಜಸ್ಸನ್ನೇ ಹೊರಗಡೆ ದುಷ್ಟ ಶಕ್ತಿಯ ನಿಗ್ರಹಕ್ಕೆ ನನಗೆ ಅಂದ ಸತ್ತ ಹೊರಬಿದ್ದೇನೆ. ಮಹಿಷನ ವಧೆಗೆ ಬೇಕಾಗಿ ದೇವತೆಗಳಾದ ನಮ್ಮ ದಿವ್ಯ ಶಕ್ತಿಯನ್ನು ಹೊರಗಡೆ ಮೂರು ಬಾರಿಗಳ ಮುಖದಿಂದ ಮರಳಿಗೆ ತೇಜ ಚಾರುದಿ ಕೊಲಗರ ತೇಜ ಮುದಲಿಗೆ ನಾರಿಯಾಗುತ್ತಿದ್ದಳೆ ಧರೆಗಿಳಿ ಸುರರು ಜಯ ಜಯ ಬೆನ್ನುದಿಗೈರರು
ಬೇಡ ಬರದಿ ಹೌದ ಕಷ್ಟ ಕೇಳಿ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಹೇಳಿ ಎದ್ದೇಳಿ ಸದ್ಧೈರ್ಯವನ್ನು ಹೊಂದಿರಿ. ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯಚೇತನವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ರಸನೆಗೆ ತಗೆ ತಡವರಿಕೆ, ತನುವಿಗೆ ತರಕಂಪನ, ಕಷ್ಟದ ಭೀತಿಯೇ ಏನಾಯ್ತು ಹೇಳಿ ಪರಿಹರಿಸಿಕೊಡುತ್ತೇನೆ. ಮೊದಲಾಲಿಸು ಕಳ್ಳ ಮಗಿ ಜನ ವಿಧಾನ ಇತಿಗೆ ಮನ ಬಲದೀಯ ಪ್ರಭಾತ ಜೊತೆಗೆ ಸಿದ್ಧಿದನು ನಿರ್ಭೀದಿಯು ಮಾರಿ ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಏನಾಯ್ತು? ಶೋಣಿತಾಪುರದ ರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತಹ ಮಾಹಿಷನೆನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆಯನ್ನು ಮಾಡಿಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟೊಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತಹ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟರನ್ನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹೇಶನನ್ನು ನಾಶಗೊಳಿಸಿ ನಮಗೆ ರಕ್ಷಣೆ ಕೊಡು. ಸರದಿ ರೋಗ ಮಹೇಶನನ್ನು ವಧಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ. ನಿರ್ಭೀತರಾಗಿರಿ. ಸಕಲ ಮಣಿಯನಾಗಿ ವಿಶ್ವಕರ್ಮ ಗಣದಲ್ಲಿ ಶೋಭಿಸುವ ಭೂಷಣ ವದನ ಅರ್ಪಿತ. ಜಯ 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 ಸುರಪಮುಖ್ಯರೇ, ನಮ್ಮ ಭಕ್ತಿಗೆ ಒಲಿದಂತಹ ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದ್ರೂ ಕೊಡಲ್ಪಡುವುದು ಬೇಡವೇ? ಏನನ್ನು ಅರ್ಪಿಸೋಣ? ವನಜನ ಕರದ ಚಕ್ರವ ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ಪ್ರಣಯನಗೆ ತ್ರಿಶೂಲವಮ್ಮ ಕನಕ ಬ್ರಹ್ಮದಂಡವ ಇದು ವಂದಿತ ವಿನಯ ಯುಗಲೆ ಸುರಭ ಕುಲಿಗಮ ಅನಿಮಿದರು ಯಜ್ಞಯುಗ ಮಣಿದು ಮಾದೆಯ ಪದ ನುಡಿದ ನುಡಿದಿದರು ಭಯದಿ ಜಯ ಜಯ ಜಯ
ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತಹ ಉದ್ದೇಶದಿಂದಲೇ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿ ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟನಾಗಿದ್ದೇನೆ, ಸರ್ವಾಲಂಕಾರ ಭೂಷಿತನಾಗಿದ್ದೇನೆ, ಸಮರ ಸನ್ನದ್ಧನಾಗಿದ್ದೇನೆ. ನಿಮ್ಮೆಲ್ಲರ ಕೈ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡೆ ಯುದ್ಧಕ್ಕೆ ತೆರಳುವರೇ ವಾಹನವಾಗಿ ಹಿಮವತ್ತರೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ನೀವೆಲ್ಲರೂ ಜಯಘೋಷ ಮಾಡುತ್ತಿರುವಂತೆ ವಾದ್ಯ ನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಕೂಳ ಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಏನಿದು ಆಶ್ಚರ್ಯ! ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಧೂಮಕೇತುವಿನ ಸಂಚಾರ ಕೆಂಡದ ಮಳೆ ಸುರಿಯುತ್ತಾ ಇದೆ. ಯಾರೋ ಒಬ್ಬಳು ನಾರಿ ಬಂದು ದುರ್ಗಾಜನನ್ನು ಕೊಂದಲಂತೆ. ವಿಚಾರಿಸುವೆ. Mene bana
ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ಯಾಕೆ ಬಂದೆ? ನಾನೇ ಮಹೇಶ. ಹೆಜ್ಜೆ ಮುಂದರಿಸಿದೆಯಾದ ಜಾಗ್ರತೆ. ಯಾರು ನೀನು? ನೆತ್ತಿಯಲ್ಲಿ ಕೋಡುಗಳನ್ನು ಹೊಂದಿರುವ ಮಾತ್ರಕ್ಕೆ 3 ಲೋಕಗಳು ನಿನ್ನ ಅಧೀನನ್ನು ಹಾಗೆ ತಿಳಿದೇನು? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಬೇಕಾಗಿ ಇನ್ನೊಂದು ಶಕ್ತಿ ಧರ್ಮ ಹಾಗೆ ನೆನಪಿರಲಿ. ನಿನ್ನ ಕುರಿತು ತಿಳಿದೇ ಬಂದವಳು ವಿದ್ಯಾಬಲ ಬಲದಿಂದ ಕೊಪ್ಪಿ ಧರೆಯಾದಿಗಳನ್ನೆಲ್ಲ ಹಾಳಸಿಗಿದೆಯಾ? ಸುಮನಸರನ್ನು ಕೆಣಕಿದೆ. ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡವೊಡ್ಡಿದೆಯಾ? ಸಾರಿ ಹೇಳುತ್ತಿದ್ದೇನೆ, ನಿನ್ನ ಶಂಕ ದುರ್ಗಾದಿಗಳ ಸ್ಥಿತಿಯನ್ನು ಚೆನ್ನಾಗಿ ಗಮನಿಸು. ಬದುಕು ಇಚ್ಛೆದಲ್ಲಿ ಚರಣಕ್ಕೆ ಶರಣಾಗಿ ಶಿರ ಕತ್ತರಿಸಿ ಸಾಮಾನ್ಯ ನಾರಿ ನೋಡೋಣವಂತೆ 3 ಲೋಕದ ಅಧ್ಯಕ್ಷ ನಾನು. 4 ದಿವಸ ಬದುಕಬೇಕೆಂದಿದ್ರೆ ಶಿವವನ್ನು ಕಡೆಗೆ ಕಳುಹಿಸಿ ಆಯುಧವನ್ನು ಕೆಳಗಿರಿಸಿ ನನ್ನ ವಾಮಭಾಗ ಯಾರು ಬಡ ಹುಡುಗಿ ಎಂಬುದಾಗಿ ತಿಳಿದ ಪ್ರಶ್ನೆ ಕಬ್ಬಳಿಸುವುದಕ್ಕೆ ಬೇಕಾಗಿ ಜಗನ್ಮಾತೆಯನ್ನೇ ಬಯಸಿದೆ ಮೂರ್ಖ. ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾಲಿನಿಯ ಗರ್ಭದಲ್ಲಿ ಹುಟ್ಟಿಕೊಂಡ ಉತ್ಪಾತ ಪಿಂಡವೇ ನಿನ್ನ ನಾಶಕ್ಕಾಗಿ ಬಂದವ ಅಷ್ಟಭುಜೆ ಅಯೋ ನಿಜೆ ಪಾಲನ ಪ್ರತಿಭಾ
ಜಯ ಜಯ ಸಕನರ ಮೈದಾಸುರ ಮರ್ದಿನಿ ನಮಾಮಿ ಜಯ ಜಯ ಮಹಿಷಾಸುರ ಮರ್ದಿನಿ ಜಯ ಜಯ ಶಾಂತ ಸುರಭಗೆ ಹರುಳದಲ್ಲಿ ನಾಗವ ಪಾಲಿ ಪಾಲಿ ಮರೆಯ ದಿನಯ ಕರ್ಣ ನೀನಿರದ ಮನದಿ ಮಹಿಷವಧಿಗಾಗಿ ಮುಂದಾದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇವೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಕಳ ಮಹಿಷಾಕ್ಷರ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನಮ್ಮ ಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹಿಷನನ್ನೇ ಮಳುಹಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲು ನೆರೆದ ಭಕ್ತರು ಶ್ರದ್ಧಾಭಾವದಿಂದಲೇ ನನ್ನನ್ನೇ ನುತ್ತಿಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಬರಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಡುವುದಕ್ಕಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರೆಕಂದ. ಮುಂದೆ ಖಳರಿಂದ ಕಷ್ಟ ಬಂತು ಅಂತಾದ್ರೆ ಏನು ಮಾಡಲಮ್ಮ? ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ತೆಗೆಯುವ ವೇಳೆ ಮೈದಳೆದು ರಕ್ಷಿಸುವುದಕ್ಕೆ ನಾನಿದ್ದೇನೆ ನಿರ್ಭಯನಾಗಿ. ಜಯ 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 ಮತ್ತೆ ಕಲಾಂತರಗೆ ಶೋಣಿತ ಪತನವನ ಶುಂಭದ ಹನವ ಅಧಿಕ ವಿಭವದಲ್ಲಿ
ಸಾಕ್ಷಾತ್ಗಳು ಉದ್ಧಾರಕ ಇರುವಂತಹ ಸ್ಥಳ. ಶೋಣಿತಾಪುರಕ್ಕೆ ಯಾರೆಂದು ತಿಳಿದುಕೊಂಡು ತುಂಬಾ ಅಂತ ಕೇಳಿದ್ದೇನೆ. ಸರಿ, ಹೊರಟು ಬಂದ ವಿಚಾರ ಅನೇಕ ವಿದೆ ಹೋಲಿಸಬೇಕು. ಕೋಣಿತ ಜನಪದದಲ್ಲಿ ಮಹಾದೇವ ಕಾಪಾಡು ತಂದೆ ಕಾಪಾಡು. ತಮ್ಮ ನಿಶುಂಬ ಅಣ್ಣ ಶುಂಭ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಶುಂಭ ಹಾಗೂ ನಿಶುಂಭ ಎಂಬ ಅಭಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಧರೆಯೋನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಸಾಧನೆಗಳಾದರೆ ಏನು ತಮ್ಮ ವಿಧಿಯಿಂದ ವರವನ್ನು ಪಡೆದ ಬಳಿಕ ನಮ್ಮದಾದಂತಹ ಕೀರ್ತಿ ಪತಾಕೆಯನ್ನು ಎಲ್ಲೆಡೆ ಪಸರಿಸಬೇಕೆಂಬ ಉದ್ದೇಶವನ್ನಿರಿಸಿ ಕೈಗೊಂಡೆವು ದಿಗ್ವಿಜಯ. ನಿಜ. ಪಾತಾಳ ಲೋಕವನ್ನು ಸೇರಿ ಮೃಗಾದಿಗಳ ಹೆಡೆಯನ್ನೇ ಮೆಟ್ಟಿ ನಿಂತೆವು. ಭೂಭುಜನ ದರ್ಪವನ್ನು ಅಡಗಿಸಿದ್ದೇವೆ. ಇನ್ನು ಉಳಿದಿರುವುದು ಒಂದೇ, 4 ಲೋಕ. ಸಕಲ ಸೇನೆಯನ್ನು ಸಿದ್ಧಗೊಳಿಸಿದ್ದೇನೆ. ಏನು ಹೇಳುವೆ? ಆದಷ್ಟು ಬೇಗನೆ ತೆರಳಬೇಕು.
ಕೇಳು ಏನು ಗಜ ಒಡರುತ್ತ ಬಂದೆಯ ತಾಳು ನಿನ್ನವರ ಅಂತ ಸುಮನಸ್ಸು ಬಡಿದೋಡಿಸುವ ಸಾಮಾನ್ಯ ಎಂಬುದಾಗಿ ಭಾವಿಸಿ ಏನು ಮಹಾ ಶುಂಭನ ತಮ್ಮ ನಿಶುಂಭ ನಾನೇ ನೀನೇ ಅಲ್ವೋ ಕಾಲು ಹಿಡಿದು ನನಗೆ ಬಡ್ತೀನಿ ಇನ್ನು ಮುಂದೆ ನಿಂತವ ಸಾಮಾನ್ಯದವನೆಂದು ಭಾವಿಸಬೇಡ. ಏನು ಮೋಹ ಶೋಣಿತಾಧಿಪ ಶುಂಭ ನಾನು ನಾಲ್ಕದ ಪೀಠವನ್ನು ಬಯಸಿ ಬಂದಿದ್ದೇನೆ. ಸಾಮದಿಂದ ಪೆಟ್ಟುಕೊಡ ಶುಂಭ ನಿನ್ನ ಮಣ್ಣಿನಿಂದಲೇ ಬಂದವರನ್ನು ನೆನಪಿಸಿಕೋ. ಈ ಹಿಂದೆ ಬಂದವರು ಯಾರು ಕೂಡ ಬದುಕಿ ಉಳಿರಿಲ್ಲ. ಯಾಕೆ? ನಿನ್ನಿಂದಾಗಿ. ನನ್ನಿಂದಲಾಗಿ ಇರಬಹುದು, ಆದ್ರೆ ನಿನಗೂ ಅದನ್ನೇ ಹೇಳುವುದು. ನನ್ನಿಂದಲಾಗಿ ನೀನು ಕೂಡ ಬದುಕುಳಿಯಲಾರೆ. ಬಂದ ಹಾಗೆ ಹಿಂದೆ ಹೋದೆ ಅಂತಾದ್ರೆ ಬದುಕುವುದಕ್ಕೆ ಅವಕಾಶ, ಹೋಗದಿದ್ದರೆ ನರಕಕ್ಕೆ ಅವಕಾಶ. ನೋಡುವ ಯಾರು ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಬಹಳಷ್ಟು ಮಾತಾಡಿದ್ದಾನೆ. ಹೌದು, ಈ ಸಂದರ್ಭದಲ್ಲಿ ಪೆಟ್ಟು ತಿಂದು ಓಡಿ ಹೋಗಿದ್ದಾನೆ. ಅವನಿಗೆ ಯೋಚನೆ ಇಲ್ಲ ಎದುರು ಬಂದವ ನೀನು ಅಂತ. ಅದಕ್ಕಾಗಿ ಎಷ್ಟು ಮಾತಾಡಿದ ಅಲ್ವೇ? ನಾಲ್ಕದ ಪೀಠವನ್ನು ಏರಿಕೊಂಡವರು ಇನ್ನು ಮುಂದಕ್ಕೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಇಷ್ಟರವರೆಗೆ ಯಾರಿಗೆ ಅಭಿಸನ್ ನೀಡುತ್ತಿದ್ದದ್ದು? ದೇವತೆಗಳಿಗೆ. ಇನ್ನು ಮುಂದಕ್ಕೆ ನೀಡಬಾರದು. ಮತ್ತೆ ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆ ನಡೆಯಬೇಕು. ಮಾತು ಕೇಳದೆ ಹೋದ್ರೆ ಸರಿಯಾದಂತಹ ಶಿಕ್ಷಣ ನೀನು ಕೊಡಬೇಕು. ಸರಿ ಸರಿ. ಯುದ್ಧ ಮಾಡಿದಂತ ಆಯಾಸ ಅಧಿಕವಾಗುತ್ತಾ ವಿಶ್ರಾಂತಿ ಬೇಕು. ತೆರಳುವ
ಪಾಲಯವ ಸರ್ವಾಣಿಯ ಶಂಕರಿ ಪಾಲಿಪೋದ ಭಯವ ಅಂಬಿಕೆ ತುರನುರೆ ಶಂಭು ಮನೋಗದೆ ಬೆಂಬಿಡದೆ ತುರರ ಕದಂಬ ಮೊರೆಯುವ ಪಾಲಯ ಸರ್ವಾಣಿ ದೇವಿ ಪಾಲಯ ಮಾಂ ಸರ್ವೇಶ್ವರಿ ಶಂಕರಿ ಪಾಲಯ ಮಾಂ ರಕ್ಷಿಸಿ ಉದ್ಧರಿಸಬೇಕಮ್ಮ ಉದ್ಧರಿಸಬೇಕು ಸುರಪತೆ ಅಮ್ಮ ಏಳೆಯ ಬೋಳು ಹುಟ್ಟುವುದ್ಯಾಕೆ ಹುಳ ಮಗಿದ ಸೋಲಿದಿನಗವ ಆಲೋದಿನವ ಕಾಲನಾಲಯ ಕಟ್ಟಿದೆ ಏಳೆಯ ಸುರಪಾಲ ಅಮ್ಮ ಅನ್ಮಿಷರಾದ ನೀವೆಲ್ಲವರು ಒಂದಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದಿದ್ದೀರಿ. ನನ್ನನ್ನೇ ಅವಿಚ್ಛಿನ್ನವಾದ ತೈಲಧಾರೆಯ ರೀತಿಯಲ್ಲಿ ಭಕ್ತಿಯನ್ನು ಏಕಮುಖವಾಗಿ ಹರಿಯಗೊಟ್ಟು ಮುತಿಸುವುದಕ್ಕೆ ಮುಂದಾಗಿದ್ದೀರಿ. ಹೌದಮ್ಮ. ನೋಡಿದರೆ ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ಬಾಡಿದ ಆನನ ಕಷ್ಟ ಬಂತೆ. ಹೌದಮ್ಮ. ಈ ಹಿಂದಕ್ಕೆ ಖಳ ಮಹಿಷರನ್ನೇ ಮಡುಹಿ ಸುಸ್ಥಿರಗೊಳಿಸಿದ್ದ ನಾಲ್ಕಲೋಕದ ಗದ್ದುಗೆಗೆ ಸಿರಿ ಸಂಪತ್ತಿಗೆ ಏನಾದ್ರೂ ತೊಂದರೆ ಉಂಟಾಯಿತೆ? ಹೌದು ತಾಯಿ. ಏನಾಯ್ತು ಹೇಳಿ? ಕೇಳಬೇಕಮ್ಮ. ಜನರಿಗೆ ಗಣಪರಾಕ್ರಮಿ ತುಂಬನು ಅನುವರದಲ್ಲಿ ಸುರರಂತ ಸೋಲಿತ ನಾಗವ ಪಾಲಿತ ಕಳನು ಜನನೇ ಅಮ್ಮ ನಿನಗೆ ಅರಿಯದೇ ಇದ್ದದ್ದು ಯಾವುದೂ ಇಲ್ಲ ತಾಯಿ. ಮಹಿಷವದೆಯ ಬಳಿಕ ನೀನೇ ಸುಸ್ಥಿರವಾಗಿರಿಸಿದ್ದಂತಹ ನಾಕ ಈಗ ಅದಕ್ಕೆ ಸ್ಥಿರ ಇಲ್ಲ ಅಂತ ಆಗಿದೆ ತಾಯಿ. ನಮ್ಮ ಕೈಯಿಂದ ತಪ್ಪಿ ಹೋಗಿದೆ ತಾಯಿ. ನೀವು ಅಸ್ಥಿರಗೊಂಡಿದ್ದೀರಿ ಅಂತ ಆಯ್ತು. ಹೌದು. ಯಾಕೆ? ಯಾರಿಂದ? ಹೇಗೆ? ಶೋಣಿತಾಪುರದಲ್ಲಿ ಮಹಿಷನಿಗಿಂತಲೂ ಅಧಿಕ ಬಲವನ್ನು ಹೊಂದಿದಂತಹ ಧನುಕುಮಾರಕರಾದಂತಹ ಶುಂಭರು ಸ್ವರ್ಗಕ್ಕೆ ಅಭಿಯೋಗವನ್ನು ನಡೆಸಿದರು ತಾಯಿ. ಎದುರಿಸಬೇಕಿತ್ತು. ಸಮರದಲ್ಲಿ ನಮ್ಮ ಪಾಲಿಗೆ ಸೋಲುಂಟಾಯ್ತಮ್ಮ. ಪರಾಭವವೇ? ಹೌದಮ್ಮ. ಸ್ವರ್ಗವನ್ನು ಕಳೆದುಕೊಂಡೆವು ಎನ್ನುವ ಕಾರಣಕ್ಕಾಗಿ ದುಃಖ ಅಲ್ಲ ತಾಯಿ. ಚತುರ್ದಶ ಭುವನರಿಗೆ ಒಡೆಯನಾಗಿ ಆ ಶುಂಭನಿದ್ದಾನೆ. ಈ ಸಮಯದಲ್ಲಿ ಡಂಗುರವನ್ನೇ ಸಾರಿದ್ದಾನೆ. 14 ಲೋಕಗಳಲ್ಲಿಯೂ ಕೂಡ ಕಷ್ಟವನ್ನೇ ಕೊಡ್ತಾ ಇದ್ದಾನಮ್ಮ. ಧರೆಯಲ್ಲಿ ಪಂಚಮಹಾಪಾತಕಗಳನ್ನೇ ಮಾಡುತ್ತಾ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಬಿಡ್ತಾ ಇಲ್ಲ ಅಮ್ಮ. ಮಾಂಗಲ್ಯ ಸುಮಂಗಲ್ಯರಿಗೆ ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದು ಕಷ್ಟ ಆಗಿದೆ. ಧರ್ಮ ಕಾಲ್ಬುರಿದು ಬಿದ್ದಿದೆ ಅಮ್ಮ. ಅಧರ್ಮವೇ ತಾಂಡವವಾಡ್ತಾ ಇದೆ. ಧರ್ಮವನ್ನು ಉದ್ಧರಿಸುವುದರ ಮುಖೇನವಾಗಿ ನಮ್ಮನ್ನು ರಕ್ಷಿಸಿ ಬರೆಯಬೇಕಮ್ಮ. ಮಗನೇ. ಹೌದಮ್ಮ. ಕರುಣಿಸುದ ಅಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ಜೈದನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನಿಜವೇ ಅಮ್ಮ. ಮರೆಯದೆ ನಿಜ ತುಗಿನ ಗಿರಿಯೊಳು ಇರುದ ನೋಡುವುದನ್ನ ಲೀಲೆಯ ಹರುಷದೊಳಗೆಂದಿರುದ ತ್ರಿದಶರಿಗರಿಗೆ ಶ್ರೀದೇವಿ ನಿಶುಂಭರ ಬಾಧೆಯಿಂದಲಾಗಿ ನೊಂದೇ ಮಗನೇ. ಹೌದಮ್ಮ. ಭಯಗೊಳ್ಳದಿರು. ಕಿರಿದು ಸಮಯದೊಳಗೆ ಖಡವಾರವನ್ನೆಲ್ಲ ಸಂಹರಿಸಿ ದಿವ ಭೂಮಿ ನಿಮ್ಮ ಪಾಲಿಗೆ ಮಗದನ್ನು ಒದಗಿಸಿಕೊಡ್ತೇನೆ. ಆಗದೆ ಮರಳಿ ನಾಗವನ್ನು ಸೇರುವಂತಿಲ್ಲ. ಯಾವ ಕಡೆಗೆ ಹೋಗಬೇಕೆನ್ನುವ ಹಾಗೆ ದಿಕ್ಕೆ ತೋಚ್ತಾ ಇಲ್ಲೇ ಅಮ್ಮ. ನಾನೇ ಇಲ್ಲಿಗೆ ಕರೆಸಿಕೊಂಡಿದ್ದೇನೆ ಅಂತ ಭಾವಿಸು. ಇಲ್ಲಿಯೇ ಇದ್ದೆ ಉಂಟಾದ್ರೆ ಅಡಿಗಡಿಗೆ ಭಾವಿಸುವನು ಆ ಶುಂಭ. ಬಾಧಿಸುವುದಕ್ಕುಂಟೆ? ಹೌದು. ಇಲ್ಲಿ ಬರ್ಲಿಕ್ಕಿಲ್ಲವ. ಯಾಕಮ್ಮ? ಒಂದು ಕೆಲಸ ಮಾಡಿ. ಹೇಗೆ? ನಿಜ ರೂಪವನ್ನು ಮರೆಗೊಳಿಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿಕೊಂಡು ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಕಣಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವೆ ಅಂತ ಇಂದ್ರ. ಆಗಲಮ್ಮ. ಎಲ್ಲರನ್ನು ಒಟ್ಟು ಸೇರಿಸಿ. ತಾಯಿ ಅಜ್ಜಿ ಅಳುವ ಸುಮನಸರಿಗೆ
ಧೈರ್ಯವ ತಿಳುಗಿ ಬಳಿಗ ಶಕ್ತಿ ರೂಪಿಣಿ ಧೈರ್ಯವನ್ನು ಹೊಂದಿರಿ. ಖಳರ ಬಳಿಗೈದು ಗೆಲುವಲೆ ಅಸಾಧ್ಯ ಆ ಖಳರ ಬಳಿಗೈದು ಗೆಲುವಲೆ ಅಸಾಧ್ಯ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿದೆ ಮೋಗದ ಬಲೆಗೆ ಸಿಲುಕಿದೆ ಧನುಜರೆಲ್ಲರ ಕುಲುಮಗ ಎನ್ನುವುದಲ್ಲೇ ತನ್ನ ಮನದೊಳಗೆ ತಿಳಿದನು ಎಂದು ಯೋಜಿಸಿ ಮಗಮಾಯ ಯೋಜಿಸಿ ಮಗಮಾಯ ಮಗಮಾಯ ಯೋಜಿಸಿ ಮಗಮಾಯ ದೈತೆ ಬೃಂದವ ಮೋಗಿಸಿ ತರಿದೆ ದೈತೆ ಬೃಂದವ ಮೋಗಿಸಿ ತರಿ ಸುಂದರ ತಳೆದಂದು ಕೌಶಿಕೆಯಾಗಿ ತಳೆದಂದು ಕೌಶಿಕೆಯಾಗಿ ನಿಂದ ಮೇರೆ ಕದಂಬ ಮನದೊಳದೊಳು ನೀವು ಮೇರೆ ಕದಂಬ ಮನದೊಳದೊಳು ಮಗಮಾಯ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದ ದೇವತೆಗಳೆಲ್ಲ ಒಂದಾಗಿ ತಮ್ಮ ಗದಗೆ ಬಂದ ಕಷ್ಟ ಪರಂಪರೆಯನ್ನೆಲ್ಲ ಎಳೆ ಎಳೆಯಾಗಿ ಬಿಚ್ಚಿಟ್ಟರಲ್ಲ. ಯಾರು ಒಂದಾಗಿ ಮೂರು ಲೋಕಗಳ ಕಣ್ಣೀರಿಗೆ ಉತ್ತರವನ್ನ ಕೊಡಬೇಕಿತ್ತು, ಸುಜನರ ಕಣ್ಣೀರನ್ನ ಪರಿಹರಿಸಬೇಕಿತ್ತು. ಅಂತಹ ದೇವತೆಗಳೇ ಕಣ್ಣೀರೇ ಕಡಲಾಗಿ ಹನಿದುಂಬಿದ ಕಣ್ಗಳಿಂದ ತೊದಲು ನುಡಿಯಿಂದ ಬದುಕಿನ ದೀನತೆಯನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬಂದಡಿಸಿದೆ ಎಂದಾದರೆ ಶುಂಭ ದಾನವನ ದಾಷ್ಟ್ಯದ ಔಷ್ಟ್ಯ ಪ್ರಪಂಚದಲ್ಲಿ ಅವನಿರಿಸಿದ ಅಟ್ಟಹಾಸ ಏನನ್ನುವುದನ್ನು ನಾ ಅರ್ಥವಿಸಿಕೊಳ್ಳಬಲ್ಲೆ. ಆದ್ದರಿಂದಲೂ ಲೋಕ ನಾಯಕಿಯ ನೆಲೆಯಲ್ಲಿ ಲೋಕದ ಸ್ವಾಸ್ಥ್ಯವನ್ನು ಸೌಖ್ಯವನ್ನು ಸ್ಥಿರಗೊಳಿಸುವ ಮಹತ್ತರವಾದ ಹೊಣೆಗಾರಿಕೆಯನ್ನು ಹೆಗಲೇರಿಸಿಕೊಂಡು ಅಭಯಪದಳಾಗಿ ಕಾಣಿಸಿಕೊಂಡೆ. ಸುರರ್ಗಳು ಒಂದಾಗಿ ಅಡಿಗಡಿಗೂ ಅಪರಾಜಿತ ಸ್ತೋತ್ರವನ್ನೇ ಪಡಿಸುತ್ತಿದ್ದ ವೇಳೆ ಅಪರಾಜಿತ ಸ್ವರೂಪದಿಂದಲೇ ನಾನು ಕಾಣಿಸಿಕೊಂಡೆ. ಒದಗಿ ಬಂದಿರುವ ಪರಾಜಯವನ್ನ ದೂರ ಮಾಡಿ ಲೋಕದ ಬಂಧುಗಳ ಜೊತೆಗೆ ಸುರಪಾದಿ ಮುಖ್ಯರ ಜೀವನ ಸ್ವಾಸ್ಥ್ಯವನ್ನ ಕಾಯ್ದಿರಿಸಿಕೊಳ್ಳಬೇಕೆನ್ನುವುದೇ ನನ್ನ ಈ ಉದ್ದೇಶ. ಆದರೊಂದುಂಟು, ಈ ಪೂರ್ವದಲ್ಲಿ ಶುಂಭದಾನವ 14 ಲೋಕಗಳನ್ನು ತನ್ನ ಅಂಕೆಯಿರಿಸಿಕೊಳ್ಳಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದಲೇ ವಿಧಿಯ ಕುರಿತಾಗಿ ಆಚರಿಸಿದ ತಪಸ್ಸಿನ ಮೂಲಕ ಒದಗಿಸಿಕೊಂಡಂತಹ ಅವರ ಬಲದ ಕುರಿತಾಗಿ ಯೋಚಿಸಿ ಅದಕ್ಕೆ ಪೂರಕವಾಗಿ ನಾವು ಒದಗಿ ಬರಬೇಕಾಯಿತು. ಆದ್ದರಿಂದಲೇ ಜಾಹ್ನವಿಯಲ್ಲಿ ಮೀವುದಕ್ಕಾಗಿ ಸಾಗಿ ಬರುತ್ತಿದ್ದ ಗೌರಿ ದೇವಿಯನ್ನು ಗಮನಿಸಿ ಆಕೆಯ ಕೋಶವನ್ನೇ ಸೀಳಿ ಕೋಶ ಸಂಭವೆಯಾಗಿ ನಾನು ಕಾಣಿಸಿಕೊಂಡಿದ್ದೇನೆ. ಕೋಶದಿಂದ ಹುಟ್ಟಿರುವ ಕಾರಣ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಅದಕ್ಕೆ ಬೇಕಾಗಿಯೇ ಯೋಚನೆ, ಪೂರಕವಾದ ಯೋಜನೆ ನಾ ಮಾಡಲಿಚ್ಛಿಸಿರುವ ಕಜ್ಜಕ್ಕೆ ಅನುಕೂಲಕರ ಎನ್ನುವ ನೆಲೆಯಲ್ಲಿ ಈ ಬಗೆಯಿಂದ ಧರಿಸಿಕೊಂಡ ರೂಪವನ್ನು ಸ್ಥಿರಗೊಳಿಸಿದ್ದೇನು ಆಯಿತು. ನೇರವಾಗಿ ಶೋಣಿತಾಪುರದೆಡೆಗೆ ಸಾಗಿ ಹೋಗುವುದೇ ಸ್ವಕ್ಷೇತ್ರ. ಅಧಿಕಗೊಂಡಿರುವ ಜನ ಬೆಂಬಲ ಜೊತೆಗೆ ವಿಧಿಯವರ ಬಲ ಗೆಲ್ಲಲಸದಳ. ಗೆಲುವನ್ನು ಸಾಧಿಸುವುದು ಹೊಂದಿಸುವುದು ಅತಿ ಸುಲಭದ ಮಾತಲ್ಲ. ಅದಕ್ಕೆ ಬೇಕಾಗಿ ನಾ ಇದ್ದ ಕಡೆಗೆ ಕಳರನ್ನು ಬರಿಸಿಕೊಳ್ಳಬೇಕೆನ್ನುವ ನಿರ್ಧಾರಕ್ಕೆ ಬದ್ಧಳಾಗಿದ್ದೇನೆ. ಎತ್ತರದ ಪ್ರದೇಶವನ್ನು ಉಳಿದು ಹಿಮೋತ್ಪರ್ವತದ ದಕ್ಷಿಣ ಪ್ರದೇಶವನ್ನು ಬಂದು ಸೇರಿದ್ದೇನು ಆಯಿತು. ನೋಡಿದರೆ
ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಸಾಲು. ಇದು ಕದಂಬ ಕಾಂತಾರ. ಇಲ್ಲಿಯ ನೆಲೆ ನಿಲ್ಲಬೇಕೆನ್ನುವ ಉದ್ದೇಶಕ್ಕೆ ಬದ್ಧಳಾಗಿ ಖಳರನ್ನು ನನ್ನೆಡೆಗೆ ಬರೆಸಿ ಮೋಹದ ಬಲೆಯೊಳಗೆ ಸಿಲುಕಿಸಿ ಅಳೆದು ತೂಗಿ ಒದಿಸಬೇಕೆನ್ನುವ ತೀರ್ಮಾನಕ್ಕೆ ಬದ್ಧಳಾಗಿ ಸಂಕಲ್ಪ ಮಾತ್ರದಿಂದಲೇ ಅಂಬರದ ಆಚೆಯಿಂದ ತೂಗಿಲೇಗುವಂತೆ ಕನಕದಿಯಾಲೆ ಉಯ್ಯಾಲೆ ಎನ್ನೇರಿ ಜೋಕಾಲಿಯನ್ನಾಡುತ್ತಾ ಕಾಲವನ್ನು ಕಳೆಯೋಣ. ಕೇಳುವುದಕ್ಕೂ ನಾನು, ಹಾಡುವುದಕ್ಕೂ ನಾನು. ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನೇ ಹರೆಗುಟ್ಟು ವನ ವಿಹಾರಕ್ಕೂ ಮೃಗಬೇಟೆಗೂ ಬರಬರುವ ಕಳರ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಇಲ್ಲಿಯೇ ಇದ್ದೇನೆ ಅನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೆ ಬೇಕಾಗಿ ಒದಗಿ ಬಂದ ಮಾರುತ ತನ್ನ ಗಂಧವನ್ನ ಹೊತ್ತಿದ್ದು ಪಸರಿಸುವುದಕ್ಕೆ ಆರಂಭಿಸಿದ್ದು ಆಯಿತು. ಮೆರೆವ ಕಾಂಚನ ದುಯ್ಯಾಲೆ ಏರಿ ಮಂಡಿಸೋಣ. ಕಂಡವರು ಚಂಡಮುಂಡರು ಅತುಲ ಪರಾಕ್ರಮಿಗಳಾಗಬೇಕೆಂಬ ಉದ್ದೇಶದಿಂದ ಬ್ರಹ್ಮದೇವನ ಕುರಿತು ಅಪ್ಪ ಒಲಿದ ವಿಧಾದ ಕೊಟ್ಟ 3 ವರ ಯಾವುದಲ್ಲ ಅಖಂಡವಾದ ಬ್ರಹ್ಮಚರ್ಯ ಮನೋವೇಗ
ಮೆಟ್ಟಿದವು ಧರಣಿ ಬಾಲಕರ ದರ್ಪವನ್ನು ಇಳಿಸಿದ್ದೇವೆ. ಹೌದಲ್ಲ? ಅವಳಿಗೆ ಹೋದದ್ದು ಮೇಲೆ ದೇವಲೇಖವನ್ನು ಸೇರಿದೆವು. ನೋಡುವಾಗ ಶುಂಭ ನಿಶುಂಭರು. ಶುಂಭನ ನಿಶುಂಭನ ಬರಲಿ ಸಮರಕ್ಕೆ ಮುದಾಗಿ ಆಹ್ವಾನ. ಹೌದಲ್ಲ? ನಾರದ ಬಂದ ಸಂದೇಶ ಎಸಗಿದ ಹರಟವು ತಿರುಗಾಟಕ್ಕೆ ಹೊಗಳಿದವರು ಪಕ್ಕದಲ್ಲಿ ಸೇರಿಸಿದವು. ತಗಳಿದವರ ಶಿರ ಕತ್ತರಿಸಿ ಏಕದೇವ ಶುಂಭ ಎನ್ನುವಾಗ ಹೇಳಿಸಿಕೊಂಡೆವು. ಆದರೆ ಅಸಾಧ್ಯ. ಆಗುವುದೇ ಇಲ್ಲ. ಬಾಯಾರಿಕೆ ಏನು ಮಾಡುವ? ಕುಡಿಯುವುದಕ್ಕೆ ಉಂಟಂತ. ಎಲ್ಲಿ ಉಂಟು ಕುಡಿಯುವುದಕ್ಕೆ? ಎಲ್ಲಿ? ಯಾವುದು? ರಕ್ತವ. ತಿನ್ನುವುದಕ್ಕೆ ಮಾಂಸ ಸಿಗುವಂತ ಸ್ಥಳ ಎಲ್ಲಿ? ಕದಂಬವನಕ್ಕೆ.
ಸಲರಿ ಕೊಟ್ಟಿದ ಶ್ರಮವನ್ನು ಕಳೆವೆ ಬೆಂದಾಗ ಹಾಗೆ ಕದಂಬ ವನದೆಡೆಗೆ ಕದಂಬ ವನದೆಡೆಗೆ ಹೋಗುದಲ್ಲೀಗ ಆಗ ಬರಲು ಇಲ್ಲದಿದ್ರೆ ಇಲ್ಲ ನಮಗೆ ಆಗಲೇ ಬರ್ಬೇಕಾ ಆಗಲೇ ಬರ್ಬೇಕು ತಮ್ಮ ಒಂದೇ ದಾರಿ ಹೋದೆ ಅಂತಾದ್ರೆ ಹೊಟ್ಟೆ ತುಂಬ ಸಿಗುವುದಿಲ್ಲ. ಹೌದು, ದಾರಿಯನ್ನು ಬೇರೆ ಬೇರೆ ಹೋದ್ರೆ ನಮಗೆ ಎಷ್ಟು ಬೇಕು ಅಷ್ಟೇ ಬೇಟೆ ಆಡ್ಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದಲೇ ಬೇರೆ ಬೇರೆ ದಾರಿ ಹಿಡಿದವರು. ಹೌದು ತಮ್ಮ, ಯಾವೆಡೆಗೆ ಹೋದೆ, ಏನು ಕಂಡೆ, ಏನು ತಿಂದೆ ಹೇಳು ನನ್ನ ಮುಂದೆ. ಆ ಜಾಗದಲ್ಲಿ ಆ ಜಾಗದಲ್ಲಿ ಏನಿತ್ತು? ಅಲ್ಲಿ ಅಲ್ಲಿ ತಿಂದಾತ? ಹೌದೌದು. ಒಳ್ಳೆ ತಿಂದ್ಯಾ? ಏನು ಸಿಕ್ಕಿದ್ದು? ಒಮ್ಮೆ ಅಲ್ಲ, ಮತ್ತೆ 2 ಬಾರಿ ಅಲ್ಲ, ಪದೇ ಪದೇ ಬೇರೆ ಬೇರೆ. ನಿನಗೆ ಧರ್ಮಕ್ಕೆ ಸಿಕ್ಕಿದ್ರೆ ಹಾಗೆ ಬೇಕಾದಷ್ಟು ತಿಂದ. ಧರ್ಮಕ್ಕೆ ಏನು ಶ್ರಮ ಇಲ್ವೇನಾ? ಮತ್ತೆ ಬೆವರು ಸುರಿಸುದು ಯಾಕೆ ಇಲ್ಲಿ? ಯಾಕೆ? ಅದನ್ನು ತಿಂದಾದ ಮೇಲೆ ಇಲ್ಲಿ ಬೆವರು ತಿನ್ನುವುದಕ್ಕೆ ಬೇಕಾಗಿ ಬೆವರಲ್ಲ, ತಿಂದದ್ದನ್ನು ಕರಗಿಸ್ಲಿಕ್ಕೆ ಬೇಕಾಗಿ ಬೆವರು. ಹೌದೌದು. ಏನ್ ಮಾಡಿದ್ರೆ ಗೊತ್ತಾಗಿದೆ ನಿನಗೆ? ಏನ್ ಮಾಡಿದೆ? ಪ್ರಾಣಿ ಹಿಂದೆ ಹೋದದ್ದ. ಪ್ರಾಣಿ ಹಿಂದೆ ಹೋದದ್ದಲ್ಲ, ಹಿಂದೆ ಪ್ರಾಣಿ ಹಿಂದೆ ನೀನು ಹೋದ. ನಾನು ಹೋದದ್ದು. ನೀನು ಹೋದ. ಹೌದೌದು. ನೋಡುವಾಗ ಒಂದು ಚಿಗರಿಯ ಮರಿ, ಚಿಗರಿಯ ಮರಿ ಓಡ್ತಾ ಇದ್ದ ನೋಡ್ಲಾ ಮಗ. ಜಿಂಕೆ ಮಾರಿ, ಜಿಂಕೆ ಮಾರಿ. ಎಂತದ್ದು? ಜಿಂಕೆ ಮಾರಿ, ಜಿಂಕೆ ಮರಿಯನ್ನು ನೋಡಿ ಓಡಿದ್ದು ನಾನು. ಓಡಿ 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 ಅಲ್ಲ, ಓಡಿ ಅದನ್ನು ನೋಡಿ ಹಿಂದೆ ಹೊಡಿದ್ಯಾ ಅದರ ಹಿಂದೆ ಹೊಡಿದ್ಯಾ? ಹಿಂದೆ ಜೊತೆಗೆ ಅದರ ಹಿಂದೆ ಹೊಡಿದ. ಓಡಿ ಓಡಿ ನೋಡ್ತೇನ, ನೋಡ್ತಿ ಒಂದು ಗುಂಪಿಗೆ ಹೋಗಿ ಸೇರಿತು. ಹೌದೌದು, ಗುಂಪು ಸೇರಿತಾ? ಸೇರಿತು. ಬಿಟ್ಟೇನೆ ನಾನು, ಬಿಡ್ಲಿಕ್ಕಿಲ್ಲ. ಹೌದು, ನೀನು ಹಾರುವಷ್ಟು ಯಾರಿಂದು ಹಾರ್ಲಿಕ್ಕೆ ಕೂಡ್ಲಿಕ್ಕೆ. ಎಲ್ಲಿಗೆ? ನಾವೇ ಈಗ ಕಷ್ಟದ ಮೊದಲಾಗೆಲ್ಲ ತುಂಬ. ಆದರೂ ನಿನ್ನನ್ನು ಮೀರಿಸುವುದು ಬಹಳ ಕಷ್ಟ. ಎಲ್ಲಿಗೆ? ಸುಮ್ಮನಿರು. ಹಾರಿದ್ಯಾ? ಗುಂಪಿಗೆ ಹಾರಿದೆನೋ? ಕಿಪ್ಪಿಡಿದ. ಹೌದಾ? ತನ್ನ ಸೋಲತೆ ಕೇಳಿ ತಂದು ಮಾಸ್ಟೇನ ಏನು ಮಾಡಿದ್ದು? ಬಡ್ದದ ಶಬ್ದ ಬಾಯಿಂದಲ್ಲಿ ಬಾಯಲ್ಲಿ ಬಡ್ದು ಬಡ್ದು ನೋಡ್ತೇನ. ಜೊತೆ ಸೇರಿ ಒಂದು ಮುದ್ದೆ, ಮಾಂಸದ್ದು, ಮಾಂಸದ ಮುದ್ದೆ 2 ಕಲ್ಲಿ ಬೆಳೆತಿದ್ದೆ, ಬಾಳಿಗೆ ಹಾಕಿದ್ದೆ, ಜಂಗಿನ್ 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 ಮಾಂಸ ತಿಂದ. ಮಾಂಸ ತಿಂದ, ರಕ್ತ ಕುಡಿದ. ರಕ್ತ ಕುಡಿದ. ಸ್ವಲ್ಪ ಹಿಂದೆ ನಿಲ್ಲು. ಹಿಂದೆ ಭಾಷೆ ಗಡ್ಡ. ನಿನಗೆ ಧರ್ಮಕ್ಕೆ ಸಿಕ್ಕಿದ್ದು ಅಂತ ಹೇಳಿದ ಅದಕ್ಕೆ ಕುಡಿದಕ್ಕೆ ಇವತ್ತೇ ಸಿಕ್ಕಿತ್ತು. ಮತ್ತೆ ನಾಳೆ ಸಿಗ್ತದ? ನಾಳೆ ಸಿಗುವುದಿಲ್ಲ. ಹಾಗಾಗಿ ಕಂಠ ಪೂರ್ತಿ ಕುಡ್ದದ್ದು. ಕಂಠ ಪೂರ್ತಿ ಕುಡಿದ್ರೆ ಇಲ್ಲ, ಹೊರಗೆ ಹಾಕಿದ್ದೆ ಯಾಕೆ? ಹೊರಗೆ ಬಂತ ಅದೇ ಅದು ಬಂದದ್ದನ್ನು ಅದಕ್ಕೆ ಹೇಳುದು, ಹೆಚ್ಚಿಗೆ ಕುಡಿಬಾರ್ದಂತ. ಯಾವುದು? ರಕ್ತ. ಅದನ್ನೇ ಹೇಳಿ. ಹೌದು, ಈ ಕಂಠದರಿಗೆ ಕುಡ್ದೆ, ಹೊರಗೆ ಬಂತ, ಒಮ್ಮೆ ಚಪ್ಪರಿಸಿದೆ, ಹುಳಿ 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 ರೀತಿಯ ಪರಿಮಳ. ಒಮ್ಮೆ ತಿಂದದನ್ನು ಕಾರ್ಬೇಕಂದ್ರೆ ವಾಂತಿ ಮಾಡ್ಬೇಕು. ಮತ್ತೆ ಅದನ್ನೇ ಬಾಚಿ ತಿನ್ನಬೇಕು. ಏನು ರುಚಿ, ನನಗೊಂದು ಅನುಭವ ಆಗಿದೆ. ನಾಳೆಯಿಂದ ನೀನು ಕೂಡ ಪರಿಮಳ. ಅದು ರುಚಿ ಇರಬಹುದು, ಆದ್ರೆ ನನಗೆ ಹಿಡಿಸ್ಲಿಕ್ಕಿಲ್ಲ. ಈ ದೇಹ ಕೇಳುವುದಿಲ್ಲ ಅದೆಲ್ಲ. ಪರಿಮಳ ಇದ್ರೆ ನಿನಗಾಯ್ತು, ಬೇಕಾ ನಾನು ಕಾರಿನೇ ಕೊಡ್ಬೇಕಾ? ಬೇಡ ಅಲ್ಲ, ಅವ ಕಾರಿದ್ದನ್ನು ಅವನೇ ಇರ್ಲಿ ಬಿಡು. ಯಾರ್ಯಾರು ಕಾರಿದ್ದನ್ನು ತಿನ್ನುವ, ಯಾರ್ಯಾರು ತಿನ್ನುದು ಯಾಕೆ? ಏ ತಮ್ಮ, ನೀನೊಂದು ದಾರಿಯಲ್ಲಿ ಕ್ರಮಿಸಿದ ನಿನ್ನ ಬೇಟೆ ಹಾಗೆ, ನನ್ನ ಬೇಟೆ ಹಾಗಲ್ಲ. ಓ, ಈ ದಾರಿಯಲ್ಲಿ ಹೋಗುವಾಗ ಕೋಣ ಅಣ್ಣ ಕೋಣ. ನಾನು ಯಾವ ಕೋಣ? ನೀನು ಕೋಣ ಅಲ್ಲ. ಅಲ್ಲ, ನೀನು ಕೋಣ. ಅಣ್ಣ ಕೋಣ ಅಂದ್ರೆ ನೀನು ಅಲ್ಲ, ಅಣ್ಣನಿಗೆ ಕಂಡದ್ದು ಕೋಣ. ನಮಗೆ ಒಮ್ಮೆ ಹೇಗೆ ಆದ್ರೂ ಕೋಣವನ್ನು ಕಂಡಾಕ್ಷಣ ಬಾಯಲ್ಲಿ ನೀರು ಹೋಗಿ ಹಿಡಿದು ಕೋಣವನ್ನು ಎಳೆದ, ಪಡಿದೆ, ರಕ್ತ ಕುಡಿದೆ, ಮಾಂಸ ತಿಂದೆ. ಮಾಂಸ ತಿಂದಿ ಬಂದಿ ಅಂತ ಗೊತ್ತಾಗಿದೆ. ಮತ್ತೆ ತಿನ್ನೋದೇ ಆಗ್ತದ? ಹೌದೌದು. ಮತ್ತೆ ಹೊಟ್ಟೆ ಪೂರ್ತಿ ತಿಂದಿದ್ಯಲ್ಲ. ಮತ್ತೆ ತಿನ್ನೋದ? ನನಗೆ ಬರುವಾಗ್ಲೇ ಗೊತ್ತಾಗಿದೆ. ಗೊತ್ತಾದಿದ್ದು. ಬೇಟೆ ಏನು ಒಳ್ಳೆಯದಾಗಿದೆ. ನಮಗಿಲ್ವೇನಾ? ನಿನಗೆ ಉಂಟು ಮಾಂಸ. ಮಾಂಸ ಅಲ್ಲ, ಅಲ್ಲ, ನಾನು ತಿಂದದ್ದಲ್ಲ. ನಿನ್ನಿಂದ ಇಲ್ವ? ನಾನು ಕೊಡ್ತೇನೆ. ನೀನು ಕೋಣದ ಕಿವಿ. ಕಿವಿಯ? ಹೌದೌದು, ಕೋಣದ ಕಿವಿಯ. ಕಿವಿ ತಿನ್ನುವುದಲ್ಲ ನೀನು? ನಾನು ಜಿಂಕೆಯ ತಲೆ ತಂದಿದ್ದೇನೆ, ನೀನು ತಲೆ ತಿಂತೀಯ? ತಲೆ ಬೇಕಾದ್ರೆ ನೀನು ತಿನ್ನು, ಕಿವಿ ಬೇಕಾದ್ರೂ ನೀನು ತಿನ್ನು, ನನಗೆ ಯಾವ್ದು ಬೇಡ. ನನಗೆ ಆದ್ರೆ ಹಾಗೆ ಅಲ್ವಾ? ಇರ್ಲಿ ಬಿಡು, ಅಲ್ಲಿಗೆ ಸಮಾನ ಮಾಡುವ. ಅದು ನಮ್ಮ ಅಣ್ಣಂದಿರಿಗೆ ಕೊಡು. ಅಲ್ಲ, ಇರ್ಲಿ, ನಾನು ಕಿವಿ ತಿಂತೇನೆ, ನೀನು ತಲೆ ತಿಂತ. ಇರ್ಲಿ, ಇಬ್ಬರು 2 ತಿಂದ್ರೆ ಆಯ್ತು. ಏನೋ ಶ್ರಮಜಲ ಇಳಿತಾ ಉಂಟು. ಇಳಿಯುವ ಶ್ರಮಜಲವನ್ನು ನಿಲ್ಲಿಸುವ ಬಗೆ ಹೇಗೆ? ಒಂದೇ ಇರುವುದು, ಗಾಳಿ ಬೇಕು. ಗಾಳಿ ಎಲ್ಲಿ ಇದೆ? ಗಾಳಿ ಯಾರು? ಮಾರುತ ಇಲ್ಲೇ ಇದ್ದಾನಲ್ಲ, ಅವನಿಗೆ ಆಜ್ಞೆ ಹೊರಡಿಸು. ಸ್ವಲ್ಪ ಗಾಳಿ ಬೇಕು. ಮಾರುತ, ಸ್ವಲ್ಪ ಗಾಳಿ ಹಾಕು. ಪಾಪ ಬಂದ. ನೋಡುವುದಲ್ಲ, ಬೀಸ್ತೀಯಾ? ಹೇಗೆ ಬೀಸ್ತಿ? ಹೇಗೆ ಬೀಸ್ತಿ?
ಅದು ಗೊತ್ತಿಲ್ಲ ಅವರಿಗೆ. ಅವ ಬಂದಿದ್ದಾನೆ ಕರಿವಾಗ ಗಾಳಿ ಹಾಗೆ ಬೀಸ್ತೀಯ. ಅವ ಇಲ್ಲಿಂದ ಬೀಸುವುದು ಬೇಡ, ಅಲ್ಲಿಂದಲೇ ಬೀಸ್ಲಿ. ಅಲ್ಲಿಂದಲೇ ಕುಳಿದು ಹೋಗು ಹೋಗು. ಅಲ್ಲಿಂದ ಬೀಸು, ಇಲ್ಲಿ ಅಲ್ಲ. ತುಯಿನಾದ್ರೆ ತುತ್ತಾದು. ಅಲ್ಲಿ ಯಾರ ಬೇರೆ ಕುಳಿದು ಅದು ನೀನು ಕೂಡ ಇಬ್ಬರು ಇದವಳೇ ಇರ್ಬೇಕು. ವಿನಯ
ಇವನಿಗೆ ಗಾಳಿ ಹೆಚ್ಚಾಯ್ತಾ ಹೇಗೆ? ಎಲ್ಲಿಗೆ ತಿರುಗಿದೆ? ಎಲ್ಲಿಗೆ? ಹಾ, ಮಾರುತನ ಸೇವೆ ಜೋರಾಯಿತು. ಜೊತೆಗೆ ಒಂದು ಸ್ವರವೂ ಕೇಳಿ ಬಂತು. ಏನದು? ಯಾವ ಸ್ವರವದು? ಸ್ವರ. ಹೌದು. ಹಾಗಾದ್ರೆ ಈ ಸ್ವರ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕಾಗಿ ಬಂತು? ಯಾವುದೆಂಬುದನ್ನು ತರ್ಕಿಸಿದೆಯಾ? ನಾ ತರ್ಕಿಸಿದೆ. ಉತ್ತರ ಸಿಕ್ಕಿತಾ? ಇದು ಅಂತಿಂತವರು ಹಾಡಿದ್ದಲ್ಲ. ಹಾಡಿದವರು ಯಾರು? ವೀಣಾ ಪಾಣಿ ಇದ್ದಾಳೆ. ಪುಸ್ತಕ ಪಾಣಿ, ಫಣಿ ವೇಣಿ, ಬ್ರಹ್ಮನ ರಾಣಿ. ಒಮ್ಮೆ ಸುಮ್ಮನಿರೋ. ಯಾಕೋ? ಹೌದು. ಎಂಟದೆಯ ಬಂಟನು ಕೂಡ ಈ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ. ನೋಡ್ಬೇಕಾಗ್ತದೆ. ಅಂತದ್ರಲ್ಲಿ ವಾಣಿಯೇ ಬಂದದ್ದು. ಸೃಷ್ಟಿಕರ್ತಾದಂತ ಬ್ರಹ್ಮದೇವನ ಸೃಷ್ಟಿಕಾರಿ ನಡಿಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಎತ್ತು ಒಲೆ ಗೆತ್ತು ಬೆತ್ತು ಒಲೆ ಬೆತ್ತೆ ವಿನೂತನವಾಗಿ ಭೂಮಿಗೆ ಕಳುಹಿ ಕೊಡ್ತಾನೆ. ಹಾಗಾಗಿ ವಾಣಿಯಲ್ಲ ಇದು. ವಾಣಿಯಲ್ಲ. ಹಾಗಾದ್ರೆ ತುಂಬುರ. ತುಂಬುರ ಕುದುರೆ ಮುಖಳ್ಳವ. ಕುದುರೆ ಮುಖದವ. ದೇವಲೋಕದಲ್ಲಿ ಹಾಡುವ ಈ ಮೊದಲು ತುಂಬೂರನನ್ನು ನಾವು ನೋಡಿದವರು, ಅವನ ಗಾಯನವನ್ನು ಕೇಳಿದವರು. ಹಾಗಾಗಿ ಅವಲ್ಲ ಶುಂಭ ಗೆದ್ದಾಗ ಹಾಡಿದ್ದು ಅವನ್ನಿ. ಹೌದಾ? ಹಾಗಾದ್ರೆ ಒಂದು ಹಾಡ್ಲಿಕ್ಕಿಲ್ವಾ? ಹಾಗಾದ್ರೆ ಇವ ನಾರದ ನೀರದ ಎಲ್ಲಿಗೂ ಬಾರದ, ನಿಂತಲ್ಲಿ ನಿಲ್ಲದ, ನಮ್ಮಲ್ಲಿ ದಯ ತೋರದ, ಒಂದು ಕಡೆಯಲ್ಲಿ ಕೂರದ, ಅವ ಗಾಯನ ವಿಶಾರದನ. ಒಂದೇ ಕಡೆಯಲ್ಲಿ ಕೇಳ್ತಾ ಉಂಟು. ಹೌದೌದೌದು. ನಾರದಾದ್ರ ಒಮ್ಮೆ ಇಲ್ಲಿ, ಮತ್ತೊಮ್ಮೆ ಅಲ್ಲಿ, ಮಗದೊಮ್ಮೆ ಅಲ್ಲಿ. ಹಾಗಾದ್ರೆ ಒಂದು ಕಡೆಯಲ್ಲಿ ನಿಂತು ಹಾಡುವವ ನಾರದ ಅಲ್ಲ. ಮೂರು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವಂತ ನಾರದ ಹಾಡೋದಕ್ಕೆ ಉಂಟು. ದಕ್ಷ ಬ್ರಹ್ಮನ ಶಾಪವನ್ನು ಶಿರಲಾಂತು ಸಂಚರಿಸ್ತಾ ಇದ್ದಾರೆ. ಹೌದೌದು. ಹಾಗಾಗಿ ಅವನ ತಳ್ಳಿ ನಮಗೆ ಬೇಡ. ಹಾಗಾದ್ರೆ ಹಾಡಿದವರು ಯಾರು? ನಾವು ಚರ್ಚಿಸುವುದಲ್ಲ, ಕೇಳುವ ಸ್ವರವನ್ನೇ. ಈ ಸ್ವರ ಕೇಳಿ ನಿಂತಾರ. ಆ ಸ್ವರ ಇವನಿಗೆ ಯಾವುದೆಲ್ಲ ನೆನಪಾಗ್ತದ? ಸ್ವರವನ್ನು ಸ್ವರ
ಗೋಚರಿದೆ ಇಲ್ಲೇನೋ ಇದೆ. ಶೋಧಿಸಿ ಬರುದ ಗಂಡರು ಅರರೆ ಇಲ್ಲಿ ಒಳ್ಳೆದ ಬಿಡಗ ಅರರೆ ಎಲ್ಲ ಬಿಡಗ ಅರನೆಯಲ್ಲಿ ಒಳ್ಳೆದ ಬಿಡಗಾರೆ ಯಥಂತಗಾರೆ ಹರಿಣನೆ ವಿಮಲ ಶರದಿಂದು ಬದಲೇ ಜಲ್ವ ತರುಣಿ ಮಣಿ ವಿಮಲಗ ಯಾರು ಮಲಗಿಸಿದ್ಯಾರು? ಹೇಳ, ನೀನು ಮಲಗಿದ್ರೆ ನಾ ಏನು ಮಾಡಲಿ?
ವಿಸ್ಮಯ. ಯಾವುದು ವಿಸ್ಮಯ. ಎಲ್ಲಿ ಉಂಟದು? ಎಂತದ್ದು? ನೀವು ವಿಸ್ಮಯ ಕಂಡದ್ದ? ಕಂಡದ್ದ? ಹೌದೌದು. ವಿಸ್ಮಯವಾದ ವಿಚಾರ. ಹೌದೌದು. ಹೇಳು ಮೇಲೆ ಹೇಳು. ಆದರೂ ಸತ್ಯ. ಹೌದಲ್ಲ? ನೋಡಿದ್ನಾ? ಒಮ್ಮೆ ನೋಡಿದ್ನಾ? ಮತ್ತೆ ಅಲ್ಲಿಗೆ ಬಿದ್ದ. ಹೇ, ನಾನು ಭಾವಿಸಿದ್ದು ಭೂಮಿ ಯಾವಾಗ ಮೇಲೆ ಹೋದದ್ದು. ಓಹೋ, ಇದು ಕನಸೋ ನನಸೋ ಭಾವದ ಪ್ರಮೆಯೋ. ಇಲ್ಲಿ ಬಾ. ಏನೋ ಇಲ್ಲಿ ನಿಲ್ಲು. ನಿಂತೆ. ನಿನ್ನ ಕೈ ಮುಂದೆ ಮಾಡು. ಮಾಡಿದೆ. ಒಮ್ಮೆ ಇಲ್ಲಿಗೆ ಚಿವುಟು. ಸ್ಪರ್ಶಜ್ಞಾನ ಉಂಟಾ? ನಾನು ಇಲ್ಲೇ ಇದ್ದೇನೆ. ನಾನು ಇಲ್ಲೇ ಇದ್ದೇನೆ. ನೀನು ಯಾರು? ಯಾವಾಗದಿಂದ ಈ ಮರವೇ ಪ್ರಾರಂಭವಾದದ್ದ? ಒಂದು ತಲೆಗೆ ಟೊನಿ. ಉತ್ತರ ಬಂತ? ಇವ ನನ್ನ ಅಣ್ಣ. ಈಗ ಅರ್ಥ ಆಯ್ತು. ಏ ತಮ್ಮ, ನಾವು ತುಹಿನಗಿರಿಯನ್ನು ಏರಿದ್ದೆವು. ಆ ಸಂದರ್ಭಕ್ಕೊಂದು ಹಾಡಲ್ವಾ? ಹೌದು. ಹಾಡನ್ನು ಕೇಳಿ ಕೆಳಗಿಳಿದೆವು. ಹಿಡಿದ ಮೇಲೆ ಎಂತದ್ದು ನೋಡಿದೆ ಎಂತದ್ದು ಹೇಳೊಮ್ಮೆ. ವಿಶೇಷವಾದ ವಿಚಾರವನ್ನೊಂದು ಕಂಡೆವು. ಕೇಳಿದ ಸ್ವರವನ್ನ ಹಿಡಿದು ಮುಂದುವರಿದಾಗ ಮಿಂಚಿನ ಬಳ್ಳಿಯೊಂದು ಕಣ್ಣಿಗೆ ರಾಚಿದ ಅನುಭವ. ಒಮ್ಮೆಲೆ ಪಕ್ಕನೆ ಬಿದ್ದ ಹಾಗೆ. ಈಗ ಮಿಂಚು ಬಡಿದದ್ದು ಹೇಗೆ ಹೇಗೆ ಹೇಗೆಂದು ನೋಡಿದ್ದಾರೆ. ಆಕಾಶದಿಂದ ಪಾತಾಳಕ್ಕೆ ಇಳಿಯಬಟ್ಟಿದೆ ಸ್ವರ್ಣದ ಉಯ್ಯಾಲೆ. ಕುಂದಣದ ಅಂದಣವನ್ನು ಏರಿ ಓರ್ವಾಕೆ ಬಾಲೆ ಹಾಡ್ತಾ ಇದ್ದಾಳೆ, ಪಾಡ್ತಾ ಇದ್ದಾಳೆ. ಇವಳು ತರುಣಿ ಅಲ್ಲ, ಬಾಂದಳದಿ ಮೂಡಿದ ತರಣಿಯು, ವಧುವ ತುಂಬಿರುವ ಕಲೆಗಳ ವಿಧುವ, ಮನ್ಮನ ಸಾರಸ ದುಮಣ್ಯೋ ಎನ್ನುವಾಗ ಪರಿಶೋಭಿಸ್ತಾ ಇದ್ದಾಳೆ ಮಾನಿನಿ. ಅಮ್ಮ, ಹೀಗೆಯನ್ನು ನೋಡಿದ್ರೆ ಬಂದ ಉದ್ಗಾರ ಯಾವುದು ಅಲ್ಲಯ್ಯ? ಯಾರಿವಳ ಮಮ? ಮಂಜುಳ ಗಾತ್ರೆ, ತ್ರೈ ಭುವನ ಮೋಹಿನಿ ಸಾರಸ ನೇತ್ರೆ. ಮುಗ ನೋಡ, ಅದು ಚಂದಿರನ ಬಿಂಬ ಹೊರತಲ್ಲ. ಆ ಚೆಲ್ಲುವ ನಗೆ ಚಂದ್ರಿಕೆಯವುದಲ್ಲ. ಚೆಲ್ಲುವಿನ ಸುಳಿ ಗುರುಳು ಮರಿದುಂಬಿ, ಆ ಕುಳಿತ ಬಗೆ ಯುವತಿ ಯೌವನ ದುಂಬಿ. ಹರಿಕಿಸೆ ನಾರಿ ತೋಯ ಜಾಂಬಕಿ ವಾರಿ, ಕುಚಗಳ ಬೀರಿ ನಮ್ಮೆಡೆಗೆ ಬರುವ ವಾರಿಯನ್ನು ನೋಡುವಾಗ ಇದು ಒಮ್ಮುವ ತಾರುಣ್ಯ, ಚಿಮ್ಮುವ ಲಾವಣ್ಯ, ಶಂಕದ ಕೊರಳು, ನೀಲ ಬೆರಳು, ಅರ್ಧ ಚಂದ್ರಾಕೃತಿಯ ಪಾಲ, ಕನ್ನಡಿಯ ಕಪೋಲ, ಕಾಮರಬಿಲ್ಲಿನ ಹುಬ್ಬು, ರಣಿ ಇದ್ದಾಳೆ, ಕಲಕಿನ ವಾಣಿ ಇದ್ದಾಳೆ. ಅಮ್ಮಮ್ಮ, ಇವಳು ನನ್ನ ಸ್ವಪ್ನ ಸುಂದರಿಯೋ ಹೇಗೆ? ಸ್ವಪ್ನ ಕನಸು ಬೀಳ್ತಿತ್ತ? ಅಲ್ಲಲ್ಲ, ಸ್ವಪ್ನದಲ್ಲಿ ಹಾಗಲ್ಲ, ಕನಸನ್ನು ಕಾಣದವರು, ಆದ್ರೆ ಕನಸಿನಲ್ಲಿ ಇಂಥದ್ದು ಉಂಟು ಅಂತ. ಎಚ್ಚರದಲ್ಲಿ ಒಮ್ಮೊಮ್ಮೆ ಕನಸು ಬೀಳ್ತದೆ. ಹೌದೌದು. ಎಚ್ಚರದಲ್ಲಿರುವ ಕನಸಿನ ಸುಂದರಿ ಇವಳು ಸುಂದರಿ. ಸುಂದರಿ ಹೇಗಿದ್ದಾಳೆ? ಹೇಗೆ ನೋಡಿದ್ದೇನೆ. ನೋಡಿದ್ಯಾ? ಆಕಾಶದಿಂದ ಮಿಂಚನೆ ಬೆಚ್ಚಲ ಹೆಣ್ಣಿನ ರೂಪವನ್ನು ತಾಳಿ ನಮ್ಮೊಂದಿಗೆ ಗೋಚರಿಸ್ತಾ ಇದ್ದಳು. ಅದೆಲ್ಲ ಬ್ರಹ್ಮದೇವನ ಕೈಯಲ್ಲಿ ಚಿನ್ನ ಸೊನ್ನದ ಕೈಗಣ್ಣ ನೈಗುಳ್ಳ ಕಂಬು ಕಂಡದ ಅಡಿಯನ್ನು ಮುಡಿಯನ್ನು ಕಟಿಯನ್ನು ತಿಟಿಯನ್ನು ಹಾವ ಭಾವವನ್ನು ಪೊಯ್ಯರು ಎಲ್ಲಿ ನಾವು ಭಾಗದಷ್ಟು ಕೊರತೆಂಬುದನ್ನು ಕಾಣೋದಕ್ಕೆ ಸಾಧ್ಯವೇ? ಏನಾಯ್ತು ನಿನಗೆ? ನಮ್ಮಲ್ಲಿರುವುದೇ ಅಷ್ಟು, ಇಲ್ಲಿ ಕೇಳಬೇಡ. ಹಾಗೆ ಪಕ್ಕ ಪಕ್ಕ ಹೇಳಿ ಮುಗಿಸಿದ್ದು ಒಳ್ಳೇದಾಯ್ತು. ತಮ್ಮ, ಇವಳನ್ನು ನೋಡ್ತಾ ಇದ್ದ ಹಾಗೆ ನನ್ನನ್ನು ನಾನೇ ಮರೆತು ಹೋದೆ. ಯಾಕೆ ಬಲ್ಲೆಯ? ಇಂತಹ ಚೆಲುವೆಯನ್ನು ಈ ತನಕ ಕಾನೂನು ಮಧ್ಯದಲ್ಲಿ ಕಂಡವರು ನಾವಲ್ಲ. ಮೂರು ಲೋಕದಲ್ಲಿ ಇಂತಹ ಸೊಗಸಿನ ಹೆಣ್ಣು ಇನ್ನೊಬ್ಬಳಿಲ್ಲ. ರಂಬೆ ಇವಳನ್ನು ಕಂಡ್ರೆ ನಾಚಿ ನೀರಾಗಿ ಹೋದಾಳು. ರತಿ ಇವಳನ್ನು ನೋಡಿದ್ರೆ ನಿಬ್ಬೆರಗಾಗಿ ನಿಂತಾಳು. ಹಾಗಿದ್ರೆ ಮೂರು ಲೋಕವನ್ನು ವಶಪಡಿಸುವಂತಹ ಸೌಂದರ್ಯ ಈಕೆಯಲ್ಲಿ ಉಂಟು ಅಂತಾದ್ರೆ ಈಕೆ ಯಾರು? ಯಾರೇ ಆಗಿರಲಿ. ನೋಡಿದೀಯಾ? ನೋಡಿದೆ. ಪರಸ್ಪರ ವಿರೋಧ ಭಾವದಿಂದ ಇರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸಹಬಾಳ್ವೆಯನ್ನು ನಡೆಸ್ತಾ ಇದೆ. ಹೌದು. ಕಾರಣ ಏನೆಂಬುದನ್ನು ನೋಡುವಾಗ ಇವಳ ಜಂಗ ಪ್ರದೇಶದಲ್ಲಿ ಚಿಗರ ಮರಿಯೊಂದು ಕುಳಿತು ಇವಳ ಮುಖವನ್ನೇ ನೋಡ್ತಾ ಇದೆ ಎಂಬುದಾಗಿದ್ರೆ ಮೂಕ ಪ್ರಾಣಿಯಾದಂತಹ ಚಿಗರೆಯ ಮರಿಗೂ ಕೂಡ ಇವಳ ಸೌಂದರ್ಯದ ಬಗ್ಗೆ ಅರ್ಥವಾಗಿದೆ ಎಂಬುದನ್ನು ತಿಳಿಯುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಚಿಗರೆಯ ಮರಿ ಅವಳ ಜಂಗೆಯಲ್ಲಿ ಕುಳಿತಿದೆ. ಮೊಲದ ಮರಿಗಳು ಆಗದಿಂದ ಅವಳನ್ನೇ ನೋಡ್ತಾ ಉಂಟು. ಸಣ್ಣ ಸಣ್ಣದ. ಹೌದಲ್ಲ? ಏನೇ ಇರಬಹುದು. ಈ ಸಿಕ್ಕಿದಂತಹ ಮೊಳಗಳನ್ನು ನಾವು ತಿಂದವರು ಇದನ್ನು ತಿನ್ನುವುದು ಬೇಡ ಅನಿಸ್ತಾ ಇದೆ. ಹಾಗಾದ್ರೆ ಈ ಪರಿಸರದಲ್ಲಿ ಈ ರೀತಿ ಆಗ್ತಾ ಉಂಟು. ಯಾಕೆ? ನಾ ಬಲ್ಲೆ. ಇವಳು ಬಂದಿರುವುದೇ ನನಗಾಗಿ, ನನ್ನ ಕೈ ಹಿಡಿಯುವುದಕ್ಕಾಗಿ, ನನ್ನನ್ನು ಮದುವೆಯಾಗುವುದಕ್ಕಾಗಿ. ಹೋಗಿ ವಾರಿಸು. ಇಲ್ಲಿ ಬಾ, ಇಲ್ಲಿ ಬಾ. ಏನಾ? ಅವಳು ಹೇಳಿದ್ಲ ನಿನಗೆ? ಇಲ್ಲ. ಮತ್ತೆ ಹೇಗೆ ತರ್ಕಿಸಿದೆ? ಕಣ್ಣ ಸನ್ನೆಯಲ್ಲೇ ವಿಚಾರವನ್ನು ವಿನಿಮಯಿಸಿದ್ದಾಳೆ. ನೀನು ಸರಿ ನೋಡಿಲ್ಲ. ನೋಡಿದೆ. ಆಗದಿಂದ ನಾನು ನೋಡುವಾಗ ನನ್ನಲ್ಲಿ ಕಣ್ಣು ಸನ್ನೆ ಮಾಡ್ತಾ ಇದ್ದಾರೆ. ನಿನ್ನ ನೋಡ್ತಾಳ? ಅವಳು ಹೇಳುವುದೇನು? ಏನು? ನನಗೆ ತಕ್ಕ ವರ ಇವ ಆದಿತ್ತಂತ. ತಮ್ಮ, ನೀನು ನೋಡುವಾಗ ನಿನ್ನನ್ನು, ನಾನು ನೋಡುವಾಗ ನನ್ನನ್ನು. ಹಾಗಾದ್ರೆ ಇದು ಏನು? ಚಂಚಲ. ತಿಳಿದೆ. ಹೆಣ್ಣು ಮಕ್ಕಳ ಮನಸ್ಸು ಎನ್ನುವುದು ಚಂಚಲವಾಗಿರ್ತದೆ. ಸರಿಯಾದ ವಿಚಾರವನ್ನೇ ಹೇಳಿದ್ಯಾ. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದ್ರೂ ಹುಡುಕಬಹುದು, ಬಿಳಿಯ ಕಾಗೆಯನ್ನಾದ್ರೂ ಹುಡುಕಬಹುದು. ಹೆಣ್ಣಿನ ಮನಸ್ಸನ್ನು ತಿಳಿಯುವುದಕ್ಕೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಗೂ ಕಷ್ಟವಂತ. ಹಾಗಾದ್ರೆ ಚಂಚಲ ಸ್ವಭಾವ ಉಳ್ಳಂತ ಇವಳನ್ನು ಕಟ್ಟಿಕೊಂಡ್ರೆ ನಮ್ಮ ಗತಿ ಅದೋ ಗತಿ.
ಬ್ರಹ್ಮಚರ್ಯ ಕಟ್ಟು ಹೋಗ್ತದೆ. ಹಾಗಾದ್ರೆ ಇವಳನ್ನು ಕೇವಲ ಚಂಡಮುಂಡರು ಹೆಣ್ಣಿಗಾಗಿ ಸತ್ತರು ಎಂಬುದಾಗಿ ಲೋಕಪಾವದ ಬರಬಾರ್ದು. ಬೇಡ, ಹಾಗತ್ತ ಇವಳ ವಿಚಾರ ನಮ್ಮ ಮಡೆಯನಲ್ಲಿ ಹೇಳುವ. ಹೋಗುವ. ಧರಣಿಯಲ್ಲದ ಜರಿದಿ ಜೋದಿದೆವು ಅಣ್ಣ ದೇವ ನಿನ್ನ ನಿರತ ಕೊಂಡಾಟ. ನಿವಾರಿಸುವುದು ಹೇಗೆ ಅಂತ ಯೋಚಿಸಿದ್ರ ಕದಂಬ ಕಾಂತಾರದಲ್ಲಿ ಆಡಿದೆವು ಬೇಟೆ. ಇದರ ಫಲವಾಗಿ ನಮಗಾದದ್ದು ಆಯಾಸ. ನಿವಾರಿಸುವುದು ಹೇಗೆ ಎನ್ನುವುದು ಯೋಚಿಸಿದ್ರ ತುಯಿನಗಿರಿಯಲ್ಲಿ ಬೀಸ್ತಾ ಇತ್ತು ಮಾರುತ. ಅವನಿಗೆ ತನ್ನವನ್ನು ಒಡ್ಡಿದೆವು. ಒಂದು ಸ್ವರ ಅಂತ ಕೇಳಿತ್ತು. ಯಾವ ಸ್ವರದು? ಆ ಸಂದರ್ಭದಲ್ಲೇ ಒಂದು ಗಾಯನ ಕೇಳಿ ಬರ್ತಾ ಇತ್ತು. ಎಲ್ಲಿ ನಮ್ದಾಗಿ ನೋಡುವಾಗ ಆ ಕದಂಬವನದಲ್ಲಿ ಹೆಣ್ಣುಗಳು ಹಾಡುತ್ತಾ ಇದ್ದಾಳೆ. ಹಾಡನ್ನು ಕೇಳಿದಾಕ್ಷಣವೇ ಧನಗರಣಗಾಗಿ ಹೋದೆವು ನಾವು. ಅವಳಂತ ರೂಪವತಿ ಮತ್ತೆ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ ಅಂತ ರೂಪವತಿಯನ್ನು ನಾವು ಕಂಡಿದ್ದೇವೆ. ಈ ವಿಚಾರವನ್ನು ನಿನ್ನ ಬಳಿಗೆ ಹೇಳಿಕೊಳ್ಳಬೇಕೆಂಬುದಾಗಿ ಓಡಾಡಿಕೊಂಡು ಬಂದಿದ್ದೇವೆ. ಅಣ್ಣ, ನಿನಗೆ ತಕ್ಕ ಹೆಣ್ಣು ಯಾರೆಂಬುದಾಗಿ ಪ್ರಶ್ನೆ ಇದ್ರೆ ಇವಳನ್ನು ನೀನು ವರಿಸಬೇಕು. ಸಂಬಂಧಿರೇ ಇರುವ ನುಡಿ ಲಾಲಿಸುದ ಮನಸ್ಸಿ ಜನ ಜನಗತಿಗೆ ಮನಜನೇ ಎಲ್ದನು ನಿರ್ಧರಿಸಿ. ನೀವು ನೋಡಿದಂತಹ ತರುಣಿ ಅಷ್ಟು ಸೌಂದರ್ಯವತಿ ರೂಪವತಿ. ಏನಾಯ್ತಣ್ಣ? ಆತನ ಬಾಧೆ ಅಧಿಕವಾಗುತ್ತಿದೆ. ಯಾರವ ಪಾಪಿ ಮಗ? ಮಾರ ತನ್ನ ಕೈಯಲ್ಲಿರುವಂತಹ ಪಂಚಶರಗಳನ್ನು ಒಮ್ಮಿಂದೊಮ್ಮೆಲೆ ನನ್ನ ಮೇಲೆ ಪ್ರಯೋಗಿಸಿ ಬಿಟ್ಟಿದ್ದಾರೆ. ಒಳ್ಳೆದಾಗಿದೆ, ಹಾಗೆ ಬಿಡಬೇಕು ಒಮ್ಮೆಲೆ. ಹೌದಾ? ಈ ಸಂದರ್ಭ ಆಕೆಯನ್ನು ಮದುವೆ ಆಗಲೇಬೇಕು. ಎಲ್ಲಿಗೆ? ನೀವು ಹೋಗುದು ಬೇಡ, ವಿಶ್ರಾಂತಿಯನ್ನು ಪಡೆದು. ಸರಿ. ಸುಗ್ರೀವ ಆರಯ್ಯ ಹೇಳಯ್ಯ ಸುಗ್ರೀವ ಬೇಡುವುದ ಎಲ್ಲ ತಜ್ಮ ಜಾಲ ಬಲ್ಲೊಂದು ವಾರ್ತೆಗೆ ಕೇಳಿದೆನು ಮಗದೊಬ್ಬ ಮನದೊಳಗೆ ಉಯ್ಯಾಲೆಯಲ್ಲಿದ್ದ ಮೇಲೆ ಬಳಂತೆ. ಸುಗ್ರೀವ ಜ್ಞಾನವೃದ್ಧನು ಹೌದು, ವಯೋವೃದ್ಧನು ಹೌದು. ಇವತ್ತಿಗೆ ನಿನ್ನನ್ನು ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣ ಏನು ಪ್ರಭು? ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವಳನ್ನು ಕಂಡು ನನ್ನಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ನಾನು ಮದುವೆ ಆಗುವುದಕ್ಕಾಗಿ ಮನ ಮಾಡಿದ್ದೇನೆ. ಆದ್ದರಿಂದಾಗಿ ನೀನು ನೇರವಾಗಿ ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖೇನ ಕರೆತಾರೆ. ಇದು ಶುಂಭನಾಜ್ಞೆ. mere ಮಗದಮ್ಮವನವನೆ ಹೋಗುತ್ತೆ ಶ್ರೀಜಗದಪಿಗೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಶಿವ ಶಿವ ಹಬ್ಬಲಿಸಿದ ಶಿವ ಶಿವ ಸ್ಮರಣೆ ಸಿಲುಕುತ್ತಲೇ ನಮ್ಮಯ ತಿಳಿದು ನೋಡಲು ಹೀಗೆ ಮಾಡಿದೆಯೇ ಶುಂಭನಾಜ್ಞೆ. ಹೋಗು ಸುಗ್ರೀವ ಕದಂಬಾವನಕ್ಕೆ. ಅಲ್ಲಿಯೊಬ್ಬಳು ಹೆಣ್ಣಿದ್ದಾಳೆ. ಸಂಧಾನದ ಮುಖೇನವಾಗಿ ಕರೆತಾರಯ್ಯ ಅನ್ನುವ ಹಾಗೆ ಒಡೆಯನ ಆಜ್ಞೆಯನ್ನು ಪಾಲಿಸಿದೆ. ನೇರವಾಗಿ ಕದಂಬಾವನದತ್ತ ಪಯಣವನ್ನು ಬೆಳೆಸಿದರೆಂದಾದ್ರೆ ಅಬ್ಬಬ್ಬ ಏನನ್ನು ಕಾಣುತ್ತಾ ಇದ್ದೇನೆ. ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯನ ಕಿರಣ ಅನ್ನುವುದು ಸೋಕೋದಿಲ್ಲ ಈ ಕದಂಬಾ ಕಾಂತಾರಕ್ಕೆ. ಅಂತಹದ್ರಲ್ಲಿ
ಶತಕೋಟಿ ದಿವಾಕರರ ಪ್ರಭೆಯಿಂದಲೇ ಶೋಭಿಸುತ್ತಾ ಇದೆ ಎಲ್ಲ ಕದಂಬವನ. ಎಲ್ಲಿ ನೋಡಿದರಲ್ಲಿಯೂ ಬೆಳಕೇ ಗೋಚರಿಸುತ್ತಾ ಇದೆ. ಭೈರತ್ವದಿಂದ ಬಾಳಬೇಕಾದ ಕಗಮಿಗ ಸಂಕುಲ ಹಾವು ಮುಂಗುಸಿ ಒಂದು ಕಡೆಯಲ್ಲಿ ಆಟವಾಡುತ್ತಾ ಇದೆಯಲ್ಲ. ಸಿಂಹವೊಂದು ಜಿಂಕೆಯ ಜೊತೆ ಮೆರೆದಾಡುತ್ತಾ ಇದೆ. ಇದೆಲ್ಲ ಹೇಗೆ ಸಾಧ್ಯ? ಹಿರಿಯರು ಹೇಳುವುದನ್ನು ಕೇಳಿದ್ದೆ. ಶಕ್ತಿಯುತರು ಮಹಾಪುರುಷರು ನೆಲೆ ನಿಂತಹ ಸ್ಥಳದಲ್ಲಿ ಈ ರೀತಿಯ ಬದಲಾವಣೆಗಳು ಆಗುವುದಕ್ಕೆ ಸಾಧ್ಯ ಉಂಟಂತೆ. ಆದರೆ ಈ ಕದಂಬಾವನದಲ್ಲಿ ಇದು ಹೇಗೆ? ಚಂಡಮುಂಡರು ನೋಡಿದ ಆ ತರುಣಿಯಿಂದಲೇ ಇದು ಸಾಧ್ಯ ಅಂತ ಕಾಣುತ್ತದೆ. ಎಲ್ಲಿದ್ದಾಳೆ? ಕೇಳಿ ಬರುತ್ತಾ ಇದೆ ಸುಶ್ರಾವ್ಯವಾದ ಸಪ್ತ ಸಮ್ಮಿಳಿತವಾದಂತಹ ಗಾಯನ. ಅದನ್ನೇ ಅರಸುತ್ತಾ ಮುಂದೆ ಮುಂದೆ ಬಂದ್ರೆ ಈಕೆ ಕುಳಿತಿರುವ ಬಗೆಯನ್ನೊಮ್ಮೆ ನೋಡಬಾರದು. ಅಂಬರ ಪಥದಿಂದ ಇಳಿಯಬಿಟ್ಟಿದೆ ಕನಕದು ಉಯ್ಯಾಲೆಯನ್ನೇ ತೂಗುತ್ತಾ ಇದ್ದಾಳೆ ಬಾಲೆ. ಏನಿವಳ ಲೀಲೆ! ಈಕೆಯು ಸಾಮಾನ್ಯಳು. ಚಂಡಮುಂಡರಿಗೆ ಈಕೆ ಸಾಮಾನ್ಯಳಾಗಿ ಯಾಕೆ ಕಂಡಳಪ್ಪ? ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದ್ರು ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡ. ಅಖಂಡ ಬ್ರಹ್ಮಚಾರಿಗಳಿದ್ದಾರೆ. ಅವರಿಗೆ ಈಕೆ ಸಾಮಾನ್ಯಳಂತ ಕಂಡಳಂತಾದ್ರಿ ಅವರ ವೃತ ಕೆಟ್ಟಿತು ಅನ್ನುವುದಾಗಿ ಅರ್ಥ ಅಲ್ವಿ. ಅವರೇನೋ ಹುಡುಗರು. ತೀರ್ಮಾನವನ್ನು ಕೈಗೊಳ್ಳಬೇಕಾದ ಸ್ಥಾನದಲ್ಲಿರುವವ ನಮ್ಮ ಒಡೆಯ ಶುಂಭ. ಅದೆಷ್ಟೋ ದಾನವರಿಗೆ ಆಧಾರ ಸ್ತಂಭವಾಗಿ ನಿಂತವ. ದುಡುಕಿನ ನಿರ್ಧಾರವನ್ನೇ ಕೈಗೊಂಡನಲ್ಲ ಶಿವನೇ. ಮಕ್ಕಳಾಟಿಕೆಯಾಯ್ತು ನಮ್ಮದು. ಮದುವೆ ಆಗುತ್ತೇನೆ ಅನ್ನುವ ಹಾಗೆ ಈಕೆಯನ್ನು ಬಯಸಿ ಮುಂದಾದರೆಂದಾದ್ರೆ ಈಕೆ ಸಿಕ್ಕುವಳೆ? ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಒಡೆಯ ಶುಂಭನಿಗೆ. ಮಶಾನ ಸದೃಶವಾದಿತು ನಮ್ಮದಾದ ಶೋಣಿತಾಪುರ. ಬೇಡ ಒಡೆಯ, ಅವಳನ್ನು ಬಯಸುವುದು ನೀನು ಬೇಡ ಅಂತ ಹೋಗಿ ವಿಚಾರವನ್ನು ಹೇಳಿದ್ರೆ ಒಡೆಯ ಶುಂಭ ಕೇಳಿಯಾನ. ಮುದುಕನಿಗೆ ತಲೆ ಸರಿಲ್ಲ ಅಂತ ತಲೆಯನ್ನೇ ಕತ್ತರಿಸಿಯ. ನನ್ನಷ್ಟಕ್ಕೆ ಮಾತಾಡಿಕೊಳ್ಬೇಕಷ್ಟೇ. ವಿಚಾರವನ್ನು ಅಮ್ಮನಲ್ಲಿ ಅರುಗಬೇಕು. ಶೋಣಿತಾಪುರದಲ್ಲಿ ಉಂಡಿದ್ದೇನೆ, ಋಣವನ್ನು ತೀರಿಸ್ತೇನೆ ಅಮ್ಮ ಜನನಿಗೆ ವನದಲ್ಲಿ ಉಳಿದಿರುವುದೇಗೆ ಸಂಬಂಧ ಅಲ್ಲಿದು ನಿನಗೆ ಬೇಡುವೆ ಧನುಜೇಶ ಬನ ಬಯಗಿಗೆ ಜನನಿ ಪ್ರಣಾಮಗಳು ತಾಯಿ. ಎದ್ದೇಳು ಅಮ್ಮ. ಕದಂಬಾವನಕ್ಕೆ ಒಂದೊಮ್ಮೆಗೆ 8 ಬಂಟನು ಬರುವುದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಅಂತಹದ್ರಲ್ಲಿ ನಿಸ್ಸಂಕೋಚವಾಗಿ ಉಯ್ಯಾಲೆಯನ್ನು ತೂಗುತ್ತಾ ಗಾಯನವನ್ನು ಪಾಡುತ್ತಾ ಉಯ್ಯಾಲೆಯಲ್ಲಿ ಕುಳಿತಿರುವೆಯಲ್ಲ ಮಾತೆ. ಅಮ್ಮ, ನೀನು ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡೆ. ಆದ್ರೆ ನೀನು ಇಲ್ಲಿರಬೇಕಾದವಳಲ್ವ ಅಮ್ಮ. ಉಯ್ಯಾಲೆಯಿಂದ ಇಳಿದು ನಾನು ತಂದ ರಥವನ್ನೇ ಏರಿದೆ. ಹೌದಾದ್ರೆ ಏನು? ಶೋಣಿತಾಪುರಕ್ಕೆ ಕೊಂಡು ಹೋಗುತ್ತಾನೆ. ಕಾರಣ? ನಮ್ಮ ಒಡೆಯ ಶುಂಭ ಕೈಗೊಂಡ ತೀರ್ಮಾನ ಮದುವೆಯಾಗಬೇಕನ್ನುವ ಹಾಗೆ. ಸರಿ, ನೀವೆಲ್ಲ ಒಟ್ಟು ಸೇರಿ ಮದುವೆ ಮಾಡಿಸಿ. ಆ ಮದುವೆ ಹೆಣ್ಣು ಬೇರೆ ಯಾರು ಅಲ್ಲ, ನೀವೇ ತಾಯೇ. ಈತ ನಡೆದರೆ ಎನ್ನ ಗದನ ದೂತರಿಲ್ಲೆಂದ ಬೀದಿದೊಳದುಗ ಸಗಿತು. ಮೋಹದ ಬಲೆಯೊಳಗೆ ಸಿಲುಕಿದನೇ ಕಣಶುಂಭ. ಈತನ ಮಾತುಗಳಿಂದ ಅದು ಸ್ಪಷ್ಟವಾಯಿತಷ್ಟೇ. ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತು. ನಗುವಿನ ಅಲೆ ತನಗೆ ದಗೆಯಾಯಿತು. ಸತ್ತೇ ಬಿದ್ದನಲ್ಲ, ಕರುಣೆಯಿಂದಲೇ ಬದುಕಿಸ್ತೇನೆ. ಒಡೆಯ ನೋಡಿದ ವಿಚಾರಗಳೇನಿದೆಯೋ ಒಂದೊಂದಾಗಿ ವಿತ್ತರಿಸುತ್ತಿದ್ದವ ನಾನು ತಾಯಿಯನ್ನು. ಇಂತಹ ನಗುವಿಗೆ ನಾನು ಬಿದ್ದದ್ದೇ. ನೋಡಿದ್ರೆ ಸ್ವರ್ಗ. ನನ್ನ ಅಜ್ಜ ಸಿಕ್ಕಿದ್ರು ಕಾಣುವುದಕ್ಕೆ. ಏನು ಸುಗ್ರೀವ ಅಷ್ಟು ಬೇಗ ಬಂದು ಬಿಟ್ಯಾ ಅಂತ ಕೇಳಿದ್ರು. ಅವರಿಗೆ ಆಶ್ಚರ್ಯ, ಅದು ಸುಗ್ರೀವ ಇಷ್ಟು ಬೇಗ ಬರುವವನಲ್ಲ. ಹಾಗಂತ ಅಜ್ಜನಲ್ಲಿ ಮಾತಾಡುತ್ತಿದ್ದೆ, ಮತ್ತೊಮ್ಮೆ ಬಿದ್ದೆ. ನೋಡಿದ್ರಿ ಅದೇ ಕದಂಬಾ ಕಾಂತ. ಹಾಗಾದ್ರೆ ಈ ಮುದುಕ ಸಾಯಲಿಲ್ಲ. ಯಾರಾದ್ರೂ ಸಾಯದೆ ಸ್ವರ್ಗವನ್ನು ಸೇರುವುದಕ್ಕೂ ಸತ್ತಿದ್ದೇನೆ, ಮತ್ತೊಮ್ಮೆ ಬದುಕಿದ್ದೇನೆ. ಒಬ್ಬನನ್ನು ತರೆಯುವುದಕ್ಕೂ ಪೊರೆಯುವುದಕ್ಕೂ ಸರ್ವಶಕ್ತಿ ಅಲ್ವೇ ಈಕೆ. ನನ್ನಿಂದ ಒಂದು ಅಪರಾಧವಾಗಿ ಹೋಯಿತು. ಅಮ್ಮ, ನೀನು ನಗಬಾರ್ದು ತಾಯಿಯೇ. ನಗುವ ಅಧಿಕಾರವು ನನಗಿಲ್ವೇ? ಈ ಮುದುಕ ಸಾಯ್ತಾನಮ್ಮ. ಮತ್ತೆ ಹೇಳುವುದಕ್ಕೆ ಬೆದರಿದೆಯಾ? ಬೆದರದಿರಯ್ಯ ಬೆಂಬುದನ್ನೆಲ್ಲ ಲಾಲಿಸು
ಅಧಿಕಾಯುಮ ಹದನವ ಎಲ್ಲ ಮೊದಲೇ ತಿಳಿದಿದೆ ಈ ಬಿದ ಬೇಳಲೇಕೆ ಬಂದು ವಿವಾಹದ ಕುರಿತಾಗಿ ಉಚ್ಚಟೆಯ ಚೇನು ನನ್ನ ಅಂತರಂಗದಲ್ಲಿಯೂ ಉಂಟು. ಆದ್ರೆ ಮದುವೆಯ ಬಗೆಗಾಗಿ ಪೂರ್ವದಲ್ಲಿ ನಾನು ಫಲಬದ್ಧಳಾದವಳಿದ್ದೇನೆ. ಯೋಮಾಂ ಜಯತೆ ಸಂಗ್ರಾಮಿ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಫಲೋಲೋಕಿ ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ದುರದಲ್ಲಿ ನನಗೆ ಸಮಬಲನು, ಅವನೇ ನನ್ನ ಪತಿಯಾಗತಕ್ಕವನು. ನಿನ್ನೊಡೆಯ ಶುಂಭಾಧಿಕನೇ ಅವನ ತಮ್ಮ ನಿಶುಂಭ ಬಲಾಢ್ಯ ಶಂಭುವೇ ದರಗಿಳಿದ ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸು ನಿನ್ನೊಡೆಯ. ಕಮಲಾಗಿ ಅವಸರದ ಕರೆ ಮಾನ್ಯತೆಯನ್ನು ಕೊಟ್ಟು ಓಡಾಡಿ ಬಂದು ಇದ್ದೇನೆ. ಏನಾಗ್ಬೇಕು? ಕದಂಬ ಕಾಂತಾರದಲ್ಲಿರುವಂತಹ ತರುಣಿಯ ಎಡೆ ಮಾಡಿ ಕಟ್ಟಿ ಎಳೆದುಕೊಂಡೆ. ಶುಂಭರಾಜ್ಞೆಯನ್ನು ಹೊಂದಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದವ ನಾನೇ ದುಮ್ರಾಕ್ಷ. ರಥ ಸಿದ್ಧವಾಗಿದೆ, ಬರದೆ
ಕಂಡಿದ್ದೇನು ಮಹಾಕಾಳಿಗೆ ಶಾಂತಳಾಗು ಧರೆಯಲ್ಲಿ ಚಾಮುಂಡಿ ಚಂಡಮುಂಡರ ರುಂಡವನ್ನು ಚೆಂಡನಾಡಿದ್ದಾರೆ ದುರ್ತಿ ಆಕೆ ಆತನ್ನು ಮುರಿಯುವುದಕ್ಕಾಗಿ ಇವತ್ತಿಗೆ ನಾನು ಆಕೆ ಘೋಷ ಅಂದು ನೋಡಿದರೆ ಮಣಿಮಯವಾದ ದಿವ್ಯ ಪರ್ವತವನ್ನೊಡನಿರುವೆ ಆಯುಧ ಹಿಡಿದು ಹೊರಟೆ ಅಲ್ಲ ಯಾವ ಕಾಟೆಗೆ ನಮ್ಮವರಾದಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲಲ್ಲಿ ತರುಣಿಯವರನ್ನು ಕಂಡು ನನ್ನಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಆಕೆಯನ್ನು ನಾನು ಮದುವೆ ಆಗ್ಬೇಕಂತೆ ಅವರು ಹೇಳಿ ನೀನೇ ನಿರ್ಣಯ ಮಾಡಿ ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿದಂತಹ ನಾನು ನೀನು ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ಮುಖ್ಯನ ಕರೆತ ಎಂಬುದಾಗಿ ತಂದಿರಬೇಕಲ್ಲ. ಇಲ್ಲ, ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾನೆ. ಸಮರಾಪೇಕ್ಷೆಯುಳ್ಳ ಹೆಣ್ಣು ನಿನ್ನ ನಿರ್ಧಾರ ಕಳುಹಿಸಿದ ಧೂಮ್ರಾಕ್ಷರನ್ನು ಯಾಕಾಗಿ ಎಳೆದುಕೊಂಡು ಎಂಬುದಾಗಿ ಹೇಳಿ ತಂದನೆ. ಇಲ್ಲ, ಹುಂಕಾರದಿಂದ ಸುಟ್ಟು ಭಸ್ಮವಾಗಿಸಿದ್ದಾಳೆ ಧೂಮ್ರಾಕ್ಷರನ್ನು. ನಿಜ. ಆಮೇಲೆ ಬಳಿಕ ಚಂಡಮುಂಡರನ್ನೇ ಕಳುಹಿಸಿದೆ. ಚಂಡಮುಂಡರ ರುಂಡವನ್ನು ಚಂಡನಾಡಿದ್ದಾಳೆ. ಶಿವನೇ, ಪ್ರಳಯ ಕಾಲದ ಭೈರವನೋಪಾದಿಯಲ್ಲಿ ಆಯುಧವನ್ನು ಜಳಪಿಸಿ ನೀನು ಹೊರಡುವುದಕ್ಕೆ ಕಾರಣವಾದದ್ದು ಇದು. ಏನು ಅಭಿಪ್ರಾಯ ನಿನ್ನದೀಗ? ಆಕೆ ಆತಕ್ಕನ್ನು ಮುರಿದು ಎಡೆ ಮಾಡಿ ಕಟ್ಟಿ ಎಳೆದುಕೊಂಡು ತರುವೆ.
ಪೌರುಷವನ್ನು ಪ್ರದರ್ಶಿಸುವುದಕ್ಕಾಗಿಯೇ ಹೊರಟೆ. ನಿಜ. ಧನುಜೇಶ ಅವತರಿಸಬೇಕು. ಧನುಜೇಶ ಕೇಳಲಿಲ್ಲ ಮಾದ, ಕೇಳಲಿಲ್ಲ ಮಾದ, ಧನುಜೇ ಮನದಲ್ಲಿ ವ್ಯರ್ಥ ಮನದಲ್ಲಿ ವ್ಯರ್ಥ ಮನಸ್ಸಿಗ ಮನಸ್ಸಿಗ ಪರಮನಿದೆಯ ಮನದಲ್ಲಿ ರಣಾವೇಶ ನನ್ನ ಅರಿವಿಗೆ ಬಂದಿದೆ. ಕದನದ ವಿಧಾನ ನಮಗೆ ಹೊಸತಲ್ಲ. ಅನೇಕ ಸಂಗರಗಳಲ್ಲಿ ನಿನ್ನೊಂದಿಗೆ ಸಹಭಾಗಿತ್ವವನ್ನು ಹೊಂದಿ ರಣಕರ್ಕಶತೆಯಿಂದ ನೀನು ವಿಜೃಂಭಿಸುವುದನ್ನು ಪ್ರತ್ಯಕ್ಷವಾಗಿ ನಾನು ಕಂಡು ಅನುಭವಿಸಿದನು. ನಿಜ. ಯಾವನು ರಣೋತ್ಸಾಹಿಯೋ ಅವನಿಗೆ ಹಬ್ಬ. ಶುಂಭದೊರೆಯ ಸಮರ ಅಂದ್ರೆ ಕಣ್ಣುಗಳಿಗೆ ಪರ್ವ ಕಾಲ ಅದು. ವಿದುರಾಳಿಯನ್ನು ಸದೆಬಡಿಯುವ ನಿನ್ನದ್ದಾದಂತಹ ಕದನ ವಿಧಾನ ಈ ಲೋಕದಲ್ಲಿ ಯಾವ ವೀರನಾದರೂ ವಿಸ್ಮಯದಿಂದ ಕಾಣಬೇಕು. ಅಂತಹ ವಿಕ್ರಮ ಸಂಪನ್ನ, ಅಂತಹ ರಣಕರ್ಕಶತೆ ನಿನ್ನಲ್ಲಿರುವುದನ್ನು ನಾನು ಅರಿಯದೇ ಇದ್ದಮಲ್ಲ. ಆದರೆ ಪ್ರಭು, ಏನು ಇಂದಿನ ದಿನ ಕದನೋದ್ಯೋಗ ಮನನಾದ ನಿನ್ನನ್ನು ಕಾಣುವಾಗ ಎದೆಯಲ್ಲಿ ಆತಂಕ ಮೂಡುತ್ತದೆ. ಯಾಕೆ? ಭಯ ಆವರಿಸ್ತದೆ. ಬರಬಹುದಾದ ಪರಿಣಾಮದ ಕುರಿತಾಗಿ ಹೆದರಿಕೆ ಹುಟ್ಟುತ್ತದೆ. ಯುದ್ಧದಲ್ಲಿ ತೊಡಗಿದಂತಹ ಯಾವನೇ ಒಬ್ಬ ಯೋಧ ಸೋಲು ಗೆಲುವುಗಳನ್ನು ಸಮಾನ ಭಾವದಿಂದ ಸ್ವೀಕರಿಸಬೇಕು ಎನ್ನುವುದನ್ನು ಯುದ್ಧ ಶಾಸ್ತ್ರ ಸಾರುತ್ತದೆ. ಆದರೆ ಯಾವನಾದರೂ ಸೋಲನ್ನು ಸ್ವಾಗತಿಸುವುದಕ್ಕೋ ಹಾರ್ದಿಕವಾಗಿ ಹಂಬಲಿಸುವುದಕ್ಕೋ ಉಂಟೋ ಹೇಳು? ಇಲ್ಲ. ಬಂದ್ರೆ ಒದಗಿದ್ದನ್ನು ಅನುಭವಿಸಬೇಕು. ಈ ಕಾರಣಕ್ಕಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕೇ ಹೊರತು ಪ್ರತಿಯೊಬ್ಬ ವೀರ ಯೋಧನದ್ದಾದಂತಹ ಸಂಕಲ್ಪ ಕೈಗೊಂಡಂತಹ ಕಲಹದಲ್ಲಿ ಗೆಲುವನ್ನೇ ಸಾಧಿಸುವುದು ಹೌದೋ ಅಲ್ಲೋ? ಅಡಿಗಡಿಗೆ ಅಡಸಿದಂತಹ ಸೋಲು ನಮ್ಮ ಈ ಕಾಲದಲ್ಲಿ ಅದೃಷ್ಟಕರವಾಗಿಲ್ಲ ಅನ್ನುವುದನ್ನು ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದೆ. ಅಷ್ಟಿದ್ದರೂ ಆ ಹೆಣ್ಣಿನ ವಿಚಾರವಾಗಿ ಹಠದಿಂದ ನೀನು ಮುಂದುವರಿಯುತ್ತಿರುವುದನ್ನು ನೋಡಿದರೆ ಏನೋ ನಿನ್ನ ಬುದ್ಧಿಗೆ ಒಂದು ಮೌಢ್ಯ ಆವರಿಸಿದೆ ಅಂತ ನನಗೆ ಅನ್ನಿಸ್ತದೆ. ಪ್ರಭು, ಅಜ್ಞಾನಿ ಅಲ್ಲ ನೀನು. ಲೋಕ ವ್ಯವಹಾರದಲ್ಲಿ ಸಾಕಷ್ಟು ಪಳಗಿದವು, ಪರಿಣತಿಯನ್ನು ಹೊಂದಿದವು. ಸೋಲು ಗೆಲುವುಗಳ ನಿಷ್ಕರ್ಷೆ ನಮಗೆಲ್ಲಾದ್ರೆ ಯುದ್ಧಾರಂಭ ಆದ ಮೇಲೆ ಗೊತ್ತಾಗುವುದು. ನಿನಗೆ ಪ್ರಾರಂಭಿಸುವುದಕ್ಕಿಂತ ಮೊದಲು ಈ ವ್ಯವಹಾರದಲ್ಲಿ ಎಷ್ಟು ಲಾಭ ಅನ್ನುವುದನ್ನು ಲೆಕ್ಕ ಹಾಕುವುದಕ್ಕೆ ಸಾಮರ್ಥ್ಯ ಇಲ್ಲದೇ ಇಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ನಿನ್ನ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿ ನಾವೇ ಸೋಲುವಂತಹ ಸ್ಥಿತಿಯೊಂದು ಬಂದಿದೆ ಅಂತಾದರೆ ನೀನು ಸರಿಯಾಗಿ ಜ್ಞಾನವನ್ನು ವಿನಿಯೋಗಿಸಿ ವಿವೇಚನೆಯನ್ನು ಕೈಗೊಳ್ಳಿಲ್ಲ ಅನ್ನುವುದು ಸ್ಪಷ್ಟವಾಗುತ್ತದೆ. ಯಾವನಲ್ಲೇ ಜ್ಞಾನವಿರಲಿ ಅದನ್ನು ವಿನಿಯೋಗಿಸುವಲ್ಲಿ ಸಕಾಲದಲ್ಲಿ ಅವನು ಮುಂದಾಗದೇ ಹೋದರೆ ಅದು ಕುರುಡನ ಕೈಯ ಕನ್ನಡಿಯ ಹಾಗೆ ನಿಷ್ಪ್ರಯೋಜಕ. ಕನ್ನಡಿ ಇಲ್ವೋ? ಕನ್ನಡಿ ಉಂಟು. ಮುಖ ಕಾಣಿಸ್ತದೋ? ಕಾಣುವುದಿಲ್ಲ. ಹಾಗೆ ಆಗಿ ಹೋಗ್ತದೆ ನಮ್ಮ ಜ್ಞಾನವು. ಒದಗಿ ಬಂದಂತಹ ಪರಿಣಾಮದಿಂದ ಕೈಗೊಳ್ಳಬೇಕಾದ ಕಾರ್ಯ ಯಾವ ಬಗೆಯಲ್ಲಿ ಸಾಗಬೇಕು ಅನ್ನುವುದನ್ನು ತಿಳಿಯುವುದಕ್ಕೆ ನಿನಗೆ ಸಾಮರ್ಥ್ಯವಿದೆ. ಭ್ರಮೆಗೊಳಗಾಗಿ ಹೋದೆಯ?
ಚಂಡಮುಂಡರ ವಚನವನ್ನು ಆಲಿಸಿ ದಾಕ್ಷಿಣ್ಯಕ್ಕೆ ಕಟ್ಟು ಹೊಡೆದೆ. ಯಾಕೆಂದ್ರೆ ಚಿಕ್ಕಮ್ಮನ ಮಕ್ಕಳು ಪಾಪ ಅವರ ಬದುಕಿಗಾಗಿ ಏನನ್ನು ನಿನ್ನ ಹತ್ರ ಕೇಳಲಿಲ್ಲ. ಒಂದು ಕಾಲಕ್ಕೆ ಕತ್ತಿ ಎತ್ತಿ ನಿನ್ನ ಮುಂಭಾಗದಲ್ಲಿ ಕತ್ತು ಎತ್ತಿ ನಿತ್ತವರು ಎದೆಯನ್ನು ಮುಂದೆ ಮಾಡಿ ಆ ಕಾಲಕ್ಕೆ ದೇವಮುನಿಗಳಾದ ನಾರದರು ಆಗಮಿಸಿ ವಿರೋಧ ಬೇಡ, ವೈಷಮ್ಯ ಸಲ್ಲದು, ನೀವು ಅಕ್ಕ ತಂಗಿಯಂದಿರ ಮಕ್ಕಳು ಅನ್ನುವ ಹಾಗೊಂದು ಶಾಂತಿ ಸಂಧಾನವನ್ನು ಏರ್ಪಡಿಸಿದ್ರು. ನೀನದನ್ನು ಒಪ್ಪಿದೆ. ಈಗ ಕೇವಲ ಚಿಕ್ಕಮ್ಮನ ಮಕ್ಕಳು ಅನ್ನುವ ಕಾರಣದಿಂದ ನಾರದರ ಮಾತನ್ನು ಕೇಳಿ ಚಂಡಮುಂಡರನ್ನು ಪುರಸ್ಕರಿಸುವ ಬುದ್ಧಿ ನಿನ್ನದ್ದು ಹೌದಾದರೆ ದೇವತೆಗಳು ನಿನಗೆ ಚಿಕ್ಕಮ್ಮನ ಮಕ್ಕಳೇ ಹೌದು ತಾನೆ? ಹೌದಲ್ಲ? ಈಗ ಅವರನ್ನು ಮನ್ನಿಸಬಹುದಿತ್ತಲ್ಲ. ದೇವತೆಗಳ ಹತ್ರ ಹೊಡೆದಾಟ, ಆಗ ನಾರದರು ತಡೆಯಲಿಲ್ಲ. ಹಾಗಿದ್ರೆ ಏನು? ದೇವದಾನವ ವಿರೋಧ ಅನ್ನುವುದು ಕೇವಲ ಜಾತಿ ಸಂಬಂಧವಾಗಿ ಒದಗಿ ಬಂದದ್ದು. ಕೇವಲ ವಾವೆಯಿಂದ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಅನ್ನುವುದು ಒಂದು ನೆವನ ಮಾತ್ರ. ಹೇಗೆ ಹಗಲು ಕತ್ತಲೆ ರಾತ್ರಿಗೆ, ಹೇಗೆ ಸುಖ ದುಃಖಕ್ಕೆ ಪರಸ್ಪರವಾದ ಸಂಘರ್ಷವಿದೆಯೋ ತದ್ರೀತಿಯಲ್ಲಿ ದೇವದಾನವರ ಕಲಹ ಅನ್ನುವುದು ಈ ಪ್ರಪಂಚದಲ್ಲಿ ಆಗಿ ಹೋಗಿದೆ. ಆದ್ದರಿಂದಲೇ ಅಲ್ಲಿ ಯಾರು ನಿನ್ನ ಕೈ ತಡೆಯುವುದಕ್ಕೆ ಮುಂದಾಗಲಿಲ್ಲ. ಒಂದು ವೇಳೆ ಬರುತ್ತಿದ್ದರೂ ನಾರದರ ಮಾತಿಗೂ ಮನ್ನಣೆ ಸಿಗುತ್ತಿರಲಿಲ್ಲ. ಚಿಕ್ಕಮ್ಮನ ಮಕ್ಕಳೆಂದು ಮಾನಿಸಿದ ಇವರ ಮಾತನ್ನು ಕೇಳಲೇಬೇಕಾದ ದಾಕ್ಷಿಣ್ಯಕ್ಕೆ ಕಟ್ಟು ಹೊಡೆದು ಮುಂದಾದೆಯ ಅಲ್ಲ. ಒಬ್ಬಳಾಕೆ ಅನುಪಮವಾದಂತಹ ಸೌಂದರ್ಯವನ್ನು ಹೊಂದಿದ ಹೆಣ್ಣಿನ ವರ್ತಮಾನಕ್ಕಾಗಿ ನಿನ್ನ ಬದುಕಿನಲ್ಲಿ ಸುದೀರ್ಘವಾದ ಕಾಲಾವಧಿಯಲ್ಲಿ ಕಾಯುತ್ತಾ ಕುಳಿತೆಯ. ಸುದ್ದಿ ಬಂದ ಕ್ಷಣದಲ್ಲೇ ಮನ್ಮಥನ ಶರಕ್ಕೆ ಈಡಾದಂತಹ ಭ್ರಾಂತನಂತೆ ಹೆಣ್ಣನ್ನು ಕೈ ಹಿಡಿಯುವ ನಿರ್ಣಯಕ್ಕೆ ಮುಂದಾಗುತ್ತೀಂತಾದ್ರೆ ನಾವಿದಕ್ಕೆ ಏನು ಅರ್ಥ ಕಟ್ಟಿಕೊಳ್ಳಬೇಕು ಪ್ರಭು? ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿಯಲ್ವೇ? ಯಾರು ಪ್ರಭು? ಮತ್ತೆ ಯಾರು? ತರುಣಿ ಎಲ್ಲವ ಆದಿಮಾಯ ಇದು ಸರಿ ಸರ್ವೇ ಸರಿಯಲಿ ಮೋಗ ಇದು ಸರಿ ಜಮುಜೆ ಕೇಳಲೆ ಮಾದ ಪ್ರಧಾನವಾಗುತ್ತದೆ. ಯಾವುದೇ ವಸ್ತು ವಿಷಯವನ್ನಾಗಲಿ ಅದರ ಯೋಗ್ಯತೆಯನ್ನು ಗುರುತಿಸಬೇಕಾದ್ರೆ ಅದನ್ನು ಕಂಡವ ಹೇಗೆ ತೀರ್ಮಾನಿಸ್ತಾನೆ ಅನ್ನುವುದರಿಂದ ನಮ್ಮ ಮುಂಭಾಗದಲ್ಲಿ ಅದು ತೆರೆದುಕೊಳ್ಳುತ್ತದೆ. ಆದ್ದರಿಂದಲೇ ಲೋಕರೂಢಿಯಲ್ಲಿ ಒಂದು ಮಾತಿರುವುದು, ದೃಷ್ಟಿಯಂತೆಯೇ ಸೃಷ್ಟಿ. ವಿಶಾಲವಾದ ಪ್ರಪಂಚದಲ್ಲಿ ಸೃಷ್ಟವಾದಂತಹ ಅನೇಕ ವಸ್ತು ವಿಷಯಗಳು ಅವನವನ ದೃಷ್ಟಿಗನುಗುಣವಾಗಿ ಅರ್ಥವಾಗುತ್ತದೆಯೇ ಹೊರತು ಇದಮಿತ್ತಂ ಅನ್ನುವಂತಹ ತೀರ್ಮಾನವನ್ನು ನಮಗೆ ಕೈಗೊಳ್ಳುವುದಕ್ಕೆ ಕಷ್ಟವಾಗುತ್ತದೆ. ಅಲ್ಲ, ನಮಗೇ ಆದರೂ ಒಂದು ಸಲ ಕಂಡ ಹಾಗೆ 10 ದಿವಸ ಕಳೆದ ಮೇಲೆ ಅದೇ ಅನುಭವ ಇರಬೇಕೆಂದೇನೂ ಇಲ್ಲ. ಯಾಕೆಂದ್ರೆ ವಿಶೇಷವಾದ ಪರಿಚಯದಿಂದ ಅದರ ಕುರಿತಾದಂತಹ ಅಧ್ಯಯನದ ಆಸಕ್ತಿ ಹೆಚ್ಚಾಗುತ್ತದೆ. ಅಧ್ಯಯನದ ಆಸಕ್ತಿ ಹೆಚ್ಚಾಗಿ ನಾವು ಆ ದಾರಿಯಲ್ಲಿ ಮುಂದುವರಿದರೆ ಆ ವಸ್ತು ವಿಷಯ ಹೆಚ್ಚೆಚ್ಚು ನಮ್ಮ ಮುಂಭಾಗದಲ್ಲಿ ತೆರೆದುಕೊಳ್ಳುತ್ತದೆ.
ಬಹುಶಃ ನೀನು ಪ್ರತ್ಯಕ್ಷವಾಗಿ ಕಣ್ಣಿನಿಂದ ಆ ಹೆಣ್ಣನ್ನು ಒಂದು ಕ್ಷಣ ನೋಡುತ್ತಿದ್ದರೆ ನಿನಗೆ ಈ ಹಂಬಲವೇ ಹುಟ್ಟುತ್ತಿರಲಿಲ್ಲೋ ಏನು? ಚಂಡಮುಂಡರು ನೋಡಿದ್ರು, ಅವರು ಕಂಡಂತಹ ವರ್ತಮಾನವನ್ನು ನಿನ್ನಲ್ಲಿ ಬಂದು ಆಡಿದ್ರು, ನಿನ್ನನ್ನು ದಾರಿ ತಪ್ಪಿಸಿದ್ದಾರೆ ಅಂತ ನನಗೆ ಅವರ ಕುರಿತಾಗಿ ಆಕ್ಷೇಪ ಅಲ್ಲ, ಅವರಿಗೆ ಅರ್ಥವಾದದ್ದನ್ನು ಬಂದು ಹೇಳಿದ್ದಾರೆ. ಚಂಡಮುಂಡರ ಬುದ್ಧಿಯ ಮಟ್ಟ, ನಿನ್ನ ಬೌದ್ಧಿಕವಾದ ಸ್ಥಳ ಎರಡು ಒಂದೇ ಅಲ್ಲ, ಅವರಿಗಿಂತ ಎಷ್ಟೋ ಹೆಚ್ಚಿನ ಮನೆ. ಅಲ್ಲದಿದ್ರೆ ಈ ಜಾಗದಲ್ಲಿ ಈ ಕಿರೀಟ ಕಟ್ಟಿಕೊಂಡು ಅವರೇ ಕೂತ್ಕೊಳ್ಳುವುದಿಲ್ಲ, ತಲೆ ಬಿಟ್ಟು ಅವನಿಗೆ ಮನಸ್ಸಿದ್ದರು ಕುಳಿತುಕೊಳ್ಳುವುದಕ್ಕೆ ಯೋಗ್ಯತೆ ಬೇಕು. ಯೋಗ್ಯತೆ ಅಂದ್ರೆ ನಿನಗೆ ಇರುವುದಲ್ಲ, ನಿನ್ನ ಎತ್ತರವನ್ನು ಏರುವುದಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಹಾಗಿದ್ರೆ ಅವರ ಬೌದ್ಧಿಕ ಮಟ್ಟ ಬೇರೆ, ನಿನ್ನ ಬೌದ್ಧಿಕವಾದಂತಹ ಮಟ್ಟ ಬೇರೆ. ಅವರಿಗೆ ಕಂಡದ್ದು ನಿನಗೆ ಹಾಗೆ ಕಾಣಬೇಕೆಂದೇನೂ ಇಲ್ಲ, ಅದಕ್ಕಿಂತ ಭಿನ್ನವಾದ ಸ್ತರದಲ್ಲಾದರೂ ಅದು ಕಾಣುವುದಕ್ಕೆ ಸಾಧ್ಯವಾಗುತ್ತಿತ್ತು. ಹಾಗಿದ್ರೆ ನೀನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರೆ ಬಹುಶಃ ಈ ವಿಧದಿಂದ ಮುಂದುವರಿಯುವಂತಹ ಒಂದು ಪ್ರವೃತ್ತಿ ನಿನ್ನಲ್ಲಿ ಜಾಗೃತವಾಗುತ್ತಿತ್ತೋ ಇಲ್ವೋ ನಾನರಿಯೆ. ಆದರೆ ಅವರ ವಚನವನ್ನು ಕೇಳಿದಿ, ಕೈ ಹಿಡಿಯುವ ನಿರ್ಣಯವನ್ನು ಕೈಗೊಂಡಿ ಈಗ ಕೇಳಿದ್ರೆ ಒಬ್ಬಳಾಕೆ ಸಾಮಾನ್ಯ ಹೆಣ್ಣು ಅಂತ ನೀನು ಆಡುತ್ತಿ. ಹೌದೇ ಪ್ರಭು, ಒಬ್ಬಳಾಕೆ ಸಾಮಾನ್ಯ ಹೆಣ್ಣಿಗೆ ಮನಸೋತು ಮದುವೆಯ ಮಂಟಪಕ್ಕೆ ಅವಳನ್ನು ಕರೆಯುವ ಮನಸ್ಸು ನಿನ್ನದ್ದಾದರೆ ಇದಕ್ಕಿಂತ ಮೊದಲೇ ಆಗುತ್ತಿರಲಿಲ್ಲೋ ನಿನಗೆ ಕಲ್ಯಾಣ? ಯಾಕಾಗದೆ ಉಳಿದಿದೆ? ಸಾಮಾನ್ಯ ಹೆಣ್ಣಿಗೆ ಮನಸೋಲುವ ಅಲ್ಲ ನೀನು. ನಿನ್ನನ್ನು ತನ್ನತ್ತ ಸೆಳೆದಿಟ್ಟುಕೊಳ್ತಾಳೆ ಅಂತಾದ್ರೆ 14 ಲೋಕಗಳ ವಿಭುವಾದ ನಿನ್ನನ್ನು ತನ್ನತ್ತ ಕರ್ಷಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯಗಳನ್ನು ಅವಳು ಹೊಂದಿದ್ದಾಳೆ ಅಂತಾದ್ರೆ ಅತಿಶಯವಾದ ಶಕ್ತಿ ಸಂಪನ್ನುಳು ಅನ್ನುವುದಕ್ಕಿನ್ನು ಬೇರೆ ಉದಾಹರಣೆಯೇ ಬೇಡ. ಪ್ರಭೋ, ನನಗನ್ನಿಸ್ತದೆ 3 ಮೂರ್ತಿಗಳನ್ನು ಗಾರುಗಿಡಿಸುವ ಸಾಮರ್ಥ್ಯವನ್ನು ಹೊಂದಿದಂತಹ ನಿನ್ನಂತವನ ಚಿತ್ತವನ್ನು ತನ್ನತ್ತ ಸೆಳೆದಿಟ್ಟುಕೊಳ್ಳಬೇಕೆಂದಾದರೆ ಅವಳು ಸಾಮಾನ್ಯ ಹೆಣ್ಣಲ್ಲ, 3 ಮೂರ್ತಿಗಳಿಗೆ ಅಭ್ಯಯ ಸ್ಥಾನದಲ್ಲಿ ಇರುವವಳೇ ಆಗಿರಬೇಕು. ಜಗದಾದಿ ಸ್ವರೂಪ, ಮಾಯಾ ಸ್ವರೂಪಿಣಿ ಅವಳೇ ಇಂದಿನ ದಿನ ದೇವತೆಗಳ ಮೊರೆಯನ್ನು ಅವಧರಿಸಿ ನಮ್ಮವರೆಲ್ಲರ ತಲೆ ಕಡಿಯುವ ನಿರ್ಣಯದಿಂದ ಬಂದವಳು ಅನ್ನುವುದನ್ನು ತರ್ಕಿಸುವಲ್ಲಿ ನಮಗೆ ಪ್ರಧಾನ ಕಾರಣವಾಗಿ ಸಿಕ್ಕುವುದೇ ಧೂಮ್ರಾಕ್ಷ ಚಂಡಮುಂಡಾದಿಗಳ ವಧೆ. ಯಾರವಳ ಕಾಲಬುಡದಲ್ಲಿ ಶರಣಾಗತಿಯನ್ನು ಹೊಂದುತ್ತಾರೆ ಅಂತವರು ಸತ್ತರೂ ಬದುಕಿ ಕಳುಹಿಸ್ತಾಳೆ. ಸುಗ್ರೀವ ಉದಾಹರಣೆ ಇದ್ದಾನೆ. ಯಾರು ಅಥಟಿನಿಂದ ಎದೆಯುಬ್ಬಿಸಿ ನಮ್ಮ ಬಲವನ್ನು ವಿನಿಯೋಗಿಸುವುದಕ್ಕೆ ಮುಂದಾಗ್ತಾರೆ ಅಂತವರನ್ನು ನಾಮಾವಶೇಷಗೊಳಿಸ್ತಾಳೆ. ಇಷ್ಟರಿಂದಲೇ ನಮ್ಗೆ ಅರ್ಥ ಆಗಬೇಡ. ಮತ್ತೆ ಅವಳನ್ನು ವಿರೋಧಿಸಿ ಮುಂದೆ ಹೋದ್ರೆ ನಮಗೆ ಯಮನ ಮನೆಯೇ ಗತಿ. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದೆ. ಆ ವಿಚಾರವೆಲ್ಲ ಬಾಧೆಗೆರಿಸು. ನಿನ್ನ ಕೊನೆ ಅಭಿಪ್ರಾಯವೇನು? ಬಿಡು. ಏನನ್ನು ಮನದ ಗದೆಯ ಬಿಡುವ ಮನದ ಗದೆಯ ತ್ರೈ ಜಗದೊಡದಿ ಚರಣಗೆ ಭಕ್ತಿಯುದಲೆ ಒಡಬಡುದ ಪಡೆದವಳ ಕಾರುಣ್ಯದಲ್ಲಿ ಜಗಜ ವರದ ತರದಲ್ಲಿ ಪಡೆದು ಸುಖವನ ಬಾಳು ಸುಖವಾಗಿ ಸುಖವಾಗಿ ಬಾಳೋಣ ಬಿಡು ಮನದ ಗದೆಯ ಬಿಡು ಪ್ರಭು ಬಿಡು ರಕ್ತ ಬೀಜ. ನಿನ್ನ ವಿವೇಕವನ್ನೇ ನೀನು ಜಾಗೃತಗೊಳಿಸುವಂತಹ ಸಂದರ್ಭ ಈ ಕಾಲದಲ್ಲಿ ಒದಗಿ ಬಂದಿದೆ. ನಡೆಯುವವನು ಎಡವುವುದು ಸಹಜ ಅನ್ನುವಂತಹ ನ್ಯಾಯದಿಂದಲೇ ಕೈಗೊಂಡಂತಹ ಯಾವುದೇ ಒಂದು ಕಾರ್ಯದಲ್ಲಿ ವೈಫಲ್ಯ ಕಾರಣವಾಗಬಹುದಾದದ್ದನ್ನು ನಾವು ಗುರುತಿಸಲೇಬೇಕಾಗುತ್ತದೆ. ಹಾಗೆಂದು ಹಿಡಿದ ಹಠದಲ್ಲೇ ಮುಂದುವರಿಯುತ್ತೇನೆ ಅನ್ನುವ ಹಾಗೆ ತಪ್ಪು ದಾರಿಯಲ್ಲೇ ಹೆಜ್ಜೆ ಬೂರುವುದು ಬುದ್ಧಿವಂತನ ಕೆಲಸ ಅಲ್ಲ. ಬುದ್ಧಿವಂತನಾದವ ತನ್ನ ದಾರಿ ತಪ್ಪು ಅಂತ ಸ್ಪಷ್ಟವಾದ ಮೇಲೆ ಸರಿಯಾದ ದಾರಿ ಯಾವುದು ಅನ್ನುವುದನ್ನು ತರ್ಕಿಸಿ ಅದರಲ್ಲಿ ಮುಂದುವರಿಯುವುದಕ್ಕಾಗಿ ಪ್ರಯತ್ನಿಸಬೇಕಾಗುತ್ತದೆ, ಮುಂದಾಗಬೇಕಾಗುತ್ತದೆ. ಈ ತನಕ ಹೆಣ್ಣನ್ನು ಕೆಣಕಿದ್ದರಿಂದಾದ ಪರಿಣಾಮ ಏನು? ಬಹಳ ದೊಡ್ಡ ನಷ್ಟ ಆಗಿದೆ. ಊರವರ ಮುಂದೆ ಬೇಕಾದ್ರೆ ಹೇಳಬಹುದು ಹೋದದ್ದು ಲೆಕ್ಕಕ್ಕಲ್ಲ ಅಂತ. ಆದ್ರೆ ಲೆಕ್ಕಕ್ಕಿರುವವರೇ ಹೋದದ್ದು ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕಲ್ಲ. ಸೊಕ್ಕಿನ ಮಾತಿನಿಂದ ನಮಗೆ ಅಲ್ಲಗಳೆಯಬಹುದು.
ಆದರೆ ಯಥಾರ್ಥಕ್ಕಾದ್ರೆ ಧೂಮ್ರಾಕ್ಷ ಚಂಡಮುಂಡಾದಿಗಳಂತಹ ವೀರ ಭಟರನ್ನು ಮತ್ತೊಮ್ಮೆ ಹೊಂದಬೇಕು ಅಂತಾದ್ರೆ ಬಹಳ ಸಾಧನೆ ಮಾಡಬೇಕಾದೀತು ಪ್ರಭು. ಅಂತವರನ್ನು ಕಳಕೊಂಡು ದರಿದ್ರರಾಗುವುದಕ್ಕೆ ಹೊರಟಿದ್ದೇವೆ ನಾವು ಇವತ್ತಿನ ದಿವಸ. ಆದ್ದರಿಂದಲೇ ಹಳೆಯ ಜಂಬದಿಂದ ಮುಂದುವರೆದರೆ ನಮಗೆ ಇಂಬಿಲ್ಲ, ಸರ್ವನಾಶವಾಗಿ ಹೋಗ್ತದೆ. ಬಂದಂತಹ ಹೆಣ್ಣನ್ನು ಸಾಮಾನ್ಯಳೆಂದು ತರ್ಕಿಸಬೇಡ ಪ್ರಭು. ಬ್ರಹ್ಮನನ್ನು ಹೆತ್ತ ಅಮ್ಮನಿರಬೇಕು. ಆದ್ದರಿಂದಲೇ ಬ್ರಹ್ಮ ಕೊಟ್ಟ ವರದಂತೆ ನಮ್ಮ ಆಯುಷ್ಯ ವೃದ್ಧಿಯಾಗಬೇಕು, ನಾವು ಉಳಿಯಬೇಕೆಂದಾದರೆ ಅವಳ ಅನುಗ್ರಹವು ಅದಕ್ಕೆ ಬಂದು ಸೇರಬೇಕಾಗ್ತದೆ. ಅವಳ ಕಾಲು ಹಿಡಿಯುವ ಬಿಟ್ಟು ಬಿಡು ನಿನ್ನ ಬೆಳಕಿನ ಮಾತನ್ನು. ನನ್ನ ಕೈತುತ್ತಲ್ಲೇ ಉಂಡು ನೀನು ಬೆಳೆದವ ಆಗಿರುವಾಗ ನನಗೆ ನೀತಿಯ ಮಾತ. ಆದ್ದರಿಂದ ನಾಳೆಗೂ ನೀನು ಬೇಕು ಅಂತ ನನಗೆ ಕಾಣ. ಮುಚ್ಚುಬಾಯ್. ಈ ಶುಂಭನ ಯೋಗ್ಯತೆಯನ್ನು ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ಅಗ್ನಿದೇವನಿತ್ತಂತ ವಸನ ಉಂಟು. ಹಾಗಿರುತ್ತಾ ನಾನು ಯಾವ ರೀತಿಯೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ನಿನ್ನ ಮನಸ್ಥಿತಿ ಏನೆಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ನೀನು ಈ ಹೊತ್ತಿಗೆ ಭಯಭೀತನಾಗಿದ್ಯಾ. ಆದ್ದರಿಂದಾಗಿ ಹೆದರಿಕೆ. ಹೌದಾ? ಭಯಪಡುವಂತ ಅವಶ್ಯಕತೆ ಇಲ್ಲ, ನಾನಿದ್ದೇನೆ. ನೀನಿದ್ರೆ ಭಯ ಇಲ್ಲ. ಈಗ ನೀನು ಇರುವುದಿಲ್ಲ ಅಂತಲೇ ಭಯ ನನಗೆ. ನೀನು ಆ ವಿಚಾರವನ್ನು ತಲೆಬಿಸಿ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಂತ ನೀನು ಅಲ್ಲಿಗೆ ಹೋಗುವುದಿಲ್ಲ. ಆಕೆಯನ್ನೇ ಸ್ತುತಿ ಮಾಡುತ್ತಾ ಇದ್ದುಕೊಳ್ಳು. ಆದರೆ ಒಂದು ಮಾತು ನನ್ನ ಕೇಳಬೇಕು. ಈ ವೇಷವನ್ನು ಕಳಚಬೇಕು. ವೇಷವನ್ನು ಕಳಚಬೇಕು. ಸೀರೆಯನ್ನು ಉಟ್ಟುಕೊಳ್ಬೇಕು. ಸೀರೆ ನಾನು ಸ್ತ್ರೀವೇಷ ಮಾಡುದು. ಸ್ತ್ರೀವೇಷ ಮಾಡ್ಲೇಬೇಕು. ಕೈಗೆ ಬಳೆಯನ್ನು ತೊಟ್ಟು ಗಂಡ ಸತ್ತ ಹೆಂಗಳರಂತೆ ಮಳಗಿಕೊ. ಇಲ್ಲದಿದ್ದರೆ ಭೂಜಕ್ಕೆ ಭೂಜ, ಎದೆಗೆ ಎದೆ ಕೊಟ್ಟು ಬಾ. ಇಲ್ಲದಿದ್ದರೆ ಅಣ್ಣ ಹೇಳಿ ಇನ್ನಿಂತ ಪದ ಬರ್ಬೇಕು ನಿನ್ನ ಬಾಯಿಯಲ್ಲಿ. ರಣಹೇಡಿಯ ರಣಹೇಡಿ ಕೋಟೆ ದೈತ್ಯರ ಕದಂಬವನದಲ್ಲಿ ಕಂಡು ದೇವಿಯ ಗಾಢ ಗರ್ಭದಿ ಕುಳಿತ ಜಿನೆಯನು ಗಾಢ ಗರ್ಭದಿ ಕುಳಿತ ಜಿನೆಯನು ಆಡಿದನು ತನ್ನೊಳಗೆ ಇವಳನು ತಿಳಿಯದೆ ಇನಿದಾದೆ ಮಾಡಲೇ
ಶುಂಭದ ಜಯ ಆಡಿ ಬಂದಿಗೆ ಬಂದಿಗೆ ಇವಳು ಬಂದು ಆದ ನುಡಿದಿದ ಮಾಡಿದನು ನಮನಗಳ ಬೇಡಿದನು ಪಿರಿದು ಕೊಂಡಾಡಿದನು ನೋಡಿದನು ಬೇಡಿದನು ಕೊಂಡಾಡಿದನು ನೋಡಿದನು ಏನು ಪ್ರಕಾಶ, ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಕಣ್ಣನ್ನೇ ಕುಕ್ಕುತ್ತಿರುವಂತಹ ಬೆಳಕಿನ ಮನೆ ಎಲ್ಲಿಂದ ಇದು ಮೂಡಿತು ಅನ್ನುವುದನ್ನೇ ವೀಕ್ಷಿಸುವುದಕ್ಕಾಗಿ ದೃಷ್ಟಿಯನ್ನು ಸುತ್ತ ಹರಿಯಗೊಟ್ಟರೆ ಅಯೋಜಿತವಾಗಿ ನಮಗೆ ಸಿಕ್ಕಿದಂತಹ ಸೌಭಾಗ್ಯ ಏನು? ಕಾಂಚನದ ಉಯ್ಯಾಲೆಯನ್ನು ಏರಿ ಲೀಲಾಜಾಲವಾಗಿ ತೂಗುತ್ತ ಸಂತೋಷದಿಂದ ಕಾಲ ಕಳೆಯುತ್ತಿರುವ ಈ ನಾರಿಯನ್ನು ನಾನು ಕಾಣ್ತಾ ಇದ್ದೇನೆ. ಎಂತಹ ವರ್ಚಸ್ಸು, ಏನು ಆಕರ್ಷಣೆ, ಎಂತಹ ಕಾಂತಿ, ಏನು ಸ್ಥಿರವಾದಂತಹ ನಿಲುಮೆ. ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ವೀರರ ಕಗ್ಗೊಲೆಗೆ ಕಾರಣರಾದರು. ಮುಖದ ತಿಳಿನಗು ಮಾಸಿ ಹೋಗಲಿಲ್ಲ, ಮೊರೆಯಲ್ಲಿ ಬೆವರ ಹನಿ ಮೂಡಲಿಲ್ಲ. ಸ್ನಿಗ್ಧವಾದಂತಹ ಸೌಂದರ್ಯದಿಂದ, ಮುಗ್ಧವಾದ ಮುಖಭಾವದಿಂದ ಕಾಣಿಸುತ್ತಿರುವಂತಹ ಈಕೆಯನ್ನು ನೋಡಿದ್ರೆ ಶಿವನೇ ಶಿವನೇ ಶಿವನೇ, ಏನಿದು? ಕೈಗೊಂಡ ವೃತ್ತಿಗೂ ಕಾಣಿಸುತ್ತಿರುವ ಸ್ವರೂಪ ಪರಸ್ಪರ ಸಂಬಂಧವೇ ಇಲ್ಲ. ಸಾಮಾನ್ಯವಾಗಿ ಯಾವನಲ್ಲಿ ಆದರೂ ಇದಿರುತ್ತದೆ. ಅಂತರಂಗಕ್ಕೆ ಉಂಟಾದಂತಹ ಭಾವಕ್ಕನುಗುಣವಾಗಿ ಮುಖದ ಭಾವ ಬದಲಾಗುವುದು ಸಹಜವೇ. ಸಂತೋಷ ಆದಾಗ ಮುಖ ಅರಳುತ್ತದೆ, ಕ್ರೋಧ ಬಂದಾಗ ಕಣ್ಣು ಕೆರಳುತ್ತದೆ. ಆದರೆ ಇಲ್ಲಿ ಅಂತಹದ್ದು ಕಾಣಿಸುವುದಿಲ್ಲ. ನಮ್ಮವರ ಕುರಿತು ಪ್ರಸನ್ನತೆಯ, ಹೌದಾದರೆ ಬಂದವರನ್ನು ಕೊಂದದ್ಯಾಕೆ? ನಮ್ಮವರ ಕುರಿತಾಗಿ ಆಗ್ರಹವು, ಆದರೆ ಮುಖದಲ್ಲಿ ತಿಳಿ ನಗು ಯಾಕೆ? ಹಾಗಿದ್ರೇನು? ಪರಸ್ಪರ ವಿರುದ್ಧವಾದ ಭಾವವನ್ನಾದರೂ ಏಕಕಾಲದಲ್ಲಿ ಮೇಳೈಸಿ ಕಾಣಿಸಿಕೊಡಬಲ್ಲ ಸಾಮರ್ಥ್ಯವನ್ನು ಈಕೆ ಹೊಂದಿದವಳು. ದ್ವಂದ್ವಾತೀತಳು ಅಂತರ್ಥ. ರಾತ್ರಿ ಹಗಲನ್ನುವ ಭೇದ ಇಲ್ಲ, ಸುಖ ದುಃಖ ಅನ್ನುವಂತಹ ಪರಿಣಾಮ ಅಲ್ಲ, ಒಳಿತು ಕೆಡುಕು ಅನ್ನುವಂತಹ ನಿಲುಮೆ ಇಲ್ಲ. ಲೋಕದ ಹಿತವನ್ನೇ ಸಾಧಿಸುವಂತಹ ಉದ್ದೇಶಕ್ಕಾಗಿ ಪ್ರತ್ಯಕ್ಷದಿಂದ ಸದಾಕಾಲ ಕಾರ್ಯತತ್ಪರತೆಯನ್ನು ಹೊಂದಿದಂತಹ ಸಾನ್ನಿಧ್ಯ ಇದು ಅನ್ನುವುದು ಸ್ಪಷ್ಟವಾಗುತ್ತದೆ. ಶಿವನೇ ಶಿವನೇ, ಯಾವಳು ಪೂಜಾರ್ಹಳು, ಯಾವಳನ್ನು ಕಾಣುವುದಕ್ಕಾಗಿ ಸದಮಲರನ್ನಿಸಿಕೊಂಡಂತಹ ಋಷಿಮುನಿಗಳಾದರೂ ಸಾವಿರಾರು ವರ್ಷಗಳ ಸತತ ಸಾಧನೆಯನ್ನು ಕೈಗೊಂಡರು ಅವರಿಗೆಲ್ಲ ದರ್ಶನ ದುರ್ಲಭವು. ಅಂತವಳು ನಮ್ಮ ಕದಂಬವನದಲ್ಲಾದರೂ ಬಂದು ನೆಲೆ ನಿಂತಿದ್ದಾಳೆ ಅಂತಾದರೆ ನಮ್ಮ ಸೌಭಾಗ್ಯ ಅಂತ ನಾವು ಹಂಬಲಿಸಬೇಕಿತ್ತು. ಆಕೆಯ ಕಾಲ್ಗೆರಗಿ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕಾಗಿ ಮುಂದಾಗಬೇಕಿತ್ತು. ಕಾಲು ಕೆದಕಿ ಆಕೆಯ ಮುಂಭಾಗದಲ್ಲಿ ಜಗಳಕ್ಕೆ ನಿಂತು ಎದೆಯೊಡ್ಡಿ ಸಾವನ್ನು ಸ್ವಾಗತಿಸುವುದಕ್ಕೆ ಸಿದ್ಧರಾಗುವಂತಹ ಸ್ಥಿತಿ ನಮ್ಮವರಿಗೆ ಬಂದಿದೆ ಅಂತಾದ್ರೆ ಏನಿದಕ್ಕರ್ಥ? ಅವಿವೇಕಿಯೇ ಶುಂಭದರೆ ಬೃಹಸ್ಪತಿಗೆ ಪಾಠ ಮಾಡಿ ಸಮಯ ಸಿಕ್ಕಿದೆ. ಅಂತಹ ಬುದ್ಧಿವಂತನಿಗೆ ವ್ಯವಹಾರದಲ್ಲಿ ಒದಗಿದ ಸೋಲು ನಷ್ಟ ಅರ್ಥ ಆಗುವುದಿಲ್ಲ. ಹಾಗಿದ್ರೇನು? ಆಪತ್ತಿನ ಕಾಲದಲ್ಲಿ ಬುದ್ಧಿಯೇ ವಿಪರೀತವಾಗಿ ಪರಿಣಮಿಸ್ತದೆ. ಹೌದು, ಎಂತಹ ಬುದ್ಧಿವಂತನಿಗಾದ್ರೂ ಅರ್ಥವೇ ಆಗುವುದಿಲ್ಲ. ಸೋಲು ಸವನಿಸಿ ಸಾವು ಬಂದರೂ ಲೋಕದವರಿಗೆ ಅರ್ಥವಾದರೂ ಅವನಿಗೆ ಸ್ಪಷ್ಟವಾಗುವುದಿಲ್ಲ. ನಮ್ಮೊಡೆಯನಿಗಾದದ್ದು ಅದೇ ಆಗಿರಬೇಕು. ಅಲ್ಲದೆ ಹೋದ್ರೇನು? ಸುಗ್ರೀವನಂತಹ ವಿವೇಕಿಗಳು ಎಚ್ಚರಿಸಿ ಆಗಿದೆ. ಸಾಕಿತ್ತಲ್ಲ ಅವನ ನುಡಿಗಳು. ಬೇಡ, ನನ್ನ ಹಾಗಿದೆ ಎಳೆಯ ಹೊಂತಕಾರಿ ಆಡಿ ಆಗಿದೆ. ಹಳೆಯ ಮುದುಕನಿಗೆ ಗೊತ್ತಾಗಿದೆ, ಎಳೆಯ ಹುಡುಗನಿಗೆ ಅರ್ಥ ಆಗುತ್ತದೆ. ಹಾಗಿದ್ರೆ ದಡಿಗನಾದ ಶುಂಭದರಿಗೆ ಗೊತ್ತಾಗುವುದಿಲ್ಲ. ಗೊತ್ತಾಗದೆ ಇದ್ದದ್ದಲ್ಲ, ಗೊತ್ತಾಗದೆ ಇರುವಂತಹ ಸ್ಥಿತಿಯನ್ನು ಇವಳು ಸಿದ್ಧ ಮಾಡಿತ್ತು. ಮಾಯಾ ಪಾಶ
ಜಾಲವನ್ನು ಬೀಸಿದ್ದಾಳೆ, ಮಿಗದಂತೆ ನಮ್ಮನ್ನು ಸೆರೆ ಹಿಡಿದಿದ್ದಾಳೆ. ಅವಳಿಗೆ ಬೇಕಾದಾಗ ತಲೆ ಕಡಿಯುತ್ತಾಳೆ, ಲೋಕದ ಕ್ಷೇಮವನ್ನು ಸಾಧಿಸ್ತಾಳೆ. ಶಿವನೇ, ನಮ್ಮವರೊಂದಿಗೆ ಇಷ್ಟ ದಿನ ಸುಖಲೋಲುಪತೆಯ ಬದುಕನ್ನು ಸಾಗಿಸಿದಂತಹ ನಮಗೆ ಅಡಸಿ ಬಂದಂತಹ ಸಾವನ್ನು ಆಲೋಚಿಸುವಾಗಲೇ ಆತಂಕ ಹೆಚ್ಚಾಗುತ್ತದೆ, ದುಃಖ ಆವರಿಸ್ತದೆ. ಆದ್ರೆ ಮಾಡಲೇನು, ಗತ್ಯಂತರ ಇಲ್ಲ. ಒಡೆಯನ ನಿರ್ಣಯವನ್ನು ಮೀರಿ ವ್ಯವಹರಿಸುವುದು ಅನ್ನದೃಣವನ್ನು ಹೊಂದಿದಂತಹ ನನಗೆ ಬದ್ಧತೆ ಅಲ್ಲ. ಆದ್ದರಿಂದಲೇ ಅಪ್ಪಣೆಯನ್ನು ಕೈಗೊಂಡು ಹೊರಟು ಬಂದಿದ್ದೇನೆ. ಸಾವಾದರೆ ಸಾವು, ಒಡೆಯನಿಗೆ ಕಲ್ಯಾಣವಾದರೆ ಕಲ್ಯಾಣ, ಅಥವಾ ನಮ್ಮೆಲ್ಲರ ಸಾವೇ ಒಡೆಯನ ಕಲ್ಯಾಣವಾದರೆ ಅದೇ ಆಗಿ ಹೋಗಲಿ. ಅದಕ್ಕಾಗಿ ಇತ್ತ ಕಡೆಗೆ ಬಂದವ. ಒಂದಿಗೆ ಬಂದಂತಹ ಮಂದಿಗಳೆಲ್ಲ ರಣೋತ್ಸಾಹದಿಂದ ಉಘೆ ಉಘೆ ಕಲಿರಕ್ತ ಬೀಜ ಕಲಿರಕ್ತ ಬೀಜ ಅನ್ನುವ ಹಾಗೆ ನನ್ನನ್ನು ಎಚ್ಚರಿಸ್ತಾ ಇದ್ದಾರೆ. ಹೌದು, ನನ್ನನ್ನು ನಾನು ಕಳಕೊಳ್ಳಕೂಡದು. ಶೌರ್ಯ ಉಂಟು ಅನ್ನುವುದಕ್ಕಾಗಿ ವಿನಿಯೋಗಿಸುವಲ್ಲಿ ವಿವೇಕ ಕಳೆದು ವ್ಯವಹರಿಸಬೇಕಾದದ್ದಲ್ಲ. ಬಂದವಳು ಜಗಜ್ಜನನಿ ಅನ್ನುವುದು ಸ್ಪಷ್ಟವಾಗಿದೆ. ಅವಳ ಅಡಿಗರಿಗೆ ಅನುಗ್ರಹಕ್ಕಾಗಿ ಪ್ರಾರ್ಥಿಸಬೇಕಾದ ನನಗೆ ಕರ್ತವ್ಯ. ಅದರ ಫಲ ಪರಿಣಾಮ ಅದು ಅವಳಿಗೆ ಬಿಟ್ಟದ್ದು. ಮುಂದಾಗೋಣ. ಭಕ್ತರೆ ನೀನೇ ದೇವಿ ಅಮ್ಮ ನಮ್ಮ ಭಕ್ತರೆ ನೀನೇ ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಸ್ಮರಿದರೆ ಸಾನುರಾಗದೆ ಬರಿದದೆ ಶೌರ್ಯ ದಿವಸದಲ್ಲಿ ಜೋಡಿಯ ಬಯಸಿದೆ ಅಮ್ಮ ನೀನೇ ಶುಭ ದಾನವ ಬಯಸಿದೆ ಎದ್ದೇಳು ಅಮ್ಮ. ನೋಡು ನನ್ನ ಬೆಂಗಡೆಯನ್ನು. ನೋಡಿದೆ. ಸಂದು ಸಿಕ್ಕಿದಲ್ಲೆಲ್ಲ ಇಣುಕುತ್ತಾ ಇದ್ದಾರೆ. ಯಾವಾಗ ಸಮರೋದ್ಯೋಗ ಸಿಗ್ತದೆ ಅನ್ನುವ ಕಾರಣಕ್ಕಾಗಿ ಒಂದಿಬ್ಬರಲ್ಲ, ಲೆಕ್ಕ ಸಿಕ್ಕದೆ ನಾನೇ ಒಂದು ಲೆಕ್ಕ ಇಟ್ಟದ್ದು. ಕೋಟಿ ಸಂಖ್ಯೆಯ ದೈತ್ಯರು ಇರ್ಲಿ ಎಣಿಸಿ ಹೇಳಿದ್ದಲ್ಲ. ಬಂದಿದ್ದಾರೆ ಯಾಕೆ? ಎಲ್ಲರದ್ದು ದೃಢವಾದ ಸಂಕಲ್ಪ. ಏನದು? ನಮ್ಮ ಒಡೆಯನ ಅಪೇಕ್ಷೆ. ಶುಂಭಧರ ಕೇವಲ ದಾನವರಿಗೆ ಪತಿ ಮಾತ್ರ ಅಲ್ಲ, ಮತ್ತೆ ಜಗತ್ಪತಿ. 14 ಲೋಕಗಳನ್ನು ತನ್ನ ಕೈವಶದಲ್ಲಿರಿಸಿ ಒಬ್ಬಾತ ತನ್ನ ವಿಕ್ರಮಾತಿಶಯದಿಂದ ವಿಸ್ತಾರಗೊಳಿಸಬಹುದಾದದ್ದು ಎಷ್ಟು ಅನ್ನುವುದನ್ನು ತನ್ನ ಬದುಕನ್ನೇ ಗಾಥೆಯಾಗಿಸಿ ಪ್ರಪಂಚಕ್ಕೆ ಕಾಣಿಸಿಕೊಟ್ಟ ಮಹಾನುಭಾವ, ಒಬ್ಬ ಸಾಧಕ. ಅನುಮಾನವೇ ಇಲ್ಲ. ಮಾತ್ರ ಅಲ್ಲ, ಮತ್ತೆ ನಮಗೀಗ ಅರ್ಥ ಆಯ್ತು. ಸಾಧಕ ಮಾತ್ರ ಅಲ್ಲ ಶುಂಭಧರೆ, ಒಬ್ಬ ಶೋಧಕನು ಹೌದು. ಯಾವ ಬಗೆಗೆ? ಅಲ್ಲದೆ ಇದ್ರೆ ನಿನ್ನ ಸುದ್ದಿ ಕೇಳಿದಾಗ ನಿನ್ನನ್ನೇ ಮದುವೆ ಆಗಬೇಕು ಅಂತ ಅವನು ಹೊರಡುತ್ತಾನೆ. ಇದಕ್ಕಿಂತ ಮೊದಲೇ ಆಗಬಹುದಿತ್ತು. ಮಂಗಲವಾದ್ಯದ ರವ ಕೇಳಿಸಬಹುದಿತ್ತು, ಅವಕಾಶ. ಅದಾಗದೆ ಉಳಿದಿದೆ ಅಂತ ಆದ್ರೆ ಅರ್ಥ ಏನು? ಬಹುಶಃ ನಿನ್ನಂತವಳಲ್ಲ, ಮತ್ತೆ ನೀನು ನಾನೇ ಬರಬೇಕು ಅನ್ನುವುದಕ್ಕಾಗಿ ಕಾಯುತ್ತಾ ಕುಳಿತದಿರಬೇಕು.
ಅವನ ವರವಿಶೇಷವೇ ಅದನ್ನು ಧ್ವನಿಸ್ತದೆ. ನಿನ್ನನ್ನು ಆಗಮನದ ವರ್ತಮಾನವನ್ನು ಕೇಳಿದ ಕ್ಷಣದಲ್ಲಿ ಕೈ ಹಿಡಿಯಬೇಕು ಅನ್ನುವಂತಹ ತೀರ್ಮಾನಕ್ಕೆ ಅವ ಬರ್ತಾನೆ ಅಂತಾದ್ರೆ ಇನ್ನಾರು ಅವನಿಗೆ ಹೊಸತು ಪರಿಚಯ ಮಾಡಿ ಕೊಡಬೇಕಾದದ್ದಿಲ್ಲ ಅಂತ ಅರ್ಥ. ಮನಸ್ಸಿಗೆ ಪರಿಚಿತರಾದವರನ್ನು ಮಾತಿನಿಂದ ವಿವರಿಸಬೇಕಾದ ಅನಿವಾರ್ಯತೆ ಬರುವುದಿಲ್ಲ. ಅವನ ಮನಸ್ಸಿಗೆ ಪರಿಚಿತಳು ನೀನು, ಅವನ ಸಂಕಲ್ಪಕ್ಕೆ ಪರಿಚಿತಳು ನೀನು. ಆದ್ದರಿಂದಲೇ ಅದನ್ನು ಒಪ್ಪಿ ಬರಬೇಕಾಗಿ ಬಂತು ನಮಗೆ. ಕುಂದಣದ ಅಂದಣದ ಒಂದಿಗೆ ಬಂದಿರುವೆ. ಬಂದ ಹೆಗಲಿಗೇರಿಸಿ ಊರಿಗೈದು ಒಡೆಯನೊಂದಿಗೆ ಮದುವೆ ನಡೆಸಿ ಅನವರತ ನಿನ್ನ ಪಾದ ಸೇವೆಯಿಂದ ಜೀವನ ಸಾರ್ಥಕ್ಯವನ್ನು ಹೊಂದಬೇಕು ಅನ್ನುವ ನಿರ್ಣಯದಿಂದ ಬಂದಿದ್ದೇನೆ. ಬರಬೇಕಮ್ಮೋ ಬರಬೇಕು. ನಿನ್ನೊಡೆಯನಾದ ಶುಂಭ ಸಾಧಕರನ್ನುವ ಮಾತಿಗೆ ಎರಡು ಮಾತಿಲ್ಲ. ಆದ್ರೆ ಅವನ ಸಾಧನಾ ಪಥ ಇನ್ನು ಉಳಿದವರಿಗೆ ವೇದನೆಯಾಗಿ ಒದಗಿ ಬಂತಲ್ಲ. ಹಾಗಾಯ್ತು. ಮತ್ತೆ ವಿಧಿಯಿಂದ ದತ್ತವಾದ ವರಬಲವನ್ನು ವಿನಿಯೋಗಿಸಿದ ಬಗೆ ಏನು ಅಂತ ಯೋಚನೆ ಮಾಡಿದಾಗ ಅಷ್ಟು ವರ್ಷ ತಪಸ್ಸು ಮಾಡಿ ದೇಹ ದಂಡನೆ ಮಾಡಿ ಶ್ರಮ ಪಟ್ಟದ್ದಕ್ಕಲ್ಲೂ ಸಿಕ್ಕಿದ್ದದು. ಹೌದು. ದುಡಿದು ಸಂಪಾದಿಸುವವನಿಗೆ ವಿನಿಯೋಗ ಮಾಡುವುದಕ್ಕೆ ಅಧಿಕಾರ ಇಲ್ವಾ? ಬದುಕಿನ ಬಹುದೀರ್ಘಾಯಸ್ಸನ್ನು ತಪಸ್ಸಿನಲ್ಲಿ ಕಳೆದವರು ಇನ್ನೊಡೆಯ ಶುಂಭ. ಹೌದೌದು. ವಿನಿಯೋಗಿಸುವ ಸ್ವಾತಂತ್ರ್ಯ ಇದೆ, ಯಾಕಂದ್ರೆ ಪಡೆದವನು ಅವನು. ಮತ್ತೆ ಆದ್ರೆ ಬಗೆ ಹೇಗೆ ಅಂತ ಪ್ರಶ್ನಿಸುವುದು ನಾನು. ಬ್ರಾಹ್ಮಣರ ತಲೆಗತ್ತರಿಸಿದ ಅಲ್ಲ, ನಾವು ಹೇಳಿದಾಗ ಕೇಳಲಿಲ್ಲ ಅವರದಕ್ಕೆ. ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದ ಅಲ್ಲ, ಅವರಿಗೆ ಹಿರಿಯರನ್ನು ಗೌರವವೇ ಇಲ್ಲ. ಪಾತಾಳ ಲೋಕವಾಸಿಗಳು ಏನು ಅನ್ಯಾಯ ಮಾಡಿದ? ಅಯ್ಯೋ, ಅವರು ಸುಮ್ಮನೆ ಬುಸುಗುಡುವುದು ಮಾತ್ರ. ವಿಸ್ತರಿಸುವುದು ತಪ್ಪಲ್ಲ, ತನ್ನನ್ನು ತಾನು ಬೆಳೆಸುವುದು ತಪ್ಪಲ್ಲ, 14 ಲೋಕಗಳನ್ನು ತನ್ನ ಹಿಡಿತದಲ್ಲಿ ಸಾಧಿಸುವುದು ತಪ್ಪಲ್ಲ. ಆದರೆ ಆ ಬಳಿಕ 14 ಲೋಕಗಳ ಸ್ವಾಸ್ಥ್ಯವನ್ನ ಕಾಯ್ದಿರಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಶುಂಭನಿಗೆ ಬೇಕೋ ಬೇಡೋ? ಎಲ್ಲ ಇತ್ತೀಚೆಗೆ ನಮಗೂ ಹಾಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದ್ರೆ ನಮ್ಮ ಮಾತು ಕೇಳುದಿಲ್ಲ. ಅದ ಕೇಳಿದ್ ನಾವು, ನೀನು ಬಂದು ಮದುವೆ ಆದ್ರೆ ಮತ್ತೆಲ್ಲ ನೀನು ಹೇಳಿದಾಗ ಕೇಳ್ತಾನೆ. ಕೇಳುವ ಮಾತೆ ಹೌದು ಅಂತಾರೆ. ಹೈದರಾಲಯದ ಮಾಧುವಿನ ಮಾತನ್ನಾದ್ರೂ ಆಲಿಸತಕ್ಕದ್ದು ಪಾಲಿಸತಕ್ಕದ್ದು. ಚುರುಕುಮತಿಗಳಾದ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಎಂದಾದ ಬಳಿಕ ಮತ್ತೆ ನನ್ನ ಮಾತನ್ನು ಕೇಳ್ತಾರೆ ಅನ್ನೋ ವಿಶ್ವಾಸ ನಿಮಗೂ? ನೀನು ಮಾತನಾಡುವುದೇ ಬೇಡ, ಮನಸ್ಸನ್ನೇ ಪರಿವರ್ತಿಸಬಲ್ಲ. ನೋಡದೇ ಇರುವ ನನ್ನನ್ನ ಕೇವಲ ಚಂಡಮುಂಡರಗಳು ಆಡಿದ ಮಾತಿಗೆ ಸೋತು ಮನಸೋತು ಹಂಬಲಿಸಿ ಹಠತೊಟ್ಟು ನಿಂತನಲ್ಲ ನಿನ್ನೊಡೆಯ ಶುಂಭ. ನನ್ನ ಪಣದ ಕುರಿತಾಗಿ ಸ್ಪಷ್ಟವಾಗಿ ಅರುಹಿದ ಬಳಿಕ ಬರುವುದಕ್ಕೆ ಅವಕಾಶವಿತ್ತು, ಯಾಕೆ ಬಾರದೆ ಬಿಡಿದ? ಇಲ್ಲ, ನಾವೆಲ್ಲ ಇರುವಾಗ ಅವನನ್ನು ಬರ್ಲಿಕ್ಕೆ ಬಿಡುವುದಿಲ್ಲ ನಾವು. ಅದೇ ಜನಬಲ, ಧನಬಲ, ವರಬಲ, ದೇಹಬಲ ಇವುಗಳಿಂದ ಕೊಬ್ಬಿ ಮೆರೆದವಾ ನಿನ್ನೊಡೆಯ ಶುಂಭ. ಇನ್ನೆಲ್ಲಿಯ ಜನಬಲ? ಬಂದ ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರೆಲ್ಲ ಶೋಣಿತಾಪುರದಲ್ಲಿ ಮಣ್ಣಿಗೆ ಈ ಕದಮ ಕಾಂತಾಳದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಅಕ್ಷಯ ದಾನವ ಬಲ ಅಂದ್ರೆ ಅದೇ ನಿನ್ನ ಹಿಂದೆ ಕಾಣಿಸ್ತದೆ. ಎಷ್ಟು ಸತ್ವ ಉಂಟು ಅನ್ನೋದನ್ನ ಪರೀಕ್ಷೆ ಮಾಡಬೇಕಷ್ಟೇ. ಇನ್ನು ವರಬಲ, ಈ ಹಿಂದೆ ಬಂದವರಲ್ಲಿ ವರಬಲ ಇತ್ತು. ಶುಂಭನಿಗೆ ವರಬಲಕ್ಕೇನು ಕೊರತೆ ಇಲ್ಲ. ಬಂದು ನಿಂದಿರುವ ನಿನ್ನಲ್ಲಿಯೂ ವರಬಲ ಉಂಟು. ಅಯ್ಯ, ಬಾರದೆ ಉಳಿದ ಆ ರಣಹೇಡಿಯನ್ನ ಪೊಗಳುವುದಕ್ಕೆ ಮುಂದಾದೆಯಲ್ಲ, ಅಲ್ಪ ತೊಲಗು. ತನುವನ್ನ ಕೊಡಹಿ ಸಪ್ತ ಮಾತುಗಳನ್ನ ಸಿರಿಸ್ತಾರೆ. ಸೋಡಿದ ಜನಪದವ ಸೋಕಿದರ ಚೈತರು ಕೋಟಿ ದಂಗೆಯಲ್ಲಿ
ಧರಿಸಿ ಗೋರಾಗಾರ ಈ ರೀತಿ ಹಲವಾರು ಬಳಸಿಕೊಂಡು ಅಷ್ಟು ದಿಕ್ಕುಗಳಿಂದಲೇ ಅವರು ಸಿದ್ಧಕ್ಕಾಗಿ ಮುಂದಾದೆ. ಇಂದ್ರಾಣಿಯಿಂದಲೇ ವಜ್ರಾಘಾತ ಒಡೆದಿದೆ. ಸುರಿದ ರಕ್ತದ ಹನಿ ಹನಿಯಿಂದಲೇ ಹುಟ್ಟಿಕೊಳ್ಳುತ್ತಿವೆ ಉತ್ಪಾದಕ ಬೇಕಾಗಿ ನೀಲವಾದ ರಸನೆಯನ್ನೇ ಚಾಚಿರಕ್ಕೆ ಆಕಾಶ ಬುಡಿಯ ಭೂಮಿಗ ಉಂಡೆ ಭೂಮಿ ಮನಿ ಮಂಚೋಡಂಡೆ ಮನಿ ಮಂಚೋಡ್ದು ಬತ್ತಿರ ವಾಕ್ಯಡ ಉಂಡೆ ನಾಗಬೆಮ್ಮೆರ ಚಿತ್ತ ಮತ್ತುಂಡೆ ಅಪ್ಪೆ ಉಳ್ಳಾಲ್ದಿಂದನೆವರಿಕೆ ಮಲ್ತುಂಡೆ ಗ್ರಾಮ ದೇವರನ್ನು ಒಂದಾನೆ ಮಲ್ತುಂಡೆ ಅಪ್ಪೆ ಬಿದ್ದಿನ ಬಾಲದ ಬೇಟಿ ಮುಜಿ ಮುಕ್ಕಾಳುಗಳಿಗೆ ಉಂಡೆ ಉಂಡಾದಿಯಲ್ಲಿ ಅಮೃತರಿಸಲಿಗೆ ನೊಂಡೆ ಭಾಗವತರೆ ಎಡ್ಡೆ ಮದಿಪ್ಪು ಇಸನು ಗರುಡ ಬಾಯಿಗೆ ಪಾಡ್ಲ ಅಮೃತನು ನಂಬಿ ಸಂಸಾರಕ್ಕೆ ಪಟ್ಟುಕೊರ ಮಂಚಲು ಉಡಿಯತ್ತೆ ಏನು ಮಾತ ಕೈ ಸೇರಿಂದಿರ್ ಭಾಗವತರೆ ದೇವೇಂದ್ರ ಬರಿ ಬಂಗೊಂಡು నీకు సుఖ తిక్కనగా అప్పెనను నెప్పించి కష్టమన్నా కర్ణీరి పాడు అప్పెన కారము తెలుగు బర్ప ನನ್ನ ಸುಖ ತಿಕ್ಕಣ ನಾನ್ ಕಾಲ ಬರಿ ಹೊಡ್ಚು ಕೈತನ್ನ ಕನ್ನಗದಾಗ ಜಾಗೃತಿ ಅಲ್ಪು ಈ ಸ್ವರ್ಗೋಗೆ ಭಗವತರೆ ಇಂಥ ಸೇವೆ ಮಲ್ಪಾಯಿ ನಕ್ಕಲು ಪುತ್ತೂರು ಕೆಮ್ಮಾಯಿ ರಾಜೀವಿ ಸುಂದರ ರೈಕಲು ಇಂಥ ದಿನೊಟ್ಟು ಅಪ್ಪೆಗೆ ಭಕ್ತಿಡು ಗೌಜಿಡು ಕೊರ್ಲುಡು ಕೊರ್ಲಂಚಿನ ಸೇವೆ ಐತೊಟ್ಟು ಬಾಜಲ್ಡಿ ಬತ್ತಿನಾಗ ತಕ್ಕರ ನೀರು ಬಡವಳುತ್ತಿನಾಗ ಒಂದು ಪುಂಡಿ ನುಪ್ಪು ಅನ್ಪಲಕ ಅನ್ನದಾನ ಸೇವೆ ಅಕುಲು ಕೊರ್ಲಂಚಿನ ಸೇವೆ ಅಪ್ಪೆ ಪೊರ್ಲೋಡು ಸ್ವೀಕಾರ ಮಲ್ತೊಂಡಿರಿ ನನ್ನ ಮೆತ್ತಿಗಳಂಚಿನ ಭಕ್ತಿರ ಅಪ್ಪೆನು ನಮ್ಮೊಂದು ಬತ್ತಿರಿ ನಾಂಡ ಅಕಲು ಮಲ್ಪುಂಚಿನ ಬುಲೆಸಲ ಆವಡು ತಾಲ್ಕುಲ ಕಂಜೆ ಕೈಕಂಜ ಆವಡು ಕಲ್ಪುಳ ವಿದ್ಯೆಡ ಆವಡು ಮಲ್ಪುಳ ಉದ್ಯೋಗ ಆವಡು ವಾತರತಲ ದೋಷ ಬರಲಿಲ್ಲ ಒಂಜೆಗೆ ಪತ್ತು ಪತ್ತೆಗೆ ನೂದು ನೂತಕ್ಕೆ ಸಾರ ಲಕ್ಷ ಉತ್ಪತ್ತಿ ಮಲ್ತು ಕೊಡ್ತು ಅಪ್ಪೆ ಉತ್ತರೋತ್ತರ ಅಭಿವೃದ್ಧಿ ಮಲ್ತು ಕೊಡ್ತಾರೆ ಮಲ್ತಾನೆ ಸೇರಿಗಾರ್ಲೆ ಅಪ್ಪೆ ಶಾರದಾದೇವಿ ಉಳಿದುಕೊರ್ಲಂಚಿನ ಕಲೆ ನಂಬುದು ಬದುಕುನಕಲು ನಮ್ಮನ್ನು ನಂಬುದು ಬದುಕುನಕಲು ಇಲ್ಲದಕ್ಕಲು ನಂಬಿನಕಲಿಗೆ ಇಂಬು ಕೊರ್ಪುನ ಶಕ್ತಿ ಕಣ್ಣು ತೊಂಜಿನ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪೆ ಉಳ್ಳಾಲ್ ದಿನ ಒಂದಲ್ಲ ಬೈ ಮಾಡ್ತಾ ನೋಡಿ ಭಗವತರೆ ನನ್ನ ಎರಡು ರಾಶಿ ಪುಲಿಪಡಲೆತ್ತಿ ಅವಡೆ ಅಪ್ಪನ ಸೇವೆ ಬಾರಿ ಕೊರ್ಲುಡು ಭಕ್ತಿಡ ಅಪ್ಪನ ಸೇವೆ ಮಾಡ್ತಂದುಳ್ಳರಿ ನನ್ನ ಮಿತ್ತಿಗಳಿಂಜಿನ ಅಪ್ಪನ ಸೇವೆ ಮಾಡ್ತಂದ ಮೆತ್ತರನ್ನ ಅಪ್ಪೆ ಉಳ್ಳಾಲ್ದಿ ಕಾತಂದ ಅಪ್ಪೆ ಬಾಯಿ ಮಾಡ್ತಾ ನೋಡಿ ಚೆಂಡದಾರೆ ಅಪ್ಪೆ ಉಳ್ಳಾಲ್ದಿನ ಸೇವೆ ಬಾರಿ ಪೊರ್ಲುಡು ಸೇವೆ ಮಾಡ್ತಂದುಳ್ಳರಿ ನನ್ನ ಮಿತ್ತಿಗಳಿಂಜಿನ ಅಪ್ಪನ ಸೇವೆ ಮಾಡ್ತಂದ ಮೆತ್ತರನ್ನ ಅಪ್ಪೆ ಉಳ್ಳಾಲ್ದಿ ಕಾತಂದ ಅಪ್ಪೆ ಬಾಯಿ ಮಾಡ್ತಾ ನೋಡಿ ಮತ್ತಲಗಾದ್ರೆ
ಅಪ್ಪ ಉಳ್ಳಾಲ್ದಿನ ಸೇವೆ ಒಂದು ಸೇವೆ ಮತ್ತೊಂದು ನನ್ನ ಮೆತ್ತಕ್ಕೆ ಎಂಜಿನ ಅಪ್ಪ ಸೇವೆ ಮತ್ತೊಂದು ಅಪ್ಪ ಉಳ್ಳಾಲ್ದಿ ಕಾತೊಂದು ಮಾಡ್ತಾರೆ ನೋಡಿ ಸಂಗೀತಗಾರ್ರೆ ಎದುರು ಉಂಟು ಕುಂತಿತ್ತು ನೋಡಿ ಅಪ್ಪನ ಸೇವೆ ನನ್ನ ಮಿತ್ತಿಗಳ ಎಂಚಿನ ಅಪ್ಪನ ಸೇವೆಯನ್ನು ಮಲ್ತೊಂದು ಬರ್ತಾರೆ ನನ್ನ ಈರ್ನ ಕುಟುಂಬ ಸಂಸಾರನು ಅಪ್ಪ ಎಡ್ಡೆ ಮಲ್ತು ಕೊಡ್ತಾರೆ ನೋಡ ಕಾಡುಕತ್ತಲ್ಲ ಉರುಮಲ್ ಪಾಪಿನ ಕೊಟ್ಟು ಅಮೃತಗಳ ಉಂಡಾಳಿನ ದೈವ ಯಾನೆ ಅಮೃತಗಳ ನೋಡಿ ಮನೆ ಮಂಚ ಸೇರೋಡತ್ತೆ ಆಸರ್ ಉಂಡಿಗೆನಾ ಉಂಡುಂಟ ಉಂಡು ಬರೋಡು ಆಸರ್ಗೆ ತಾನೆ ಅಗ್ನಿಶಾಮದ್ರ ಪುರಾಣ ನಮ್ಮವರನ್ನೆಲ್ಲ ವಧಿಸುತ್ತಾ ಮುಂದುವರೆದು ಬಂದೆಯ ನಿನ್ನ ಮುಂದೆ ನಿಂತವ ಅರುಣಾಸುರ ಸಾಮಾನ್ಯ ತರುಣಿ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆ ಆಗಿ ಬಂದಳೆ ಈ ಅರುಣಾಸುರ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾನು ಇಲ್ಲಿರುವುದಲ್ಲ ನನ್ನ ಗುರುಗಳಿದ್ದಾರೆ
ನಳಿನಾಗಿ ರಾಮ ವಿಜಯನಿಗೆ ಕಲವಿದ್ದಾರೆ ಬೆಳಗಿದರು. ದೇವಿ ನಾರಾಯಣಿ ನಮೋಸ್ತೆ ಶಾಂತರಾಗು ಕಂಡೆಯ ಸುರನಾಥ ಐಶ್ವರ್ಯ ನುಂಡವರ ಸಂಗ್ರಾಮದಲ್ಲಿ ಕೆಳಗೆ ಅದನವ ಚಂದವಾಗಿ ಕಾಂತಾರದಲ್ಲಿ ದುಷ್ಟರ ಮಂಡಗಳನ್ನು ಕುಂಭಿನಿಗೆ ದಿಂಡುಳಿಸಿದ ಸಮಗನ್ನಾಂತ ಸಂತೋಷಗೊಂಡೇನೆ. ಹೌದು ತಾಯಿ. ಆರಂಭದಲ್ಲಿ ಸುಗ್ರೀವನ ಸಂಧಾನ ಮೃದು ಬಿತ್ತು, ಸಂಗ್ರಾಮವೇ ಉಂಟಾಯಿತು. ಹುಂಕಾರ ಮಾತ್ರದಲ್ಲಿ ಧೂಮ್ರಾಕ್ಷರನ್ನ ಸುಟ್ಟುಕೊಂಡೆ. ಭೀಕರಾಕೃತಿಯ ಕಾಣಿಕೆಯಾಗಿ ಚಂಡಮುಂಡರ ಶಿರಸನ್ನೇ ಚೆಂಡಾಡಿ ರಕ್ತೇಶ್ವರಿಯಾಗಿದ್ದುಕೊಂಡು ರಕ್ತಬೀಜಾಖ್ಯನ ಪ್ರಾಣವನ್ನು ಪಾನ ಮಾಡಿದವಳಿದ್ದೇನೆ. ಈ ಶಾಂಭವಿ ರೂಪದಿಂದಲಾಗಿ ಶಂಭರನ್ನೇ ಮಾಡಿ ಕುಂಬಿನಿಯ ಭಾರವನ್ನು ಕಳೆದುಕೊಟ್ಟಿದ್ದೇನೆ. ಸುರಪಾಲ, ಇನ್ನು ಮುಂದಕ್ಕೆ ಖಳರ ಭೀತಿ ನಿನಗಿಲ್ಲ ಮಗನೇ. ಆದರೆ ಮುಂದಕ್ಕೆ ನಿನ್ನ ಈ ರೂಪವನ್ನು ಕಾಣುವುದಾದರೂ ಹೇಗಮ್ಮ? ಈ ಬಗೆಯಿಂದ ಕಾಣಸಿಗುವಳು ನಾನಲ್ಲ. ಮತ್ತೆ ಹೇಗೆ? ಆದರೂ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯ ಎಂಬ ಅಭಿಧಾನದಿಂದ ನಾ ಕಾಣಿಸಿಕೊಡುವುದಕ್ಕಿದ್ದೇನೆ. ಸರಿ, ನೋಡಿದೆಯಲ್ಲ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡವನು ಶುಂಭನ ಮಾತೆಯರುಣ ದೈತ್ಯ. ಅವನ ವಧಿಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ಅಭಿಧಾನವನ್ನ ಅರುಣನ ಪ್ರಾಣವನ್ನೇ ಹೀರಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಎಲ್ಲರಿಗೂ ಸುಖ ಪ್ರಾಪ್ತವಾಗಲಿ. ಭದ್ರಂ ಶುಭಂ ಮಂಗಳಂ. ಬರಿಸುವುದಲಿ ದೇವಿ ಜರಣವ ಹರುಜದಲ್ಲಿ ಮನದರ ಕುರುದ ಮೆರೆದನ ನಾಗದಿ ರಾಜದೇಜಲಿ. ಕದಂಬ ಕಾಂತಾರದಲ್ಲಿ ಕೌಶಿಕಿಯಾಗಿ ಮಹಾಮಾತೆಯು ದುಷ್ಟರನ್ನು ವಧಿಸಿದಂತಹ ರೀತಿಯನ್ನು ಕಂಡು ನಾವು ನೀವೆಲ್ಲರೂ ಕೂಡ ಹರ್ಷ ತುಂಬಿದವರಾಗಿದ್ದೇವೆ. ದೇ ಎನ್ನುವುದರಿಂದ ದೇಹ ಶುದ್ಧಿಯಾಗುವುದು, ವಿ ಎನ್ನುವುದರಿಂದ ವಿದ್ಯಾಪ್ರಾಪ್ತಿ, ಮಾ ಎನ್ನುವುದರಿಂದ ಮಹಾಲಕ್ಷ್ಮಿಯು ಒಲಿಯುವಳು, ಹಾಗೆನ್ನುವುದರಿಂದ ಹರಿಹರ ಪದಾಬ್ಜವು ಸಿದ್ಧಿಸುವುದು, ಜ್ಞ ಎನ್ನುವುದರಿಂದ ತ್ರೈಲೋಕ್ಯವೂ ಸಿದ್ಧಿಸುವುದು. ಇದುವೇ ದೇವಿ ಮಹಾತ್ಮೆ. ಇದನ್ನು ಕಂಡಂತಹ ನಾವು ನೀವುಗಳೇ ಧನ್ಯರು. ಇದನ್ನು ಶ್ರದ್ಧಾಭಕ್ತಿಯಿಂದ ಯಾರು ಇಂದು ಸೇವಾರೂಪವಾಗಿ ಆಡಿಸಿದರೋ, ಮುಂದೆ ಆಡಿಸುವುದಕ್ಕೆ ಇದ್ದಾರೋ, ಯಾರು ನೋಡಿದರೋ, ಯಾರು ಕುಣಿದರೋ, ಯಾರು ಕುಣಿಸಿದರೋ, ಯಾರೆಲ್ಲ ಸಹಕರಿಸಿದರು ಅವರೆಲ್ಲರಿಗೂ ಕಲಾಮಾತೆಯಾದ ಭ್ರಮರಾಂಬೆ ಹಾಗೂ ಮಹಾಗಣಪತಿಯು ಸಕಲ ಅಷ್ಟೈಶ್ವರ್ಯಗಳನ್ನು ನೀಡುವುದರ ಮುಖೇನವಾಗಿ ಸನ್ಮಂಗಳವನ್ನಿತ್ತು ಸಹಕರಿಸಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಕಥಾಭಾಗಕ್ಕೆ ಮಂಗಳವನ್ನು ಮಾಡುವುದಕ್ಕಾಗಿ ಸಭಾಸದರಿಂದ ಅಪ್ಪನೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಜಗತಿ ಜನೇಂದ್ರಯನ ಮುದುರಲೊಳಿದು ಜತೆಗಿಂದ ಜಯ ತಳೆದಿಗಿದೆ ಮುದದಿಂದ ಮೋದಗಿರಿಯ ಮನೆಯಿರಂತದ ಜಗತಿ ಬೆಳ ಶೋಭಾ. ಪುರ ಕಡಿನೋ ಪುರ ಕಡಿನೋ ಸ್ಥಿರವಾಗಿ ನೆಲೆಯಾದ ಪ್ರಭರಾಮಿಗೆ ಶರಣಾಗದ ಪರಿವಾರಕ್ಕೆ ಸುಭಗರಿಸಿ ದುರ್ಗಾಪುರಗಳಿಗೆ ಮಂಗಲ 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 ಭದ್ರ ಭದ್ರ ಮಂಗಲ. ಪುತ್ತೂರಿಗೆ ಮೈದ ರಾಜೀವ್ ಸಂದರ್ಭ ಅರ್ತಿಗಾರ ಕುಶಾಲಗಾರ ಮೋಜುಗಾರ ತಮ್ಮ ಕೀರ್ತಿಯಲ್ಲಿ ಮೂರು ಲೋಕನ ಕೊಂಡಾಡಲಿಕ್ಕೆ ಕೊಟ್ಟಂತಹ ಕಾಂಚನ ಕೃಷ್ಣ ರಂಗನಾಯಕ ರಾಜೀವ